ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖದ ಬಗೆ ಗಣಪಗೆ ಚೆಲ್ವತಿ ಜಗವಂದಿತ ನೀಗರತಿಯುತ್ತೀರೆ. ಗಜಮುಖದ ಬಗೆ ಗಣಪಗೆ ಬಳ್ಳಿತದವಲು ತೆಂಗಿನಕಾಯಿ ಕಡಲೆಯ ಎಳ್ಳುಂಡೋಡಿಗೆ ಕಬ್ಬು ಮೆಲುವವಗೆ ಬೆಳ್ಳಿಯ ಗಳ ಕಟ್ಟಿ ಕುಣಿಯುವ ಡೊಳ್ಳಿನ ಗಣಪಗಾರತಿ ಎತ್ತಿರೆ ಆರತಿ ಬೆಳಗಿರೆ. ಗಜಮುಖದ ಬಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವ ಕುಂಬಗೆ ಭಾಗ್ಯಂದರೆ ಮೆರವಗೆ ಆವಾಗ ಮನದಲ್ಲಿ ನೆನೆದರಿಷ್ಟಾರ್ಥವ ಇವ ಗಣೇಶ ಗರತಿ ಎತ್ತಿರೆ. ದೇವತೆಗಳ ಕೈಯ ಕಪ್ಪವ ಗುಂಬಗೆ ಧಬಗಿಯಂದರೆ ಮೆರವಗೆ ಆವಾಗ ಮನದಲ್ಲಿ ನೆನೆದರಿಷ್ಟಾರ್ಥವ ಇವ ಗಣೇಶ ಗರತಿ ಎತ್ತಿರೆ. ಗಜಮುಖದ ಬಗೆ ಗಣಪಗೆ ಹರದುಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಹೊರಬವಗೆ ಹೊರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗಾರತಿ ಎತ್ತಿರೆ ಆರತಿ ಬೆಳಗಿರೆ. ಗಜಮುಖದ ಬಗೆ ಗಣಪಗೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಅಂಬುಜಾತನ ವಾಣಿಯರ
ಪಾದಾಂಬುಜಕ್ಕೆ ಪೊಡ ಮಾಡುತ್ತ ವರ್ಣಿಪಿನಿ ಕಥಾಮೃತವ ಅತ್ತ ಏಳನೆಯ ದಿವಸದಲ್ಲಿ ಇದ್ದ ಪಾಂಡವರಿ ಪರಿಯುಳ್ ಅತ್ತ ಏಳನೆಯ ದಿವಸದಲ್ಲಿ ಪುರುಷೋತ್ತಮನು ಸುಜ್ಞಾನ ದೃಷ್ಟಿಯ ತೆಗೆದು ಪರೀಕ್ಷಿಸಲು ಉತ್ತರ ದೀಪನಡುಗ ವರದಗ ವರದಗ ಚಿತ್ತದೊಳು ನಿಶ್ಚಯಿಸಿ ಚಿತ್ತದೊಳು ನಿಶ್ಚಯಿಸಿ ನಗುತ್ತಿದ್ದ ತಂಗಿಯೊಳು ಚಿತ್ತದಲ್ಲಿ ನಿಶ್ಚಯಿಸಿ ನಗುತ್ತಿದ್ದ ತಂಗಿಯೊಳು ಪಾಠ ಎಷ್ಟೂ ಮಾಡಬಹುದು, ಎಷ್ಟು ಬೇಕಾದರೂ ಹೇಳಿಕೊಡ್ಬಹುದು, ಅದು ವಿಷಯ ಅಲ್ಲ. ಕಲಿತ ಶಿಷ್ಯಂದಿರು ವೇದಿಕೆಯಲ್ಲಿ ಹೇಗೆ ಮಾಡ್ತಾರೆ ನಿರ್ವಹಣೆ ಅನ್ನುವುದರಲ್ಲಿ ಗುರುವಿನ ಯಶಸ್ಸಿರುವುದು. ಅಷ್ಟೂ ಹೇಳಿಕೊಟ್ಟಿದ್ದಾನೆ. ಮೊನ್ನೆ ನೋಡಿ ವೇದಿಕೆಯಲ್ಲಿ ಏನೂ ಇಲ್ಲ ಅವನದ್ದು ಅಂತ. ಹಾಗಾದ್ರೆ ಯಾರಿಗೆ ಬರ್ತದೆ ಹೇಳಿ? ಶಿಷ್ಯನಿಗೆ ಬರುವುದಿಲ್ಲ, ಗುರುಗಳಿಗೆ ಬರ್ತದೆ. ಜಗದ್ಗುರು ಅಂತ ಹೇಳಿದ್ರು, ಪಾಠ ಮಾಡು ಅಂತ ಹೇಳಿದ್ರು, ನಾವೆಲ್ಲ ನಿನ್ನವರು ಅಂತ ಹೇಳಿದ್ರು. ಸಂತೋಷದಿಂದಲೇ ಎಷ್ಟು ಬೇಕೋ ಅಷ್ಟಲ್ಲ, ಅದಕ್ಕಿಂತ ಹೆಚ್ಚು ಹೇಳಿಕೊಟ್ಟಿದ್ದೇನೆ. ಈಗ ಚಿಂತೆ, ಹೇಳಿಕೊಟ್ಟದ್ದೆಲ್ಲ ಹೌದು, ಪ್ರದರ್ಶನ ಹೇಗೆ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ. ಅದು ಇಷ್ಟು ವರ್ಷಗಳಿಂದ ನೋಡ್ತಾ ಇದ್ದೇನೆ ಪಾಂಡವರ ಬದುಕನ್ನು. ಎಷ್ಟೋ ಸಲ ಹಾಗಾಗುತ್ತದೆ. ಜೀವನದಲ್ಲಿ ಕಠಿಣವಾದಂತಹ ಪರಿಶ್ರಮವನ್ನು ಪಟ್ಟವರೆಲ್ಲರಿಗೂ ಯಶಸ್ಸು ತಾನಾಗಿ ಒದಗಿ ಬರ್ತದೆ ಅಂತ ಇಲ್ಲ. ಹಾಗೆಂದು ಏನನ್ನೂ ಮಾಡದೆ ಹೋದ್ರೂ ಜೀವನದಲ್ಲಿ ಯಶಸ್ಸು ಅನ್ನುವುದು ಒದಗಿ ಬರುವುದುಂಟು. ಹಾಗೆಂದು ಯಶಸ್ಸು ಬರ್ತದೆ ಅನ್ನುವ ಕಾರಣಕ್ಕಾಗಿ ಏನೂ ಕೆಲಸ ಮಾಡದಿರುವುದಕ್ಕಾದೀತೋ? ಮಾಡಬೇಕು. ಶತಶೃಂಗ ಪರ್ವತದಲ್ಲಿ ಜನನವಾಯಿತು. ಒಬ್ಬೊಬ್ಬನ ಜನನವಾಗುವ ಹೊತ್ತಿಗೂ ಅಶರೀರವಾಣಿಯಾಗಿದೆ, ಪ್ರತ್ಯೇಕವಾಗಿ. ಒಬ್ಬ ಚಕ್ರವರ್ತಿ ಆಗುತ್ತಾನೆ ಅಂತ, ಇನ್ನೊಬ್ಬ ದಿಗ್ವಿಜಯವನ್ನು ಮಾಡಿ ಲೌಕೈಕ ವೀರನಾಗಿ ಪ್ರಪಂಚದಲ್ಲಿ ಪ್ರಸಿದ್ಧಿಯನ್ನು ಪಡೆಯುತ್ತಾನೆ.
ಹಾಗಾದ್ರೆ ದೇವವಾಣಿ ಅನ್ನುವುದು ಅಶರೀರವಾಣಿ ಅನ್ನುವುದು ಅನೃತವಾಗುವುದಕ್ಕುಂಟೆ? ಅದು ಅಮೃತವಾಣಿ, ಅದು ಅನೃತವಾಣಿ ಅಲ್ಲ. ಎಷ್ಟೋ ಸಲ ನಮಗೆ ಹಾಗೆ ಅನ್ನಿಸ್ತದೆ, ದೇವರೂ ನಮಗೆ ವಿರೋಧ ನಿಂತನೋ, ನಾನು ಇಷ್ಟನ್ನೆಲ್ಲ ಮಾಡಿಯೂ ನನಗೆ ಜೀವನದಲ್ಲಿ ಯಶಸ್ಸು ಅನ್ನುವುದು ಲಭಿಸುವುದೇ ಇಲ್ವೋ? ಇಲ್ಲ, ಅದು ಹಾಗೆ. ಹೋರಾಟ ಮಾಡುವ ಕಾಲದಲ್ಲಾದರೂ ನಮ್ಮ ಮುಂಭಾಗದಲ್ಲಿರುವಂತಹ ವೈರಿಯ ಮೇಲೆ ನಾವು ದೈಹಿಕವಾಗಿ ಆಕ್ರಮಣ ಮಾಡಬೇಕಾದ್ರೆ ಕೆಲವು ಹೆಜ್ಜೆ ಹಿಂದೆ ಬರಬೇಕಾಗ್ತದೆ. ನಮ್ಮ ಹತ್ತಿರದಲ್ಲಿ ವೈರಿ ಇದ್ದಾನೆ ಅಂತ ಆದ್ರೆ, ಒಂದು ಪ್ರಾಣಿಯೇ ಆದರೂ ತನ್ನ ಆಹಾರವನ್ನು ಭಕ್ಷಿಸುವುದಕ್ಕೆ ಮೊದಲೇ ಕೆಲವು ಹೆಜ್ಜೆ ಹಿಂದೆ ಹೋಗಿ ಮತ್ತೆ ನೆಗೆಯುತ್ತದೆ. ಅದರ ಅರ್ಥ ತನ್ನ ಮುಂದಿರುವುದಕ್ಕೆ ಇದು ಹೆದರಿತು ಅಂತಲ್ಲ, ಕಾಲವನ್ನು ಕಾದು ಬೇಕಾದ ಹೊತ್ತಿನಲ್ಲಿ ಆಕ್ರಮಣ ಮಾಡು. ನೋಡುವಾಗ ನಮಗನ್ನಿಸ್ತದೆ, ಪಾಂಡವರು ವನವಾಸಿಗಳಾದರು, ಪಾಂಡವರು ಕೌರವನ ಜೊತೆಗೆ ದ್ಯೂತದಲ್ಲಿ ಸೋತರು, ಪಾಂಡವರು ಧರ್ಮಾತ್ಮರಾದರು, ಭಗವಂತನ ಬೆಂಬಲ ಅನ್ನುವುದು ಅವರಿಗಿದ್ರು, ಈಗ ಹೊತ್ತಿಯಾಕೆ ಕಾಡಿನಲ್ಲಿದ್ದಾರೆ? ಭವಿಷ್ಯದಲ್ಲಿ ಅದಕ್ಕೆ ಉತ್ತರ ಸಿಗಬೇಕು, ಉತ್ತರ ಸಿಗುತ್ತದೆ. ಆದರೆ ಒಳ್ಳೆಯ ಒಂದು ಬೀಜವನ್ನು ನಾವು ನೆಲದಲ್ಲಿ ಬಿತ್ತಿದ ಮೇಲೆ ಅದಕ್ಕೆ ನೀರನ್ನು ಗೊಬ್ಬರವನ್ನು ಕೊಡದೆ ಅದೃಷ್ಟ ಇದ್ರೆ ಅದು ಹುಟ್ಟಿ ಬೆಳೀಲಿ, ದೊಡ್ಡ ಮರ ಆಗಲಿ ಅಂತ ಹೇಳಲಿಕ್ಕಿಲ್ಲ. ಅದಕ್ಕೆ ಬೇಕಾದ್ದನ್ನೆಲ್ಲ ನಾವು ಕೊಟ್ಟು ಆಮೇಲೆ ಬೆಳೆಯದಿದ್ರೆ ಮತ್ತೆ ಕೇಳಬೇಕು ಯಾಕೆ ಹೀಗೆ ಅಂತ. ಹಾಗಾಗಿ ಪಾಂಡವರು ಕಾಡಿನಲ್ಲಿರ್ಲಿ, ಪಾಂಡವರು ಹಸ್ತಿನಾವತಿಯಲ್ಲಿರ್ಲಿ, ಪಾಂಡವರು ಇಂದ್ರಪ್ರಸ್ಥದಲ್ಲಿ ಇರಲಿ, ಅವರ ಕುರಿತಾದಂತಹ ಒಂದು ಚಿಂತನೆ, ಅವರ ಬೆಳವಣಿಗೆಯ ಕುರಿತಾದಂತಹ ಅಪೇಕ್ಷೆ ಈ ಕೃಷ್ಣನ ಮನಸ್ಸಿನಲ್ಲಿ ಇದ್ದೇ ಇರ್ತದೆ. ದ್ವಾರಕೆಯಲ್ಲಿದ್ದರು. ಮೊನ್ನೆ ಹೋದ್ದು ನಾನು 6 ದಿನ ಆಯ್ತು. ಪಾಂಡವರ ಹತ್ರ ಅಲ್ಲ, ನದಿಗೆ, ಯಮುನಾ ನದಿಗೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡಿಯೇ ಹೊರಟವನು. ಆಗ ಮನಸ್ಸಿನಲ್ಲಿತ್ತು, ಇಲ್ಲಿಯವರೆಗೆ ಹೋರಾಟವನ್ನು ಮಾಡಿದೆ, ದುಷ್ಟರ ಹನನವನ್ನು ಮಾಡಿದೆ, ಹಾಗೆಂದು ಇನ್ನೂ ನಾನೇ ಅಲ್ಲ, ಮುಂದೆ ಕೆಲವರನ್ನು ಬಳಸಿಕೊಂಡು ಲೋಕ ಶಿಕ್ಷಣವನ್ನು ಮಾಡಬೇಕಾಗ್ತದೆ. ಅದು ಕ್ರಮವೇ ಹಾಗೆ. ಪ್ರಾರಂಭಕ್ಕೆ ಪಾಠ ಪಾಠ ಪಾಠ, ಹಲವು ವರ್ಷ ಪಾಠ ಮಾಡಿದ ಮೇಲೆ ಒಬ್ಬ ಹಿರಿಯ ಶಿಷ್ಯ ಅಂತ ಇರ್ತಾನೆ. ಮತ್ತೆ ಗುರುಗಳು ಪಾಠ ಮಾಡ್ಲಿಕ್ಕಿಲ್ಲ, ಅವ್ರ ಬದಿಯಲ್ಲಿ ಕೂತುಕೊಳ್ಳುವುದು. ಮತ್ತೆ ಅವನ ಹತ್ರ ಹೇಳುದು, ನೀನು ಮಾಡು, ನಾನು ಅವತ್ತು ನಿನಗೆ ಕಲಿಸಿದ್ದೆ ಅಲ್ವ, ಅದನ್ನು ಈ ಉಳಿದವರಿಗೆ ಹೇಳಿಕೊಡು ಅಂತ. ಹಾಗೆ ನನಗೊಬ್ಬ ಶಿಷ್ಯ ಸಿದ್ಧನಾಗಿದ್ದಾನೆ, ಉಳಿದದ್ದನ್ನು ಅವನ ಕೈಯಲ್ಲಿ ಮಾಡಿಸುವಂತ ನಿರ್ಣಯ ಮಾಡಿದೆ. ನಿರ್ಣಯ ಮಾಡಿದ ಮೇಲೂ ಒಂದು ಸಂಶಯ, ಅವನಿಗೆ ಸರಿ ಗೊತ್ತುಂಟ ಇಲ್ವೋ ಅಂತ. ಅವನಲ್ಲಿ ಪಾಠ ಮಾಡುವುದು ಅಂತ ಹೇಳುದಪ್ಪ, ಕೊನೆಗೆ ಅವನೇ ತಪ್ಪು ಪಾಠ ಮಾಡಿದ ಅಂತಾದ್ರೆ ಪುನಃ ನಮಗೆ ಅಲ್ವ ಹೆಸರು ಬರೋದು. ಹಾಗೆ ಇವನು ಸರಿ ಕಲಿತಿದ್ದಾನೋ ಇಲ್ವೋ ಅಂತ ಆಲೋಚನೆ ಮಾಡ್ತಾ ನದಿಗೆ ಇಳಿಯುವಾಗಲೇ ಈ ಘಟನೆ ನಡೆದದ್ದು. ನೋಡಿದ್ರ, ಇದಕ್ಕೆ ಹೆಸರು ವಿಧಿ ಸಂಕಲ್ಪ, ಭಗವತ್ ಸಂಕಲ್ಪ ಅಂತ. ಕೈಯಲ್ಲಿ 100 ಹೂವಿರ್ತದೆ. ಆ ಹೂವನ್ನು ಕೈಯಲ್ಲೇ ಹಿಡ್ಕೊಂಡೆ ಉಂಟಾದ್ರೆ ಅದು ಮಾಲೆ ಆಗುವುದಿಲ್ಲ. ಅದಕ್ಕೊಂದು ದಾರವನ್ನು ಉಪಯೋಗಿಸಿಕೊಂಡು ಸರಿಯಾದ ರೀತಿಯಲ್ಲಿ ಮಾಲೆಯನ್ನು ಮಾಡಿದ್ರೆ ಮಾತ್ರ ಅದು ನೋಡುವುದಕ್ಕೆ ಸುಂದರವಾಗಿರ್ತದೆ. ಅಲ್ಲದೆ ಹೋದ್ರೆ ಬಿಡಿ ಬಿಡಿಯಾಗಿ ಇರ್ತದೆ. ನೋಡುವ, ಈ ಎಲ್ಲ ಬಿಡಿಯಾದಂತಹ ಘಟನೆಗಳನ್ನು ಒಗ್ಗೂಡಿಸಿಕೊಂಡು ಸುಂದರವಾದ ಒಂದು ಮಾಲೆಯನ್ನು ಮಾಡಿದರೆ ಏನು ಅಂತ ಚಿಂತಿಸ್ತಾ 6 ದಿನವನ್ನು ಕಳೆದೆ. ಇನ್ನು ದಿನ ಕಳೀಲಿಕ್ಕಿಲ್ಲ, ಯಾಕಂದ್ರೆ ಅವತ್ತು ನಾನು ಹೇಳಿದ್ದು 8 ದಿನ ಅಂತ. ಹೋಗಬೇಕಾದಲ್ಲಿಗೆ ಹೋಗಿ ಆಗಿದೆ, ಸೇರಬೇಕಾದಲ್ಲಿಗೆ ಸೇರಿ ಆಗಿದೆ, ಹೇಳಬೇಕಾದಂತಹ ಮಾತನ್ನು ಅವನು ಹೇಳಿ ಆಗಿದೆ. ಇನ್ನು ತಡ ಮಾಡುವುದಕ್ಕಿಲ್ಲ ಅಂತಲೇ ತಂಗಿಯಾದಂತಹ ಸುಭದ್ರೆ ಬರ್ಲಿ ಅಂತ ನಾನು ಹೇಳಿ ಕಳುಹಿಸಿದ್ದು. ಎಲ್ಲಿದ್ದಾಳೆ ತಂಗಿ? ಅಣ್ಣ, ತಂಗಿ ಬರಬೇಕು ಅಂತೇಳಿ ಕರೆ ಆಯಿತು ಅಂತೆ. ನೀನು ಇಲ್ಲೇ ಇದ್ದೀಯೋ ಹೇಗೆ ಆಚೆ ಈಚೆ ಸುತ್ತಾಡಿಕೊಂಡು? ಅಲ್ಲ, ಇಲ್ಲಿರ್ಲಿಲ್ಲ, ನಿನ್ನ ಕರೆ ಕೇಳಿ ಬರ್ತಾ ಇದ್ದೇನ. ಆದರೆ ಒಂದು, ನೀನು ಇಲ್ಲಿ ಇಲ್ಲದೆ ಇದ್ರು ಇಲ್ಲಿ ಇರ್ತೀಯಲ್ಲ. ಹೌದು. ಅಣ್ಣನಾದಂತಹ ಕೃಷ್ಣನ ಹೃದಯದಲ್ಲಿ ಸದಾಕಾಲ ನಿನ್ನ ಕುರಿತಾದ ವಾತ್ಸಲ್ಯ ಇರ್ತದೆ. ಹೌದು, ಹಾಗೆ ಕರೆದದ್ದು. ತಂಗಿ, ಅಣ್ಣ ಹೇಗುಂಟು ದ್ವಾರಕೆಯಲ್ಲೆಲ್ಲ? ದ್ವಾರಕೆಯಲ್ಲಿ ಹೇಗುಂಟು ನಿನಗೆ ಗೊತ್ತಿಲ್ಲದ ವಿಷಯ ಅಲ್ಲ, ನನಗೆ ಗೊತ್ತಿದ್ರು ನಿನ್ನ ದೃಷ್ಟಿಯಲ್ಲಿ ಒಂದು ಬೇರೆ ಇರುವುದಿಲ್ವ? ಹಾಗಾಗಿ ಈಗ ನೀನು ಹೇಗಿದ್ದಿ, ನೀನು ಇದ್ದ ಹಾಗೆ ದ್ವಾರಕೆ ಇರ್ತದೆ.
ಅದೊಂದು ಹಾಗುಂಟು. ಆ ಮನೆಯ ಹಿರಿಯರು ಆ ಸುಖವಾಗಿ ಇದ್ದಾರೆ ಅಂತ ಆದ್ರೆ ಅಲ್ಲಿರುವವರೆಲ್ಲರೂ ಸುಖವಾಗಿರ್ತಾರೆ. ಈಗ ದ್ವಾರಕೆ ಹೇಗೆ ಉಂಟು ಅನ್ನುವಂತಹ ನಿನ್ನ ಪ್ರಶ್ನೆಗೆ ಈಗ ನನ್ನ ನೋಡಿದ್ರೆ ನಿನಗೆ ಗೊತ್ತಾಗುದಿಲ್ವಾ? ಅದು ತಂಗಿ ಹೇಗಿದ್ದಾಳೆ ಅಂತ ನೋಡಿದ್ರೆ ದ್ವಾರಕೆ ಹೇಗಿದೆ ಅಂತ ಗೊತ್ತಾಗ್ತದೆ. ಸುಖವಾಗಿದ್ದೇನೆ, ಹೌದು, ಸಂತೋಷದಲ್ಲಿ ಇದ್ದೇನೆ. ಆಗಲಿ, ನಾನು ಏನು ನನ್ನಲ್ಲಿ ಇಲ್ಲದಿರುವುದನ್ನು ನಿನ್ನ ಪ್ರಾಪ್ತಿಯಿಂದಲಾಗಿ ಅದರಲ್ಲಿ ನಾನು ಸಂತೋಷದಿಂದಿದ್ದೇನೆ ಅಣ್ಣ. ಯಾಕೆ ಹಾಗೆ ಕೇಳುವುದು? ಸಂತೋಷದಲ್ಲೇ ಇದ್ದಿ ಅಂತಾದ್ರೆ ಒಂದು ಕತೆ ಹೇಳುವ ಅಂತ ಕರೆದದ್ದು ನಿನ್ನ ಕತೆಯ? ಹೌದು. ಹಾಗಾದ್ರೆ ನನ್ನ ಮಗನನ್ನು ಕರ್ಕೊಂಡು ಬರುದಾ? ಬೇಡ 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 ಬೇಡ, ಅದು ನನಗೆ ಮಾತ್ರ ಹೇಳುವ ಕತೆ. ನನ್ನಲ್ಲಿ? ಹೌದು. ಅಣ್ಣ ತಂಗಿಯಲ್ಲಿ ಮಾತನಾಡುವ ಕಾಲದಲ್ಲಿ ಎಲ್ಲ ಅಳಿಯನು ಬೇಕು ಅಂತ ಇಲ್ವಲ್ಲ, ತಂಗಿಯಲ್ಲೇ ಹೇಳಬೇಕಾದ್ದು. ಆದ್ರೆ ಒಂದು ವಿಷಯ ಉಂಟಣ್ಣ. ಏನು? ನೀನು ಕತೆ ತುಂಬಾ ಚಂದ ಹೇಳ್ತಿ, ಹಾಗಂತೇಳಿ ನನಗೆ ನಿದ್ರೆ ಬರದ ಹಾಗೆ ಕತೆ ಹೇಳುವಂತಹ ಸಿದ್ಧಿ ನಿನಗೂ ಇನ್ನು ಬರ್ಲಿಲ್ಲ. ಹಾಗಾಗಿ ಕತೆ ಹೇಳುವಾಗ ಎಲ್ಲಿಯಾದ್ರೂ ನಿದ್ರೆ ಬಂದ್ರೆ ಒಂದು ಹೇಳ. ಎಷ್ಟೋ ಸಲ ಹೇಳುವವರು ಚಂದ ಹೇಳಿದ್ರು ಕೇಳುವವರಿಗೆ ಗಮನ ಇರಬೇಕು ಬೇಡ? ಮತ್ತೆ ಇನ್ನೊಂದುಂಟಂತೆ, ಈಗ ಅಜ್ಜಿ ಮೊಮ್ಮಕ್ಕಳಿಗೆ ಕಥೆಯನ್ನು ಹೇಳುವಂಥದ್ದು, ಅದು ನಿಜ ಅರ್ಥ ಏನು? ಅದು ಮೊಮ್ಮಗ ಕಥೆಯನ್ನು ಕೇಳಿ ಆ ಕಥೆಯ ನೀತಿಯನ್ನು ತಿಳಿಬೇಕು ಅಂತ ಹೇಳಿ ಅಲ್ಲ, ಮತ್ತೆ ಅಜ್ಜಿಯ ಸಂಕಲ್ಪ ಇರುವುದೇ ಮೊಮ್ಮಗ ನಿದ್ದೆ ಮಾಡ್ಲಿ ಅನ್ನುವ ಹಾಗೆ. ಅದು ನೀನು ಏನು ಗೊತ್ತುಂಟ ಅಣ್ಣ, ನಿನಗೆ ಒಂದು ಶೈಲಿ, ನಿನಗೆ ಅದು ಅಭ್ಯಾಸ ಆಗಿ ಹೋಗಿದೆ. ಶೈಲಿಯೋ ಸಹಜ ಭಾವವೋ ಗೊತ್ತಿಲ್ಲ. ಸರಿ, ನೀನು ನನ್ನನ್ನು ಅಮ್ಮ ಅಂತ ಹೇಳಿ ಕರೆಯುವಾಗ ನನಗೆ ನೀನು ಕಾಣುವುದಿಲ್ಲ, ಮತ್ತೆ ನನಗೆ ನಿನ್ ಅಮ್ಮವೇ ಕಾಣುವುದು. ನನ್ನಲ್ಲಿ ನಿನ್ನ ತಾಯಿಯನ್ನು ಕಾಣುತ್ತಿ. ಬೇರೆ ಯಾರಿಗೂ ಇಲ್ಲದಿರುವಂತಹ ಒಂದು ಅಲಂಕಾರ ಉಂಟು ನೋಡು ನಿನಗೆ. ಹೌದು, ಮೌಕ್ತಿಕ ಅಂತ ಹೇಳಿ. ಹೌದು. ಅದು ಗೋವುಗಳನ್ನು ನೀನು ಅಂಬ ಅಂತ ಹೇಳಿ ಕರೆಯುವಾಗ ಬಹುಶಃ ನಾನು ಭಾವಿಸುವುದು ಆ ಗೋವುಗಳಿಗೆ ಕೂಡ ನೀನು ದೊಡ್ಡ ಒಂದು ಅಮೃತಪಾನವನ್ನು ಮಾಡುವಂತಹ ಕಾಮಧೇನುವಿನ ಹಾಗೆ ಕಾಣ್ತೀಯೋ ಏನೋ ಹಾಗೆ. ನಮ್ಮಲ್ಲಿ ದೊಡ್ಡ ಬಳಿವಳು ಅಂತ. ಹೌದಾ? ನೀನು ಅಮ್ಮ ಅಂತೇಳಿ ಕರೆದ ಕೂಡಲೇ ಅದು ಹೇಗೆ ತಲೆ ಆಡಿಸಿಕೊಂಡು ನಿನ್ನ ಬಳಿಯಲ್ಲಿ ಬರ್ತದೆ. ನೀನು ಅಮ್ಮ ಅಂತೇಳಿ ಕರೆಯುವಾಗ ನಿನ್ನಲ್ಲಿ ನನಗೆ ಅಮ್ಮವೇ ಕಾಣುವಂತ. ಆಗಲಿ, ಈಗ ಹಾಗಾದ್ರೆ ಹಾಗೇ ತೊಡಗುದು ಒಳ್ಳೇದು ಅಂತ. ಹೇಗೆ? ಕತೆ ಪ್ರಾರಂಭ ಮಾಡುವುದಕ್ಕೆ ಮೊದಲೇ ಅಮ್ಮ ಅಂತ. ಹಾಗೆ ನನಗೆ ತುಂಬಾ ಇಷ್ಟ ಅದು. ಅಮ್ಮ, ಅಮ್ಮ ತಂಗಮ್ಮ ಸೌಭದ್ರೇ, ಅಮ್ಮ 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 ತಂಗಮ್ಮ ಸೌಭದ್ರೇ, ಒಳ್ಳೆ ನಿರ್ಮಲವಾದುದು ಕಾರ್ಯಗುಣರೇ, ನಾನೊಂದು ದಿನ ಸೂರ್ಯೋದಯದಿ, ನಾನೊಂದು ದಿನ ಸೂರ್ಯೋದಯದಿ ನದಿ ಸ್ನಾನವು ಕೈತರಗೆ ಜಲ ತುಂಬಿ ಕರದಿ, ಮೌನ ಮುದ್ರೆಯ ತಾಳು ಮುದದಿ, ಮೌನ ಮುದ್ರೆಯ ತಾಳು ಮುದದಿ, ಇದಲೇ ನಂಬಿಕೆಯ ನಂಬ ಹುಡುಗ ನಂಬರದಿ, ಅಮ್ಮ ತಂಗಮ್ಮ ಸೌಭದ್ರೇ, ಒಳ್ಳೆ ನಿರ್ಮಲವಾದುದು ಕಾರ್ಯಗುಣರೇ, ಅಮ್ಮ ತಂಗಿಯಮ್ಮ. ಅಣ್ಣಯ್ಯ, ಸುಭದ್ರೆ ನಾನೇ. ನೀನೆ? ಹೌದು. ಎಷ್ಟೋ ಸಲ ಏನಾಗ್ತದೆ, ಏನು ಒಂದೇ ಹೆಸರಿನಲ್ಲಿ ಕರೆಯುವ ಬದಲು ಬೇರೆ ಬೇರೆ ಹೆಸರಲ್ಲಿ ಕರೆಯುವುದು. ಕರೆಯುವುದು ಒಬ್ಬರನ್ನೇ, ನಮ್ಮ ಪ್ರೀತಿಯ ದ್ಯೋತಕ. ಹೌದು. ಅಮ್ಮ, ತಂಗಿ, ತಂಗಿಯಮ್ಮ, ಸುಭದ್ರೆ, ಹೇಗೆ ಕರೆದ್ರು ನೀನು ನೀನೇ ಅಲ್ವೇನೆ? ಹೌದು. ಮತ್ತೆ ನಿನ್ನನ್ನು ಕೂಡ ಹಾಗೆ ಅಲ್ವಾ ಕರೆಯುವುದು? ಹೌದು. ಈಗ ಕೆಲವರು ಕೃಷ್ಣ ಅಂತ ಹೇಳಿ ಕರೀತಾರೆ, ಹೌದು. ಕೆಲವರು ಮುದ್ದು ಅಂತ ಹೇಳಿ ಕರೀತಾರೆ, ಕೆಲವರೆಲ್ಲ ಈಗ ಗುರುಗಳೇ ಅಂತ ಕರೀತಾರೆ. ಹೌದಪ್ಪ, ಹೌದು ಹೌದೌದು. ಅಲ್ಲ, ಕರೀತಾರೆ. ಹೌದು.
ಮತ್ತೆ ನಮ್ಮದೊಂದು, ಆ. ಯಾರು ಹೇಗೆ ಕರೆದ್ರು ನಾವು ಓ ಅಂತಲೇ ಹೇಳೋದು. ಹೌದು, ಮತ್ತೆ ನಿನ್ನ ಹತ್ರ ಅದೆಲ್ಲ ಉಂಟಲ್ವಾ? ಮಾತೃತ್ವ ಉಂಟು, ಗುರುತ್ವ ಉಂಟು, ಭ್ರಾತೃತ್ವ ಉಂಟು, ಎಲ್ಲ ಉಂಟಲ್ವಾ? ಉಂಟು ಅಂತ ನೀವು ತಿಳ್ಕೊಂಡಿದ್ದೀರಿ. ಅಂದ್ರೆ ಹಾಗಲ್ಲ, ಅದು ಕ್ರಮ ಹಾಗೆ ತಿಳ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಆಹಾ ಆ, ಒಂದೇ ಹೇಳುವ, ಏನು? ಪ್ರತಿಯೊಂದು ನಮ್ಮ ಭಾವದಿಂದ ಆಗುವುದು. ಹೌದು. ನಮ್ಮಲ್ಲಿ ಉಂಟು ಅಂತ ನಾವು ತಿಳ್ಕೊಂಡ್ರೆ ನಮ್ಮಲ್ಲಿ ಇರ್ತದೆ, ಇಲ್ಲ ಅಂತ ನಾವು ತಿಳ್ಕೊಂಡ್ರೆ ಇರುವುದಿಲ್ಲ. ಮತ್ತೆ ನಿನ್ನ ವಿಷಯದಲ್ಲಿ ಒಂದು ಹೆಚ್ಚಿದೆ, ಭಕ್ತಿ ಉಂಟು. ಅದೇ, ಇಲ್ಲದ್ರೆ ನಿನ್ನನ್ನು ದೇವ ಅಂತ ಕರೆಯುವವರಿಲ್ವಾ? ಕರೀತಾರೆ. ಹಾಗೆಂತ ಕರೆದವರಲ್ಲಿ ನಾನು ಹೌದು ಅಂತಲೇ ಹೇಳಿದ್ದೇನೆ. ಹೌದು. ಆ ಭಾವದಿಂದ ನನ್ನನ್ನು ನೋಡಿದವರಲ್ಲಿ ಹೌದು ಅಂತಲೇ ಹೇಳಿದ್ದೇನೆ. ತಂಗಿ, ಅಣ್ಣ, ನಿರ್ಮಲ ಆಯ್ತು ಕೆಲಸ. ಹೌದಾ? ಏನು ಕೆಲಸ ಮಾಡಿದ್ದಿ? ನಾನು ಮಾಡಿದ್ದಲ್ಲ, ಆ, ಮಾಡಬೇಕು ಅಂತ ನಾನು ಸಂಕಲ್ಪ ಮಾಡುವ ಹೊತ್ತಿಗೆ ಘಟನೆ ನಡೆದು ಹೋಯ್ತು. ಹೌದಾ? ಅಲ್ಲ, ಮತ್ತೆ ನೀನು ಮಾಡಿದ್ದು ಕೆಲಸ ಇಷ್ಟರವರೆಗೆ ನಿರ್ಮಲವೇ ಆಗುದಲ್ವಾ? ಅದರಲ್ಲಿ ಇನ್ನೊಂದುಂಟಂತೆ. ಅಲ್ಲ, ನಾವು ಸಾತ್ವಿಕರು ಹಾಗೆ ಭಾವಿಸುವುದಲ್ಲ, ಅವನದು ಜನ್ಮ ಇವತ್ತಿಗೆ ನಿರ್ಮಲ ಆಯ್ತು ಅಂತ ಹೇಳಿ. ಈಗ ನೀನು ಕೆಲವೊಮ್ಮೆ ಉದ್ಧಾರ ಕೂಡ ಮಾಡಿದ್ದಿ, ವಧೆ ಕೂಡ ಮಾಡಿದ್ದೇನೆ. ಉದ್ಧಾರ ಮಾಡುವಾಗಲೂ ಕೂಡ ಲೋಕಕ್ಕೆ ಒಂದು ರೀತಿಯಾದಂತಹ ನಿರ್ಮಲವಾದಂತಹ ವಾತಾವರಣ ಸಿದ್ಧಿಯಾದದ್ದುಂಟು. ಮತ್ತೆ ದುಷ್ಟ ಜನರ ಮರ್ದನ ಮಾಡುವಂತಹ ಕಾಲದಲ್ಲಿ ಅವನ ಕುಲ ಕೂಡ ನಿರ್ಮಲ ಆದದ್ದುಂಟು ಅಂತ ಹೇಳಿ. ಎರಡು ಅದೇ ಅಲ್ವೇನೆ? ಹೌದು. ಈಗ ಲಯ ಅಂತ ಹೇಳಿದ್ರೆ ಏನು? ಕೇವಲ ನಾಶ ಮಾಡುವುದು ಅಂತ ಅಷ್ಟೇ ಅರ್ಥ ಇಲ್ಲ, ಸಮತೋಲನ ಅಂತ ಹೇಳಿ ಅಲ್ವೇ? ಲೀನತೆಯು ಲಯವೇ. ಸಂಗೀತದ ಲಯ ಬೇರೆ. ಹೌದು, ತಪ್ಪದೇ ಇರುವುದೇ ಲಯ. ಹೌದು. ಲಯದ ವಿಷಯ ಯಾಕೆ ಅಂತ ಗೊತ್ತಿಲ್ಲ. ನಾನು ನಿನಗೆ ಹೇಳ್ತೇನೆ. ಏನು? 6 ದಿನಕ್ಕೆ ಹಿಂದೆ ನಾನು ಬೆಳಿಗ್ಗೆ ಎದ್ದೆ. ಈಗ ಅದನ್ನು ಹೇಳಲಿಕ್ಕೆ ನನ್ನ ಬಳಿಯಲ್ಲಿ ಬಂದದ್ದು. ನನಗೆ ಗೊತ್ತಾಯ್ತು ನೀ ನನ್ನ ಹತ್ರ ಮಾತು ಆರಂಭ ಮಾಡುವಾಗ ಹೇಗುಂಟು ದ್ವಾರಕ್ಕೆ ಅಂತ ಹೇಳಿ ಕೇಳುವಾಗ ಬಹುಶಃ ನಿನ್ನ ಮನಸ್ಸಿಗೆ ನೋವಾಗಿದೆ. ಹಾಗೆ ನನ್ನನ್ನು ಕರೆದು ವಿನೋದದಲ್ಲಿ 2 ಮಾತಾಡಿದ್ರೆ ನಿನ್ನ ಮನಸ್ಸಿಗೆ ಸಂತೋಷ ಆಗ್ತದೆ. ಇಲ್ಲದ್ರೆ ಬೆಳಿಗ್ಗೆ ಎದ್ದದ್ದನ್ನು, ರಾತ್ರಿ ಮಲಗಿದ್ದನ್ನು, ಹಾಲು ಕದ್ದದ್ದನ್ನು, ಇದನ್ನೆಲ್ಲ ಮೊದಲೇ ನನ್ನ ಬಳಿಯಲ್ಲಿ ಹೇಳಿ. ನಿನ್ನಲ್ಲಿ ಮುಂದೆ ಹೇಳೋ ತಂಗಿ, ಹೆಚ್ಚಾಗಿ ತಿರುಗಾಟದಲ್ಲೇ ಇದ್ದು ನಿದ್ದೆ ಮಾಡದವರು ಅದನ್ನು ಹೇಳುವುದು ವಿಷಯವೇ. ನಾನು ನಿನ್ನೆ ಮಲಗಿದ್ದೆ ಅಂತ ಅಥವಾ ಎದ್ದಿದ್ದೆ ಅಂತ ಹೇಳುವುದು ವಿಷಯವೇ. ಬಹುಶಃ ನೀನು 6 ದಿವಸದ ಹಿಂದೆ ಇವತ್ತು ಬೆಳಿಗ್ಗೆ ಬೇಗ ಏಳಬಾರದು ಎನ್ನುವುದಾಗಿ ಸಂಕಲ್ಪ ಮಾಡಿ ಮಲಗಿರ್ಬೇಕು. ಹಾಗೆ ಅವತ್ತು ಎದ್ದಿದೆ. ಅದನ್ನೀಗ ನನ್ನ ಬಳಿಯಲ್ಲಿ ಹೇಳಿಲ್ಲ. ಆಮೇಲೆ ನಾನು ಸರಿ ನಿದ್ದೆ ಮಾಡಲಿಲ್ಲ. ಹೌದಾ? ಎಂತಾಯ್ತಣ್ಣ? ತಂಗಿ, ಅಣ್ಣ, ಶಾಸ್ತ್ರ ಏನ್ ಹೇಳ್ತದೆ? ನನ್ಗೆ ಗೊತ್ತಿಲ್ಲ, ನಾನು ಶಾಸ್ತ್ರಿ ಅಲ್ಲ. ಗೊತ್ತಿಲ್ವಾ? ಮತ್ತೆ ಒಂದು ಏನು? ಯಾವ ಶಾಸ್ತ್ರ ಅಂತ ಕೇಳಬೇಕು. ಮತ್ತೆ ನನಗೆ ಶಾಸ್ತ್ರ ಗೊತ್ತಿದ್ರು ಕೂಡ ನಿನ್ನ ಬಳಿಯಲ್ಲಿ ನಾನು ಶಾಸ್ತ್ರ ಮಾತಾಡ್ಲಿಕ್ಕೆ ಜನವ. ಬೆಳಿಗ್ಗೆ ಎದ್ದು ನಿತ್ಯಾಹನಿಕಗಳನ್ನು ಪೂರೈಸಿ ಸೂರ್ಯನಿಗೆ ಅರ್ಘ್ಯ ಪ್ರದಾನ, ಹೌದಪ್ಪ, ಸಂಧ್ಯಾ ವಂದನೆ ಇತ್ಯಾದಿಗಳನ್ನು ಮಾಡಬೇಕೋ ಬೇಡೋ? ಮಾಡ್ಲೇಬೇಕು. ಅದು ಮಾಡಿದ್ರೆ ಫಲ ಏನುಂಟೋ ಗೊತ್ತಿಲ್ವ, ಮಾಡದಿದ್ರೆ ದೋಷ ಅಂತೂ ಉಂಟಂತ. ಹೌದಲ್ಲ? ಅದು ಕೆಲವೆಲ್ಲ ಹಾಗುಂಟು. ನಿತ್ಯವೂ ನಾವು ಮಾಡಬೇಕಾದಂತಹ ವಿಧಿಗಳು, ಅದನ್ನು ಮಾಡಿದ್ರೆ ಪುಣ್ಯ ಇಲ್ಲ. ಹೌದು. ಮಾಡದಿದ್ರೆ ಪಾಪ ಬರ್ತದೆ. ಹೌದು. ಹಾಗೆಂತ ಕೆಲವು ಯಜ್ಞಾದಿ ಕರ್ಮಗಳನ್ನು ಮಾಡಿದ್ರೆ ಪುಣ್ಯ, ಮಾಡ್ಲೇಬೇಕು ಅಂತ ವಿಧಿ ಇಲ್ಲ ಅದಕ್ಕೆ. ಹೌದು. ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಂತಹ ನೀನು ನದಿಯ ಬಳಿಗೆ ಹೋಗಿ ಸ್ನಾನಾದಿಗಳನ್ನು ಪೂರೈಸಿ ಭಗವಾನ್ ಭಾಸ್ಕರನಿಗೆ ಅರ್ಘ್ಯವನ್ನು ಕೊಡಬೇಕು ಅಂತ ಸಂಕಲ್ಪ ಮಾಡಿದೆ. ನಿನಗೂ ಗೊತ್ತು, ಮಂದೇಹ ಅನ್ನುವಂತಹ ಸಾವಿರಾರು ರಾಕ್ಷಸರಿರ್ತಾರೆ. ಅವರೆಲ್ಲ ಸೂರ್ಯನಿಗೆ ಆಕ್ರಮಣ ಮಾಡುವುದಕ್ಕೆ, ಸೂರ್ಯನೇ ಉದಯಿಸದಂತಹ ತಡೆಯನ್ನೊಡ್ಡುವುದಕ್ಕೆ ಕಾಯ್ತಾ ಇರ್ತಾರೆ. ಜಗತ್ತಿನಲ್ಲಿ ನಾವು ಮಾಡುವಂತಹ ಅರ್ಘ್ಯ ಪ್ರದಾನ ಅನ್ನುವುದೇ ಬಾಣವಾಗಿ ಪರಿಣಮಿಸಿ ಆ ರಾಕ್ಷಸರನ್ನು ಓಡಿಸಿ ಸೂರ್ಯ ನಿರ್ವಿಘ್ನವಾಗಿ ಉದಯಿಸುವುದಕ್ಕೆ ಸಾಧ್ಯವಾಗುತ್ತದೆ ಅಂತ ತಿಳಿದವರು ಹೇಳಿದ ಮಾತು. ಹೌದಪ್ಪ, ನಮ್ಮ ಗುರುಗಳು ಉಪದೇಶ ಮಾಡುವುದನ್ನು ನಾನು ಕೂಡ ಕೇಳಿದ್ದೇನೆ. ಸೂರ್ಯನನ್ನು ಮೇಲೆ ಎತ್ತುವುದು ಯಾವುದು ಅಂತ ಹೇಳಿ ಕೇಳಿದ್ರೆ ವೇದ ಎನ್ನುವುದಾಗಿ. ಅದನ್ನು ಉಪವೀತನಾದಂತಹ ನೀನು, ನಿನ್ನನ್ನು ಅನುಸರಿಸುವಂತಹ ಪ್ರತಿಯೊಬ್ಬರು ಕೂಡ ಮಾಡಬೇಕಾದದ್ದು ಕರ್ಮ, ಮಾಡಬೇಕಾದ್ದೇ. ಹೌದು. ಹಾಗಾಗಿ ಮಾಡಿದೆ. ಏನು ಮಾಡುವ? ಏನು ರಾಕ್ಷಸರು ಆಕ್ರಮಣ ಮಾಡಿದ್ರ ಸೂರ್ಯನಿಗೆ? ಅಲ್ಲ, ಅದಲ್ಲ. ಮತ್ತೆ ಮಾಡಬೇಕು ಅಂತ ಆಲೋಚನೆ ಮಾಡಿಕೊಂಡು ಮಾಡುವುದಕ್ಕೆ ತೊಡಗುವಾಗ ಒಂದುಂಟು, ಒಳ್ಳೆಯದನ್ನು ಮಾಡುವುದಕ್ಕೆ ಹೊರಟ್ರೆ ವಿಘ್ನಗಳು 100 ಬರುವುದಿಲ್ವ ತಂಗಿ? ಹೌದೌದೌದೌದು. ಅಲ್ಲಿಂದ
ಅಂದ್ರೆ ಪೂರ್ವ ದಿಕ್ಕಿನಲ್ಲಿ. ಆ. ಈಗ ನಾನು ಕೈ ತೋರಿಸಿದ್ದ ನೀನು ಪೂರ್ವ ಅಂತ ನಂಬಬೇಡ ನೀನು. ಹೌದಪ್ಪ, ನೀನು ಕಥೆಯ ಸ್ವಾರಸ್ಯಕ್ಕೆ ನನ್ನ ಬಳಿ ಹೌದೌದು. ನೀನು ಕತೆ ಹೇಳುದು ಹಾಗೆ ಅಲ್ವಾ? ಆ. ಈಗ ತಿಳಿದವರು ತುಂಬಾ ಜನ ಇದ್ದಾರೆ, ಹಾಗಂತೇಳಿ ಅದು ಹೇಳುವ ಶೈಲಿಯಲ್ಲಿ ಅಲ್ವಾ ಆಪ್ತವಾಗುವುದು. ಪೂರ್ವದಲ್ಲಿ ಅಲ್ಲ, ನೀನೀಗ ನಾನು ವಿಷಯ ಇಲ್ಲದಿದ್ರೂ ಮಾತಾಡ್ತೇನೆ ಅಂತ ಹೇಳಿ. ಅಲ್ಲಪ್ಪ, ನಿನ್ನಲ್ಲಿ ವಿಷಯ ಇರುವುದಕ್ಕೆ ನಾನು ಮಾತಾಡುದು, ಇಲ್ಲದಿದ್ರೆ ನಾನು ಹೋಗುದಿಲ್ಲ. ಈಗ ಪೂರ್ವ ದಿಕ್ಕಿನಲ್ಲಿ ಉದಯಿಸಿ ಮೇಲೇರಿ ಬರುವವನು ಯಾರು? ಭಗವಾನ್ ಭಾಸ್ಕರ. ಹೌದಾ? ಹೌದು. ಆದರೆ ನಾನು ಅರ್ಘ್ಯವನ್ನು ಕೊಡುವುದಕ್ಕೆ ಸನ್ನದ್ಧನಾಗಿ ಬೊಗಸೆಯಲ್ಲಿ ಜಲವನ್ನು ಹಿಡಿದು ನಿಂತಾಗ ಈಚೆ ಬದಿಯಿಂದ ಇನ್ನೊಬ್ಬ ಕುದುರೆಯ ಮೇಲೇರಿ ಬಂದ. ಹೌದೇ? ಕುದುರೆಯ ಮೇಲೆ ಬಂದ, ಕುದುರೆಯ ತಂಗಮ್ಮ ಕುದುರೆಯ ಮೇಲೆ ಬಂದ ನಾನಾ ವಿಧದ ಸವಾಲ ನಾನಾ ವಿಧದ ಸವಾಲಿಯ ಮಾಡುತ್ತಲಂದ ಹದವಾಗಿ ಕುದುರೆಯ ಮೈಯಿಂದ, ಹದವಾಗಿ ಕುದುರೆಯ ಮೈಯಿಂದ ಬೆವರದ ಕದೆ ಜಲವು ಬೀಳಲು ಕೋಪದಿಂದ, ಬೆವರದ ಕಗೆ ಜಲಕ್ಕೆ ಬೀಳಲು ಕೋಪದಿಂದ ಕುದುರೆಯ ಮೇಲೆ ಬಂದ ತಂಗಮ್ಮ ತಂಗಮ್ಮ ಕುದುರೆಯನ್ನು ಏರಿಕೊಂಡು ಆ, ಭಾನು ಮಾರ್ಗದಲ್ಲಿ ಆ, ಅಥವಾ ಭಾನು ಮಾರ್ಗದಲ್ಲಿ, ಎರಡೂ ಸರಿಯಲ್ವ? ಹೇಗೆ? ಭಾನು ಮಾರ್ಗ ಅಂತ ಹೇಳಿದ್ರೆ ಸೂರ್ಯ ಸಂಚರಿಸುವಂತಹ ಮಾರ್ಗ, ಭಾನು ಅಂದ್ರೆ ಆಕಾಶ, ಆಕಾಶ ಮಾರ್ಗದಲ್ಲಿ ಅಂತ ಒಬ್ಬ ಬಂದ. ಹೌದೇ? ಯಾರಣ್ಣ? ನನಗೆ ಗೊತ್ತಾದ್ದು ಉತ್ತರದಲ್ಲಿ. ಉತ್ತರದಲ್ಲಿ? ಉತ್ತರದಲ್ಲಿ ಅಂದ್ರೆ ಗೊತ್ತಾಯ್ತಲ್ಲ, ದಿಕ್ಕಲ್ಲ. ಆ, ಪೂರ್ವೋತ್ತರಗಳು ಅಂದ್ರೆ ಏನರ್ಥ? ಹೌದು, ಉತ್ತರ ಪಶ್ಚಿಮ ಅಂತ ಹೇಳಿ ಅಂದ್ರೆ ಮತ್ತೆ ಅಂತ ಅರ್ಥ. ಹೌದು. ಉತ್ತರದಲ್ಲಿ ಒಂದು ಘಟನೆ ನಡೆದ ಮೇಲೆ ಮತ್ತೆ ನಾವು ಹೇಳುದು. ಮೇಲೆ ಉತ್ತರದಲ್ಲಿ ನನಗೆ ಗೊತ್ತಾಯ್ತು, ಪೂರ್ವದಲ್ಲಿ ಗೊತ್ತಾಗ್ಲಿಲ್ಲ. ಅಂದ್ರೆ ಮೊದಲು ಗೊತ್ತಾಗ್ಲಿಲ್ಲ, ಆಮೇಲೆ ಗೊತ್ತಾಯ್ತು ಅಂತ. ಅರ್ಘ್ಯವನ್ನು ಕೊಡಬೇಕಾದವ ಬೊಗಸೆಯಲ್ಲಿ ಅರ್ಘ್ಯ ಜಲವನ್ನು ಹಿಡಿದು ಮಂತ್ರವನ್ನು ಹೇಳ್ತಾ ಇರುವುದು ಬಿಟ್ರೆ ಅಲ್ಲಿಂದ ಯಾರು ಬರ್ತಾರೆ ಇಲ್ಲಿಂದ ಯಾರು ಬರ್ತಾರೆ ಅಂತ ನೋಡುವುದಾ? ಇಲ್ಲಪ್ಪ, ಆ ಕಾಲದಲ್ಲಿ ಏಕಾಗ್ರತೆ ಬೇಕಲ್ವಾ? ಅಲ್ವೇ? ನಮಗೆ ಮತ್ತು ಭಗವಂತನಾದಂತಹ ಸೂರ್ಯನಾರಾಯಣನಿಗೆ ಅದು ಅನುಸಂಧಾನ ಇರಬೇಕು ಅಲ್ವೇ? ಹೌದು. ಆ ನೆಲೆಯಿಂದಲೇ ಅರ್ಘ್ಯ ಜಲವನ್ನು ಹಿಡಿದು ಸೂರ್ಯನಿಗೆ ಅರ್ಪಿಸಬೇಕು ಅಂತ ನಾನು ನಿರ್ಣಯ ಮಾಡುವಾಗ ಸೂರ್ಯ ಪ್ರತ್ಯಕ್ಷ ಆದ್ನ? ಅಲ್ಲ, ನಿನ್ನ ಕಥೆಯಲ್ಲಿ ಕೆಲವೆಲ್ಲ ಸ್ವಾರಸ್ಯ ಇರ್ತದೆ. ಈಗ ನಿನ್ನ ಬಾಲಲೀಲೆಗಳನ್ನೆಲ್ಲ ನಾವು ಕೇಳುವಾಗ ಅದು
ಗೋಪಾಲಕರಿಗೆ ದನಗಳಿಗೆ ಪೀಡಿಸ್ತಿದ್ದಂತಹ ನೀನು ಹೌದು. ಆ ಕಾಲದಲ್ಲಿ ಕಾಳಿಂಗನ ಹೆಡೆಯನ್ನು ಏರಿ ನರ್ತನ ಮಾಡಿದ್ದು. ಹಾಗೆ ಇವತ್ತೊಂದು ವಿಶೇಷ ಸಂಘಟಿಸಿರ್ಬೇಕು. ನೀನು ಸೂರ್ಯಾರ್ಘ್ಯವನ್ನು ಕೊಡುವಾಗ ಈಗ ನಾವು ನಿನ್ನನ್ನು ಅಣ್ಣ ಎನ್ನುವುದಾಗಿ ಸಲುಗೆಯಿಂದ ಕರೀತೇವೆ, ತಿಳಿದವರು ನಿನ್ನನ್ನು ದೇವ ಎನ್ನುವುದಾಗಿ ಮಾನಿಸ್ತಾರೆ. ಬಹುಶಾರ್ಘ್ಯವನ್ನು ಕೊಡುವಾಗ ಸೂರ್ಯ ಪರಮಾತ್ಮ ಪ್ರತ್ಯಕ್ಷನಾಗಿರ್ಬೇಕು. ಅದನ್ನು ಹೇಳಲಿಕ್ಕೆ ಅಲ್ವಾ ನೀನಿಲ್ಲಿ ಹತ್ತಿರ ಬಂದು ಅವನೇ ನನ್ನ ಕೈಗೆ ಕೊಡು ಅಂತ ಹೇಳಿದ ಅಂತಲ್ಲ? ಅಲ್ಲ, ಹಿಂದೊಮ್ಮೆ ಹಾಗೆ ಆಗಿದೆ ಅಂತೆ ಅಲ್ವಾ ರಾಮಾಯಣ ಕಾಲದಲ್ಲಿ ಎಲ್ಲ ನೀನೇ ಹೇಳಿದ್ದು ಕಥೆಗಳೆಲ್ಲ. ಯಾವುದು ಅದು ರಾಮ ತಂದೆ ಆದಂತಹ ದಶರಥನಿಗೆ ಪಿಂಡ ಪ್ರದಾನವನ್ನು ಮಾಡುವಾಗ ಅತೀವ ಪ್ರೀತಿಯಿಂದ ದಶರಥನ ಕೈಯ ಮೇಲೆ ಬಂತು ಎನ್ನುವ ಹಾಗೆ. ಹಾಗಾಗಿ ಸೂರ್ಯನೇ ಏನಾದ್ರೂ ಪ್ರತ್ಯಕ್ಷನಾದ್ನೋ ಅದನ್ನು ಹೇಳುವುದಕ್ಕೆ ನನ್ನನ್ನು ಕರೆದದಂತ ಊಹಿಸಿದ್ದಷ್ಟೇ. ಅಲ್ಲ, ಊಹಿಸಿದರೆ ಒಳ್ಳೆಯದು, ಯಾಕಂದ್ರೆ ಹೀಗೆಲ್ಲ ಉಂಟಲ್ಲ ಅಂತ ನನಗೂ ಆಲೋಚನೆ ಮಾಡುವುದಕ್ಕೆ ಆಗ್ತದೆ. ಅದಲ್ಲ, ಏನು ಸೂರ್ಯ ಬಂದದ್ದಲ್ಲ, ಮತ್ತೆ ಬೇರೆ ಒಂದು ಬಂದು ನನ್ನ ಅರ್ಘ್ಯ ಜಲ ಮಲಿನ ಆದ್ದು. ನಿನ್ನ ಅರ್ಘ್ಯ ಜಲವ ಹೇಗಣ್ಣ? ಕೈಯಲ್ಲಿ ನಾನು ಹೇಳಿದನಲ್ಲ, ಅರ್ಘ್ಯ ಜಲವನ್ನು ಹಿಡಿದು ನಿಂತಿದ್ದೇನೆ ಅಂತ. ಈಗ ಅರ್ಘ್ಯ ಜಲ ಮಲಿನ ಆಗಬೇಕಿದ್ರೆ ಒಂದು ಸಂಕಲ್ಪ ದೋಷ ಇರಬೇಕು. ಸರಿ, ಅದು ಸಂಕಲ್ಪ ದೋಷ ನಿನ್ನದಿರ್ಲಿಕ್ಕಿಲ್ಲ. ಈಗ ಜಲ ಮಲಿನವೇ ಆದ್ರೂ ಕೂಡ ನಿನ್ನ ಕರಾಬ್ಜ ಮುಕ್ತವಾದಂತಹ ಒಂದು ಜಲ ಮಲಿನ ಆಗುವುದಕ್ಕೆ ಉಂಟೋ? ಒಂದುಂಟು ತಂಗಿ. ಏನು? ಈಗ ನಾನು ವಸುದೇವ ದೇವಕಿಯರ ಮಗ. ಹೌದು. ಬಲರಾಮನಿಗೆ ತಮ್ಮ. ಹೌದು. ಸುಭದ್ರೆಗೆ ಅಣ್ಣ. ಈ ಜೀವಭಾವದಿಂದಲೇ ವರ್ತಿಸುವಾಗ ಶಾಸ್ತ್ರ ಏನುಂಟು, ಭೌತಿಕವಾದಂತಹ ನಿಯಮ ಪರಂಪರೆಗಳೇನುಂಟು, ಅದಕ್ಕೆ ಅನುಗುಣವಾಗಿ ನಾನೂ ನಡೆಯಬೇಕೋ ಬೇಡೋ? ಖಂಡಿತವಾಗಿಯೂ ಹೌದು. ಈಗ ನಾವು ಮುಟ್ಟಿದ್ದೆಲ್ಲವೂ ಶುದ್ಧ ಆಗ್ತದೆ ಅಂತ ಹೇಳಲಿಕ್ಕುಂಟ? ಕೆಲವರೆಲ್ಲ ನನ್ನನ್ನು ಕಂಡ್ರೆ ಅಶುದ್ಧ ಅಂತ ದೂರದಿಂದ ಹೋಗುವವರು ಈಗಲೂ ಇಲ್ವೋ? ಹೌದು, ಕೆಲವರೆಲ್ಲ ಇದ್ದಾರಪ್ಪ ಅಲ್ವೋ? ಹೌದು. ದನ ಕಾಯುವವ, ಹೌದು, ಇಂಥವನ ಜೊತೆಗೆ ನಾವು ಒಡನಾಟ ಮಾಡಬೇಕಾ ಅಂತ ಹೇಳುವವರು ಇದ್ದಾರೆ. ಅಯ್ಯೋ ದೇವರೇ, ಜಾರನೆನ್ನುವರು ಇದ್ದಾರೆ, ಚೋರನೆನ್ನುವರು ಇದ್ದಾರೆ, ದೇವನೆನ್ನುವರು ಇದ್ದಾರೆ, ಗುರುಗಳೆನ್ನುವರು ಇದ್ದಾರೆ. ಅದಕ್ಕೆ ನಾನು ಮೊದಲೇ ನಿನ್ನಲ್ಲಿ ಹೇಳಿದ್ದು, ಏನು? ಯಾವ ಭಾವದಿಂದ ನನ್ನನ್ನು ನೋಡುತ್ತಾರ ಆ ಭಾವದಿಂದ ಅವರಿಗೆ ನಾನು ಕಾಣಿಸಿಕೊಳ್ತೇನೆ ಅಂತ. ಹೌದಪ್ಪ. ಈಗ ಒಬ್ಬ ಗೃಹಸ್ಥನಾಗಿ, ಈಗ ನಾನು ಗೃಹಸ್ಥ ಹೌದಲ್ವ? ಇಂಥ ಪ್ರಶ್ನೆ ಎಲ್ಲ ನನ್ನ ಹತ್ರ ಕೇಳಿದ್ರೆ ನನ್ನ ಮೌನವೇ ಉತ್ತರ. ನೀನು ಗೃಹಸ್ಥ ಅಲ್ವ ಅಂತ ಹೇಳುದಕ್ಕೆ ನಾನು ಜನವ ಅಂದ್ರೆ ನಿತ್ಯ ವಿಧಿಗಳನ್ನೆಲ್ಲ ಮಾಡಬೇಕಾದವ ಅಂತ ಅದರ ಅರ್ಥ. ಹೌದಪ್ಪ, ಖಂಡಿತವಾಗಿಯೂ. ಒಂದು ಮನೆ ಕಟ್ಟಿ ನಾವು ಕೂತ ಮೇಲೆ ಮಾಡಬೇಕಾದನ್ನೆಲ್ಲ ನಾವು ಮಾಡಬೇಕೋ ಬೇಡೋ? ಬೇಕು. ಮತ್ತೆ ಇನ್ನೊಂದುಂಟು ತಂಗಿ, ಎಂತ ಅಣ್ಣ? ದೊಡ್ಡವರು ಅಂತ ಪ್ರಪಂಚದಲ್ಲಿ ಮಾನಿಸಲ್ಪಟ್ಟವರು ಅವರಿಗೆ ಬೇಡದೇ ಇದ್ರು ಅವರು ಕೆಲವನ್ನು ಮಾಡಬೇಕು. ಹೌದೌದು. ಯಾಕೆ ಹೇಳು? ಅದು ಅವನನ್ನು ಅನುಸರಿಸುವವರು ಮಾಡಿಕೊಂಡು ಹೋಗ್ಬೇಕಾದ, ಅದಕ್ಕೆ ಪಂಥ ಅಂತ ಹೆಸರು. ಮಹಾಜನರ ಗತವೇ ಅನುಸರಿಸುವವರಿಗೆ ಪಂಥ. ಉಳಿದವರು ಹೇಳ್ತಾರೆ ದೊಡ್ಡವರು ಅಂತ ಹೇಳ್ತಾರೆ, ಅವರು ಮಾಡುವುದೇ ಇಲ್ಲ ಅದನ್ನು, ಮತ್ತೆ ನಾವು ಯಾಕೆ ಮಾಡಬೇಕು ಅಂತ. ಹೌದಪ್ಪ. ಹಾಗಾಗಿ ನಮಗೆ ಅಗತ್ಯ ಇಲ್ಲದಿದ್ರೂ ಮಾಡುವುದು. ಈ ಕೆಲವು ಸಲ ಎಲ್ಲ ದೇವಸ್ಥಾನದಲ್ಲಿ ಆಚೆ ಈಚೆ ಎಲ್ಲ ಶುದ್ಧ ಮಾಡುವಾಗ ಮಾಡ್ಲಿಕ್ಕೆ ಮನಸ್ಸಿದ್ರು ಮನಸ್ಸಿಲ್ಲದಿದ್ರು, ಅವನಿಗೆ ಮಾಡಬೇಕಾದ ಅನಿವಾರ್ಯತೆ ಇಲ್ಲದಿದ್ರು ಅವನು ಹೋಗಿ ಸೇರಿದ್ರೆ ಉಳಿದವರಿಗೆ ಒಂದು ಉತ್ಸಾಹ ಬರುವುದಿಲ್ಲ. ಹೌದು, ಉಳಿದವರು ಕೂಡ ಸೇರಿಕೊಳ್ತಾರೆ. ಈಗ ಗುರು ಶಿಷ್ಯರ ಸಂಬಂಧ ಕೂಡ ಹಾಗೆ ಅಲ್ಲ? ಹೌದು. ಈಗ ಗುರುಗಳು ಹೇಳ್ತಾರೆ ನೀವು ಹೀಗಿರ್ಬೇಕು, ಈ ರೀತಿಯಲ್ಲಿ ಇರಬೇಕು ಎನ್ನುವುದಾಗಿ. ಶಿಷ್ಯರದನ್ನು ಅನುಸರಿಸಬೇಕಾದ್ರೆ ಮೊದಲು ಗುರು ಅದನ್ನು ಮಾಡಬೇಕು, ತೋರಿಸಬೇಕು. ಹೌದು. ನನ್ನ ಕುರಿತಾಗಿ ಆ ಭಾವದಿಂದ ಉಳಿದವರೆಲ್ಲ ನೋಡುವ ಕಾರಣಕ್ಕಾಗಿ ನಾನು ಕೂಡ ಅರ್ಘ್ಯವನ್ನು ಕೊಡಬೇಕು ಅಂತ ಕೈಯಲ್ಲಿ ಹಿಡಿದ ಹೊತ್ತಿಗೆ ಮೇಲಿನಿಂದ ಎಂತದೋ ಒಂದು ಕೆಳಗೆ ನನ್ನ ಕೈಯಲ್ಲಿರುವ ನೀರಿಗೆ ಬಿತ್ತು, ಅರ್ಘ್ಯ ಜಲಕ್ಕೆ. ಕೈಯ ಅರ್ಘ್ಯ ಜಲಕ್ಕೆ ಮೇಲಿನಿಂದ ಬಿದ್ದದ್ದು? ಹೌದು. ಏನಣ್ಣ? ಹಾಗೆ ನಾನು ಮೇಲೆ ನೋಡಿದ್ದು. ಮತ್ತೆ ಪ್ರಾರಂಭಕ್ಕೆ ಸೂರ್ಯನನ್ನು ನೋಡಿ ಅರ್ಘ್ಯ ಜಲವನ್ನು ನೋಡುವ ಹೊತ್ತಿಗೆ ಮಲಿನಾಯ್ತು ಅಂತ ಗೊತ್ತಾದ ಮೇಲೆ ಮತ್ತೆ ಮೇಲೆ ನೋಡುವಾಗ ಆ ದಿಕ್ಕಿನಿಂದ ಸೂರ್ಯ ಉದಯಿಸಿ ಬರುವುದಕ್ಕೆ ಸನ್ನದ್ಧನಾಗಿದ್ರು, ಈ ದಿಕ್ಕಿನಿಂದ ಮತ್ತೊಬ್ಬ ಬರ್ತಾ ಇದ್ದಾನೆ, ಕುದುರೆಯನ್ನು ಏರಿಕೊಂಡು ಬಂದು. ಕುದುರೆಯನ್ನ? ಇದು ನನಗೆ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಣ್ಣ. ಈಗ ಸೂರ್ಯನಿಗೆ ಅಂತ ಹೇಳಿದ್ರೆ ನಾವೆಲ್ಲ ಹೇಳುವುದನ್ನು ಕೇಳಿದ್ದೇವೆ, ಒಂದು ರಥವನ್ನು ಏರಿಕೊಂಡು ಬರುವಂತದ್ದು, 7 ಕುದುರೆಗಳು. ಇದೆಂತದಣ್ಣ? ಇನ್ನೊಬ್ಬ ಕುದುರೆಯನ್ನು ಏರಿಕೊಂಡು ಬಂದದ್ದು. ಆಕಾಶ ಮಾರ್ಗದಲ್ಲೇ ಒಂದು ಕುದುರೆಯನ್ನು ಏರಿಕೊಂಡು ಬಂದ. ಮುಂದೆ ಏರಿಕೊಂಡು ನೇರವಾಗಿ ಹೋಗುತ್ತಿದ್ರಾಗುತ್ತಿತ್ತೆ, ಅದು ಅಲ್ಲ, ನಾನಾ ವಿಧದ ಸವಾರಿ. ನಾನಾ ವಿಧದ ಸವಾರಿ ಅಂತ ಹೇಳಿ ಒಮ್ಮೆ ವೇಗವಾಗಿ ಹೋಗುವುದು, ಒಮ್ಮೆ ನಿಧಾನವಾಗಿ ಹೋಗುವುದು, ಒಮ್ಮೆ ಸ್ವಲ್ಪ ಮೇಲೆ ಹೋಗುವುದು, ಒಮ್ಮೆ ಸ್ವಲ್ಪ ಕೆಳಗೆ ಬರುವುದು.
ನಮ್ಮ ಭೂಲೋಕದಲ್ಲಿ ಆದ್ರೂ ನಡೀತದೆ. ಹಾ. ಈಗ ಅಭಿಮನ್ಯುಗೆ ನೀನು ರಥ ಕಲಿಸುವಂತ ಸಂದರ್ಭದಲ್ಲಿ ಕೆಲವೊಂದು ಅವರೆಲ್ಲ ಮಾಡಬೇಕಾಗ್ತದೆ. ಹೌದಪ್ಪ. ಇಂಥ ದಾರಿಯಲ್ಲಿ ಹೀಗೆ ಹೋಗ್ಬೇಕು, ಮಂಡಲಾಕಾರ ಹೀಗೆಲ್ಲ ಕ್ರಮ ಉಂಟು, ಅದಕ್ಕೆ ಕ್ರಮ ಉಂಟು. ಹೌದು. ಇದೀಗ ಆಕಾಶ ಮಾರ್ಗದಲ್ಲಿ ಯಾರಪ್ಪ ಅಷ್ಟು ದೊಡ್ಡ ಮಹಾನುಭಾವ? ಮತ್ತೆ ಇನ್ನೊಂದುಂಟು, ಎಂತದ? ಆಕಾಶದಲ್ಲಿ ಅದು ಸುಲಭ, ಎಲ್ಲಿ ಹೇಗೆ ಬೇಕಾದ್ರೂ ಹೋಗ್ಬಹುದು. ಹೌದು. ಈಗ ಇಲ್ಲಿ ಅಲ್ವ ಕಷ್ಟ ಆಗೋದು ಭೂಲೋಕದಲ್ಲಿ. ಕುದುರೆ ಸಿಕ್ಕಿದೆ, ಆ, ಸಣ್ಣ ಪ್ರಾಯದ ಹುಡುಗ ಆ, ಸಿಕ್ಕಿದ್ದೇ ಸಾಕು ಅನ್ನುವ ಭಾವದಿಂದಲೇ ಅಂತ ಸವಾರಿಯನ್ನು ಮಾಡ್ತಾ 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 ಇದ್ದ ಹಾಗೆ ಆ ಕುದುರೆಯ ಮೈ ಬೆವರಿದೆ. ಅಣ್ಣ, ಓ, ಇದೆಂತದು ನಾನು ಕೇಳ್ತೇನೆ ಅಂತೇಳಿ ಹೇಳ್ಕೊಂಡು ಹೋಗುದೇ? ಅಲ್ಲಲ್ಲ, ನೀನು ಕೇಳಬಹುದು, ಮಧ್ಯೆ ಮಧ್ಯೆ ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಡ್ತೇನೆ. ಅಲ್ಲ, ನಾನು ನಿದ್ದೆ ಬಂದ ಮೇಲೆ ಇಂಥದೆಲ್ಲ ಹೇಳು ನೀನು ಬೇಕಿದ್ರೆ. ಈಗ ಒಂದು ಕುದುರೆಯ ಮೈ ಎಲ್ಲ ಬೆವರ್ಲಿಕ್ಕೆ ಉಂಟಣ್ಣ? ಕುದುರೆಯ ಮೈ ಬೆವರಿತಲ್ಲ ಕಥೆಯಲ್ಲಿ. ಅಂದ್ರೆ ಇದೀಗ ನೀನು ಕತೆ ಹೇಳುದು, ಆ ಕತೆ ಒಳಗೆ ನೀನು ಕಲ್ಪನೆ ಮಾಡಿಕೊಂಡು ನನ್ನ ಬಳಿಯಲ್ಲಿ ಹೇಳುದು. ಕತೆ ಅಂತ ಹೇಳಿದ್ರೆ ಸತ್ಯವಾದ ಘಟನೆ ನನ್ನ ಜೀವನದಲ್ಲಿ ನಡೆದದ್ದು. ಈಗ ನೀನು ಹೇಳಿದ ಮೇಲೆ ನಾನು ಅದಕ್ಕೆ ಪ್ರಶ್ನೆಯನ್ನು ಕೇಳಬಹುದು. ಹಾಗಂತೇಳಿ ಅದು ಹೇಗೆ ಅಂತೇಳಿ ತರ್ಕ ಮಾಡ್ಲಿಕ್ಕೆ ನಾನಲ್ಲ. ಬಹುಶಃ ಆಕಾಶದಲ್ಲಿ ಮಾರ್ಗವಾಗಿ ಹೋಗುವಂತ ಕುದುರೆಗೆ ಬೆವರ್ತದೋ ಏನು? ಅದು ಮೇಲೆ ಕೂತವನು ಬೆವರಿದ್ದಲ್ಲ. ಹೇಗೆ? ಕುದುರೆ ಮೇಲೆ ಕುಳಿತವನು ಬೆವರಿದ್ದಲ್ಲ. ಅಲ್ಲಲ್ಲ, ಕುದುರೆ ಹದವಾದ ಕುದುರೆ ಮೈಯಿಂದ, ಅಂದ್ರೆ ಅದು ಹದ ಆಯ್ತು ಅಂತ ಇವನ ಒಟ್ಟು ತಿರುಗಾಟದಿಂದಲಾಗಿ. ಹಾ 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 ಬೆವರದಂತ ಕುದುರೆಯು ಕೂಡ ಇವನ ಈ ಒಂದು ಸವಾರಿಯಿಂದಲಾಗಿ, ಇವನ ಸವಾರಿಯ ಶೈಲಿಯಿಂದಲಾಗಿ ಕುದುರೆ ಬೆವರಿತು. ಮತ್ತೆ ಇನ್ನೊಂದುಂಟು ತಂಗಿ, ಎಂತದ? ಸಾಮಾನ್ಯವಾಗಿ ನಾವು ಹೇಳ್ತೇವೆ ಹಾಗೆ ಹೀಗೆ ಮತ್ತೊಂದು, ಆ ಮೇಲು ಲೋಕದವರಿಗೆ ಬೆವರುವುದಿಲ್ಲ. ಹೌದು, ಕಣ್ಣು ಮುಚ್ಚುವುದಿಲ್ಲ. ಇಲ್ಲಿಯ ಸಂಸರ್ಗಕ್ಕೆ ಬಂದ್ರೆ ಎಲ್ಲ ನಡೀತದೆ ಭೂಮಿಗೆ. ಹೌದಾ? ಇದು ಪಾಂಚಭೌತಿಕವಾದದ್ದಲ್ವಾ? ಇಲ್ಲಿಯ ಸಂಸರ್ಗದಿಂದ ಈಗ ಒಬ್ಬನಿಗೆ ಮಣ್ಣು ಆಗುವುದಿಲ್ಲ ಅಂದ್ರೆ ಅರ್ಥ ಏನು? ಅವನು ನಡ್ಕೊಂಡು ಹೋಗುವಾಗ ಯಾರೋ ಸ್ವಲ್ಪ ಮಣ್ಣನ್ನು ಅವನ ಮೈಗೆ ಎಸೆದ್ರು ಅಂತಾದ್ರೆ ಮಣ್ಣು ಆಗ್ಲೇಬೇಡ ಅವನ ಮೈಗಾದ್ರು. ಖಂಡಿತವಾಗಿ ಹಾಗೆ ಇರ್ಬೇಕು. ಮತ್ತಿದು ಅಘಟಿತ ಘಟನೆಗಳೆಲ್ಲ ನಡೆಯುವಂತಹ ಕಾಲ ಅಲ್ವೋ? ಇನ್ನೊಂದು ಹೇಳ, ಈಗ ನಿಜವಾಗಿ ಮೇಲಿನಿಂದ ಕೆಳಗೆ ಬೆವರು ಬೀಳ್ಬಹುದಾ? ಅಲ್ವೇ? ಬೆವರುದು ಬೀಳಬಹುದಾ? ಈಗ ಮೇಲು ಲೋಕದಲ್ಲಿ ಹೋಗುವವರು, ಅಂದ್ರೆ ಮೇಲ್ ಮಾರ್ಗದಲ್ಲಿ ಆಕಾಶದಲ್ಲಿ ಹೋಗುವವರು ಎಷ್ಟೋ ಮಂದಿ ಇಲ್ವೋ? ಹೌದು. ನಾವು ಸಿದ್ಧರು, ಸಾಧ್ಯರು, ಚಾರಣರು, ಕಿಂಪುರುಷರು, ಕಿನ್ನರರು ಹೀಗೆಲ್ಲ ಹೇಳುವುದಿಲ್ವ? ಹೌದು. ದೇವತಾ ವರ್ಗದವರು. ಹೌದು. ಅವರೆಲ್ಲ ಆಕಾಶಗಾಮಿಗಳೇ ಹೌದಲ್ಲ? ಹಾಗಂತೇಳಿ ಅವರ ನಮ್ಮ ದೃಗ್ಗೋಚರದಲ್ಲಿ ಹೋಗುವುದಿಲ್ಲ. ಇದು ನನಗೆ ಕಂಡಿತು. ಅಷ್ಟು ಕೆಳಗೆ ಬಂದಿದ್ದಾನೆ. ಹೌದಾ? ಅಷ್ಟು ಕೆಳಗೆ ಬಂದಿದ್ದಾನೆ. ಬಹುಶಃ ಭೂಲೋಕದಲ್ಲಿ ಇರುವವರಿಗೆಲ್ಲ ಅವನನ್ನು ನೋಡಬೇಕು ಅನ್ನುವ ಭಾವದಿಂದಲೇ ಏನೋ ಮೇಲೆ ಹೋಗ್ತಾ ಇದ್ದಾನೆ ನೋಡುವ ಅಂತ. ಅಥವಾ ನೀನು ಕಾಣಬೇಕು ಎನ್ನುವಂತ ಉದ್ದೇಶದಿಂದಲೂ ಏನು? ನಾನು ಅಲ್ಲ, ನೀನು ನೋಡಬೇಕು ಅಂತ ಹೇಳಿ ಅಲ್ಲ. ಮತ್ತೆ ಆಯ್ತವನಿಗೆ ನಾನು ನೋಡದಿದ್ರೆ ಒಳ್ಳೇದಿತ್ತು ಅಂತ. ಹಾಗೆ ಆಯ್ತಾ? ಹೌದು. ಉತ್ತರ ಅಂತ ಹೇಳಿದ್ನಲ್ಲ ನೀನು. ಬಹುಶಃ ಅವನ ಸವಾರಿಯ ದೋಷವನ್ನೆಲ್ಲ ಹೇಳಿದ್ದಿ ಕಾಣ್ತದೆ. ಅದು ಹಾಗೆಲ್ಲ ಹೀಗಲ್ಲ ನಿನ್ನದಾಗಿ. ನಮಗೆ ಕೆಲವೊಂದು ಸಾರಿ ನೀನು ಸಣ್ಣದಿರುವಾಗ ಹೇಳಿದ್ದಲ್ಲ, ಸುಭದ್ರ ಅದು ಮಾತಾಡುದಂತ ಹೇಳಿದ್ರೆ ಹಾಗೆಲ್ಲ ಭಾವ ಬೇಕು, ಭಾಷೆ ಬೇಕು ಎನ್ನುವ ಹಾಗೆ. ಹೌದಲ್ಲ, ಒಂದುಂಟು ತಂಗಿ, ಏನಂತ ಬೇರೆ ಏನೂ ಇಲ್ಲದಿದ್ರು ಭಾಷೆ ಒಂದು ಬೇಕು. ಹೌದಪ್ಪ, ಭಾಷೆ ಬೇಕು. ಭಾವ ಇಲ್ಲದಿದ್ರು ಭಾಷೆ ಆದ್ರೂ ಬೇಕು. ಹೌದು, ಭಾಷೆ ಇದ್ರೆ ತನ್ನಿಂದ ತಾನೇ ಭಾವ ಬರ್ತದೆ. ಹಾ ಹೌದು ತಂಗಿ. ಭಾವ ಇಲ್ಲೋ ಕೇಳಿದ್ರೆ ಉಂಟು, ಭಾಷೆ ಇಲ್ವೋ ಕೇಳಿದ್ರೆ ಉಂಟು. ಯಾಕಂದ್ರೆ ಅಷ್ಟು ದೊಡ್ಡವನ ಮಗ ಇವನು. ಮೇಲೆ ಸವಾರಿ ಮಾಡುತ್ತಿದ್ದ. ದೊಡ್ಡವಂತ ಹೇಳಿದ್ರೆ ಯಾರಣ್ಣ? ಉತ್ತರ ಅಂತ ನಾನು ಹೇಳಲಿಲ್ವ? ಅವನು ಉತ್ತರ ದಿಕ್ಕಿನಿಂದಲೇ ಬರುವವ. ಉತ್ತರ ದಿಕ್ಕು ಅಂತ ಹೇಳಿದ್ರೆ ನಮ್ಮ ಕುಬೇರನ ದಿಕ್ಕು. ಓಹೋ, ಹಾಗಿದ್ರೆ ದೊಡ್ಡ ಜನರ ಮಗ, ಧನಾಧ್ಯಕ್ಷ. ಹೌದು ಅಲ್ಲೋ? ಹೌದು. ದೇವತೆಗಳ ಸಂಪತ್ತು ನವನಿಧಿಗಳು ಯಾರ ಒಡೆತನದಲ್ಲಿ ಅಂತ ಕೇಳಿದ್ರೆ ಕುಬೇರನ ಒಡೆತನದಲ್ಲಿ. ಖಂಡಿತವಾಗಿಯೂ ಹೌದು. ಅಂತಹ ಕುಬೇರನ ಮಗ ಇವನು. ಗಯ ಅಂತ ಹೆಸರು. ಗಯ. ಗಯ ಸವಾರಿ ಮಾಡ್ತಿದ್ದ. ಹೌದು. ಅವನ ಕುದುರೆಯಿಂದ ಬೆವರಿಳಿಯಿತು, ನಿನ್ನ ಅರ್ಘ್ಯ ಜಲಕ್ಕೆ ಬಿತ್ತು. ಅರ್ಘ್ಯ ಜಲ ಕೆಟ್ಟಿತು. ಏನು ಮಾಡಬೇಕು ಹೇಳು? ನಾನು ಅರ್ಘ್ಯ ಜಲ ಕೆಟ್ಟರೆ ಏನು ಮಾಡುದು? ಇನ್ನೊಂದು ಸಾರಿ ಸಚೇಲ ಸ್ನಾನ ಮಾಡುದು, 3 ಸಾರಿ ಆಚಮನ ಮಾಡುದು, ಮತ್ತೆ ಸೂರ್ಯನಾರಾಯಣನನ್ನು ಭಜಿಸುದು, ಅರ್ಘ್ಯವನ್ನು ಕೊಡುದು. ಯಾರಂತ ಹೇಳಿದ್ರೆ ಅರ್ಘ್ಯ ಜಲವನ್ನು ಕೆಡಿಸಿಕೊಂಡವರು ಮತ್ತೆ ಯಾರು? ನಾನು ಅದನ್ನೇ ಮಾಡಿದ್ರೆ ನಾನು ಕೃಷ್ಣ ಆಗ್ತೇನೋ? ನೀನು ಆಗ ಹೇಳಿದಿ, ನೀನು ಹಾಗೆ, ನೀನು ಹೀಗೆ, ನೀನು ದೊಡ್ಡವ, ನೀನು ದೇವರು. ಈಗ ನಾನು ಅದನ್ನೇ ಮಾಡಿದ್ರೆ ನಾನು ಸಣ್ಣವನಾಗುವುದಿಲ್ಲ ತಂಗಿ.
ಮತ್ತೆ ಕೃಷ್ಣ ಅರ್ಘ್ಯ ಜಲವನ್ನು ಕೆಟ್ಟರೆ ಏನ್ ಮಾಡ್ಬೇಕಣ್ಣ? ನನ್ನ ಹತ್ರ ಉತ್ತರ ಇಲ್ಲ ಅಣ್ಣ ಅದಕ್ಕೆ. ಸಿಟ್ಟು ಬಂತು ನನಗೆ. ಏನು ಸಿಟ್ಟು? ಯಾರ ಮೇಲೆ? ಗಯನ ಮೇಲೆ. ಮತ್ತೆ ಯಾರ ಮೇಲೆ? ಕೈಯನ ಮೇಲೆ ಸಿಟ್ಟು ಬಂದು ಎಲ್ಲವೋ ಮೂರ್ಖ ಆ ಆಗಮಜ್ಞರ ಗುರುವೇ. ಅದೆಂತದಣ್ಣ ಹಾಗೆ ಅಂತ ಹೇಳಿದ್ರೆ ಆಗಮಜ್ಞರ ಗುರುವೇ ಶಬ್ದಕ್ಕೆ ಅರ್ಥ ಕೇಳಬಾರದು ನೀನು. ಅಲ್ಲ ಅಲ್ಲ ಅಲ್ಲ, ಅದು ನೀನು ಹೇಳುವಾಗ ಒಂದು ಸಿದ್ಧ ಮಾಡಿಕೊಂಡೊಂದು ಪ್ರತಿಯಲ್ಲ. ಇಲ್ಲ, ಅದು ತನ್ನಿಂದ ತಾನೇ ಹುಟ್ಟಿದ ಆ ಕಾಲದಲ್ಲಿ ಅಂದ್ರೆ ನನಗೇನು ಮೊದಲೇ ಕನಸು ಕಾಣ್ತದೆ, ಅವನು ಉತ್ತರ ದಿಕ್ಕಿನ ಬರ್ತಾನೆ, ನನ್ನ ಅರ್ಘ್ಯ ಜಲ ಹಿಡಿಯುವಾಗ ಕುದುರೆಯ ಮೈಯ ಬೆವರು ಬೀಳ್ತದೆ, ಕನಸು ಬೀಳ್ತದೆ ನನಗೆ. ಹೌದೌದು. ಮತ್ತೆ ಕೆಲವರಿಗೆಲ್ಲ ಅದು ಕೂತಲ್ಲಿ ಹುಟ್ಟುವಂತಹ ಮಾತುಗಳು ಅಂತೇಳಿ ಉಂಟು. ಹೌದು. ಮತ್ತೆ ನಿನ್ನ ಬಾಯಿಂದ ಬಂದ್ರೆ ಅದು ಮಾತಾ ನಿಜವಾಗಿ? ಮತ್ತೆ ನನಗೆ ಗೊತ್ತಾಯ್ತು ಅದಕ್ಕೆ ಅರ್ಥ ಉಂಟು ಅಂತ. ಹೌದೌದು. ಆಗಮ ಅಂದ್ರೆ ಏನು? ಆ ಆಗಮ ಅಂದ್ರೆ ಏನು? ಆಗಮ ಅಂತ ಹೇಳಿದ್ರೆ ಅದೊಂದು ಶಾಸ್ತ್ರ, ಶ್ರುತಿ ಅಂತದ್ದೇ, ವೇದವೇ. ವೇದವೇ ಅಲ್ವೇ? ಹೌದು. ವೇದವನ್ನು ತಿಳಿಯದವನು ಅಂತ ಆಗಮ ಅಜ್ಞ. ವೇದ ಏನು, ವೈದಿಕವಾದ ಪ್ರಕ್ರಿಯೆ ಏನು ಅಂತ ಅದನ್ನು ತಿಳಿಯದವರಿಗೆ ನೀನು ಗುರು ಅಂತ. ಆಗಮ ಅಜ್ಞರ ಗುರು. ಜ್ಞಾನ ವಿಹೀನ ಅಂತ ಹೇಳಿ ಕೂಡ ಆಗ್ತದೆ. ವೇದ ಅಂತ ಹೇಳಿದ್ರೆ ಜ್ಞಾನ ಅಲ್ವಾ? ವಿಷಯ ಹೌದು, ನಾನೊಂದು ಚಂದ ಮಾಡಿ ಹೇಳುವ ಅಂತ ಹೇಳಿ. ಇಲ್ಲ, ಚಂದಾಗಿದೆ ಅಣ್ಣ, ಚಂದಾಗಿದೆ. ಕರದಿ ಪಿಡಿದ ಅರ್ಘ್ಯ ಜಲವಂ ಕೆಡಿಸಿದೆಯಲ್ಲ ಪಾತಕಿ. ಓಹೋ ಹೋ ಹೋ, ಪಾತಕಿ ಅಂದ್ರೆ ನನಗೆ ಗೊತ್ತಾಯ್ತು. ಹೌದಲ್ಲ? ನೀನು ತುಂಬಾ ಸಾರಿ ನನ್ನ ಬಳಿಯಲ್ಲಿ ಹೇಳಿದ್ದಿ, ಪತನ ಹೇತುಕವಾದಂತಹ ಕರ್ಮವನ್ನು ಮಾಡುವನು ಪಾತಕಿ. 8 ದಿನದ ಒಳಗೆ ನಿನ್ನ ಗಂಟಲನ್ನು ಕತ್ತರಿಸದಿದ್ದರೆ, ನಾನು ಹೇಳಿದ ಮಾತು ಅಲ್ಲ, ಅದೊಂದು 8 ಸಂಖ್ಯೆಯನ್ನು ನೀನು ಬಿಡುವುದೇ ಇಲ್ಲ ಅಲ್ವಾ? ಅದೊಂದು ನಂಟು ಅದರ. ಹೌದಪ್ಪ. 8 ದಿನದೊಳಗೆ ನಿನ್ನ ಗಂಟಲನ್ನು ಕತ್ತರಿಸದಿದ್ದರೆ ಉರಿವ ವೈಶ್ವಾನರಗೆ ಕಾಯವಂ ಪೆರ್ಚಿಸುವೆ. ಯಾರು ನೀನಾ? ಹೌದು. ಒಳ್ಳೇದುಂಟು, ವಾಕ್ಯ ಎಲ್ಲ ಒಳ್ಳೇದುಂಟು, ಅದು ಆಗ್ತದಿಲ್ವಾ ಅಂತ ಹೇಳಿ ಇರುವುದಷ್ಟೇ. ಮತ್ತೆ ಮುಂದೂ ಹೇಳಿದೆ, ಹರ ಬ್ರಹ್ಮಾದಿಗಳ ಮೊರೆ ಹೊಕ್ಕು ಬದುಕುವ ಯತ್ನವಂ ಮಾಡು. ಅದು ಯಾಕೆ ನೀನು ಹೇಳಿದ್ದು? ಶಿಕ್ಷೆಯನ್ನು ನೀನೇ ಕೊಡುದು, ಪರಿಹಾರವು ಕೂಡ ನೀನೇ ಕೊಡುವುದ? ತಂಗಿ, ನಾನು ಆಗ ಒಂದು ಮಾತು ಹೇಳಿದೆ, ನೆನಪುಂಟ ನನಗೆ? ನನಗೆ ಹಾಗೆಲ್ಲ ಅಷ್ಟೆಲ್ಲ ನೆನಪುಳಿಯುವುದಿಲ್ಲ ನನಗೆ. ನನ್ನನ್ನು ಕಂಡ್ರೆ ಆಗದವರು ಪ್ರಪಂಚದಲ್ಲಿ ಇದ್ದಾರೆ. ಹೌದು. ಹೌದಾ? ಹೌದು. ಇದೇ ಸುವರ್ಣ ಸಂಧಿಯನ್ನೇ ಆ ಸನ್ನಿವೇಶದಲ್ಲಿ ಯಾರ್ಯಾರಿಗೆ ನಾನು ಆಗುವುದಿಲ್ಲ ಅನ್ನುವುದನ್ನು ತಿಳಿಯುವುದಕ್ಕಾಗಿ ಬಳಸಿಕೊಳ್ಳುವ ಅಂತ. ಗೊತ್ತಾಯ್ತಾ? ನಿನ್ನನ್ನು ನಾನು ಕೊಲ್ತೇನೆ 8 ದಿನದಲ್ಲಿ. 8 ದಿನದ ಅವಕಾಶ ಕೊಟ್ಟದ್ದು ಯಾಕೆ? ಯಾಕೆ? ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ಈಶ್ವರರಿಂದ ತೊಡಗಿ ಇಲ್ಲಿರುವ ಯಾರ ಬಳಿಗೆ ಬೇಕಾದ್ರೂ ನೀನು ಹೋಗಿ ಮೊರೆ ಹೊಕ್ಕು ಬದುಕುವ ಯತ್ನವನ್ನು ಮಾಡು. ನೋಡುವ, ಮಾಡಿದ್ರೆ ನೋಡುವ. ಕೃಷ್ಣ ಯಾರು ಆಶ್ರಯ ಕೊಡ್ತಾರೆ ನೋಡುವ. ಹೌದು, ಆಶ್ರಯ ಕೊಟ್ಟವರು ವಿರೋಧಿಗಳ ಆಗುವುದಿಲ್ವಾ? ಹೌದು. ಆ ಹೊತ್ತಿಗೆ ಅವರನ್ನು ಸುಲಭವಾಗಿ ನಮಗೆ ಏನು ಕೃಷ್ಣ ವಿರೋಧಿಗಳಂತ ಹೇಳಿದ್ರೆ ಪರ್ಯಾಯವಾಗಿ ಧರ್ಮದ ವಿರೋಧಿಗಳಂತೇಳಿ ಆಗ್ತದೆ ಅಂತ. ಯಾರು ಧರ್ಮ ವಿರೋಧಿಗಳು ಪ್ರಪಂಚದಲ್ಲಿ, ಯಾರು ಕೃಷ್ಣ ವಿರೋಧಿಗಳು, ಇದನ್ನು ತಿಳಿಯುವುದಕ್ಕೊಂದು ಸುಲಭವಾದ ಮಾಧ್ಯಮ ಅಂತ ತಿಳಿದು ಅದು ನಿನ್ನ ಸಂಕಲ್ಪ ಅಲ್ಲಿಗೆ ಕೆಟ್ಟಿತ್ತು. ಅದೇಗೆ? ಅದೀಗ ಬುದ್ಧಿದ್ದವನಾದ್ರೆ ಅದರಲ್ಲಿ ಕೂಡ ಹೇಳ್ತೀನಿ, ನೀನು ಉತ್ತರ ದಿಕ್ಕಿನ ಕುಬೇರನ ಮಗ ಎನ್ನುವುದಾಗಿ. ಅವನಿಗೀಗ ಗೊತ್ತಿಲ್ವಾ ಕೃಷ್ಣ ವಿರೋಧಿಗಳು ಯಾರು ಇಲ್ಲ ಎನ್ನುವುದಾಗಿ? ಬಹುಶಃ ಅವನು ಭಾನುಮಾರ್ಗದಿಂದ ಕೆಳಗಿಳಿದು ನಿನ್ನ ಕಾಲನ್ನು ಹಿಡಿದುಕೊಂಡಿರ್ಬೇಕು. ಈಗ ನಿನ್ಗೆ ಯಾರು ನಿನ್ನ ವಿರೋಧಿಗಳು ಯಾರು ಅಂತೇಳಿ ಸಿಗ್ಲಿಲ್ಲ. ತಂಗಿ, ನಿನ್ನಲ್ಲಿ ಒಂದು ಹೇಳ ನಾನು. ಏನು? ನಿನ್ನ ಒಟ್ಟು ಕ್ರಮ ಹೇಗೆ ಗೊತ್ತುಂಟು? ಹೇಗೆ ಅಣ್ಣ? ಒಟ್ಟು ಪ್ರಸಂಗವನ್ನು ಬೇಗ ಮುಗಿಸುವುದು ನೀನು. ನಿನಗೆ ಹೆಚ್ಚು ಕಥೆಯಲ್ಲಿ ಬೇರೆ ಬರಬಾರ್ದಲ್ವ? ಹಾಗೆಂತದಿಲ್ಲ ಅಣ್ಣ, ಹಾಗೆಂತೇಳಿ ನನಗೆ ಸ್ವಲ್ಪ ಸತ್ಯ ಹೇಳ್ಬೇಕಂತ ಹೇಳಿದ್ರೆ ಒಂದು ರೀತಿಯಲ್ಲಿ ನಿನ್ನಷ್ಟು ತಾಳ್ಮೆ ನನಗಿಲ್ಲ. ನಿನಗೆ ಒಟ್ಟು ಬೇಗ ಮುಗಿಬೇಕದು. ಇದು ಹಾಗೆ ಮುಗಿಲಿಲ್ಲ. ಈಗ ಎಲ್ಲ ಜೀವನ ಕತೆ ಎಲ್ಲ ಉಂಟಲ್ಲ ತಂಗಿ. ಹೌದು. ನಾವು ಹೇಳಿದ ಹಾಗೆ ಮುಗಿಯುವುದಿಲ್ಲ. ಕೆಲವರದ್ದು ಬೇಗ ಕತೆ ಮುಗಿಯುತ್ತದೆ. ಮತ್ತೆ ನಮಗೆ ಅದು ಗೊತ್ತಾಗುದು, ಇದು ಕತೆ ಅಲ್ಲ ಜೀವನ ಜೀವನ. ಯಾರದ್ದು ಮುಗಿಬಾರದು ಅಂತ ನಾವು ತಿಳ್ಕೊಳ್ತೇವೆ, ಅವರದ್ದು ಬೇಗ ಮುಗಿಯುವುದು. ಹೌದು. ಯಾರದ್ದು ಒಮ್ಮೆ ಮುಗಿಯಲಿ ಅಂತ ನಮಗೆ ಅಪೇಕ್ಷೆ ಇರ್ತದೆ, ಅವರದ್ದು ಮುಗಿಯುವುದೇ ಇಲ್ಲ. ಇದು ಕತೆಗೆ ಹೊಸ ತಿರುವು ಬಂತು. ಹೌದಾ? ನಾನು ಹೇಳಿದ ಕಾರಣ ಏನು ಮಾಡಿದ? ಈಗ ನಿನ್ನ ಬಳಿಗೆ ಅವನು ಬರಲಿಲ್ಲ. ಇಲ್ಲ, ಅವನು ಅಲ್ಲಿಂದ ಕುದುರೆಯನ್ನು ಏರಿಕೊಂಡು ಅಲ್ಲಿಂದಲೇ ಹೋದ. ಹೌದು. ಬ್ರಹ್ಮಾದಿಗಳ ಮೊರೆ ಹೊಕ್ಕು ಬದುಕುವ ಯತ್ನವು ಮಾಡು ಅಂತ ನಾನು ಹೇಳಲಿಲ್ವಾ? ಅಲ್ಲಿಗೆ ಹೋದ್ನ ಅಣ್ಣ. ಹೋದ. ಎಲ್ಲಿಂದ ಎಲ್ಲೆಲ್ಲಿಗೆಲ್ಲ ಹೋದ ಗೊತ್ತುಂಟ? ಎಲ್ಲಿಗೆ? ಪಾತಾಳಕ್ಕೆ ಹೋದ. ಪಾತಾಳಕ್ಕೆ, ನಾಗಲೋಕಕ್ಕೆ. ಹೌದು. ಇಲ್ಲಪ್ಪ. ಎಲ್ಲಿ?
ಕೃಷ್ಣ ಹಾಗೆ ಅಂತ ಗೊತ್ತಾದ ತಕ್ಷಣ ಅವನ ಅಲ್ಲಿಂದ ಕಳುಹಿಸಿದ. ಅವರು ಎತ್ತಿದ ಹೆಡೆಯನ್ನು ಅಲ್ಲಿಗೆ ಇಳಿಸ್ತಾರೆ. ದೇವಲೋಕಕ್ಕೆ ಹೋದ. ದೇವಲೋಕ ದೇವೇಂದ್ರ ಅದು ಕೃಷ್ಣ ಅಂತ ಹೇಳಬೇಕು ಅಂತ ಹೇಳಿಲ್ಲ. ಅಂತ ಹೇಳಿದ ಕೂಡಲೇ ಅವನು ಆಗ್ಲಿಕ್ಕಿಲ್ಲ ಅಂತ ಹೇಳಿ ನಮಸ್ಕಾರ ಮಾಡಿ ದಿಕ್ಪಾಲಕರ ಬಳಿಗೆ ಎಲ್ಲರ ಬಳಿಗೆ ಹೋಗಿ ಹೋಗಿ ಬ್ರಹ್ಮಲೋಕಕ್ಕೆ ಹೋದ. ಬ್ರಹ್ಮಲೋಕ, ಸತ್ಯಲೋಕ ಆಗಲಿಲ್ಲ. ಇಲ್ಲಪ್ಪ, ಕೊನೆಗೆ ಕೈಲಾಸಕ್ಕೆ ಹೋದ. ಕೊನೆಗೆ ಹೋಗ್ಬೇಕಾದದ್ದು ಅಲ್ಲಿಗೆ ಅಲ್ಲ, ಕೈಲಾಸ ವಾಸಿ ಆದವ. ಕೈಲಾಸ ವಾಸಿಯಾದ ಬೇರೆ ಅಂದ್ರೆ ಕೈಲಾಸಕ್ಕೆ ಪರಮೇಶ್ವರನ ಬಳಿಗೆ ಹೋದ ಅಂತ. ಹೌದೇ? ಮತ್ತೆ ಒಂದು ಎಷ್ಟಾದ್ರೂ ಕುಬೇರ ಅಂತ ಹೇಳಿದ್ರೆ ಪರಮೇಶ್ವರ ದೇವರಿಗೆ ಹತ್ತಿರ. ಹೌದು. ಮಾತ್ರವಲ್ಲ, ಕುಬೇರನ ಮಗ ಇವನು. ಅಲ್ಲಿ ಹೋಗಿ ಬೇಡಿಕೊಂಡ. ಹಾಗಂತೇಳಿ ಅಣ್ಣ ನಿನ್ನ ಹೆಸರು ಹೇಳಿದ್ರೆ ಆ ವಿಶ್ವೇಶ್ವರ ಕೂಡ ಸುಲಭದಲ್ಲಿ ಒಪ್ಪಿಕೊಂಡಿರ್ಲಿಕ್ಕಿಲ್ಲ. ಅಲ್ಲ, ಅವನು ಹೇಳಿದಂತೆ ನಾನು ಮತ್ತೆ ಅವನು ಬೇರೆ ಬೇರೆ ಅಲ್ಲ, ನಾವು ಒಂದೇ ಅಂತ ಹೇಳಿದ. ಹೌದಾ? ಹರಿಹರರುಳು ಭೇದ ವೆಣಿಪರು ಜಗದೊಳು ನರಕಬಾದ ನರಹರು. ಹೌದಪ್ಪ, ಅವನು ಹೇಳಿದ ಮಾತು ಅಂತ ಆದ ಮೇಲೆ ನಿಜವಾಗಿ ನಾನೇ ಕೊಲ್ಬೇಕಿತ್ತು ನಿನ್ನನ್ನು. ಹೌದಪ್ಪ. ಈಗ ವಾಸುದೇವ ಮತ್ತೆ ವಿಶ್ವೇಶ್ವರನನ್ನು ಬಿಟ್ಟು ಬೇರೆ ಪ್ರಪಂಚದ ಪ್ರಸಂಗ ನಡಿಲಿಕ್ಕೆ ಉಂಟು. ಅಲ್ಲ, 3 ಜನ ಬೇಕೇ. ಹೌದು, ಯಾವುದಕ್ಕಾದ್ರೂ. ಹೌದು. ಮತ್ತೆ 3 ಅನ್ನುವುದಿಲ್ಲದೆ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಸತ್ವ ರಜ ತಮ, ಅದು ಅಸಮ ಪ್ರಮಾಣದಲ್ಲಿ ಬೆರೆತಾಗ ಮಾತ್ರವೇ ಸೃಷ್ಟಿಯಾಗ್ಲಿ ಸ್ಥಿತಿಯಾಗ್ಲಿ ಲಯವಾಗ್ಲಿ ಆಗುವುದು. ಇಲ್ಲಿ ಪರಮೇಶ್ವರ ದೇವರು ಹಾಗೆ ಹೇಳುವಾಗ ಹತ್ತಿರದಲ್ಲೇ ತಾಯಿ ಗಿರಿಜಾದೇವಿ ಕೂತಿದ್ರು. ಹೌದು. ತಾಯಿ ಹೌದಾ? ಖಂಡಿತವಾಗಿಯೂ ಜಗದಂಬಿಕೆ. ಹೌದಪ್ಪ. ಪಾಪ ಬೇಸರ ಆಯ್ತು ತಾಯಿಗೆ. ಹೌದು. ಒಬ್ಬ ಹುಡುಗ ನಮ್ಮ ಮಗನ ಆಗಿದ್ದವ ಬಂದು ಪ್ರಾಣದಾನ ಮಾಡಿ ಅಂತ ಹೇಳುವಾಗ ಹೀಗೆ ಹೇಳುದಾ ನೀವು? ಯಾರಿಗೆ? ತಾಯಿ ಹೇಳಿದ್ದು ಪಾರ್ವತಿ ದೇವಿ ಈಗ ಗಂಡನಲ್ಲಿ. ಈಗ ಪರಮೇಶ್ವರ ದೇವರಿಗೆ ಕೂಡ ಪಾರ್ವತಿ ದೇವ ಹಾಗೆಲ್ಲ ಹೇಳ್ತಾರಲ್ವಾ? ಮತ್ತೆ ನೀನು ಅರ್ಜುನನಿಗೆ ಹೇಳುದು ನಿತ್ಯ ಅಂತ ತಿಳ್ಕೊಂಡದ ನೀನು? ಅಲ್ಲ, ಹಾಗೆಲ್ಲ ಅಲ್ಲ. ನಾನು ಹೇಳಿದ್ದು ತಪ್ಪಾಗ್ಲಿಲ್ಲ ಅನ್ನುವಂತ ಸಮಾಧಾನ ನನಗೆ ಹೇಳಬಹುದಲ್ಲ. ಆದಿ ದಂಪತಿಗಳೆಂದೆನಿಸಿಕೊಂಡಂತ ಅವರೇ ಹಾಗೆ ಹೇಳ್ತಾರಂತೆ, ನಾನು ನಿಮ್ಗೆ ಹೇಳುದು ದೊಡ್ಡದ ಅಂತ ಹೇಳ್ಬೋದಲ್ಲ. ಒಳ್ಳೇದಾಯ್ತು ನೀನು ಕಥೆ ಹೇಳಿದ್ದು. ತಂಗಿ, ಅಣ್ಣ, ಆಕ್ಷೇಪ ಅಲ್ಲ ಅದು. ಮಕ್ಕಳಿಗೆ ನೋವಾದಾಗ ತಾಯಿಯ ಹೆತ್ತ ಕರುಳು ಅಂತ ಒಂದುಂಟಲ್ಲ, ಅದಕ್ಕೆ ಸಂಕಟ ಆಗುವುದು. ನೀವು ಹೀಗೆ ಹೇಳುದಾ? ನೀವು ಮಾತಾಡಬೇಡಿ, ನಾನು ಮಾತಾಡ್ತೇನೆ ಅಂತ ಹೇಳಿದ್ಲಂತೆ ತಾಯಿ. ಹೌದಾ? ಈಗ ಅಂಬಿಕೆ ಏನು ಹೇಳಿದ್ಲಂತೆ? ಅಂಬಿಕೆ ಗಯನನ್ನು ಕರೆದು ಹೇಳಿದ್ಲಂತೆ, ತಾಯಿ ನೀನು ಇಲ್ಲಿಂದ ಹೋಗು ಅಂತ ಹೇಳಿದ್ರಂತೆ. ಮತ್ತೆ ಅಷ್ಟೇ ಹೇಳಬೇಕು. ಕೈಲಾಸ ಪರ್ವತದಿಂದ ಕೆಳಗೆ ಇಳಿದು ಹೋಗು ಅಂತ. ಹೌದು, ಅಷ್ಟೇ ಹೇಳ್ಬೇಕು. ಅದು ನನಗೆ ದೊಡ್ಡ ಆಶ್ಚರ್ಯ ಆಗ್ಲಿಲ್ಲ. ಪತಿಯಾದಂತಹ ಪರಮೇಶ್ವರನಿಗೆ ಆಗ್ಲಿಲ್ಲ ಅಂತೆ, ತಾಯಿ ಏನು ಮಾಡ್ತಾಳೆ? ಮುಗಿಲಿಲ್ಲ. ನಿನಗೆ ಬೇಗ ಮುಗಿಸಬೇಕು ಅಂತ? ಇಲ್ಲಪ್ಪ, ನನಗಿಲ್ಲಿ ಅಂತ ಬೇರೆ ಕೆಲಸ ಉಂಟು ಅಂತ ಬೇಕೆ. ನಾನೊಂದು ಅಪರೂಪಕ್ಕೆ ನಿನ್ನನ್ನು ಕರೆದು ಸ್ವಲ್ಪ ಮಾತಾಡುವಂತ ಆಲೋಚನೆ ಮಾಡಿದರೆ. ಸತ್ಯ ಹೇಳ್ಬೇಕಾ? ಮಧ್ಯ ಮಧ್ಯದಲ್ಲಿ ಮಾತಾಡುವುದೇ. ನೀನು ನಾನು ಪ್ರಶ್ನೆ ಕೇಳಿದಷ್ಟು ನೀನು ಉತ್ತರ ಕೊಡುವಂತಹ ಸ್ವಾರಸ್ಯ ಉಂಟಲ್ಲ, ಒಳ್ಳೇದುಂಟದು. ತಂಗಿ, ಅಣ್ಣ, ಕೈಲಾಸ ಪರ್ವತದಿಂದ ಯಾವ ದಾರಿಯಲ್ಲಿ ಬೇಕಾದ್ರೂ ನೀನು ಇಳಿದು ಹೋಗು. ನಿನಗೆ ದಾರಿಯಲ್ಲಿ ನಾರದ ಮಹರ್ಷಿಗಳು ಸಿಗ್ತಾರೆ. ಹೇಗೆ ಒಂದು ಹೊಸ ಪಾತ್ರ ಬಂತೀಗ. ಈಗ ನಾರದರು ಬಂದ್ರು. ಹೌದು. ಮೊದಲಿದ್ದದ್ದು ನೋಡು, ನಾನು ಮಾತ್ರ. ಆಮೇಲೆ ಗಯನ ಪ್ರವೇಶ ಆಯ್ತು. ಆಮೇಲೆ ದಿಕ್ಪಾಲಕರದ್ದು ದೇವತೆಗಳದ್ದೆಲ್ಲ ಆಯ್ತು. ಪರಮೇಶ್ವರ ದೇವರದ್ದಾಯ್ತು. ಪಾರ್ವತಿ ದೇವಿಯದ್ದಾಯ್ತು. ಈಗ ನಾರದರ ಪ್ರವೇಶ ಆಯ್ತು. ನಾರದರು ಏನು ಮಾಡಿರ್ತಾರೆ ಎನ್ನುವುದಾಗಿ ನಾನು ಹೇಳ್ತೇನೆ ಬೇಕಿದ್ರೆ ದಾರಿಯಲ್ಲಿ. ಮತ್ತೆ ನಾನು ಬೇಗ ಮುಗಿಸ್ಲಿಕ್ಕೆ ಹೇಳಿದಂತ ಹೇಳ್ಬಾರ್ದು. ನಾರದರಿಗೆ ನಿನ್ನ ಮಹಾತ್ಮೆ ಗೊತ್ತಿಲ್ವಾ? ಈಗ ನಾರದರ ಅವನಿಗೆ ಹೇಳಿರ್ಬೇಕು, ಈಗೆಂತ ಲಕ್ಷ ಕೋಟಿ ಸಂಖ್ಯೆಯಲ್ಲಿ ನಿನ್ನ ನಾಮಸ್ಮರಣೆ ಮಾಡ್ಲಿಕ್ಕೆ ಹೇಳಿದ್ರು ಪ್ರಾಯಶ್ಚಿತವಾಗಿ? ಇಲ್ವಾ? ಕೈಲಾಸ ಪರ್ವತದಿಂದ ಕೆಳಗಿಳಿದು ಗಯ ಬರುವಾಗ ದಾರಿಯಲ್ಲಿ ಮಹತೀ ವೀಣೆಯನ್ನು ನುಡಿಸ್ತಾ ಬರುವ ನಾರದರು ಸಿಕ್ಕಿ ಮುಳುಗುತ್ತಿರುವವನಿಗೆ ಹುಲ್ಲು ಕಡ್ಡಿಯೇ ಆಸರೆ ಅಂತ ಒಂದು ಪ್ರಸಿದ್ಧವಾದ ಮಾತಿಲ್ವ? ಹೌದು ಹೌದು. ಹಾಗೆ ನಾರದರನ್ನು ಕಂಡಾಗ ಈ ಗಯ ಅವರ ಕಾಲಿಗೆ ಬಿದ್ದು ಏನಾದ್ರೂ ಒಂದು ದಾರಿ ತೋರಿಸಿ ಸ್ವಾಮಿ ಅಂತ ಹೇಳುವಾಗ ನಾರದರು ಒಂದೇ ಮಾತು, ಏನು? ಹೀಗೆ ತೋರಿಸಿದ್ದು. ಹಾಗೆ ತೋರಿಸಿದ್ರೆ ಅಲ್ಲಿಗೆ ಹೋಗು ಅಂತ. ಪುನಃ ಕೈಲಾಸಕ್ಕೆ ಅಲ್ಲ, ಪುನಃ ಕೈಲಾಸಕ್ಕೆ ಅಲ್ಲದಿದ್ರೆ ಮತ್ತೆಲ್ಲಿ ಬ್ರಹ್ಮಲೋಕದಲ್ಲಿ ಆಗುವುದಿಲ್ಲ. ಅತಲ ವಿತಲ ಸುತಲದಿಂದ ತೊಡಗಿ ಬ್ರಹ್ಮಲೋಕದವರೆಗೆ ಕೂಡ ಎಲ್ಲಿಯೂ ಕೂಡ ಆಗ್ಲಿಲ್ಲ. ಎಲ್ಲ ಆಗಿದೆ, ಉಳಿದದೊಂದೇ ದ್ವಾರಕೆಯ ದಾರಿಯನ್ನು ತೋರಿಸಿ. ಅಲ್ಲ, ಮತ್ತೆ ಕಾಮ್ಯಕಾವನದ ಕಡೆ. ಅಣ್ಣ, ಇನ್ನು ಕಥೆಯನ್ನು ಹೇಳುವಾಗ ಒಂದೊಂದೇ ಪಾತ್ರಗಳು ಬರ್ತದೆ. ಪಾತ್ರಗಳು
ನಮ್ಮ ಜೀವನಕ್ಕೆ ಹತ್ತಿರವಾದಂತಹ ಪಾತ್ರಗಳು ಬರ್ತದ ಎನ್ನುವುದಾಗಿ ಒಂದು ರೀತಿಯಾಗಿ ಮನಸ್ಸಿನಲ್ಲಿ ಭಯ ಕೂಡ ಬರ್ತುಂಟು. ಈಗ ಕಾಮ್ಯ ಕವನಕ್ಕೆ ಅಂದ್ರೆ ನಮ್ಮವರು ಇರುವಂತಹ ಸ್ಥಳಕ್ಕೆ. ಹೌದೇ ಹೌದು. ಮತ್ತೇನಾಯ್ತಣ್ಣ? ಕಾಮ್ಯಕಾವನದ ಕಡೆಗೆ ಹೋಗು. ಅಲ್ಲಿ ಮಧ್ಯಮ ಪಾಂಡವನಾದಂತಹ ಪಾರ್ಥನಿದ್ದಾನೆ. ನಿನಗೆ ಪ್ರಾಣ ರಕ್ಷಣೆಯನ್ನು ಕೊಡುವುದಿದ್ರೆ ಅವನು ಮಾತ್ರ ಅಂತ ನಾರದರು ಗಯನಲ್ಲಿ ಹೇಳಿದ್ರ. ಈಗ ನಾರದರು ಹೇಳಿದ್ದು ತಪ್ಪು ಎನ್ನುವುದಾಗಿ ನಾನು ಹೇಳುವುದಲ್ಲ. ಈಗ ನಾರದರ ಮಾತನ್ನು ಕೇಳಿ ಹೋದಂತಹ ಗಯ ಅಲ್ಲಿ ನಮ್ಮವರನ್ನು ಕಂಡ. ಮತ್ತೆ ಮುಂದೆ ಕಾಲಿಗಡ್ಡ ಬಿದ್ದ, ಪ್ರಕರಣವನ್ನೆಲ್ಲ ಹೇಳಿದ ಮೇಲೆ ಅವರು ಸುಮ್ಮನೆ ಇರ್ಲಿಕ್ಕಿಲ್ಲ. ಈಗ ನನಗೆ ಸ್ವಲ್ಪ ಸಂತೋಷ ಆಯ್ತು. ಈಗ ಗಯ್ಯ ಹೋಗಿ ನಮ್ಮವರನ್ನು ಕಂಡ, ಹೌದು, ನಡೆದ ಪ್ರಸಂಗವನ್ನೆಲ್ಲವನ್ನು ಕೂಡ ವಿವರಿಸಿದ. ಹಾಗಾದ್ರೆ ಮತ್ತೆ ಪುನಃ ಗಯ್ಯ ಕೈಲಾಸಕ್ಕೆ ಹೋದ ನಮ್ಮವರ ಮುಖೇನವಾಗಿ. ಈಗ ನಾನು ಮುಂದೆ ಹೇಳಬೇಕೋ ಬೇಡ? ಅಲ್ಲಲ್ಲ, ಹೇಳನಾದ್ರೆ ನೀನು ಬೇರೆ ಬೇರೆ ಪಾತ್ರಗಳನ್ನು ಹೇಳುವಾಗಾದ್ರೂ ನನಗೆ ಹೆಚ್ಚು ಇದಾಗುದಿಲ್ಲ. ನಮ್ಮವರದೆಲ್ಲ ಪಾತ್ರ ಬರುವಾಗ ಭಯ ಆಗುದು. ಕೆಲವು ಕಥೆಗಳುಂಟು ತಂಗಿ. ಏನು? ಒಂದು ಮುಕ್ಕಾಲು ಭಾಗ ಬರೆಯುವುದು, ಮತ್ತೆ ಕೊನೆಗೆ ಓದಿದವರಲ್ಲೇ ಹೇಳೋದು ಮುಂದಿನ ಮುಕ್ತಾಯ ಹೇಗೆ ನೀವು ಊಹಿಸಿ ಅಂತ. ಈಗ ನಿನಗೆ ಹಾಗೆ ಹೇಳಿದರು ನಾನು ಮುಂದಿನ ಮುಕ್ತಾಯ ಹೇಗೆ ಅಂತ. ಇಲ್ಲ, ಈಗ ನಾನು ಮುಕ್ತಾಯ ಮಾಡುದಿದ್ರು ನೀನು ಮುಕ್ತಾಯ ಮಾಡುದಿದ್ರು ಕೂಡ ಒಳ್ಳೆ ರೀತಿಯಲ್ಲಿ ಮುಕ್ತಾಯ ಆದ್ರೆ ಸಾಕಣ್ಣ. ಒಳ್ಳೆ ರೀತಿಯಲ್ಲಿ ಹೌದು ತಂಗಿ. ಈಗ ನಮಗೆ ಮೊದಲು ಗಯನ ಮುಕ್ತಾಯ ಆಗಬೇಕಲ್ಲ. ಏನಾಯ್ತನ್ನ ಮುಂದೆ ಮುಕ್ತಾಯ ಆಗಬೇಕು ಅಂತಾದ್ರೆ ಮೊದಲು ಅವನು ಮುಕ್ತನಾಗಬೇಕು. ಹೌದು. ಆದ್ರೆ ಗಯ ಹೇಳಿದ ಮಾತುಗಳನ್ನೆಲ್ಲ ಕೇಳಿದ ನಿನ್ನ ಗಂಡ ಏನು ಮಾಡಿದ ಗೊತ್ತೇ? ಏನು ಮಾಡಿದ? ಅದನಾಲಿಸುತ್ತನಿಲ್ಲ ಗಂಡ ತಂಗ್ಯಮ್ಮ ನಿನ್ನ ಬದುಕಿಸದಿರಲೆಂದು ಭಾಷೆಯಗೊಂಡ, ನಿನ್ನ ಬದುಕಿಸದಿರಲೆಂದು ಭಾಷೆಗೊಂಡ, ಇದಕ್ಕೆ ತಪ್ಪಿದ ರಜ್ಞೆಗೊಂಡ, ಇದಕ್ಕೆ ತಪ್ಪಿದ ರಜ್ಞೆಗೊಂಡ, ಎಂದು ಬಲುಕದಿಗೊಂಡ, ಅದನಾಲಿಸುತ್ತ ನಿನ್ನ ಗಂಡ, ನಿನ್ನ ಬದುಕಿಸದಿರಲು ಭಾಷೆಗೊಂಡ ತಂಗಮ್ಮ, ತಂಗಮ್ಮ, ತಂಗಮ್ಮ. ಕಾಮ್ಯಕಾವನದ ಕಡೆಗೆ ಹೋದಂತಹ ಗಯ ಕುಳಿತಂತಹ ನಿನ್ನ ಗಂಡ ಅರ್ಜುನನ ಕಾಲಿಗೆರಗಿ ಪ್ರಾಣಭಿಕ್ಷೆಯನ್ನು ಕೊಡಬೇಕು ಅಂತ ಕೇಳುವಾಗ, ತಂಗಿ ಅಣ್ಣ ಇಂದ್ರಕೀಲಕಕ್ಕೆ ಹೋದವ ಸದ್ಯ. ಅಲ್ಲಿಂದ ಪರಮೇಶ್ವರನನ್ನೇ ಒಲಿಸಿ ಪಾಶುಪತವೇ ಮೊದಲಾದ್ದನ್ನು ಪಡೆದವ. ಅಲ್ಲಿಂದ ಸ್ವರ್ಗಲೋಕದ ಕಡೆಗೆ ಹೋದವ. ಕೆಲವು ಸಲ ಹಾಗಾಗ್ತದೆ. ಏನು? ದೊಡ್ಡ ದೊಡ್ಡವರ ಸಂಪರ್ಕ ಆದ ಮೇಲೆ ಮತ್ತೆ ಹಳಬರನ್ನು ಮರೆತು ಬಿಡುದು. ಹೌದೌದೌದು. ಹಾಗಾಯ್ತು ಅಂತ ಗೊತ್ತಿಲ್ಲ. ಅಂತೂ ಅಂತೂ ಕಾಲಿಗೆ ಬಿದ್ದಂತಹ ಗಯನನ್ನು ಮೇಲಕ್ಕೆ ಎತ್ತಿ ಅವನು ಒಂದು ಪ್ರತಿಜ್ಞೆಯನ್ನು ಮಾಡಿದನಂತೆ. ನಮ್ಮ ದೇವರು. ಹೌದು. ನಿನ್ನನ್ನು ನಾನು ಬದುಕಿಸ್ತೇನೆ, ನಿನ್ನನ್ನು ಕೊಲ್ಲುತ್ತೇನೆ ಅಂತ ಹೇಳಿದಂತಹ ಅದಟ ಯಾರಿದ್ದಾರೆ ಅವರ ತಲೆಯನ್ನಾದರೂ ತೆಗೆದನು, ಅಲ್ಲದಿದ್ರೆ ನನ್ನ ತಲೆಯನ್ನಾದರೂ ಕೊಟ್ಟೇನು. ಅಲ್ಲ,
ನನಗಿದು ಸಾಧ್ಯವಾಗದೆ ಹೋದರೆ ಅಗ್ನಿಕುಂಡವನ್ನು ರಚಿಸಿ ಶರೀರವನ್ನು ನಾನು ಬೆಂಕಿಗೆ ಅರ್ಪಿಸಿಯೇನು. ನಮ್ಮವರು ಹೇಳಿದ್ರು. ಹೌದು. ನಿನ್ನ ಬದುಕಿಸದೆ ಇರೆನೆಂದು ಭಾಷೆಯ ಗೊಂಡ, ಅದಕ್ಕೆ ತಪ್ಪಿದರೆ ಅಗ್ನಿಕುಂಡ. ತಂಗಿ, ಅಣ್ಣ, ಕೆಲವು ಸಲ ಹೀಗಾಗುತ್ತದೆ. ಹೇಗೆ ಅಣ್ಣ? ಯಾವುದೋ ಒಂದು ಪಾತ್ರ ಬರಬೇಕು, ಹೀಗಿರಬೇಕು ಅಂತ ನಾವು ನಿರೀಕ್ಷೆ ಮಾಡು. ನಾನು ತೊಡಗಿದ್ದಲ್ಲಿಂದ ಕೃಷ್ಣ ವಿರೋಧಿಗಳು ಯಾರಿದ್ದಾರೆ ಅಂತವರನ್ನು ಒಟ್ಟಾಗಿ ಸೇರಿಸಿ ನಾಶ ಮಾಡಬೇಕು ಹೌದು ಅನ್ನೋ ಸಂಕಲ್ಪದಿಂದಲೇ ನಾನು ತೊಡಗಿದ ಪ್ರಕರಣ ಅಂತ ಆಡಿದೆ. ನೋಡು, ಸಾಕ್ಷಾತ್ ಲಯಾಧಿಕಾರಿಯಾದ ಪರಮೇಶ್ವರನಾದ್ರೂ ನನ್ನಿಂದ ಆಗುವುದಿಲ್ಲ ಹೇಳಿದ. ಅದೇ ನಿನ್ನ ಗಂಡ ನನ್ನ ಭಾವ ಗಯನಿಗೆ ರಕ್ಷಣೆಯನ್ನು ಕೊಟ್ಟ. ಕತೆ ಇಲ್ಲಿಗೆ ಬಂದು ನಿಂತಿದೆ ಈಗ. ಹಾಗೆ ದಿನ 6 ಆಯ್ತು. ನಿನ್ನಲ್ಲಿ ಹೇಳಬೇಕು ಅಂತ ನನಗೆ ಅನ್ನಿಸಿತು. ಬೇರೆ ಯಾರೋ ಒಬ್ಬ ಅಂತ ಆದ್ರೆ ನಮಗೆ ಭಾಷೆಯೂ ಬೇಡ, ಭಾವವೂ ಬೇಡ. ಈ ಭಾವನೆ ಇರುವುದು ಯಾರಲ್ಲಿ ಕೇಳಿದ್ರೆ ನಮ್ಮ ಪ್ರೀತಿ ಪಾತ್ರರಲ್ಲಿ ಮಾತ್ರ. ಹೌದು. ನಮ್ಮನ್ನು ನಂಬಿದವರು ಮತ್ತು ನಾವು ನಂಬಿದವರು ನಮಗೆ ವಿಶ್ವಾಸ ದ್ರೋಹ ಮಾಡಿದರು ಅಂತಾದ್ರೆ ಮನಸ್ಸಿಗೊಂದು ಸ್ವಲ್ಪ ನೋವಾಗ್ತದ ಇಲ್ವೋ? ಹೌದು. ನಾನು ಹೇಳಿದೆ 6 ದಿನದಿಂದ ನಾನು ನಿದ್ದೆ ಮಾಡಲಿಲ್ಲ ಅಂತ. ಈಗ ನಿಂದು ಕತೆ ಎಲ್ಲ ಆಯ್ತಾ? ಇಲ್ಲಿಗೆ ಅಂದ್ರೆ ಈಗ ಗಯ ಹೋಗಿ ಅರ್ಜುನನಿಗೆ ಸೇರಿಕೊಂಡಿದ್ದಾನೆ ಅನ್ನುವಲ್ಲಿಗೆ ನನ್ನ ಕತೆ ಮುಗಿಯಿತು. ನೀನು ಕಥೆಯನ್ನು ಹೇಳುವಾಗ ಸ್ವಾರಸ್ಯವಾಗಿತ್ತು. ಸತ್ಯಕ್ಕಾದ್ರೂ ಕೂಡ ಆದ ಘಟನೆ ಹಾಗೆ ನೀನು ನನ್ನ ಬಳಿಯಲ್ಲಿ ಹೇಳಿದ್ದಿ. ಆದ ಘಟನೆ ಹಾಗೆ ಅಂದ್ರೆ ವರ್ತಮಾನದಲ್ಲಿ ನೀನೆದ್ದು ಹೋಗುವುದಂತೆ, ನದಿಯಲ್ಲಿ ಮುಳುಗುವುದಂತೆ, ಅರ್ಘ್ಯ ಜಲ ಕೆಡುವುದಂತೆ, ಅವರು ನಮ್ಮ ಬಳಿಯಲ್ಲಿ ಹೇಳುವುದಂತೆ. ಅಣ್ಣ, ಕತೆಗೆ ನಾನು ಮಂಗಳ ಹಾಡ್ಲ? ಎಂತದಣ್ಣ ನೀನು ಮಾತಾಡುದು? ಜನರು ಕೇಳು ಸುಭದ್ರೆ, ಜನರು ಕೇಳು ಸುಭದ್ರೆ ನುಡಿದಳು, ಸುಭದ್ರೆ ನುಡಿದಳು. ನಿನಗೆ ಬಣ್ಣಿಸತಕ್ಕವಳೆ, ನಿನಗೆ ಬಣ್ಣಿಸತಕ್ಕವಳೆ, ಎಂದಿನಿಯ ನಿನಗೆ ಎರಡೆಣಿಸುವನಲ್ಲ, ಎಂದಿನಿಯ ನಿನಗೆ ಎರಡೆಣಿಸುವನಲ್ದಾಗ ಎನಲು ಹರಿನಗುತ್ತ, ಎನಲು ಹರಿನಗುತ್ತ, ಎನಲು ಕೇಳು ಸುಭದ್ರೆ ನುಡಿದಳು, ಸುಭದ್ರೆ ನುಡಿದಳು. ಅಣ್ಣಯ್ಯ, ತಂಗಿ, ವಿನೋದಕ್ಕಾಗಿ ಆದ್ರೂ ತಂಗಿಯ ಬಳಿಯಲ್ಲಿ ಅನೃತವನ್ನು ಆಡುವವನಲ್ಲ ನೀನು. ನನಗೆ ಅದು ತಿಳಿದಿದೆ, ಒಪ್ಪಿಕೊಳ್ಳುವ. ಈಗ ಒಂದು ಕಥಾ ಪ್ರಸಂಗ ಆಗ್ಲಿ, ಯಾವುದೇ ಒಂದು ಪ್ರಸಂಗ ಆಗ್ಲಿ, ಅದೊಂದು ಪ್ರಸಂಗ ಮೇಲೆ ಬೀಳುವುದಂತ ಹೇಳಿಲ್ವಾ? ಉಂಟಪ್ಪ. ಈಗ ನಾನು ಒಪ್ಪಿದೆ, ಒಳ್ಳೇದಾಗಿದೆ ನಿಂದು ಪ್ರಸಂಗ. ಸರಿ, ಅಲ್ಲ ಇದರಲ್ಲಿ ಯಾರ್ಯಾರು ಮೇಲೆ ಬೀಳ್ಲಿಕ್ಕೆ ಬಂದ್ರಲ್ಲ ಅಂತ. ಅದೇ ಈಗ ನನಗೆ ಆಗುದೇನು ತೊಡಕು ಗೊತ್ತುಂಟ ಅಣ್ಣ? ಏನು? ಈಗ ಆ ಕಥೆಯಲ್ಲಿ ನಾರದರು ಬಂದ್ರು, ನೀನು ಹೇಳುವ ಹಾಗೆ. ಹೌದು. ಹರಬ್ರಹ್ಮಾದಿಗಳು ಬಂದ್ರು, ನಾಗಗಳು ಬಂದ್ರು, ಆದಿಶೇಷರಿಂದ ತೊಡಗಿ ಸತ್ಯಲೋಕದವರೆಗೆ. ಹೌದಪ್ಪ. ನನಗೆ ಆ ಪ್ರಸಂಗ ಮೇಲೆ ಬೀಳುವುದಿಲ್ಲ ಅಂತ ಹೇಳಿ ಗೊತ್ತಾದದ್ದು ಯಾವಾಗ ಬಲ್ಲೆಯ? ಯಾವಾಗ? ನಮ್ಮ ಯಜಮಾನರಲ್ಲಿ ಬಂದ್ರಲ್ವಾ. ಈಗ ನಿನ್ನ ಯಜಮಾನರು ಬಂದ್ರೆ ಪ್ರಸಂಗ ಮೇಲೆ ಬೀಳುವುದಿಲ್ಲ ಅಂತಲ್ಲ? ಅಲ್ಲ, ಹಾಗೆಲ್ಲ. ಈಗ ನೀನು ಉಳಿದದ್ದೆಲ್ಲದಕ್ಕೂ ನೀನು ಏನಂತ ಹೇಳಿ ನೀನು ಪ್ರತ್ಯಕ್ಷದರ್ಶಿ. ಹೌದು. ಈಗ ಬೇರೆ ಯಾರು ಬಲಭದ್ರ ಸ್ವಾಮಿಯೋ ಅಥವಾ ಯದುಕುಲದಲ್ಲಿ ಇರುವಂತಹ ಇತರರು ಯಾರು ಅರ್ಘ್ಯ ಜಲವನ್ನು ಕೊಟ್ಟದ್ದಲ್ಲ, ನೀನೇ ಕೊಟ್ಟದ್ದು, ನೀನೇ ಕಂಡದ್ದು, ನೋಡಿ ನೀನೇ ಪ್ರತಿಜ್ಞೆಯನ್ನು ಮಾಡಿ. ಸರಿ, ಒಪ್ಪಿಕೊಳ್ಳುವ. ಈಗ ಅವನು ಗಯಗಂಧರ್ವ ಬಂದ, ನಮ್ಮವರ ಬಳಿಯಲ್ಲಿ ಹೋದ. ಅಲ್ಲಿ ಅವರು ಕೂಡ ಒಂದು ಪ್ರತಿಜ್ಞಾ ವಾಕ್ಯವನ್ನು ಮಾಡಿದ್ರು. ಹೌದು. ಒಂದು ವಿಷಯ ಕೇಳ್ತೇನೆ ಅಣ್ಣ ನಿನ್ನ ಬಳಿ. ಈಗ ನಾನವರ ಹೆಂಡತಿ, ಹೌದು, ಸತ್ಯ ಹೇಳ್ತೇನೆ, ನಮ್ಮವರನ್ನು ನೀನು ತಿಳಿದುಕೊಂಡಷ್ಟು ನಾನು ಅರಿಲಿಲ್ಲ ಇಲ್ಲಿವರೆಗೆ. ಒಂದು ಪ್ರಸಂಗವನ್ನು ಹೇಳ್ತೇನೆ. ಯಾವುದು? ಪಾಂಡವರು ರಾಜಸೂಯಾಧ್ವರನ್ನು ಮಾಡಬೇಕು ಎನ್ನುವಂತಹ ಸಂಕಲ್ಪವನ್ನು ಮಾಡಿದ್ರು, ಹೌದಾ? ಹೌದು. ಸಂಕಲ್ಪ ಮಾತ್ರ ಅವರು ಮಾಡಿದ್ದು.
ಮತ್ತೆ ಅದನ್ನು ಒಳ್ಳೆ ರೀತಿಯಲ್ಲಿ ಮುನ್ನಡೆಸಬೇಕು ಎನ್ನುವುದಾಗಿ ಶರಣ ಹೊಕ್ಕದ್ದು ಯಾರನ್ನು? ನನ್ನನ್ನೇ. ಈಗ ನಾರದ ಮಹರ್ಷಿಗಳೇ ಹೇಳಿದ್ದಲ್ವ ಅವರು. ಅಲ್ಲಿಯೂ ಅವರ ಪ್ರವೇಶ ಇತ್ತು. ಧರ್ಮಜ್ಞನೆಂದೆನಿಸಿಕೊಂಡಂತಹ ಧರ್ಮರಾಯ ಮಹಾಪ್ರಭುಗಳು ನಿನ್ನ ಶರಣು ಹೊಕ್ಕದ್ದು. ಹೌದಪ್ಪ, ಮೊದಲು ನನ್ನ ಕಾಲಿಗೆ ಬಿದ್ದದ್ದು. ಯಾಗವನು ಪೂರೈಸುತ್ತೀ ಭವಸಾಗರವನು ದಾಂಟಿಸೆನು ತಲಿ ಸರಾಗದಲ್ಲಿ ಪೊಡಮಟ್ಟ ಭೂಪ. ಅಲ್ಲಿಯೂ ಕೂಡ ನಿನ್ನ ವಿರೋಧಿಗಳಾದಂತಹ ನೀನು ಹೇಳಿದ್ಯಂತೆ, ಈಗ ನಾನು ಇದಕ್ಕೆ ಸಹಾಯಕನಾಗಿದ್ದೇನೆ ಅಂತ ಹೇಳಿ ಗೊತ್ತಾದ್ರೆ ಜರಾಸಂಧ ಶಿಶುಪಾಲಾದಿಗಳೂ ತೊಂದರೆಯನ್ನು ಮಾಡಬಹುದು. ಯಾರು ಹೇಳಿದ್ದೇನೆ ಮೊದಲೇ. ಆಗ ವೀರ ವಾಕ್ಯಗಳನ್ನು ಘೋಷಿಸಿದ್ದು ಮೊದಲು ನಮ್ಮವರೇ. ಹೌದು. ರಾಜಸೂಯಾಧ್ವರದ ವಿಷಯ ಮತ್ತಿರಲಿ ಕೃಷ್ಣ, ನಿನ್ನ ವಿರೋಧಿಗಳನ್ನು ದಮನಿಸುವುದೇ ನಮ್ಮ ಆದ್ಯಂತಿಕವಾದಂತಹ ಕೆಲಸ ಎನ್ನುವುದಾಗಿ ಮಾಡಿದ್ದಾನಪ್ಪ. ಸಭೆಯಲ್ಲಿ ಎದ್ದು ನಿಂತು ಹೇಳಿದ್ದಾನೆ ಅಲ್ವಾ? ಹಾಗಿದ್ರೆ ಪಿತೃಲೋಕದಲ್ಲಿ ನಳಾದಿ ಮಹಾರಾಜರಿಗೆ ದೊರಕಬೇಕಾದಂತಹ ಪಿತೃಸ್ಥಾನವನ್ನು ಮರೆತು ಕೃಷ್ಣ ವಿರೋಧಿ ಒಬ್ಬ ಇದ್ದಾನೆ ಅಂತ ಹೇಳಿ ಆದ್ರೆ ನಾವು ಮಹಾಸಂಕಲ್ಪವನ್ನು ಬಿಟ್ಟಾದ್ರೂ ಕೂಡ ಕೃಷ್ಣ ಸಂಕಲ್ಪವೇ ನಮಗೆ ಮಹಾಸಂಕಲ್ಪ ಎನ್ನುವುದಾಗಿ ತೊಡಗಿಕೊಂಡಂತಹ ಅವರು ಬಹುಶಃ ನಿನಗೆ ಕತೆ ಹೇಳುವವರು, ನಿನಗೆ ನಿನ್ನಷ್ಟು ಚಂದ ಕತೆ ಹೇಳಲಿಕ್ಕೆ ಗೊತ್ತಿಲ್ಲದಿರುವವರು. ಅಲ್ಲಿ ಕತೆ ಬೇರೆ ಆಗಿರ್ಬೇಕಣ್ಣ. ಏನು ಕತೆ ಆಗಿರಬಹುದು? ಏನು ಈಗ ಗಯಗಂಧರ್ವಲ್ಲಿ ಹೋದನೋ? ಹೌದು. ಗಯಗಂಧರ್ವ ಹೋಗಿ ಎಲ್ಲವನ್ನು ಕೂಡ ಹೇಳಿದ. ಅವರು ನಂಬಿರ್ಬೇಕು. ಯಾಕಂತ ಹೇಳಿದ್ರೆ ಹುಟ್ಟು ಕ್ಷತ್ರಿಯರವರು, ನಿನ್ನನ್ನು ರಕ್ಷಣೆ ಮಾಡುತ್ತೇನೆ ಎನ್ನುವುದಾಗಿ ಹೇಳಿದ್ರು. ಆದ್ರೆ ಯಾವ ಕಾಲಕ್ಕೆ ಈ ಪ್ರಸಂಗದಲ್ಲಿ ಶ್ರೀಕೃಷ್ಣ ಇದ್ದಾನೆ ಎನ್ನುವಂತಹ ಸತ್ಯವನ್ನು ಅರಿತಂತಹ ಅರ್ಜುನರ ನಮ್ಮ ಯಜಮಾನ್ರ ಅಂತಸತ್ವವಾಗಿರುವಂತಹ ಕ್ಷಾತ್ರ ಶಕ್ತಿಯೇ ಮೇಲೆದ್ದು ಬಹುಶಃ ಒಂದು ಬಾಣವನ್ನು ಹೂಡಿ ಅವನು ಗಂಧರ್ವನಾಗಿದ್ದರೂ ಕೂಡ ವಧಾ ಕಾರ್ಯದಲ್ಲಿ ಮುಂದುವರಿಯುತ್ತಾರೆ ಹೊರತಾಗಿ ಕನಸಿನಲ್ಲಿಯೂ ಕೂಡ ಕೃಷ್ಣ ವಿರೋಧವನ್ನು ಕಟ್ಟಿಕೊಳ್ಳಿಕ್ಕಿಲ್ಲ. ಅಣ್ಣ, ನೀನು ಇನ್ನೊಮ್ಮೆ ನಿನಗೆ ಕತೆ ಹೇಳಿದವರನ್ನು ಮತ್ತೊಮ್ಮೆ ಇಲ್ಲಿ ಕರೆಸು, ನನ್ನ ಬಳಿಯಲ್ಲಿ ಹೇಳಿ ಕತೆ. ಒಂದು ಹೇಳ. ಏನು? ನಿನ್ನ ಗಂಡ ರಕ್ಷಣೆ ಕೊಟ್ಟದ್ದು ಹೌದು. ಹೌದು. ಕೃಷ್ಣ ವಿರೋಧಿಯಾದ್ರೂ ಸರಿ, ನಿನ್ನ ಜೀವದ ಹೊಣೆ ನನ್ನದು 8 ದಿನದ ತನಕ ಅಂತ ಹೇಳಿದ್ದ ಹೌದು. ಈಗ ನಾನೇ ಹೇಳಿದ್ರೆ ನಿನಗೆ ನಂಬಿಕೆ ಬರುವುದಿಲ್ಲ. ನೀನು ಎಲ್ಲ ಸತ್ಯ ಹೇಳ್ತೇನೆ, ನೀನು ಹೇಳಿದ್ದನ್ನು ನಂಬುತ್ತೇನೆ, ನಿನ್ನನ್ನು ನಂಬುತ್ತೇನೆ. ಹಾಗಂತ ಹೇಳಿ ನಮ್ಮ ಗಂಡ ಈ ಪ್ರಸಂಗದಲ್ಲಿ ಬರುವಾಗ ನಾನು ನಂಬಲಿಕ್ಕೆ ಆಗುದಿಲ್ಲ ಅಣ್ಣ. ನಾನು ನಿನಗೊಂದು ಸತ್ಯ ಹೇಳ. ಲೋಕದಲ್ಲಿ ಗಂಡಂದಿರು ಬದುಕಿಕೊಳ್ಳುವುದೇ ಹೆಂಡತಿಯರ ಮುಗ್ಧತನದಿಂದ. ಹೌದಾ? ಹೌದು. ಮತ್ತೆ ನನಗೆ ಅವರು ಗಂಡ ಸಿಕ್ಕಿದ್ದು ಹೇಗೆ? ನಿನ್ನ ಮುಖೇನವಾಗಿ ನನಗೆ ಪ್ರಾಪ್ತರಾದವರು. ನನ್ನ ಗಂಡ ಒಳ್ಳೆಯವನು ಅಂತಲೇ ಪ್ರತಿ ಹೆಂಡತಿಯು ಹೇಳುವ ಕಾರಣ ಗಂಡಂದಿರು ಬದುಕಿದ್ರು ಪ್ರಪಂಚದಲ್ಲಿ. ಅದು ನೀನು ಬದುಕಿದ್ದು ಕೂಡ ಹಾಗೆ ಅಲ್ಲ. ನಾನು ಒಂದೇ ಹೇಳ, ಮದುವೆ ಆಗದ ಹೆಂಡತಿಯೇ ಇಲ್ಲದ ಒಬ್ಬರನ್ನು ಬರುವುದಕ್ಕೆ ಹೇಳ್ತೇನೆ. ಅವರು ಹೇಳಿದ್ರಾದ್ರೂ ನೀನು ನಂಬುತ್ತೀಯ? ಹಾಗಂತೇಳಿ ನಮ್ಮ ಬಳಿಯ ಕೂಟದಲ್ಲಿರುವವನೇ ಮದುವೆ ಆಗದವರನ್ನು ಬಂದು ಹೇಳಿದ್ರೆ ಅದನ್ನೆಲ್ಲ ನಾನು ನಂಬಲಿಕ್ಕಿಲ್ಲ. ಬೇಡ. ನಮ್ಮ ಕೂಟ ಅಲ್ಲ, ನನ್ನ ಕೂಟವೂ ಅಲ್ಲ. ನೋಡುವಾಗ ನನ್ನ ಕೂಟ ಅಂತ ಕಂಡ್ರು, ಅವರು ನಿಜವಾಗಿ ಯಾರ ಕೂಟ ಅಂತ ಕೇಳಿದ್ರೆ ಧರ್ಮದ ಕೂಟ. ಓಹೋ. ಲೋಕ ಹಿತಕ್ಕಾಗಿ ಶ್ರಮಿಸುವವರು. ಅವರಿಗೆ ನಾರದ ಅಂತ ಹೆಸರು. ಇಂದು ನಿನಗೆ ನಿಶ್ಚಯ ಭರಿಸುವೆನು, ನೋಡೆನುತ ನಿನಗೆ ನಿಶ್ಚಯವ ಭರಿಸುವೆನು, ನೋಡೆನುತ ನಾರದ ಮುನಿಯ ನೆನೆಯಲು ವಿನಯದ್ಯೋ ಬಂದನು ನಮೋ ನಾರಾಯಣ ಎನ್ನುತ್ತ, ವಿನಯದ್ಯೋ ಬಂದನು ನಮೋ ನಾರಾಯಣ ಎನ್ನುತ್ತ, ನಾರಾಯಣ ಎನ್ನುತ್ತ ನಾರಾಯಣ ಎನ್ನುತ್ತ ನಿನಗೆ ನಿಶ್ಚಯ ಭರಿಸುವೆನು, ನೋಡೆನುತ ನಾರದ ಮುನಿಯ ನೆನೆಯಲು, ನಾರದ ಮುನಿಯ ನೆನೆಯಲು
ನಿನಗೆ ನಿಶ್ಚಯ ಭರಿಸುವೆನು. ನಾನೇನೋ ನಿನಗೆ ಅಣ್ಣ, ಹೌದು ಅಣ್ಣನಾದವನು ತಂಗಿಯಲ್ಲಿ ಇಂತಹ ಮಾತುಗಳನ್ನು ಆಡಬಾರದು ಅಂತ ಇಲ್ಲ. ಹೌದು. ಆದರೆ ಆ, ನಾರದರೇ ಹೇಳಿದ್ರೆ, ನಾರದ ಮಹರ್ಷಿಗಳು ಶುದ್ಧ ಅಂತಃಕರಣವನ್ನು ಹೊಂದಿರುವವರವರು ಮಾತ್ರ. ಮತ್ತೆ ಇನ್ನೊಂದು, ಆ. ನಾನು ಆಗ ಹೇಳಿದಾಗ ಯಾರ ಜೊತೆಗೂ ಅವರಿಗೆ ಬಂಧುತ್ವ ಇಲ್ಲ. ಹೌದು. ಅವ್ರು ಹೇಳಬೇಕಾದ್ದನ್ನು ಹೇಳುವುದೇ, ಅವರನ್ನೇ ಬರಿಸಿ ಅವರ ಬಾಯಿಂದಲೇ ಹೇಳಿಸ್ಬೇಕಾ? ನಾರದರ ಬಳಿಯಲ್ಲಿ ಹೌದು. ಅಣ್ಣ, ಮನಸ್ಸಿನಲ್ಲಿ ಭಯ ಆಗುತ್ತದೆ, ಆದ್ರೆ ಉಪಾಯ ಇಲ್ಲ. ಸಂಕಲ್ಪ ಮಾಡಿದ ತಕ್ಷಣ ಬಂದ್ರು ನಾರಾಯಣ ನಾಮಸ್ಮರಣೆಯನ್ನು ಮಾಡುತ್ತಾ ಬಂದವರು ನಿನ್ನ ಕುರಿತಾಗಿ, ಅಂದ್ರೆ ನಿನ್ನಲ್ಲೇ ಹೇಳಿದ್ರು ಏನೇನು ಘಟನೆ ಹೇಗೆ ಹೇಗೆ ನಡೆಯಿತು ಅಂತ. ಈಗ ಅದು ನಿನಗೆ ಅರ್ಥ ಆಯ್ತಾ? ಅಣ್ಣ, ಓ, ಅವರೇನೋ ಒಂದೇ ಉಸಿರಿನಲ್ಲಿ ಹೇಳಿ 3:45 ಗಳಿಗೆಯಲ್ಲಿ ಇಲ್ಲಿಂದ ತೆರಳಿ ಆಯಿತು. ಹೌದು. ಉಳಿದ ಯಾರಿಗೂ ಕಾಣಲಿಲ್ಲ, ಅವರು ನಮಗಿಬ್ಬರಿಗೆ ಮಾತ್ರ ಕಂಡದ್ದವರು. ಆದ್ರೆ ಅವರು ಈ ಪ್ರಸಂಗದಲ್ಲಿ ಬಂದ ಕಾರಣದಿಂದಲಾಗಿ ಆಗಬಾರದೆಲ್ಲ ಆಗಿ ಹೋಯ್ತಲ್ಲ ಅಣ್ಣ. ಇಂದು ನಾರದನಿಂದ ಕಲಹವು ಬಂದುದನು ಕೈಯಾಯ್ದು ರಕ್ಷಿಪು. ಇಂದು ನಾರದನಿಂದ ಕಲಹವು ಬಂದುದನು ಕೈಯಾಯ್ದು ರಕ್ಷಿಪು ಎನ್ನಲು ರುಕ್ಮಿಣಿಯು ಕೇಳಿದಳು ಅರಸನೊಳು ರಕ್ಷಿಪು. ಅಣ್ಣ ಅಣ್ಣ, ನಾರದ ಮಹರ್ಷಿಗಳು ಬಂದು ಹೇಳಿದ ಮೇಲೆಯೂ ಕೂಡ ನಂಬದಿರುವುದಕ್ಕೆ ಸಾಧ್ಯವಿಲ್ಲ ಅಣ್ಣ. ನಾರದರಿಂದಲಾಗಿ ಅರ್ಜುನ ಕೃಷ್ಣ ಎನ್ನುವಂತಹ ಉಭಯ ದಡಗಳ ನಡುವೆ ಸೇತುವಾಗಿದ್ದವಳು ನಾನು. ಹೌದು. ಈಗ ಅವರು ಹೇಳಿದ್ದೆಲ್ಲವೂ ಸತ್ಯ, ನಾನು ನಂಬುತ್ತೇನೆ. ಈ ಒಂದು ಪ್ರಸಂಗದಿಂದಲಾಗಿ, ನಾರದದಿಂದಲಾಗಿ ಈಗ ಅವರಾದ್ರೂ ಯಾಕೆ ಹೇಳಬೇಕಿತ್ತಣ್ಣ ಅಲ್ಲಿ ಅರ್ಜುನನ ಬಳಿಯಲ್ಲಿ ಹೋಗಬೇಕು ಎನ್ನುವುದಾಗಿ? ಅವರಾದ್ರೂ ನೀನು ನಿನ್ನ ವಿರೋಧವನ್ನು ಕಟ್ಟಿಕೊಂಡು ಬಂದದ್ದು ಎನ್ನುವುದನ್ನು ತಿಳಿಯದೆ ವೀರಾವೇಶದ ಮಾತುಗಳನ್ನಾಡಿ ಆಗಿದೆ. ನೀನು ಪ್ರಮಾದಕ್ಕೆಂದಾದ್ರೂ ನುಡಿದಂತಹ ಮಾತು ಮತ್ತೆ ಸುಳ್ಳಾಗ್ಲಿಕ್ಕಿಲ್ಲ, ಅದು ನನಗೆ ತಿಳಿದದ್ದೇ. ಕೃಷ್ಣನೇ ಆಡಿದಂತಹ ಮಾತಿಗೆ ತಪ್ಪಿದ್ದಾನೆ ಎನ್ನುವುದಾಗಿ ಲೋಕ ಎಲ್ಲಿಯಾದ್ರೂ ಕಂಡ್ರೆ ಕೃಷ್ಣನೇ ತಪ್ಪಿದ್ದಾನೆ, ಮತ್ತೆ ಇಲ್ಲಿ ಲೋಕವು ಕೂಡ ತಪ್ಪುದೇ ಅಲ್ವಣ್ಣ? ಅಲ್ಲವೇ? ಕ್ಷತ್ರಿಯರಿಗೆ ಮಾತೆನ್ನುವಂಥದ್ದು ಮಾತೆಯ ಸಮಾನ. ಈಗ ಅವರು ಮಾತು ತಪ್ಪಲಿಕ್ಕಿಲ್ಲ. ಈಗ ಇಬ್ಬರಿಗೂ ಕೂಡ, ಈಗ ಇಬ್ಬರು ಮಾತು ತಪ್ಪಿದ್ರೂ ಕೂಡ ಎಲ್ಲಕ್ಕಿಂತಲೂ ಕೂಡ ಹೆಚ್ಚಾಗಿ ನೋವನ್ನು ಅನುಭವಿಸುವಳು ನಾನನ್ನ. ಕಥೆಯನ್ನು ಸ್ವಾರಸ್ಯವಾಗಿ ಹೇಳಿದ್ದೆ ಅಣ್ಣ, ಅದಕ್ಕೆ ಉಪಾಯವನ್ನು ನೀನೇ ಹೇಳಬೇಕಷ್ಟೇ. ನನಗೆ ಏನು ಗೊತ್ತಾಗುತ್ತಿಲ್ಲ, ನಾನೀಗ ಏನು ಮಾಡುವುದು ಹೇಳಂತೆ. ನೀನು ಉಂಟು ಸ್ವಾಮಿ ನೋಡ್ಲಿಕ್ಕೆ. ಯಾರು ಕಣ್ಣೀರು ಹಾಕಿದ್ರು ನೋಡ್ಬೋದು, ಈ ಮೊಸಳೆ ಕಣ್ಣೀರು ಹಾಕಿದ್ರೆ ಉಂಟಲ್ಲ, ಅದು ನಂಬುವುದಾದ್ರೂ ಹೇಗೆ ಕಾಣುವುದಾದ್ರೂ ಹೇಗೆ ಅಂತ ಗೊತ್ತಾಗುದಿಲ್ಲ ಸ್ವಾಮಿ. ಸ್ವಲ್ಪ ಹೊತ್ತಾಯಿತು ನಾನು ಬಂದು ಇಲ್ಲಿಗೆ. ಗೋಡೆಗಳಿಗೂ ಕಿವಿರ್ತದಂತೆ, ಅದರ ಕೆಲಸವೇ ಒಂದು, ಅರಮನೆಯಲ್ಲಿರುವ ಹೆಂಗಸರಿಗೆಲ್ಲ ಎಲ್ಲ ವಿಷಯವನ್ನು ತಿಳಿಸುವುದು. ಸ್ವಾಮಿ ಅಂತ ಕರೀಲಿಕ್ಕೆ ಕಷ್ಟ ಆಗ್ತುಂಟು ಸ್ವಾಮಿ. ನೀವು ವೇದ ನಾನು ದೇವರು ಎಂದು ಎಲ್ಲ ಕಡೆ ಡಂಗುರ ಸಾರಿಸಿದವರೇ ನೀವು ದೇವರು ಎಂದು ಒಪ್ಪಿ ನಾನು ನಿಮ್ಮನ್ನು ಮದುವೆಯಾದವಳೆ. ಒಂದು ಪದ ಯಾವುದಾದ್ರೂ ಹುಡುಕಿ ಕೊಡ್ತೀರಾ ಸ್ವಲ್ಪ? ಯಾವುದು? ಗೌರವದಿಂದ ಕರೆದಿರಬೇಕು, ಆದ್ರೆ ಗೌರವ ಇರಬಾರ್ದು. ಅಂತದ್ದು ಸ್ವಾಮಿ ಅಂತ ಹೇಳಲಿಕ್ಕಂತೂ ಮನಸ್ಸಿಲ್ಲ ಈ ಕ್ಷಣಕ್ಕೆ. ಅಂತದ್ದು ಯಾವ್ದಾದ್ರು ಪದ ಇದ್ರೆ ಬಳಸ್ತೇನೆ ಈಗ ಮುಂದಿನ ಮಾತಿಗೆ ನಿಮ್ಮಲ್ಲಿ. ಅಲ್ಲ, ಏನಾಯಿತು ಅಂತ ಈಗ? ಅಲ್ಲ, ನಿಮಗೆ ಹೇಳುವಷ್ಟು ದೊಡ್ಡವಳು ನಾನಲ್ಲವಲ್ಲ. ಜಗತ್ತಿನಲ್ಲಿ ಇರುವವರದೆಲ್ಲ ಮನಸ್ಸು ನಿಮಗೆ ಗೊತ್ತಾಗ್ತದಂತೆ. ಜಗತ್ಪಿತ ಎಂದು ಕೊಂಡಾಡ್ತಾರೆ, ಪಕ್ಕದಲ್ಲಿ ಕಟ್ಟಿಕೊಂಡವಳು ಇರ್ತಾಳೆ, ಅವಳ ಮನಸ್ಸು ಮಾತ್ರ ಗೊತ್ತಾಗುದಿಲ್ಲ. ಅಲ್ಲ ಸ್ವಾಮಿ, ಒಂದು ಪ್ರಶ್ನೆ ಕೇಳ್ತೇನೆ. ಏನು?
ಸಾಧಾರಣ ಒಂದು 3/4 ಗಂಟೆ 1 ಗಂಟೆಯಿಂದ ನಾನೆಲ್ಲ ಕೇಳ್ತಾ ಇದ್ದೇನೆ ಅಣ್ಣ ತಂಗಿಯ ವಿಷಯವನ್ನು. ಹಾ, ಈಗ ಹಾಗಾದ್ರೆ ನೀನು ಕೇಳಿಕೊಂಡಿದ್ದಿ ಅಂತ ಆಯ್ತು ಅದನ್ನು. ಅಲ್ಲ, ಅದು ಕೆಲವು ಸರಿ ಬೇಕಾಗ್ತದಲ್ವಾ. ಅದು ಹೀಗೆ ಹೇಳ್ಬಹುದು ಅದನ್ನು. ನಮ್ಮ ಬುಡಕ್ಕೆ ನೀರು ಬರುವಾಗ ಹಾಗಲ್ಲ, ನಾವು ಯಾವುದಕ್ಕೂ ತಯಾರಿ ಆಗ್ತೇವೆ. ನಾನು ಕೇಳಿಕೊಂಡಿದ್ದದ್ದಲ್ಲ, ಅದಾಗಿ ಕೇಳಿದ್ದು ಅಂತ. ನಾ ಬಂದು ನಿಂತದ್ದಷ್ಟೇ. ಸ್ವಾಮಿ, ನೀವು ಎಷ್ಟೆಲ್ಲ ಜನಕ್ಕೆ ಅನುಗ್ರಹ ಮಾಡಿದ್ದೀರಿ. ಈ ಬ್ರಹ್ಮದೇವರು ಸರಸ್ವತಿಯ ಕುರಿತು ತಪಸ್ಸು ಮಾಡಿದ್ದೆಂದಾದ್ರೂ ಕೇಳಿದ್ದೀರಾ ನೀವು? ಈಗ ಕೂತಿದ್ದಾನೆ. ಆಗದವರು ಯಾರೋ ಹೇಳಿದ್ದಾರಂತೆ ಬ್ರಹ್ಮನಿಗೆ, ನೀ ಕೃಷ್ಣ ಮತ್ತೆ ಸುಭದ್ರೆಯನ್ನು ಅಣ್ಣ ತಂಗಿಯಾಗಿ ಹುಟ್ಟಿಸಿದ್ದಿ, ಅದಕ್ಕಿಂತ ಹೆಚ್ಚು ಭ್ರಾತೃ ಪ್ರೇಮ ಉಳ್ಳವರು ಯಾರಾದ್ರೂ ಇದ್ದಾರ ಅಂದ್ರೆ ಈಗ ಬ್ರಹ್ಮ ತಪಸ್ಸಿಗೆ ಕೂತು, ಇಲ್ಲ ಇಲ್ಲ ಅದಕ್ಕಿಂತ ಒಳ್ಳೆಯವರನ್ನು ಯಾರಾದ್ರೂ ನಾನು ಹುಟ್ಟಿಸ್ತೇನೆ ಅಂತ ಕೂತಿದ್ರೆ ಆಗುದೇ ಇಲ್ಲ ಮಾರೆ. ಸ್ವಾಮಿ, ಒಪ್ಪಿಕೊಳ್ತೇನೆ, ಅಣ್ಣನಿಗೆ ತಂಗಿಯ ಮೇಲೆ ಪ್ರೇಮ ಇರಬೇಕು, ಸರಿ, ಆದರೆ ಇಷ್ಟಿರ್ಬೇಕು ಸ್ವಾಮಿ, ನಂಬುದಕ್ಕೆ ಅಸಾಧ್ಯ ಆಗ್ತದೆ. ಕಟ್ಟಿಕೊಂಡುಳು ಆಯ್ತು ಸ್ವಾಮಿ, ಕೇಳಿ ಕೇಳಿ ಸಾಕಾಯ್ತು ನನಗೆ. ಆಯಿತಾಯ್ತು ಪಂಚ ಪ್ರಾಣ ಪಾಂಡವರಂಗ ನ್ಯಾಯದಿ ತಲೆ ತುಂಬ ಹೊತ್ತಿರಿ ನೀವು. ಈ ಅವಸ್ಥೆಗೆ ತಂದನ ಪಾಪನಂತರ ಪ್ರಿಯನಂದನು ನಂಗೆ ಬಂದಿದೆ ಕಾಂತ. ಆಯಿತಾಯಿತು ಪಂಚ ಪ್ರಾಣ ಪಾಂಡವರಂಬ ನ್ಯಾಯದಿ ತಲೆ ತುಂಬ ಹೊತ್ತಿರಿ ನೀವು. ಆಯಿತಾಯಿತು. ಸ್ವಾಮಿ, ರುಕ್ಮಿಣಿ, ಮದುವೆ ಆಗುವುದಕ್ಕಿಂತ ಮುಂಚೆ, ಆಗುವಾಗ, ನಂತರ, ಇದು ತನಕ ಪರಿಪರಿಯಾಗಿ ಕೊಂಡಾಡಿದ್ದೇನೆ ನಿಮ್ಮನ್ನ. ಎಲ್ಲವೂ ಮರಳಿ ಕೊಡಿ ಸ್ವಾಮಿ ನನಗೆ ನೀವು. ಆಗುದಿಲ್ಲ ಇದು ನನಗಿನ್ನ. ಈ ಕಳೆದು ಹೋದವರನ್ನು ಹುಡುಕಬಹುದು, ಬದಲಾದವರನ್ನು ಹುಡುಕುದು ತುಂಬಾ ಕಷ್ಟ. ಅದು ಹೌದು. ಅವರು ಬಂದು ನಮ್ಮ ಮನೆಯಲ್ಲೇ ಕೂತ್ರೆ ಮತ್ತು ಕಷ್ಟ ಆಗ್ತದೆ. ಯಾರ್ಯಾರಿಗೆ ಏನೇನೆಲ್ಲ ಸಹಾಯ ಮಾಡಿದ್ದು ಸ್ವಾಮಿ ನೀವು, ಯಾರ ಕತೆ ಎಲ್ಲ ಯಾಕೆ? ನಮ್ಮ ಸುಭದ್ರೆ ವಿಷಯ ಒಂದು ಮಾತಾಡುವ ಈ ಕ್ಷಣಕ್ಕೆ. ಸರಿ ಸರಿ, ಅದಷ್ಟೇ. ನಮ್ಮ ಎದುರು ಯಾರಿದ್ದಾರೆ ಅವರ ವಿಷಯ ಮಾತಾಡುದು ಒಳ್ಳೆಯದು. ಆದ್ಯಂತ ನೀವು ಅವಳನ್ನು ಅವರ ಕುಟುಂಬವರನ್ನು ಪೊರೆದದ್ದಲ್ವೋ ಸ್ವಾಮಿ? ಒಂದಲ್ಲ ಎರಡಲ್ಲ. ಅವರ ಮನೆಯವರಿಗೆ, ಅವರ ಸಪತ್ನಿಗೆ ಅಂದುಕೊಳ್ಳುವ, ವಸ್ತ್ರಾಪಹರಣ ಯಾರೋ ಮಾಡಿದರಂತೆ. ಅವರು ಭಗವಂತ ನಿನ್ನ ಹೊರತು ಮತ್ತಾರು ಇಲ್ಲ ನನಗೆ ಅಂದ್ರೆ ಓಡಿ ಹೋದದಲ್ವೋ ನೀವು? ಅಕ್ಷಯಾಂಬರ ಆಯ್ತಂತೆ. ಹಾಗೊಂದು ಪ್ರಸಂಗ ಕಟ್ಟಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಕ್ಷಯಾಂಬರ ಅಂತ ಹೆಸರಲ್ಲಿ. ಸ್ವಾಮಿ, ಜಗತ್ತಿಗೆಲ್ಲ ಪಾಠ ಹೇಳ್ತೀರ ನೀವು. ಯಾರು ಇಲ್ವೋ ಗಂಡನ ಹಿಂದೆ ಕಾಡಿಗೆ ಹೋದ ಪತ್ನಿ ಯಾರಿಲ್ವೋ? ಇದ್ದಾರಪ್ಪ, ಇದ್ದಾರೆ. ನಿಮ್ಗೆ ಮತ್ತೊಬ್ಬರ ತಾಯಿ ಹೋದ್ರೂ ಅಡ್ಡಿಲ್ಲ ಕಾಡಿಗೆ, ನಮ್ಮ ತಂಗಿ ಹೋಗ್ಬಾರ್ದು. ಹಿಂದಿನ ಯುಗದಲ್ಲೂ ಹೋಗಿದ್ದಾರೆ, ಈ ಯುಗದಲ್ಲೂ ಹೋಗಿದ್ದಾರೆ ಅಲ್ವಾ? ಹೌದು. ತಪ್ಪೇನಿದೆ ಹೋಗಿದ್ದಿದ್ರೆ, ಇಂದು ಈ ಪರಿಸ್ಥಿತಿಯೇ ಬರ್ತಿರ್ಲಿಲ್ಲ. ಹೋಗಲಿ ಹೋಗ್ಲಿ, ಕನಿಷ್ಠ ಮಗುವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವ ಅಡ್ಡಿಲ್ಲ. ಹೌದು. ಗಂಡನ ಹಿಂದೆ ಹೋಗಬೇಕಮ್ಮ ನೀವು, ಇಲ್ಲಿ ಇರಬಾರದು. ಯಾವುದೋ ಒಂದು ಪರಿಸ್ಥಿತಿಯಲ್ಲಿ, ಈಗ ತಾನೇ ಮಗು ಹುಟ್ಟಿದೆ, ಮಗು ಸ್ವಲ್ಪ ಬೆಳೆಯಬೇಕು, ಅಥವಾ ಯಾವುದೋ ಒಂದು ಅನಾರೋಗ್ಯ ಇತ್ಯಾದಿ ಆಗಿದೆ ಅಂದ್ರೆ ತಾಯಿ ಮನೆಯಲ್ಲಿದ್ರೆ ತಪ್ಪಿಲ್ಲ. ಮಗುಗೆ 12 ವರ್ಷ ಬಂತು, ಇನ್ನೂ ಇಲ್ಲೇ ಇರುವುದಲ್ವ ಸ್ವಾಮಿ? ಮತ್ತೆ ಹೇಳುದು ಏನನ್ನು? ನಮಗೆ ಅವರು ಹೇಳುದು ನಮಗೆ ಎಲ್ಲದಕ್ಕೂ ಕೃಷ್ಣನೇ, ಎಲ್ಲದಕ್ಕೂ ಕೃಷ್ಣನೇ ಅಂತ. ಈಗ ಅವರು ಸ್ವಂತ ನಿರ್ಣಯ ತಕ್ಕೊಳ್ಳೋದಕ್ಕಾಗ್ತದೆ, ರಾಯಭಾರ ಮಾಡ್ಲಿಕ್ಕೆ ನೀವು ಬೇಕಲ್ವೋ? ಕಡಿಮೆ ಸಹಾಯವೋ ಸ್ವಾಮಿ ಅದು? ಮತ್ತೆ ಯುದ್ಧದಲ್ಲಿ ನಾ ಹೇಳಿ ನಿಮ್ಗೆ ತಿಳಿಯಬೇಕಾಗಿಲ್ಲ. ಒಂದೊಂದು ದಿನ ನಾನು ನಿಮ್ಮ ಬಗ್ಗೆ ಎಷ್ಟು ಪರಿತಪಿಸಿದ್ದೇನೆ, ನೀವು ಅವರಿಗೆ ಎಷ್ಟು ಸಹಾಯ ಮಾಡಿದ್ದೇನೆ ಎಂಬುದು ನಾನು ನಿಮಗೆ ಹೇಳಬೇಕು ಸ್ವಾಮಿ. ಒಂದು ಕೃತಜ್ಞತಾ ಭಾವ ಬೇಡವೋ ಮನುಷ್ಯನಿಗೆ? ಬೇಕು ಬೇಕು. ಉಪಕಾರ ಸ್ಮರಣೆ ಯಾರಿಗಾದರೂ ಬೇಕು ಸ್ವಾಮಿ. ನಿಮಗೆ ಮಾತ್ರವಲ್ಲ, ಅವಳ ಮದುವೆಯಲ್ಲಿ ನೀವು ಎಷ್ಟು ಸಹಾಯ ಮಾಡಿದ್ದು ಅವಳಿಗೆ. ಅಂತಹ ಕುಂಬಾರರ ಮನೆಯಲ್ಲಿ ಪರಿಚಯವಾದವರಿಗೆ
ಒಂದು ರಕ್ತ ಸಂಬಂಧವಿಲ್ಲದಿದ್ದರೂ ದತ್ತು ಹೋದವರ ಮಕ್ಕಳಿಗೆ ನೀವಿಷ್ಟೆಲ್ಲ ಸಹಾಯ ಮಾಡಿದವರು, ಅವರಿಗೆ ಏನೋ ಅವರ ಪತಿಗೆ ಏನೋ ಪ್ರಸಂಗ ಒದಗಿ ಬಂದಿದೆ ಅಂತೆ ಹಿಂದೆ ಮುಂದೆ ಯೋಚನೆ ಮಾಡದೆ ಭಾಷೆ ಕೊಡುವುದೇ, ಭಾಷೆ ತಕ್ಕೊಳ್ಳುದು ಅಥವಾ ಪ್ರತಿಜ್ಞೆ ಮಾಡುವುದು. ಸ್ವಾಮಿ ನಿಮಗೆ ಮಾತ್ರರೋ ಬಲಭದ್ರರಿಗೂ ಅವರು ಶಿಷ್ಯರು ಹೌದು ಅಲ್ವೋ ಸ್ವಾಮಿ? ಬಲಭದ್ರ ಸ್ವಾಮಿಯ ವಂದಿಸಿ ಇದು ತನಕ ನನಗೆ ಅಪವಾದವೇ ಹೋಗಿಲ್ಲ ಸ್ವಾಮಿ. ನಿಮ್ಮ ಗಂಡನಂತೆ ಸ್ವಂತ ತಂಗಿಗೆ ಮದುವೆ ಮಾಡಿ ಅಣ್ಣನಿಗೆ ಮಖಕ್ಕೆ ಮಸಿ ಬಡಿದು ಕಳಿಸಿದ್ದಾನೆ ಅಂತೆ. ನಿನಗೆ ಅಪವಾದ ಬಂದಿದೆ ಅಲ್ವಾ? ಮತ್ತಿನ್ನೇನು ಯಾರಿಗೆ ಬರ್ತದೆ ಸ್ವಾಮಿ? ನೀವು ತಪ್ಪು ಮಾಡಿದ್ರೆ ನಂಗಲ್ವ ಅಪವಾದ ಬರುದು? ಹೌದೌದು, ಅದು ಎಲ್ಲ ಹಾಗೆ. ವಸಂತೋತ್ಸವ ಅಂತ. ಹೌದು. ಪ್ರಕೃತಿಗೆ ಬಂದದ್ದು ವಸಂತ ಕಾಲ, ಇವರ ಬದುಕಿಗೆ ಬಂದಿದ್ದು ಮನ್ಮಥ. ಇವಳು ಓರೆಗಣ್ಣಲ್ಲಿ ಎಲ್ಲೆಲ್ಲಿ ನಿಂತು ನೋಡಿದ್ದಾಳೆ ಗೊತ್ತಾ ಸ್ವಾಮಿ? ಈ ನಮ್ಮ ಅರಮನೆಯಲ್ಲಿ ಅಷ್ಟು ಸ್ಥಳಗಳುಂಟು ಅಂತ ನಮಗೆ ಗೊತ್ತಿಲ್ಲ, ಅಲ್ಲೆಲ್ಲ ನಿಂತು ನೋಡಬಹುದು ಅಂತ. ನಮಗೆ ಅದೆಲ್ಲ ಅಭ್ಯಾಸ ಇಲ್ಲ. ಅವನು ಬಿಲ್ವಿದ್ಯೆಯಲ್ಲಿ ಪ್ರವೀಣನಂತೆ, ಎಲ್ಲಿ ನಿಂತು ಎಲ್ಲಿಗೂ ಬಿಲ್ಲು ಬಿಡಬಲ್ಲನಂತೆ. ಹೌದು. ಎಷ್ಟು ಕಾಗದಗಳೆಲ್ಲ ಎಷ್ಟೆಲ್ಲ ಬರೆದು ಕಳಿಸಿದ್ದಾನೆ ಅಂತ ಊಹೆ ಸ್ವಾಮಿ ನನಗೆ. ನೀನೇ ಊಹೆ ಮಾಡಬೇಕಷ್ಟೇ, ಬರೆದು ಕಳಿಸಿದ್ದ ಅದೆಲ್ಲ ಸಖಿಯರು ಹೇಳುವುದು ನಮಗೆ. ಅವಳ ಮನಸ್ಸು ನಿಮಗ ಅರ್ಥವಾಯ್ತಂತೆ. ಈ ಕಟ್ಟಿಕೊಂಡವಳಿಗೆ ಹೊಟ್ಟೆ ಉರಿಯುವುದು ಆವಾಗಲೇ ಸ್ವಾಮಿ. ತಂಗಿಯ ಮನಸ್ಸು ಅರ್ಥ ಆಗ್ತದೆ, ಹೆಂಡತಿಯ ಹೃದಯ ಅರ್ಥ ಆಗುದಿಲ್ಲ. ಆಗ ನಮ್ಗೆ ಹೊಟ್ಟೆ ಉರಿತದೆ. ಇದು ತನಕ ನಿಮಗೆ ನಾ ಹೇಳುವುದು ಅರ್ಥ ಆಗದಿದ್ರು ಸಖಿಯರು ಹೇಳಿದ್ದು
ನಿಮಗೆ ಅರ್ಥ ಆಗಿ ಅವಳ ಮನಸ್ಸು ಸ್ವಂತ ಅಣ್ಣನಿಗೆ ಜಗನ್ನಾಟಕ ಸೂತ್ರಧಾರಿ ಎಂಬ ಹೆಸರಿಟ್ಟುಕೊಂಡ ನೀವು ಮನೆಯಲ್ಲೇ ಒಂದು ನಾಟಕ ಮಾಡಿಸಿದ್ರಿ. ಸ್ವಂತ ಅಣ್ಣನಿಗೆ ಮುಖಕ್ಕೆ ಮಸಿ ಬಳಿದು ಅವನಿಗೊಂದು ಸನ್ಯಾಸಿಯ ವೇಷ, ಇವಳಿಗೊಂದು ಗೊಲ್ಲಭಾಮೆಯ ವೇಷ ಕಟ್ಟಿಸಿ ಕೌರವರ ದಿಬ್ಬಣ ಬರುವಾಗ ಮಾರ್ಗ ತಪ್ಪಿಸಿ. ಅಲ್ಲ, ಎಲ್ಲರೂ ಋಷಿ ಮುನಿಗಳು ಹೇಳುದು ಸ್ವಾಮಿ, ನಮ್ಮ ಜಗತ್ತಿಗೆ ದಾರಿ ತೋರಿಸುವುದು ಇವನೇ ಅಂತ. ಹಾಗೆ ಅಂತ ನೀವು ಕೌರವನ ಮಾರ್ಗ ತಪ್ಪಿಸಿ ಇವರನ್ನು ಕಳಿಸಿದ್ದು. ಅದೊಂದು ಮದುವೆಯ ಸ್ವಾಮಿ, ಬೇಡ ಮಾತೇ ಬೇಡ ಅದರ ಬಗ್ಗೆ. ನಾವು ಮಾತನಾಡದಿರುವುದೇ ಒಳ್ಳೇದನ್ನೆಲ್ಲ. ಕೆಲವು ಕಡೆ ಅಣ್ಣನಿಗೆ ಮನಸ್ಸಿಲ್ಲದಿದ್ರು ತಂಗಿಗೆ ಬೇರೆ ಮದುವೆ ಆಗುತ್ತದೆ, ಏನು ಮಾಡುವ. ಆದರೂ ಸ್ವಾಮಿ ಅವಳನ್ನು ನೋಡಿದ್ರು ಒಮ್ಮೆ ನೀವು? ಹೆತ್ತ ಮನೆಯಲ್ಲಿದ್ದು ನಮ್ಮ ಆಸ್ತಿಯನ್ನೆಲ್ಲ ತಿಂದು 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 ಊದಿಕೊಳ್ಳುತ್ತಿದ್ದಾಳೆ ಸ್ವಾಮಿ. ಇದು ಒಳ್ಳಿತಲ್ಲ ಸ್ವಾಮಿ, ನನ್ನ ಮಾತನ್ನು ಕೇಳಿ ಸ್ವಾಮಿ. ನೀವು ಒಳ್ಳಿದಲ್ಲ ಎಂದಾದರೂ ಕುಂತಿ ಪುತ್ರನ ಕಳ್ಳಿ ನಿಮಗೆ ಬೇಡ ಬೇಡ. ಒಳ್ಳಿದಲ್ಲ ಎಂದಾದರೂ ಕುಂತಿ ಪುತ್ರನ ಕಳ್ಳಿ ನಿಮಗೆ ಬೇಡ. ಎಲ್ಲಿ ನಿಂತು ದಾಕ್ಷಿಣ್ಯವಿಲ್ಲದೆ ಬೇಡ. ಸೊಲ್ಲಿಗೆ ಸೌಭದ್ರ ಎಂದರವಾಗ ಒಳ್ಳಿದಲ್ಲ. ಸ್ವಾಮಿ, ಇನ್ನು ನಾನು ತಾಳಲಾರೆ. ಪುಸ್ತಕದಲ್ಲಿ ಎಷ್ಟು ಬರೀತೀರಿ? ಹೆಂಡತಿ ಅಂದ್ರೆ ಭಗವಂತನೇ ಕೊಟ್ಟ ಸ್ನೇಹಿತೆ, ಹೆಂಡತಿ ಅಂದ್ರೆ ನಾನು ಕಾರ್ಯೇಶು ದಾಸಿ. ಅಲ್ಲಿ ಒಂದು ಮರ್ತು ಹೋಗ್ತಾರೆ ಜನ. ಕಾರ್ಯೇಶು ಒಂದು ಅಲ್ಪ ವಿರಾಮ, ಮತ್ತೆ ದಾಸಿ ಸಹಚರಿ. ಸಹಚರಿ. ಎಲ್ಲಿಗೆ ಸಹಚರಿ ಅಂದ್ರೆ ನಮಗೆ ಎಲ್ಲೆಲ್ಲಿ ಕೆಲಸ ಇರ್ತದೋ ಅಲ್ಲಿ ಮಾತ್ರ ಸಹಚರಿ. ಕಾರ್ಯೇಶು ಮನೆ ಕೆಲಸ ಮಾಡ್ಲಿಕ್ಕೆಲ್ಲ ಹೆಂಡತಿ ಬೇಕು, ಅಲ್ಪ ವಿರಾಮ. ಮತ್ತೆ ದಾಸಿ ಅವಳು ನಮಗೆ. ಕಾರ್ಯೇಶು ಮಂತ್ರಿ. ಕ್ಷಮೆ ಇರ್ಲಿ ಸ್ವಾಮಿ, ನಿಮ್ಮ ಮುಂದೆ ಮಾತಾಡುವಾಗ ಈಗ ನನ್ನ ಹೊಟ್ಟೆಯಲ್ಲಿರುವ ಉರಿಗೆ ಸರಿ ಮಾತು ಸಹ ಬರ್ತಿಲ್ಲ. ನೀನು ನನಗೆ ಬೈಯುವುದಲ್ಲ, ನೀನು ಅರ್ಥ ಆಯ್ತು ನನಗೆ. ಕಾರ್ಯೇಶು ಅಲ್ಪ ವಿರಾಮ ಮಂತ್ರಿ. ನಾನು ಮಂತ್ರಿ, ನೀನು ಆಳು ಮನೆಯಲ್ಲಿ ಅನ್ನುದಲ್ವೋ? ನಿಮ್ಮದೆಲ್ಲ ಪ್ರಾಜ್ಞರದೆಲ್ಲ ಇದೆ ಸ್ವಾಮಿ. ನಾನು ಹೇಳುದು ಹೇಗೆ ಗೊತ್ತಿಲ್ಲ ನಿನ್ನನ್ನು, ಮನೆಯಲ್ಲಿ ನೀನು ಆಳು ಅಂತ, ಮನೆ ಆಳ್ಬೇಕು ಅಂತ ನಮ್ಮನೆಲ್ಲ. ಅದು ಹೇಳಲಿಕ್ಕೆಲ್ಲ ಚಂದಲ್ವೋ? ಈಗ ಒಂದು ಸ್ವಾಮಿ ಕಟ್ಟಿಕೊಂಡವರಿಗೆ ಈಗ ನೋಡಿ, ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಗೌರಿ ಹಬ್ಬವೇ. ಇವಳು ಬಂದು ನಿತ್ಯ ಇಲ್ಲೇ ಇರೋದಲ್ವೋ? ಗೌರಿ ಹಬ್ಬಕ್ಕೆ ಬರ್ತಾರೆ ತವರು ಮನೆಗೆ, ಇವಳು ನಿತ್ಯ ಇಲ್ಲೇ ಇರೋದು. ಹಾಗಾಗಿ ಸದಾ ನಮಗೆ ನಿತ್ಯ ಹಬ್ಬವೇ ಸ್ವಾಮಿ. ಇನ್ನ ಸಾಕಾಯ್ತು ಸ್ವಾಮಿ, ನನ್ನ ಪತಿಯನ್ನು ಕಳೆದುಕೊಳ್ಳಲಿಕ್ಕೆ ನಾನು ಸಿದ್ಧನಿಲ್ಲ. ಅವಳಿಗೆ ಮಾತ್ರ ಓಲೆ ಭಾಗ್ಯವೋ? ನಮಗೂ ಭಾಗ್ಯ ಬೇಕು ಸ್ವಾಮಿ. ಅತ್ತಿಗೆ ಬಂದೆ ತಾಯಿ, ಕುತ್ಕೋ, ಆರತಿ ಮಾಡ್ತೇನೆ ನಿಮಗೆ. ಮನೆ ಹೆಣ್ಣು ಮಗಳು ನಿನ್ನನ್ನು ಬಾಯಿ ತುಂಬಾ ಅತ್ತಿಗೆ ಅತ್ತಿಗೆ ಎನ್ನುವುದಾಗಿ ಕರೀತಿದ್ದವಳು ಮೂಲೆಗೆ ಒತ್ತಿಗೆ ಕೊನೆಗೆ. ಇವತ್ತು ನಾನು ಹೇಳುದು ಕೇಳ್ತೀಯ? ಸ್ವಲ್ಪ ಮೆತ್ತಗೆ ಬಿಟ್ಟಿರ ನೀವು ಅಣ್ಣ ತಂಗಿ ನಮ್ಮನ್ನು. ಉಪಾಯ ಉಂಟ ನಮಗೆ ಕೇಳದೆ? ಇಷ್ಟು ವರ್ಷ 12 ವರ್ಷದಿಂದ ಕೇಳಿ 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 ಕಿವಿ ತೂತಾಗಿದೆ ನಮಗೆ. ಬಹುಶಃ ಅಣ್ಣನಿಗೂ ಸಾಕಾಗಿರ್ಬೇಕು, ಅದಕ್ಕಿಂತಲೂ ಕೂಡ ಹೆಚ್ಚಾಗಿ ನನಗಿಲ್ಲಿ ಸಾಕಾಗಿದೆ. ಇದೊಂದು ಕ್ರಮ ಉಂಟು, ಇದೊಂದು ಕ್ರಮ ಉಂಟು ಜಗತ್ತಿನಲ್ಲಿ. ನಮಗೆ ಬೇಕಾದ್ದನ್ನು ಸಾಧಿಸುವಾಗ ಇಬ್ಬರಲ್ಲಿ ವೈರತ್ವವನ್ನು ಹುಟ್ಟಿಸಿ ನಮ್ಮ ಕೆಲಸ ಸಾಧಿಸಿ. ಈಗ ನೀವು ಹೇಳಿದ್ದಲ್ವೋ, ಬಹುಶಃ ಅಣ್ಣನಿಗೂ ಕ್ರಮ ಉಂಟು. ಹೆಣ್ಣು ಮಕ್ಕಳು ತಂದೆ ಮನೆಗೆ ಬಂದರೆ ಆಗುದೇ ಇದು, ಗಂಡ ಹೆಂಡತಿ ಜಗಳಾಡುದು, ಇಲ್ಲಿದ್ದು ನಿತ್ಯ ಮಾಡುದು. ಬೇಡ ಅತ್ತಿಗೆ, ಹಂಗಿಸ್ಬೇಡಿ. ಹಂಗಿಸಬೇಡ ಅತ್ತಿಗೆ, ಹಂಗಿಸಬೇಡತಿಗೆ ಸಣ್ಣತ್ತಿಗೆ, ಹಂಗಿಸಬೇ ಅತ್ತಿಗೆ, ಹಂಗಿಸಬೇಡತಿಗೆ
ಅತ್ತಿಗೆ ಹಂಗಿಸಲು ಬೇಡ ನೀನು ಹಂಗಿಗಳೊಳಗೆ ನಾನು ಹಿಂದೆ ಪಾಠಗಿತ್ತು ಎಂದನು ಹಿಂದೆ ಪಾಠಗಿತ್ತು ಎಂದನು ನೀನಿಂದು ಎಲ್ಲ ಮುಂದೆ ಬೈದರೇನು ಫಲವೆನ್ನು ಹಿಂದೆ ಪಾಠಗಿತ್ತು ಎಂದನು ನೀನಿಂದು ಎಲ್ಲ ಮುಂದೆ ಬೈದರೇನು ಫಲವೆನ್ನು 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 ಅತಿಗೆ ಅತಿಗೆ ಬಂದಗಳು ಇಂದಳ್ಳನ ಮುಂದಲಯನ ಕಾಯ್ದುದಲ್ಲೇ ಬಂದಗಳು ಇಂದಳ್ಳನ ಮುಂದಲಯನ ಕಾಯ್ದುದಲ್ಲೇ ಹಂಗಿಸಬೇಡತ್ತಿಗೆ ಸಣ್ಣತ್ತಿಗೆ ಹಂಗಿಸಬೇಡತ್ತಿಗೆ ಸಣ್ಣತ್ತಿಗೆ ಹಂಗಿಸಬೇಡತ್ತಿಗೆ ಅತ್ತಿಗೆ ಹಂಗಿಸಬೇಡತ್ತಿಗೆ ಸಣ್ಣತ್ತಿಗೆ ಹಂಗಿಸಬೇಡತ್ತಿಗೆ ಅತ್ತಿಗೆ ಅತ್ತಿಗೆ ಬಹುಶಃ ಈ ರೀತಿಯಾಗಿ ನೀನು ಮಾತಾಡುವವಳಲ್ಲ. ನನಗೆ ಕೇಳಬೇಕು ಎನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡೇ ನೀನು ನಿನ್ನ ಸ್ವಾಮಿಯ ಬಳಿಯಲ್ಲಿ ಮಾತಾಡಿದ ಅರ್ಥ ಆಗುತ್ತದೆ ನನಗೆ. ನೋಡಿ, ನಿನಗೆ ಅರ್ಥವಾದಷ್ಟು ನಿಮ್ಮ ಅಣ್ಣನಿಗೆ ಅರ್ಥ ಆಗುದಿಲ್ಲ. ನೀನು ಮಾತಾಡುವಾಗ ಅದಕ್ಕೆ ಎದುರು ಮಾತಾಡಬೇಕಾದವಳು ನಾನಲ್ಲ. ಯಾಕೆ ಬಲ್ಲೆಯ? ನೀನು ಕೇವಲ ನನಗೆ ಅತ್ತಿಗೆ ಅಲ್ಲ, ಅತ್ತಿಗೆ ಅಮ್ಮ. ಹಾಗಾಗಿ ಹಿಂದೆ ನೀನು ಯಾವ ಮಾತುಗಳನ್ನು ಆಡುವಂತಹ ಸಂದರ್ಭದಲ್ಲಿಯೂ ಕೂಡ ಆ ಮಾತಿನಲ್ಲಿ ಸತ್ವ ಉಂಟು ಎನ್ನುವಂತಹ ಉದ್ದೇಶದಿಂದ ನಿನ್ನ ಮಾತನ್ನು ಶಿರಸ ವಹಿಸಿ ನಡೆದವರಲ್ಲಿ ನಾನು ಒಬ್ಬಳು. ಅತ್ತಿಗೆ, ಇವತ್ತು ನೀವು ಸಣ್ಣ ಅತ್ತಿಗೆ ಎನ್ನುವುದನ್ನು ತೋರಿಸಿಕೊಟ್ರಲ್ಲ. ನಿನ್ನಲ್ಲಿ ನಾನು ಸುಮಾರು ವರ್ಷದಿಂದ ಮಾತು ಕಲಿಬೇಕು ಅಂತ ಯೋಚನೆ ಮಾಡ್ತಿದ್ದೆ. ನಿನಗೆ ಅವರು ಅಮ್ಮನಾಗಿ ಕಂಡದ್ದು ಸ್ವಲ್ಪ ಹೊತ್ತಿನ ಮುಂಚೆ. ಅವರು ನಿನ್ನಲ್ಲಿ ಅಮ್ಮನನ್ನು ನೋಡುವುದು. ಈಗ ನಾನು ಸನಿಗೆ ಅಮ್ಮನಾದದ್ದು. ಮಾತು ಕಲಿತ್ರೆ ಯಾವ ಕಾರ್ಯವು ಸಿದ್ಧಿ ಆಗ್ತದೆ ಅನ್ಲಿಕ್ಕೆ ಅಣ್ಣ ತಂಗಿಯನ್ನು ನೋಡಿಯೇ ಕಲಿಬೇಕು. ಅತ್ತಿಗೆ ಅಮ್ಮ ಎನ್ನುವಂತಹ ವಿಷಯ ಬಿಟ್ಟು ಸಣ್ಣ ಅತ್ತಿಗೆ ಎನ್ನುವುದಾಗಿ ಹೇಳಿದ್ದು ಯಾಕೆ ಬರಲ್ಲ? ಗೊತ್ತು 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 ನಂಗೆ. ಶಾಸ್ತ್ರ ಹೇಳಿದಂತಹ ಮಾತುಗಳನ್ನು ಆಡ್ತೀರಿ ನೀವು. ಕಾರ್ಯೇಶು ದಾಸಿ ಕರಣೇಶು ಮಂತ್ರಿ ಎನ್ನುವುದಾಗಿ. ಅದರಲ್ಲಿ ಇನ್ನೊಂದು ಉಂಟಲ್ವ ಅತ್ತಿಗೆ, ಭೋಜೇಶು ಮಾತ ಎನ್ನುವುದಾಗಿ. ಹೌದಮ್ಮ. ಯಾರಾದ್ರೂ ಈಗ ನಮ್ಮ ದ್ವಾರಾವತಿಯಲ್ಲಿ ನೋಡಿ, ಇದಕ್ಕೆ ದ್ವಾರ ಉಂಟ. ಯಾರು ಬೇಕಿದ್ರು ಕೂಡ ಬರಬಹುದು, ಇರಬಹುದು, ಹೋಗುವುದೇ ಬೇಕಿಲ್ಲ. ಅಲ್ಲ, ಬರುವವರಿಗೆ ಹೋಗುವವರಿಗೆ ನಿರ್ಬಂಧಗಳಿಲ್ಲ ಅನ್ನುವುದಕ್ಕೋಸ್ಕರವೇ ಇದು ದ್ವಾರಾವತಿ. ಛತ್ರ ಇದು ಮನೆ ಅಲ್ಲ. ಅಲ್ಲ, ಅದಕ್ಕೆ ನಿರ್ವಚನ ಹೇಳಬೇಕಾದವರು ನೀವು, ಬಿಟ್ರೆ ನಿಮ್ಮ ಸ್ವಾಮಿ. ಇಲ್ಲಿ ಬಂದವರು ಏನು ಮಾಡಿದ್ದಾರೆ, ಎಷ್ಟು ತಿಂದಿದ್ದಾರೆ, ಎಷ್ಟು ದಿವಸ ಇದ್ದಾರೆ ಎನ್ನುವಂತಹ ಲೆಕ್ಕ ಇಡುವಂತಹ ಪರಿಪಾಠ ಇಲ್ಲಿ ತನಕ ಇರಲಿಲ್ಲ. ಈಗ ನಾನು ತಿಂದದಕ್ಕೆ, ನನ್ನ ಮಗ ತಿಂದದಕ್ಕೆ ನೀವು ಲೆಕ್ಕವನ್ನು ಅವರ ಬಳಿಯಲ್ಲಿ ಹೇಳ್ತೀರಿ ಅಂತ ಹೇಳಿ ಆದ್ರೆ ನಾನು ಕೂಡ ಮಾತಾಡ್ಲೇಬೇಕಾಗ್ತದೆ. ಕೃಷ್ಣನ ತಂಗಿಯಾಗಿ ಅಲ್ವಾ? ನಮಗೆ ಒಂದು ಸ್ವಾಭಿಮಾನ ಅಂತೇಳಿ ಇಲ್ವಾ ಅತ್ತಿಗೆ? ಬೇಡ ಅಂದರೆ ಬಿಡುವುದೇ ಇಲ್ಲ, ಗೊತ್ತು ನನಗೆ. ಕೆಲಸ ನಮ್ಮದಲ್ವೋ, ಮಾತಾಡ್ತೇವೆ. ಈಗ ನಾನಿರುವುದರಿಂದ ನಿತ್ಯ ನಿಮಗೆ ಗೌರಿ ಹಬ್ಬವ? ಒಂದು ಮಾತು ಹೇಳುತ್ತೇನೆ, ನನ್ನ ಮಗ ಇದ್ದಾನೆ ಅಭಿಮನ್ಯು, ಅವನಿಗೆ ಮದುವೆಯಾಗಿ ಒಬ್ಬಳು ಮಗಳು ಜನಿಸಿದ್ರು ಕೂಡ ಅವರಿಗೂ ನೀವು ಇಲ್ಲಿ ನಿತ್ಯ ಗೌರಿ ಹಬ್ಬವನ್ನು ಮಾಡಬೇಕು. ಯಾಕೆ ಬಲ್ಲಿರ? ಇಲ್ಲೇ ಇರ್ತಾರಲ್ಲ, ಹೋಗುದೇ ಇಲ್ಲ. ಹಾಗೆಲ್ಲ ನಾನು ಆಡಿದಂತಹ ಮಾತಿಗೆ ನೀವು ಅರ್ಥ ಕಟ್ಟುವುದು ಬೇಡ. ನನ್ನವರು ತಂದು ಹಾಕಿದಷ್ಟು ಉಂಟಿಲ್ಲಿ, ನಮಗೆ ಯಾರು ಕೂಡ ಹಂಗಿಲ್ಲ. ನಿಮ್ಮವರೇ ಮಾಡಿದವರ ಹತ್ರ ಕೇಳಿ, ಯಾವ ಪ್ರಸಂಗದ ಕತೆ ಬೇಕಿದ್ರು ಕೂಡ ಹೇಳ್ತಾರೆ. ತಂದು ಹಾಕಿದ್ದೆಲ್ಲ ನಿಮ್ಮವರು, ನನ್ನ ಬಳಿಯೊಂದು ನಾವು ಇರುತ್ತಿರುವುದು ಇಲ್ಲಿ. ನಿಮ್ಮ ತಪ್ಪಲ್ಲ, ಅದು ನನ್ನ ಅಣ್ಣನದೇ ತಪ್ಪು. ಏನು?
ಇದು ಕತೆ ಎಲ್ಲ ತಂಗಿಗೆ ಹೇಳುವುದು ಹಾಗೆ ಹೇಳಿ ಹಾ. ನಿಮ್ಮ ಬಳಿಯಲ್ಲಿ ಕೆಲವೆಲ್ಲ ಕತೆ ಅವರು ಹೇಳಿಲ್ಲ. ಹಾ. ಎಲ್ಲಿ ಇರುವುದು ನಿಮ್ಮವರು ಅಶ್ವಮೇಧ ಮಾಡಿದಂತಹ ಕತೆ ನಿಮಗೆ ಗೊತ್ತುಂಟ? ಒಂದು ದಿನ ದಿನದಲ್ಲೇ ಅಶ್ವಮೇಧ- ಮಾಡಿ ಬಿಟ್ಟರೆಲ್ಲ. ಹೌದು, ದಿನ ಅಶ್ವಮೇಧವನ್ನು ಸಂಕಲ್ಪ ಮಾಡಿದ್ದವರು, ಸಂಯೋಜಕರು ಅವರು. ಅದರಲ್ಲಿ ಕಾರ್ಯ ಪ್ರವೃತ್ತರಾಗಿ ಅವರ ಸಂಕಲ್ಪವನ್ನು ಸಿದ್ಧಿ ಮಾಡಿಕೊಟ್ಟವರು ಯಾರು ಎನ್ನುವುದಾಗಿ ಒಂದು ಸಾರಿ ಹೋಗಿ ಕೇಳಿ. ಬಾಚಿಕೊಂಡು ಹೋದವರು ಬೇರೆ ಪುಣ್ಯಾತ್ಮರು. ನಮ್ಮವರು ಅದರಲ್ಲಿ ಕೆಲಸ ಮಾಡಿದ್ದು. ಇಂಥ ಕಾರ್ಯಕ್ರಮ ಆಗಬೇಕು ಎನ್ನುವುದಾಗಿ ನಿಶ್ಚಯ ಮಾಡುವುದು ದೊಡ್ಡದಲ್ಲ. ಹೌದು. ಅದರಲ್ಲಿ ಕಾರ್ಯ ತತ್ಪರರಾಗಿ ನಮ್ಮವರ ಕೆಲಸವನ್ನು ನೋಡಿ ಉಳಿದವರೆಲ್ಲರೂ ಕೂಡ ಹೇಳಿದ್ದಾರಂತೆ, ದೇವ ದುರ್ಲಭ ಕಾರ್ಯಕರ್ತರು ಎನ್ನುವುದಾಗಿ. ಅಂತಹ ಕೆಲಸವನ್ನು ಮಾಡಿಸಿಕೊಂಡಂತಹ ನಿಮ್ಮಲ್ಲಿ ಇರಬೇಕು ಅಂತ ಹೇಳಿ ಆದ್ರೆ, ನಾನು ಇಲ್ಲಿದ್ದದಕ್ಕೆ, ನನ್ನ ಬಳಿಯಲ್ಲಿ ಇರಬೇಕಾದಂತಹ ನನ್ನ ಮಗ ಇಲ್ಲಿದ್ದದಕ್ಕೆ, ಅವನು ತಿಂದದಕ್ಕೆ ನೀವೆಲ್ಲ ಇಷ್ಟು ಹಂಗಿಸ್ತೀರಿ ಅಂತ ಹೇಳಿದ್ರೆ ನೀವು ಅತ್ತಿಗೆಮ್ಮ ಆಗುದಿಲ್ಲ, ನೀವು ಸಣ್ಣ ಅತ್ತಿಗೆ ಆಗುದು, ನೆನಪಿಡಿ. ಅವರು ಕತೆ ಹೇಳಿದ್ದಾರೆ ನನಗೆ. ನಂಗೆ ನೀವು ತೊಡಗಿದಾಗೆ ಗೊತ್ತಾಯ್ತು ಯಾವ ಲೆಕ್ಕದಲ್ಲಿ ನಾನು ಸಣ್ಣವಳು. ನನ್ನನ್ನು ಸಣ್ಣದು ಮಾಡ್ಲಿಕ್ಕಾಗಿಯೇ ನೀವು ನನ್ನನ್ನು ಸಣ್ಣ ಅತ್ತಿಗೆ ಅಂತ ಕರೆದದ್ದು. ನೀನು ಯಾವ ಲೆಕ್ಕದಲ್ಲಿ ಸಣ್ಣವಳು? ನಾನು ಹಿರಿಯ ಪತ್ನಿ, ನಾನು ಇಲ್ಲಿ. ಹಾಗಾಗಿ ಸುಭದ್ರೆ ಅವರು ನಂಗೆ ಕತೆ ಹೇಳಿದ್ದಾರೆ. ಅವರು ನಂಗೆ ಹೇಳಿದ್ರು, ನೋಡು ನಾನು ಒಂದೇ ದಿನದಲ್ಲಿ ಇಷ್ಟು ದೊಡ್ಡ ಯಾಗ ಮಾಡ್ಲಿಕ್ಕುಂಟು, ನಂಗೆ ಆಗುದಿಲ್ಲ, ನಾನು ಯಾವ ಕೆಲಸ ಮಾಡಿಲ್ಲ ಇಷ್ಟು ದಿನ. ನಂಗೆ ಅರ್ಜುನ ಇಲ್ಲದಿದ್ದರೆ ಉಸಿರು ಸಹ ಆಡುದಿಲ್ಲ, ಏನು ಒಂದಷ್ಟು ಸಂಕಲ್ಪ ಮಾಡ್ಲಿಕ್ಕೆ ಆಗುದಿಲ್ಲ. ಅವನು ನಾನೇ ಸ್ವತಃ ಹೋಗಿ ಅವನ ಕಾಲು ತೊಳೆದು ಕೈ ಹಿಡಿದು ಬೇಡಿ ನಾ ಅವನನ್ನು ಕರೆತರ್ತೇನೆ. ಅವನು ನನಗೆ ದಿನ ಅಶ್ವಮೇಧ ಮಾಡ್ಲಿಕ್ಕೆ ಸಹಾಯ ಮಾಡ್ತಾನೆ. ಹಾಗಾಗಿ ನನ್ನ ಅಶ್ವಮೇಧ ಪೂರ್ತಿ ಆಗ್ತದೆ ಅಂತ ಕರೆದು ಬಾಚಿ ಅವರನ್ನು ಕರೆದುಕೊಂಡು ಬಂದದ್ದು. ಇವರು ಅವರಿಗೆ ಮಾಡಿದ ಸಹಾಯವನ್ನು ನೆನಪಿಟ್ಟು ಹಗಲಿರುಳು ದಿನ ಬೆಳಗಾದ್ರೆ ನಮ್ಮ ಪತಿಯನ್ನು ನೆನೆಯುವ ನಿಮ್ಮ ಪತಿಯು ತಮ್ಮ ಸ್ವಚ್ಛಂದವಾಗಿ ಬಂದು ನಮ್ಮ ಯಾಗಕ್ಕೆ ಸಹಾಯ ಮಾಡಿದ್ದಷ್ಟೇ. ಅದನ್ನು ಬಂದವರು ಕೊಡ್ತಾರೆ ಪ್ರೀತಿಯಿಂದ. ನನ್ನ ಪತಿಯು ನಿಮ್ಮ ಪತಿಗೆ ಒಂದಿಷ್ಟು ಅಂತ ಕೊಟ್ಟಿದ್ದಾರೆ ಪ್ರೀತಿಯಿಂದ. ಹಾಗಾಗಿ ನೀವು ಹೇಳುದು ಊಳಿಗೆ ಮಾಡಿದ್ದೆಲ್ಲ ನಮ್ಮ ಯಜಮಾನರು ತಿಂತಿರುವುದು ನೀವು ಅಂತ ಹೇಳುದು. ಹಾಗಿದ್ದರೆ ನಾವೇ ನಿಮ್ಮಲ್ಲಿಗೆ ಬಂದು ತಿನ್ನಬಹುದಿತ್ತಲ್ಲವೋ? ಮಾತ್ರವಲ್ಲ, ಎಲ್ಲೆಲ್ಲಿಂದ ಭೂಪರು ಏನೇನು ತಂದದನ್ನೆಲ್ಲ ಕೊಟ್ಟೆವಲ್ಲವೋ ನಾವು. ಭೂಪರಗೆಂದು ತಂದ ಅನೇಕ ವಸ್ತುವ ಅನೇಕ ವಸ್ತುವನೆಲ್ಲವನು ನಿಮಗಿತ್ತು ಮದ್ಗಾತ ಎಲ್ಲ ಬಲ್ಲವಳೊಡನೆ ಎಲ್ಲ ಬಲ್ಲವಳೊಡನೆ ನೀನು ಸೊಲ್ಲಿಸುವುದೇಕೆ ನೆನಪೇಳಲು ಜಗತ್ತಿನ ಎಲ್ಲೆಲ್ಲಿಯ ಭೂಪರು ಎನಿಸಿಕೊಂಡವರು ಬಂದು ಮೊಗೆ ಮೊಗೆದು ಕಾಣಿಕೆಯನ್ನು ಕೊಟ್ಟು ಹೋದದ್ದನ್ನು ನೀ ಹೇಳುದು ನನ್ನ ಗಂಡನಿಂದ ಬಂದದ್ದು ಅಂತಲ್ಲವೋ? ಹೌದು. ಅದು ಪ್ರೀತಿಯಿಂದ ಕೊಟ್ಟದ್ದು ಮಾತ್ರ, ಅಥವಾ ಒಂದು ಹೆಜ್ಜೆ ಮೇಲೆ ಹೋಗಿ ಹೇಳ್ತೇನೆ ಇವರಿಗೆ ಇಲ್ಲ ಅಂತ ಕೊಟ್ಟದ್ದು ಮಾತ್ರ. ಅದನ್ನು ನೀವು ನನ್ನ ಗಂಡನಿಂದ ಬಂದದ್ದು ಅಂತ ಹೇಳಿದ್ರೆ ನಾವು ಒಪ್ಪಲಿಕ್ಕೆ ಉಂಟು? ಇದು 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 ಯಾವುದು? ಇದು ಮನೆ ಹಾಳ ಬುದ್ಧಿಯೇ ಹೀಗಿರ್ತದೆ. ಯಾರ ಬಗ್ಗೆ ನೀನು ಮಾತಾಡೋದು? ಯಾರಿದ್ದಾರೆ ಈಗ ಮನೆಯನ್ನು, ನನ್ನ ಮನೆಯನ್ನು ಹಾಳು ಯಾರು ಮಾಡುತ್ತಿದ್ದಾರೋ ಅವರ ಬಗ್ಗೆ ಮಾತ್ರ ನಾ ಮಾತಾಡೋದು. ಯಾಕೆ ಕೇಳಿದ್ರೆ, ಯಾಕೆ 16,007 ಪತ್ನಿಯರು ಒಂದಾದರೆ
ರುಕ್ಮಿಣಿ ಒಂದು ಎಂದು ಜಗತ್ತು ಕೊಂಡಾಡ್ತದೆ. ಹೌದಾ? ಅಂತಹ ರುಕ್ಮಿಣಿಗೆ ಆ. ಈಗ ಮಾತಾಡ್ಲಿಕ್ಕೆ ಕಷ್ಟ ಯಾಕೆ ಗೊತ್ತಾಗ್ತುಂಟು? ಯಾಕೆ? ಜನ ಆಡಿಕೊಳ್ತಾರೆ ಇವಳು ಯಾಕೆ ಸತ್ಯಭಾಮೆಯಾಗಿ ಮಾತಾಡ್ತಿರೋದು ಅಂತ. ಆದ್ರೆ ನಂಗೆ ಉಪಾಯ ಉಂಟ ಬೇರೆ. ನನ್ನ ಪತಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ನಾ ಹೀಗೆ ಮಾತಾಡ್ಲೇಬೇಕಾಗ್ತದೆ. ಅಲ್ಲಲ್ಲ ಹಾಗೆಲ್ಲ ಅಲ್ಲ, ನೀನು ಮಾತಾಡಿದ್ದಕ್ಕೆ ಉತ್ತರ ಕೊಡದೆ ನಾನು ಸುಮ್ಮನಿದ್ದದಲ್ಲ. ಹೌದಪ್ಪ, ನೋಡುವ ಒಳಗೆಲ್ಲ ಏನುಂಟು ಅದು ಹೊರಗೆ ಬರ್ಲಿ ಎನ್ನುವುದಾಗಿ ನಾನು ಕಾದದ್ದು. ನಿಂಗೆ ಉತ್ತರ ಕೊಡುದು ಕಷ್ಟವೋ? ಅತ್ತಿಗೆ ಅಮ್ಮ, ಹಾ, ನೀನು ಕೃಷ್ಣನ ಮಡದಿ ಆಗುವುದಕ್ಕಿಂತ ಮೊದಲು ಹೌದು, ನಾನು ಕೃಷ್ಣನ ತಂಗಿ. ಹಾ. ಅದನ್ನು ನೆನಪಿಟ್ಟುಕೋ. ಹಾ. ಈಗ ಒಂದು ಮಾತು ಹೇಳ್ತೇನೆ ನಾನು. ಈಗ ಕ್ಷತ್ರಿಯರಲ್ಲಿ ಯಾರು ದೊಡ್ಡವನು ಎನ್ನುವಂತಹ ವಿಷಯದಲ್ಲಿ ಅವನಿಗೆ ದೊಡ್ಡ ಸ್ಥಾನ ಸಿಗುವುದಲ್ಲ. ಅವನ ಹತ್ರ ಬಲ ಎಷ್ಟುಂಟು ಅದರ ಮೇಲೆ ಅವನ ಯೋಗ್ಯತೆ ಪರಿಗಣನೆಗೆ ಬರುವುದು. ಹೌದು. ಬ್ರಾಹ್ಮಣನಾಗಿ ಹುಟ್ಟಿದ್ದಾನೆ ಎನ್ನುವಂತಹ ಕಾರಣದಿಂದ ಅವನನ್ನು ಅಗ್ರಪೀಠದಲ್ಲಿ ಕುಳ್ಳಿರಿಸುವುದಲ್ಲ. ಅವನು ಸಂಪಾದಿಸಿದಂತಹ ವೇದಾಧ್ಯಯನ ಎಷ್ಟುಂಟು ಅದರಿಂದಲಾಗಿ ಅಂತಹ ಯೋಗ್ಯತೆ ಅವನಿಗೆ ಸಿಗುವಂತದ್ದು. ಹೌದಪ್ಪ. ಕೃಷ್ಣನ ದೊಡ್ಡ ಹೆಂಡತಿ ನಾನಲ್ವ, ನಾನೇಗೆ ಸಣ್ಣ ಅತ್ತಿಗೆ ಆಗುದು? ನಿನ್ನ ಸಣ್ಣ ಬುದ್ಧಿಯಿಂದಲಾಗಿ ನೀನು ಸಣ್ಣ ಅತ್ತಿಗೆ ಆಗುವುದು. ಇಲ್ಲದಿದ್ದರೆ ನಿಜವಾಗಿ ನನ್ನ ಅಣ್ಣನ ಕೈ ಹಿಡಿದವರ ಪತ್ನಿಯರಲ್ಲಿ ಬೇಕಾಗಿರುವಂತದ್ದು ಯಾವುದು ಬಲ್ಲೆಯ? ಯಾವುದು? ನನ್ನ ಅಣ್ಣನನ್ನು ಲೋಕ ಕೊಂಡಾಡುವುದು ಜಗದ್ ಹಿತ ಎನ್ನುವುದಾಗಿ ಕೂಡ ಆಡ್ತಾರೆ, ಜಗದ್ ಪಿತ ಎನ್ನುವುದಾಗಿ ಕೂಡ ಆಡ್ತಾರೆ. ಅವನು ಜಗತ್ ಪಿತ ಆಗಿರುವಾಗ ಅಯ್ಯೋ ನನ್ನ ಅಣ್ಣನಿಗೆ ಒಂದು ಸಿಕ್ಕಿದಂತ ಹೆಂಡತಿಗೆ ನಿನಗೆ ಲೋಕಕ್ಕೆ ಬಿಡು, ಗಂಡನ ತಂಗಿಗೆ ಒಂದು ತಾಯಿ ಆಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಹೇಳಿದ್ರೆ ಪುನಃ ಮಾತುಗಳನ್ನು ಆಡ್ತಾ ಅವರು ಪ್ರಸಂಗ ನಿರ್ವಹಿಸಿದಂತ ಕಥೆನ ಅವರಿಗೆ ಹೇಳುದು. ಸುಭದ್ರ ಕಲ್ಯಾಣದ್ದು ಕತೆ ಅದು ನಮಗೂ ಗೊತ್ತುಂಟು. ವಸಂತ ಮಾಸ ಬರುವಾಗ ನಮಗೆ ಕಂಡದ್ದು ಮನ್ಮಥ. ಮತ್ತೆ ನಿನಗೆ ಹನುಮಂತ ಕಂಡದ್ದ? ನಿನಗೆ ಹನುಮಂತ ಕಂಡದ್ದ? ಈಗ ಕಾಣ್ತಾ ಇದ್ದಾನೆ ಹನುಮಂತ. ನಮ್ಮನ್ನು ಭಂಗ ಮಾಡ್ಲಿಕ್ಕೆ ಜನ ಇಲ್ಲಿದ್ದಾರಲ್ವಾ, ಹನುಮಂತ ಕಾಣ್ತಿದ್ದ. ನಾನಾದರೂ ನನ್ನ ಯಜಮಾನರಿಗೆ ಮನಸ್ಸು ಕೊಡುವಂತಹ ಸಂದರ್ಭದಲ್ಲಿ ನಮಗೆ ಹದಿಹರೆಯ ಅವರ ಹತ್ರ ಕೇಳಿ ಹೋಗ, ಅವರೇ ಹೇಳಿದ್ದು ಅದು ಹುಚ್ಚು ಕೋಡಿ ಮನಸ್ಸು ಎನ್ನುವುದಾಗಿ. ಇವಳದೊಂದು ಪ್ರಸಂಗವನ್ನು ಎತ್ತರಿಸುವುದಕ್ಕೆ ನಿನ್ನ ರಾಜ್ಯದ ಬ್ರಾಹ್ಮಣರೇ ಅದಕ್ಕೊಂದು ಕಷ್ಟಪಟ್ಟದ್ದು ನೋಡಿದ್ರೆ ಅದು ನಾನು ಇಷ್ಟರವರೆಗೆ ಅದನ್ನು ನಂಬಿದ್ದೆ. ಸಣ್ಣ ಪ್ರಾಯದಲ್ಲಿಯೇ ಒಂದು ಮೂರ್ತಿಯನ್ನು ಕಂಡದ್ದಂತೆ, ಹುಟ್ಟುವಂತ ಸಂದರ್ಭದಲ್ಲಿ ಅದನ್ನೇ ಆರಾಧಿಸಿದಂತೆ, ಮತ್ತೆ ಅದರ ಮೂರ್ತ ಸ್ವರೂಪವನ್ನೇ ಮದುವೆ ಆಗ್ಬೇಕು ಅಂತೇಳಿ ಯೋಚನೆ ಮಾಡಿದ್ದಂತೆ. ಇದೆಲ್ಲ ಅದೇ ಅಂತೆ ಕಂತೆಗಳ ಸಂತೆ ವಿಚಾರದಲ್ಲಿರುವಂತದ್ದು. ಮತ್ತೆ ನಾನು ನನ್ನ ದೇವರನ್ನು ಪಾರ್ಥ ಮಹಾಶಯರನ್ನು ಮದುವೆ ಆದ ಮೇಲೆಯೂ ಕೂಡ ಇವತ್ತು ಅರ್ಜುನ ನಮ್ಮ ಮನೆಗೆ ಬಂದ್ರೆ ಅವನ ಇಬ್ಬರು ಭಾವಂದಿರು ಕೂಡ ಎದುರು ಹೋಗಿ ಅವರನ್ನು ಸ್ವಾಗತ ಮಾಡ್ತಾರೆ. ನಿನ್ನ ಪ್ರಸಂಗದಲ್ಲಿ ಅದು ಉಂಟ, ನಿಮ್ಮ ಪ್ರಸಂಗದಲ್ಲಿ ಅದು ಉಂಟ ಹೇಳಿ ಅತ್ತಿಗೆ? ಮದುವೆ ಆಗುವಂತಹ ಸಂದರ್ಭದಲ್ಲಿ ನಿನ್ನ ಮದುವೆ ಆಗುವ ಸಂಸ್ಕಾರಕ್ಕಿಂತ ಮೊದಲಾಗಿ ಅಣ್ಣನಿಗೆ ಚೌಲ ಸಂಸ್ಕಾರವನ್ನು ಭಾವನಿಂದಲೇ ಮಾಡಿಸಿದಂತಹ ಮಹಾನ್ ಒಂದು ವಿಶೇಷವಾದಂತಹ ಯೋಗ್ಯತೆಯನ್ನು ಹೊಂದಿರುವವರು ನಿಜವಾಗಿ ಅದರೊಂದು ಮದುವೆ ಕಾರ್ಯದಲ್ಲಿ ಒಬ್ಬ ಭಾವ ಇನ್ನೊಬ್ಬ ಭಾವನಿಗೆ ಬೇಕಾದಂತಹ ಹಾರವೋ ಉಂಗುರವೋ ಉಡುಗೊರೆಗಳನ್ನು ಕೊಡುವಂತ ಸಂದರ್ಭ. ನಿಮ್ಮದೊಂದು ಪ್ರಸಂಗದಲ್ಲಿ ನಿಮ್ಮ ಅಣ್ಣನಿಗೆ ಚೌಲ ಆದದ್ದು ನೋಡಿದ್ರೆ ನಿಮ್ಮಲ್ಲೇ ಇಷ್ಟಿಟ್ಟುಕೊಂಡು ನಮ್ಮಲ್ಲಿರುವಂತ ಇಷ್ಟನ್ನು ದೊಡ್ಡದು ಮಾಡ್ತೀರಲ್ಲ ಅತ್ತಿಗೆ. ಪುಣ್ಯಾತಗಿತ್ತಿ ಏನಮ್ಮ? ನಾನು ಯಾವುದು? ನನ್ನ ಅಣ್ಣನಿಗೆ ತಲೆ ಮೇಲಿರುವ ಕೂದಲು ಮಾತ್ರ ಹೋಗುವ ಹಾಗೆ ಮಾಡಿತ್ತು. ಹೌದು. ನೀನು ನಿನ್ನ ಅಣ್ಣನಿಗೆ ತಲೆಯಲ್ಲಿರುವ ಬುದ್ಧಿ ಸಹ ಹೋಗುವ ಹಾಗೆ ಮಾಡಿರುವುದು. ಹೇಗೆ 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 ಇಷ್ಟು ದಿನ ನಮ್ಮಲ್ಲಿದ್ದು ಮಾಯ ಮಾಡ್ತಿರೋದು ನೀನು. ಹೀಗೆ ಬುದ್ಧಿ ಇಲ್ಲದ ಕೆಲಸ ಅಲ್ಲವೋ? ಸ್ವಂತ ಅಣ್ಣನಿಗೆ ಮಸಿ ಮರ್ಚಿ ಇರುವ ಎರಡನೇ ಅಣ್ಣನಿಗೆ ನೀನು ಬುದ್ಧಿ ಹೇಳಿ, ಅಥವಾ ನಿನಗೆ ಹೇಗೆ ಬೇಕೋ ಹಾಗೆ ಅವನನ್ನು ತಿರುಚಿಕೊಂಡು ಮದುವೆ ಮಾಡಿಕೊಂಡದ್ದು ದೊಡ್ಡ ಗುಣವೋ? ಈಗ ನನ್ನ ಮದುವೆ ಆದ ಮೇಲೆ ನನ್ನನ್ನು ಒಪ್ಪಿಕೊಂಡಿದ್ದಾರೆ. ನಿನಗೆ ತವರ ಮನೆಗೆ ಹೋಗಬೇಕು ಅಂತ ಹೇಳಿದ್ರೆ ನಿನ್ನನ್ನು ಸ್ವಾಗತ ಮಾಡುವಂತ ಒಬ್ಬ ಅಣ್ಣ ಇದ್ದಾನ. ನಿನ್ನ ಮದುವೆಯನ್ನು ಶಿಶುಪಾಲನಿಗೆ ಮೊದಲು ನಿಶ್ಚಯ ಆದದ್ದಂತೆ, ನಿಶ್ಚಯ ಆದ ಮೇಲೆ ತಂದೆ ಕೂಡ ಒಪ್ಪಿಕೊಂಡಿದ್ರಂತೆ ಅನಿವಾರ್ಯವಾಗಿ. ಅವರು ಮದುಮಗನನ್ನು ಕರೆಸುವಂತಹ ಸಂದರ್ಭದಲ್ಲಿ ನಿನ್ನ ಕೆಲಸಕ್ಕೆ ಆ ಪತ್ರ ವ್ಯವಹಾರಕ್ಕೆ ಊರ ಬಡ ಬ್ರಾಹ್ಮಣರನ್ನೆಲ್ಲ ನೇಮಿಸಿಕೊಂಡು ಅಣ್ಣನ ತಲೆಯನ್ನು ಕೆಡಿಸಿ ಅಷ್ಟರವರೆಗೆ ಅದು ಆ ಒಂದು ವಿಷಯವೇ ಇರಲಿಲ್ಲ. ಎಲ್ಲರೂ ಹೇಳ್ತಾರೆ ಈಗ ಪ್ರೇಮ ಪತ್ರ ಎನ್ನುವುದಾಗಿ. ಈಗ ಮಾತಾಡುವಾಗ ನನಗೆ ಅನಿಸ್ತದೆ ಅದು ನಿಜವಾಗಿಯೂ ಪ್ರೇಮ ಪತ್ರ ಅಲ್ಲ, ಅದು ಪ್ರಣಯ ಪತ್ರವೇ. ಅಂತಹ ಪ್ರಣಯ ಪತ್ರದ ಹೊಸ ಒಂದು ಶಕೆಯನ್ನು ಆರಂಭ ಮಾಡಿದಂತಹ ನೀನು ನನ್ನ ಮತ್ತು ಅರ್ಜುನನ ಸಂಬಂಧದವರೆಗೆ ಎಷ್ಟು ಪತ್ರಗಳು
ಮಹಾತಾಯಿ ನಮ್ಮಲ್ಲಿ ಆ ಒಂದು ವಿಧಿಯೇ ಇರಲಿಲ್ಲ. ನಾವು ಕಣ್ಣು ಕಂಡದ್ದು, ಮನಸ್ಸು ಒಪ್ಪಿದ್ದು, ಮನಸ್ಸು ಒಪ್ಪಿದ್ದನ್ನು ಈ ದ್ವಾರಕಾವತಿಯ ಮಾಧವ ಒಪ್ಪಿ ಮೊದಲೆಲ್ಲ ಸ್ವಲ್ಪ ಎಲ್ಲ ಆಗಿದೆ. ಒಂದು ಮದುವೆ ಆಗುವಂತ ಸಂದರ್ಭದಲ್ಲಿ ಕೆಲವೆಲ್ಲ ಸಣ್ಣ ಪುಟ್ಟದೆಲ್ಲ ಕೆಲಸ ಆಗುತ್ತದೆ. ಹಾಗಂತೇಳಿ ಮನಪೂರ್ವಕವಾಗಿ ಇಬ್ಬರೂ ಕೂಡ ನಮ್ಮ ಮಂಡೆಗೆ ಮಂಗಲ ಮಂತ್ರಾಕ್ಷತೆಯನ್ನು ಹಾಕಿದ್ದಾರೆ. ಮಂಡೆ ಕಡಿಮೆ, ಮಂಡೆಯಲ್ಲಿ ಬುದ್ಧಿ ಕಡಿಮೆಯಾಗಿ ಮಾಡಿದ್ದು ಕೆಲಸ. ನನಗೆ ಅರ್ಜುನನಗಲ್ಲ, ಬಲರಾಮ ದೇವರು ನಿಶ್ಚಯ ಮಾಡಿದ ಹಾಗೆ ನಿಂಗೆ ಆ ಕೌರವನಿಗೆ ಕೊಟ್ಟು ಮದುವೆ ಮಾಡಬೇಕಿತ್ತು, ಆಗ ಬುದ್ಧಿ ಬರ್ತದೆ. ನನಗೆ ಗಂಡ ಇಲ್ಲದಿದ್ರು ಕೂಡ ಉಳಿಲಿಕ್ಕೆ ತವರು ಮನೆ ಉಂಟು, ನಿನಗೆ ತವರು ಮನೆ ಇಲ್ಲ. ಬೇಕಿಲ್ಲ ನನಗೆ. ನಾನು ಮೆಟ್ಟ ಮನೆಯನ್ನು ಸ್ವರ್ಗ ಮಾಡಿಕೊಂಡಿದ್ದೇನೆ ಎಂದು ಮಾಡಿಕೊಳ್ಳಬಲ್ಲವಲಾಗಿದ್ದೇನೆ. ಬೇಡದವರು ಬಂದು ಇಲ್ಲಿದ್ದಾರೆ, ಬೇಡದವರು ಬಂದು ಇಲ್ಲಿದ್ದಾರೆ, ಹಾಗಾಗಿ ಸ್ವರ್ಗವು ನರಕವಾಗ್ತುಂಟು. ಬೇಡದವರು ಅಂತೇಳಿ ನೀನು ಹೇಳಿದ ಕೂಡಲೇ ಆಗುದಿಲ್ಲ. ನನಗೆ ಆಶ್ರಯ ಕೊಟ್ಟವರು ನನ್ನ ಅಣ್ಣ. ನಿಂಗೆ ಆಶ್ರಯ ಕೊಟ್ಟದ್ದು ನಿನ್ನ ಅಣ್ಣ, ಹೌದು. ಆದ್ರೆ ಅಣ್ಣನಿಗೆ ಸಂಸಾರ ಉಂಟು. ಅಣ್ಣನ ಮನಸ್ಸು ಯಾವಾಗಲೂ ನೆಮ್ಮದಿಯಿಂದಿರಬೇಕು. ನನ್ನ ಕಿವಿಯೋಲೆಯನ್ನು ಕಾಪಾಡುವ ತವಕದಲ್ಲಿ ನನ್ನ ಅಣ್ಣನ ಹೆಂಡತಿಯ ಕಿವಿಯೋಲೆ ಸಹ ಉಳಿಬೇಕಂತ ಬುದ್ಧಿಲ್ವ ನಿನಗೆ? ನನ್ನನ್ನು ಒಂದು ಮದುವೆ ಮಾಡಿ ಕೊಟ್ಟದಕ್ಕೆ ನಿನ್ನ ಅಣ್ಣ, ನಿನ್ನ ಯಜಮಾನರು ಭಾವ 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 ಅಂತೇಳಿ 5 ಸಾರಿ ಹೇಳುವಾಗೆ ಅಂತ ಭಾಗ್ಯವನ್ನು ನಾನು ಕೊಟ್ಟಿದ್ದೇನೆ. ನಿನ್ನ ಮದುವೆ ಆದದಕ್ಕೆ ಅವರಿಗೆ ಭಾವಕ್ಕೆ ಅಭಾವ ಬಂದಿದೆ. ಅವರ ಭಾವಕ್ಕಲ್ಲ, ಅವರ ಬದುಕಿಗೆ ಅಭಾವ ಬಂದಿದೆ. ಈಗ ನಿನ್ನ ಪತಿ ಮಾಡಿದ ಪ್ರತಿಜ್ಞೆಯನ್ನು ನಿನ್ನ ಪತಿ ನಿಲ್ಲಿಸುವುದಾದರೆ ನನ್ನ ಪತಿಯನ್ನು ನಾನು ಕಳೆದುಕೊಳ್ಳಬೇಕಾಗ್ತದೆ. ಮುಚ್ಚು ಬಾಯ್. ನೀನೊಮ್ಮೆ ಸುಮ್ಮನೆ ಈಗ ಹೆಚ್ಚು ಮಾತಾಡದಿರು ಸಾಕಿನ್ನು, ಬಾಯಿ ಮುಚ್ಚಿಕೊಂಡು ಸುಮ್ಮನಿರು ನೀನು. ಅಚ್ಚುತನ ನಿಜ ತಂಗಿ ಎಂಬುದ ನಿಶ್ಚಯಿಸಿ ಜಗವೆಲ್ಲ ಬಲ್ಲಿದು. ಹೆಚ್ಚು ಮಾತಾಡದಿರು. ರುಕ್ಮಿಣಿ, ಬನ್ನಿ. ಬಂದ್ರ? ನೀವೊಂದು ಕಡಿಮೆ ಆಗಿತ್ತು. ಅವಳು ನನಗೆ ಆದ್ಯಂತ ತಲೆಯಿಂದ ಬುಡದವರೆಗೂ ಬೆವರಿಳಿಸಿ ಆಗಿದೆ. ಮನೆಗಿಂತ ದೊಡ್ಡ ಮೆಟ್ಟುಗಲ್ಲಿರಬಾರದು, ನೆನಪಿರ್ಲಿ. ನನ್ನ ಹೆಂಡತಿ ನೀನು ಅಂತ ಇನ್ನು ಭಾವಿಸಿದ್ದೇನೆ. ಮನೆಗೆ ಬಂದು ಇಷ್ಟು ವರ್ಷಗಳಿಂದ ನಮ್ಮ ಜೊತೆಗಿದ್ದಾಳೆ. ಏನೋ ಸಂಕಷ್ಟದ ಸನ್ನಿವೇಶ ಬಂದಿದೆ, ನನ್ನ ಮುಂಭಾಗದಲ್ಲಿ ಬಂದು ಕಣ್ಣೀರು ಹಾಕ್ತಾ ಇದ್ದಾಳೆ. ಮಧ್ಯೆ ಪ್ರವೇಶ ಮಾಡಿ ನೀನು ಹಾಗೆ ಬೈಯುವುದು ಅವಳನ್ನು? ಅಲ್ಲ, ನನಗೆ ಬೇರೆ ಉಪಾಯ ಉಂಟು ಸ್ವಾಮಿ, ಹೇಳಿ. ನಿನ್ನಲ್ಲಿ ಒಂದು ಕೇಳೋ ನಾನು, ನೀನು ನನ್ನ ಹೆಂಡತಿಯೋ ಅಲ್ಲ ನಾನು ನಿನ್ನ ಹೆಂಡತಿಯ? ನೀವೇ ಹೇಳಿದ ಮಾತು. ಸತಿಪತಿಯರು ಒಂದಾಗಿರುವುದಲ್ಲ, ಕಾಲಕ್ರಮೇಣ ಒಬ್ಬರು ಮತ್ತೊಬ್ಬರಾಗುವುದು ನಿಜವಾದ ದಾಂಪತ್ಯ ಅಂತ. ಹೌದಾ? ಹಾಗಾದ್ರೆ ನಾನು ಮಾತನಾಡಿಕೊಂಡಿರುವ ಕಾಲದಲ್ಲೇ ಬಂದು ನನ್ನ ತಂಗಿಯ ಮನಸ್ಸನ್ನು ನೋಯಿಸುವಂತಹ ಮಾತುಗಳಿಗೆ ತೊಡಗಿದವಳು ನೀನು. ಈಗ ನಿನ್ನಲ್ಲಿ ನಾನು ಹೇಳ್ತೇನೆ, ನೀನು ಪ್ರಾರಂಭ ಮಾಡಿದ್ದೆಲ್ಲ ಸರಿ ಇತ್ತ ಸ್ವಾಮಿ ಅಂತ ನಾನು ಹೇಳುವುದಿಲ್ಲ. ಸರಿ ಸ್ವಾಮಿ. ಆದ್ರೆ ಎಷ್ಟೋ ಸಲ ನಾವು ಜೀವನದಲ್ಲಿ ಹೊಂದಾಣಿಕೆ ಅಂತ ಮಾಡಿಕೊಳ್ಬೇಕಾಗ್ತದೆ. ಎಲ್ಲ ನಾನು ಸರಿ ಮಾಡ್ತೇನೆ, ನೀನು ಸ್ವಲ್ಪ ಒಳಗಿರು. ಸರಿ ಆದೀತಾ? ನೀವು ಎಲ್ಲಿ ಹೋದರು ಒಂದು ನೆನಪಿಡಿ, ಮತ್ತೆ ನನ್ನಲ್ಲಿಗೆ ಬರಬೇಕು. ಆಯ್ತಾ? ನನ್ನ ಓಲೆಯ ಭಾಗ್ಯ ಉಳಿಯಲೇಬೇಕು. ಅಲ್ಲ, ನನಗೊಂದು ಧೈರ್ಯ ಉಂಟು, ಬಾಮೆಯಾಗಿ ನೀನು ಬಾಗಿಲು ಹಾಕುವುದಿಲ್ಲ. ಹಾಗಾಗಿ ಬರ್ತೇನೆ, ಸ್ವಲ್ಪ ಹೊತ್ತು ಕಾಳೋದೇನು. ಆಯ್ತು ಅಣ್ಣ, ನಿಮಗಾಗಿ ಕಾಯ್ತಾ ಇದ್ದೆ. ಅಣ್ಣ, ಅತ್ತಿಗೆಯನ್ನು ನೀನು ಸರಿ ಮಾಡ್ತಿ ಎನ್ನುವಂತಹ ಮಾತನ್ನು ಹೇಳಿ ಆಯ್ತು. ಇಲ್ಲಿ ಹಾಳಾದಂತಹ ಮನಸ್ಸನ್ನು ಸರಿ ಮಾಡುವವರು ಯಾರಣ್ಣ? ಕೆಟ್ಟೆ, ನಾನು ಕೆಟ್ಟೆ. ಕೆಟ್ಟು ನೇಟರ ಸೇರುವುದು ಕಷ್ಟ, ಧರೆಯೊಳು ರಾಮ 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 ಕೆಟ್ಟು ನೆಂಟರ ಸೇರುವುದು ಕಷ್ಟ, ಧರೆಯುಳು ರಾಮ. ನಾನು ಹುಟ್ಟಿದ ರಪ್ಯ ಕೇಳದ ಮಾತು ಕೇಳಿದೆ ರಾಮ ರಾಮ. ನಟಡವಿಯೊಳು ಕಾಂತನ ಬಿಟ್ಟಿಲ್ಲಿಗೆ ಬಂದು, ನಟಡವಿಯೊಳು ಕಾಂತನ
ರಾಮ ಧರೆಯುಳು ರಾಮ ರಾಮ ನಾನು ಹುಟ್ಟಿದರಪ್ಯದ ಮಾತು ಕೇಳಿದೆ ನಾನು ಹುಟ್ಟಿದರಪ್ಯದ ಮಾತು ಕೇಳಿದೆ ರಾಮ ರಾಮ ಕೆಟ್ಟ ನೆಂಟರ ಸೇರುವುದು ಕಷ್ಟ ಧರೆಯುಳು ರಾಮ 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 ಎಂಥ ಮಾತುಗಳನ್ನು ಕೇಳಿಬಿಟ್ಟೆ ನಾನು. ಅತ್ತಿಗೆ ಆಡಿದಂತಹ ಮಾತುಗಳಿಗೆ ಮರು ಉತ್ತರ ಕೊಡಲಾರದಂತಹ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ. ಉತ್ತರ ಇಲ್ಲದೆಲ್ಲ ನಾನು ಮೌನ ವ್ರತವನ್ನು ತಾಳಿದ್ದು. ಕೊಡುವುದಕ್ಕೆ ನನಗೆ ನೈತಿಕತೆಯ ಬಲ ಎಲ್ಲಿಂಟು? ನನ್ನ ಆತ್ಮಾವಲೋಕವನ್ನು ಮಾಡುವಾಗ ಧರ್ಮಜ್ಞರೆಂದೆನಿಸಿಕೊಂಡಂತಹ ಧರ್ಮಪ್ರಭುಗಳ ಅನುಜನಾದಂತಹ ಪಾರ್ಥ ಮಹಾಶಯರ ಕೈ ಹಿಡಿದು ಅವರ ಮನೆಯನ್ನು ಹೊಕ್ಕವಳು ನಾನು. ಧರ್ಮಸ್ಯ ಪ್ರಭುರಚ್ವತಃ ಎನ್ನುವಂತಹ ನೆಗಳ್ತಿಗೆ ಪಾತ್ರನಾದಂತಹ ಕೃಷ್ಣನ ತಂಗಿಯಾಗಿ ಸಂಜನಿಸಿದವಳು ಈ ಲೋಕದಲ್ಲಿ. ಅಣ್ಣ ಮಾತುಗಳನ್ನು ಆಡುವಂತಹ ಸಂದರ್ಭದಲ್ಲಿ ಹೇಳಿದ, ಮಹಾತ್ಮರಾದವರು ಕೂಡ ಈ ಲೌಕಿಕ ಬದುಕಿನಲ್ಲಿ ಜೀವಿಸುವಂತಹ ಕಾಲಕ್ಕೆ ಅಗತ್ಯ ಇಲ್ಲದಿದ್ರೂ ಕೂಡ ಒಂದು ವಿಧಿಯಲ್ಲಿ ನಮ್ಮನ್ನು ನಾವು ತೊಡಗಿಸಬೇಕಾಗ್ತದೆ ತಂಗಿ. ಯಾಕೆ? ನಮ್ಮನ್ನು ಅನುಸರಿಸುವಂತಹ ಜನ ಇರ್ತಾರೆ, ನಮ್ಮ ಅನುಯಾಯಿಗಳಿರ್ತಾರೆ. ಅವರು ಈ ರೀತಿಯಲ್ಲಿ ನಡಿಬೇಕು ಎನ್ನುವಂತಹ ಪಾಠವನ್ನು ನಮ್ಮ ಜೀವನದ ಮುಖಾಂತರ ತೋರಿಸುವುದಕ್ಕೋಸ್ಕರವಾಗಿ ಆದ್ರೂ ನಾವು ಬದುಕಬೇಕು ಎನ್ನುವಂತಹ ಮಾತುಗಳನ್ನು ಆಡಿದ. ಅವನ ತಂಗಿಯಾಗಿ ಇಷ್ಟು ಸಂವತ್ಸರಗಳನ್ನು ಸವೆಸಿದಂತಹ ನನ್ನ ಬುದ್ಧಿಗೆ ಅದು ಬರಲೇ ಇಲ್ಲ. ನಿಜವಾಗಿ ಆದ್ರೂ ಗಂಡ ಕಾಡಿಗೆ ಹೋಗುವಂತಹ ಸಂದರ್ಭದಲ್ಲಿ ಕಷ್ಟವೋ ಸುಖವೋ ಛಾಯಾನುವರ್ತಿಯಾಗಿ ನಾನು ಅವರನ್ನು ಹಿಂಬಾಲಿಸಬೇಕಾಗಿತ್ತು. ಅತ್ತಿಗೆ ಹೇಳಿದ್ರಲ್ಲಿ ಈಗ ತಪ್ಪುಂಟ? ಗಂಡಲ್ಲಿ ಕಾಡಿನಲ್ಲಿ ಇರುವುದು, ನಾನಿಲ್ಲಿ ಸಕಲ ವೈಭೋಗಗಳನ್ನು ಸ್ವೀಕಾರ ಮಾಡಿಕೊಂಡು ಅಣ್ಣನ ಬಳಿಯಲ್ಲಿರುವುದು, ನೆಂಟರ ಬಳಿಯಲ್ಲಿರುವುದು. ಯಾವ ಕಾಲಕ್ಕೆ ಪತಿಯನ್ನು ಅನುಸರಿಸದೆ ನಾನು ಇಲ್ಲಿ ಉಳಿದೇನೋ ಅಲ್ಲಿಗೆ ಕೆಟ್ಟು ಹೋಗಿ ಆಯ್ತು ನಾನು. ಅಲ್ಲ, ಬೇರೆ ಯಾರಾದ್ರೂ ಇಂಥ ಮಾತುಗಳನ್ನು ಆಡಿದ್ರೆ ನನ್ನ ಹೃದಯಕ್ಕೆ ನಾಟುತ್ತಾ ಇರಲಿಲ್ಲ. ಕೃಷ್ಣ ರುಕ್ಮಿಣಿಯರು ದ್ವಾರಕಾವತಿಗೆ ಬರುವಂತಹ ಸಂದರ್ಭದಲ್ಲಿ ಪತಿಯನ್ನು ಶ್ರೀಧರ ಸ್ವರೂಪದಲ್ಲಿ, ಪತ್ನಿಯನ್ನು ಮಹಾಲಕ್ಷ್ಮಿಯ ಸ್ವರೂಪದಲ್ಲಿ ಕಾಣುವಂತಹದ್ದು ನಮ್ಮ ಆರ್ಯ ಸಂಸ್ಕೃತಿ ಅದು. ಆದರೆ ನನ್ನ ಅತ್ತಿಗೆ ಆದಂತಹ ರುಕ್ಮಿಣಿ ಬರುವಂತಹ ಸಂದರ್ಭದಲ್ಲಿ ರುಕ್ಮಿಣಿಯ ರೂಪದಲ್ಲಿ ಕಾಣುವುದಲ್ಲ, ಸಾಕ್ಷಾತ್ ಮಹಾಲಕ್ಷ್ಮಿಯೇ ನನ್ನ ಅಣ್ಣನ ಕೈಯನ್ನು ಹಿಡಿದು ದ್ವಾರಕಾವತಿಗೆ ಬರ್ತಾ ಇದ್ದಾಳೆ ಎನ್ನುವುದಾಗಿ ಸಂಭ್ರಮಿಸಿ ಮುಖಕ್ಕೆ ಮಂಗಳಾರತಿಯನ್ನು ಎತ್ತಿದವಳು ನಾನು. ಇವತ್ತು ನನ್ನ ಮುಖಕ್ಕೆ ಮಂಗಳಾರತಿಯನ್ನು ಎತ್ತಿದ್ಲಲ್ಲ. ಭಾಮೆ ಇಂಥ ಮಾತುಗಳನ್ನು ಆಡ್ತಿದ್ರೆ ನಾನು ದೊಡ್ಡ ವಿಷಯ ಮಾಡ್ತಿರ್ಲಿಲ್ಲ. ಆದ್ರೆ ನಾವು ಯಾವ ನಮ್ಮ ತಾಯಿಯನ್ನು ಅತ್ತಿಗೆ ಸ್ವರೂಪದಲ್ಲಿ ಕಾಣುತ್ತಿದ್ದೆಯೋ ಅಂತಹ ಮಾತೆಯ ಬಾಯಿಂದಲೇ ಇಂತಹ ಕಟುವಚನಗಳು ಬಂದ ಮೇಲೆ ಇಲ್ಲ, ಯಾವ ಹೆಣ್ಣು ಮಗಳಾದ್ರೂ ಕೂಡ ಕಷ್ಟ ಬಂದ ಮೇಲೆ ನೆಂಟರ ಮನೆಗೆ ಬರಲೇಬಾರ್ದು, ನೆಂಟರ ಹಂಗಿನಲ್ಲಿ ಇರಲೇಬಾರ್ದು. ಇಂತಹ ಪರಿಸ್ಥಿತಿ ನನಗೆಲ್ಲ ಜಗತ್ತಿನ ಯಾವ ಹೆಣ್ಣಿಗೂ ಕೂಡ ಬರಬಾರ್ದು. ರಾಮ ರಾಮ, ನಾನು ಏನು ಮಾಡುವುದು? ತಂಗಿ, ಅಣ್ಣ, ಅದನ್ನು ನಾನು ಕೇಳಬೇಕು. ಏನು ಮಾಡ್ಲಿ ನಾನು? ಏನ ಮಾಡಲಿ ತಂಗಿ ಸೌಭದ್ರೇ ನನಗಾದ ಮಾನ
ಭಂಗವ ನೀನೇ ಬೇಳು ಸೌಭದ್ರೆ ಆನದ ಗಯಗೆ ಭಾಷೆಯ ಕೊಟ್ಟು ಮುಂದೆ ನಾನ್ ವಿರೋಧ ಬಗೈದೆ ನಲ್ಲೇ ಸೌಭದ್ರೆ ಏನ ಮಾಡಲಿ ತಂಗಿ ಸೌಭದ್ರೆ ನಿನಗಾದ ತಂಗಿ, ಅಣ್ಣ. ನಿನ್ನ ಸಂಕಟ ಏನು ಅಂತ ನನಗೆ ಅರಿವಾಗುತ್ತದೆ. ಹ್ಮ್. ಆದರೆ ಸುಭದ್ರ, ಅಣ್ಣ, ಇಂದು ನಾರದನಿಂದ ಕಲಹವು ಬಂದದು. ಸತ್ಯ ಅಲ್ವೇ ಅದು? ಹೇಗಾದ್ರೂ ಮಾಡಿ ನನ್ನವರನ್ನು ಉಳಿಸುವಂತ ನನ್ನ ಕಾಲಿಗೆ ನೀನು ಎರಗಿದರೆ ಹ್ಮ್. ಮಾಡಿದ ಪ್ರತಿಜ್ಞೆ ಏನು ಅನ್ನುವುದನ್ನು ಮೊದಲೇ ನಿನ್ನಲ್ಲಿ ನಾನು ಆಡಿಯಾಗಿದೆ. ಇದನ್ನೆಲ್ಲ ಉಳಿದವರು ತಿಳಿದಿದ್ದಾರೆ. ಹ್ಮ್. 16,008 ಮಂದಿ ಮಡದಿಯರು ನನಗೆ. ಹೌದು. ಅವರೆಲ್ಲರ ಪ್ರತಿನಿಧಿಯಾಗಿ ರುಕ್ಮಿಣಿ ಬಂದು ನಿನ್ನಲ್ಲಿ ಆಡಿದ್ದು ತನ್ನ ಹೊಟ್ಟೆಯ ಸಂಕಟವನ್ನು. ಹೌದು, ಅರ್ಥ ಆಗ್ತದೆ. ನಿನ್ನ ಗಂಡನನ್ನು ರಕ್ಷಿಸಬೇಕು ಅಂತಾದರೆ ಅವರ ಕಿವಿಯ ಓಲೆಯನ್ನು ಅವರು ಕಳಚುವಂತಹ ದುಸ್ಥಿತಿ ಅವರಿಗೆ ಬರ್ತದೆ ಅಂತ. ಸತ್ಯ ಅಣ್ಣ. ಅಮ್ಮ, ಅಣ್ಣ, ನನ್ನ ಮನೆ, ಆ, ನನ್ನ ತವರು, ಆ, ನನ್ನ ಮಕ್ಕಳು, ಆ, ತನ್ನ ಪತಿ ಅನ್ನುವುದರ ಮುಂಭಾಗದಲ್ಲಿ ಬೇರೆ ಯಾವ ಸಂಬಂಧವೂ ಇಲ್ಲ ಅಂತ ಅವಳು ತೋರಿಸಿಕೊಟ್ಳು. ಹೌದು. ಪ್ರಪಂಚದಲ್ಲಿ ಯಾವ ಸಂಬಂಧವನ್ನಾದರೂ ತಾನು ಕಡಿಯಬಲ್ಲೆ, ತನ್ನ ಗಂಡನನ್ನು ಉಳಿಸಿಕೊಳ್ಳುವುದು ತನಗೆ ಕರ್ತವ್ಯ. ಅವಳ ಅಂತರಂಗದಿಂದ ಅವಳ ಹೊಟ್ಟೆಯ ಸಂಕಟವನ್ನು ಅವಳು ಹೇಳಿಕೊಳ್ಳುವಾಗ ನಾನಾದ್ರೂ ಏನು ಮಾಡಬೇಕು ಹೇಳು? ಏನು ಮಾಡಲಿ? ನನಗೆ ಅರ್ಥ ಆಗ್ತದೆ ನಿನ್ನ ನೋವು ಏನು ಅಂತ. ತಂಗಿ, ಅಣ್ಣ, ಅರ್ಜುನ ನಿನಗೆ ಗಂಡ. ಹೌದು. ನಿನ್ನ ಪತಿ. ಹೌದು. ಹೇಗೆ ನನ್ನವಳಿಗೆ ನನ್ನ ಮೇಲೆ ಮಮಕಾರ, ವಾತ್ಸಲ್ಯ, ಪ್ರೀತಿ, ವಿಶ್ವಾಸ ಉಂಟೋ ಅದೇ ರೀತಿಯಾಗಿ ನಿನ್ನವರ ಬಗ್ಗೆ ನಿನಗೂ ಇರಬೇಕಲ್ಲ? ಇರಬೇಕಾದದ್ದೇ. ಅಲ್ಲ, ನಾನು ಆಲೋಚನೆ ಮಾಡುವುದೀಗ ಏನಣ್ಣ, ನೀನು ಮುಖ ಕೆಳಗೆ ಹಾಕಿದ್ರೆ ನಾವು ಮುಖ ಕೆಳಗೆ ಹಾಕ್ಬೇಕಷ್ಟೇ ಹೊರತಾಗಿ ಬೇರೆ ದಾರಿ ಇಲ್ಲ ಅಣ್ಣ. ಈ ಪ್ರಕರಣವನ್ನು ಮುಗಿಸುವುದು ಹೇಗೆ ಸರಿಯಾಗಿ ಅಂತ. ಅಣ್ಣ, ನೀನು ಈ ಪ್ರಶ್ನೆಯನ್ನು ಕೇಳಿದ್ರೆ ಅರ್ಜುನನ ಕರಾಬ್ಜ ಮುಕ್ತವಾದಂತಹ ಕರಿಮಣಿ ನನ್ನ ಕೊರಳಲ್ಲಿ ರಾರಾಜಿಸುವುದಕ್ಕೆ ಕಾರಣನಾದವನು ನೀನು. ಪ್ರಶ್ನೆಯನ್ನು ಕೇಳಿದ್ರೆ ನನ್ನದೇ 2 ಪದದ ಉತ್ತರಣ್ಣ. ಯಾವುದು? ನಿನ್ನ ಪಾದ ಸಾಕ್ಷಿಯಾಗಿಯೂ ಕೂಡ ನನಗೆ ಗೊತ್ತಿಲ್ಲ ಅಣ್ಣ ಏನು ಮಾಡುವುದೆನ್ನುವುದಾಗಿ. ತಂಗಿ, ಅಣ್ಣ, ನನಗೆ ಗೊತ್ತಿದೆ. ಗೊತ್ತಿದ್ರೆ ಹೇಳಬಾರ್ದು ಅಣ್ಣ. ನೀನೊಂದು ಕೆಲಸವನ್ನು ಮಾಡಬೇಕೀಗ. ಈ ಪ್ರಸಂಗ ಒಳ್ಳೆ ರೀತಿಯಲ್ಲಿ ಮುಗೀತದೆ ಅಂತ ಹೇಳಿ ಆದ್ರೆ ಮಾಡುವುದಕ್ಕೆ ಸಿದ್ಧ. ಏನು ಮಾಡ್ಬೇಕಣ್ಣ? ನೀನು ಎಲ್ಲಿಗೆ ಹೋಗಬೇಕು ಗೊತ್ತೇ? ಅರಸನಲ್ಲಿಗೆ ಹೋಗಿ ಸಂಧಾನವನ್ನು ಮಾಡಿ ಆ ಆ ಆ ಅರಸನಲ್ಲಿಗೆ ಹೋಗಿ ಸಂಧಾನವನ್ನು ಮಾಡಿ ಭರತಿಗಯನ ಕೊಂಡು ಬಾರೆ ಸುಭದ್ರೆ ಗುರುರಾಯ ಪರಿಹಾಸ್ಯ ಮಾಡದಂದದಿ ಗುರುರಾಯ ಪರಿಹಾಸ್ಯ ಮಾಡದಂದದಿ ನನ್ನದಿರಲಿಲ್ಲದೆ ಹೋಗಿ ಬೇಳು ಸುಭದ್ರೆ ಅರಸನಲ್ಲಿಗೆ ಹೋಗಿ ಸಂಧಾನವನ್ನು ಮಾಡಿ ಭರತಿಗಯನ ಕೊಂಡು ಬಾರೆ ಸುಭದ್ರೆ ಬಾರೆ ನಿನ್ನ ಕೊರಳಿಗೆ ಮಂಗಲ ಸೂತ್ರವನ್ನು ಬಂಧಿಸಿದವ ಪಾರ್ಥ. ಹೌದಣ್ಣ. ನಾನೇ ಸಹಾಯಿಯಾದೆ. ಆದರೆ ಒಂದು ಮದುವೆ ಆಗುವನ್ನಂತಹ ನಿರ್ದೇಶನವನ್ನು ಮಾಡಿದವ ನಾನಲ್ಲವಲ್ಲ. ಅರ್ಜುನ ನಿನ್ನನ್ನು ನೋಡಿದ, ನೀನು ಅರ್ಜುನನನ್ನು ನೋಡಿದೆ. ಪರಸ್ಪರ ನಿಮ್ಮಲ್ಲಿ ಅನುರಾಗ ಮೂಡಿದ್ದು ಗೊತ್ತಾಗಿ ಮತ್ತೆ ನಾನು ಸಹಾಯಿಯಾದೆ. ಅಂದ್ರೆ ಅರ್ಥ ಏನು? ಏನಣ್ಣ? ಕೆಲಸ ಜೀವರದ್ದೇ, ಮಾಡಬೇಕಾದವರು ನೀವೇ.
ಒಳಿತಿನ ಅಪೇಕ್ಷೆಯನ್ನು ಒಳಿತನ್ನೇ ನಿರ್ಣಯವನ್ನಾಗಿರಿಸಿಕೊಂಡು ನೀವು ಕೆಲಸವನ್ನು ಮಾಡಿದರೆ ಅದಕ್ಕೆ ವಿಧಿಯು ಪೂರಕವಾಗಿ ವರ್ತಿಸ್ತದೆ ಅಂತ ಅರ್ಥ. ತಂಗಿ, ಅಣ್ಣ, ನಾನು ದೇವರೇ ಆಗಿ ವರ್ತಿಸ್ತಿದ್ರೆ ಗಯನನ್ನು ಕೊಲ್ಲುವುದಕ್ಕೆ 8 ದಿನ ಬೇಕಾ ನನಗೆ? ಅಲ್ವೇ? ಸಂಕಲ್ಪ ಸಾಕಾಗುವುದಿಲ್ಲ. ಸಾಕಾಗುದಿಲ್ವ ಅಣ್ಣ? ಹಾಗಾದ್ರೆ ಇಲ್ಲಿ ತಂಗಿಗೆ ಅಣ್ಣನಾಗಿ, ಹೆಂಡತಿಯರಿಗೆ ಗಂಡನಾಗಿ, ಭಾವನಿಗೆ ಭಾವನಾಗಿ ನಾನು ದ್ವಾರಕಾವಾಸಿಯಾಗಿ ಪ್ರವರ್ತಿಸ್ತಾ ಇದ್ದೇನೆ. ಹೌದು. ನಾನೇ ನೇರವಾಗಿ ಅರ್ಜುನನ ಬಳಿಗೆ ಹೋಗಿ ಗಯನನ್ನು ಬಿಡು ಅಂತ ಹೇಳುವುದು ಸರಿಯಾದೀತೋ? ನೀನು ಆಲೋಚನೆ ಮಾಡು. ಗೊತ್ತಿಲ್ಲ ಅಣ್ಣ ನನಗೆ. ಯಾವ ನೆಲೆಯಿಂದ ನೋಡಿದ್ರು ನಾನು ಹೇಗೆ ಅನ್ನುವುದನ್ನು ತಿಳಿಯದವಳಲ್ಲ ನೀನು. ನೀನೊಂದು ಕೆಲಸ ಮಾಡಬೇಕು ತಂಗಿ. ಏನು ಮಾಡ್ಬೇಕಣ್ಣ? ಕಾಮ್ಯಕಾವನಕ್ಕೆ ಹೋಗಬೇಕು. ಹೋಗಿ ನಿನ್ನವರನ್ನು ನೋಡಬೇಕು. ಅವರ ಮನಸ್ಸಿನಲ್ಲಿ ಏನಿದೆ ಅನ್ನುವುದನ್ನು ನೀನು ತಿಳಿಯಬೇಕು. ನಿನ್ನ ಗಂಡನ ಅಂತರಾಳವನ್ನು ಮಾತ್ರವಲ್ಲ, ಅಂತರಾಯವನ್ನು ಪರಿಹರಿಸಬೇಕು. ಎಷ್ಟೋ ಸಲ ಏನಾಗ್ತದೆ ನಮಗೆ ಗೊತ್ತಾಗ್ತದೆ, ಆದ್ರೆ ಕ್ಷಾತ್ರ ಸಹಜವಾದ ಒಂದು ಅಹಂಭಾವ ಅನ್ನೋದು ಅಡ್ಡ ಬರ್ತದೆ. ಇನ್ನು ನಾವೇ ಗೊತ್ತಾದ ಮೇಲೆ ಹೋಗಿ ಹೇಗಪ್ಪ ಹೇಳುವುದು? ಹೇಳು. ಕೃಷ್ಣ ಪಾಂಡವರಿಗೆ ಮಾಡಿದ ಎಲ್ಲ ಸಹಾಯವನ್ನು ನಿನ್ನ ಗಂಡನಿಗೆ ನೆನಪಿಸು. ಮಾತ್ರ ಅಲ್ಲ, ಎಷ್ಟೋ ಸಲ ಏನಾಗ್ತದೆ ಗೊತ್ತಾ, ಒಂದು ಸಂಬಂಧ ಒಳ್ಳೇದಿರುವಾಗ ಮಧ್ಯದಲ್ಲಿ ಹುಳಿ ಹಿಂಡುವವರು ಕೆಲವರಿರ್ತಾರೆ. ಹೌದು. ಇನ್ನು ಕೆಲವು ಸಲ ಸಂಬಂಧ ಹಾಳಾಯ್ತು ಅಂತಾದ್ರೆ ಸಂತೋಷಿಸುವವರು ಇರ್ತಾರೆ. ಅವರಿಗಿಬ್ಬರಿಗೆ ಮೊದಲು ಒಳ್ಳೆಯದಿತ್ತು, ಈಗ ನೋಡಿದ್ರ ಪಾಂಡವರ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೆ ಕೃಷ್ಣನೇ ಸಹಾಯವನ್ನು ಮಾಡಿದ. ಪಾಂಡವರು ಇಲ್ಲಿಯವರೆಗೆ ಬದುಕುವುದಕ್ಕೆ ಕೃಷ್ಣನೇ ಕಾರಣನಾದ. ಒಬ್ಬ ಕುಬೇರನ ಮಗ ಗಯನನ್ನು ಉಳಿಸುವುದಕ್ಕೆ ಬೇಕಾಗಿ ಈಗ ಅದೇ ಕೃಷ್ಣನಿಗೆ ವಿರೋಧವನ್ನು ಮಾಡಿ ಪಾಂಡವರು ಕೃತಜ್ಞರಾಗಿದ್ದಾರೆ. ಕೈ ಚಪ್ಪಾಳೆ ತಟ್ಟಿ ನಗುವವರು ಇದ್ದಾರೆ. ಅವರು ಹಸ್ತಿನಾವತಿಯಲ್ಲಿರುವುದು. ಕೌರವ ಅಂತ ಹೆಸರವನಿಗೆ. ಹೌದು. ನೆನಪಿಸು. ಗಯನನ್ನು ಬಿಟ್ಟು ಕೊಡುವುದರಿಂದ ಮಾತ್ರವೇ ನಿಮಗೆ ಒಳಿತ ಆಗ್ತದೆ ಅಂತ ಹೇಳು. ಗಯನನ್ನು ನಿನ್ನ ಪತಿಯ ಸೆರೆಯಿಂದ ಅರ್ಥಾತ್ ರಕ್ಷಣೆಯಿಂದ ಬಿಡಿಸಿ ನೀನು ತಂದು ಕೊಟ್ಟೆ ಅಂತ ಆದ್ರೆ ನಿನ್ನ ಓಲೆ ಉಳಿಯುತ್ತದೆ. ಹೌದು. ಮಾತ್ರವಲ್ಲ, ಇವರು ನಾಳೆ ಈ ರೀತಿಯಾಗಿ ಆಡುವುದಕ್ಕೂ ಇಲ್ಲ. ಒಂದು ಪ್ರಯತ್ನ ಮಾಡ್ತೀಯ ಅಣ್ಣ. ನೀನು ಹೇಳಿದ್ದದು ಸರಿ. ಸಂಕಟ ಬರುವಂತಹ ಸಂದರ್ಭದಲ್ಲಿ ನಮ್ಮ ವಿರೋಧಿಗಳೆದುರು ನಾವು ಕಣ್ಣೀರು ಹಾಕಬಾರದು ಅಲ್ವೇ? ಕಣ್ಣೀರನ್ನು ಕಂಡು ಸಂಕಟ ಪಡುವುದಕ್ಕಿಂತ ಅವರು ಸಂತೋಷವನ್ನು ಪಡ್ತಾರೆ. ಘೋಷಯಾತ್ರೆ ಅನ್ನುವ ಪ್ರಕರಣ ನಡೆದದ್ದು ಅದಕ್ಕೆ ಅಲ್ವೋ ತಂಗಿ? ಹೌದಣ್ಣ. ದುಸ್ಥಿತಿಯಲ್ಲಿ ಇರುವವರ ಮುಂಭಾಗದಲ್ಲಿ ನಮ್ಮ ವೈಭವವನ್ನು ಪ್ರದರ್ಶಿಸಿ ನಾವು ಸಂತೋಷ ಪಡಬೇಕು. ಅಂತಹ ಕೌರವರು ಈ ಪ್ರಕರಣವನ್ನು ಕಂಡು ಮತ್ತೆ ಚಪ್ಪಾಳೆ ತಟ್ಟದ ಇದ್ದಾರೋ? ಸಂಬಂಧಿಗಳು ಅಲ್ಲದೆ ಇರುವಂತಹವರ ಮನೆಗೆ ಹೋಗಿ ಮಣ್ಣಿನ ಮುದ್ದೆಗಳ ಹಾಗಿರುವಂತಹ ಪಾಂಡವರನ್ನು ಕೈ ಎತ್ತಿಕೊಂಡು ಜನ್ಮಕ್ಕೆ ಕಾರಣೀಭೂತಳಾದಂತಹ ತಾಯಿಯೇ ನಿನ್ನ ಪಾದಕ್ಕೆ ಕೆಡವಿ ಇನ್ನು ಇವರ ಯೋಗಕ್ಷೇಮ ನಿನಗೆ ಎನ್ನುವುದಾಗಿ ನಿನ್ನ ಪಾದ ಬುಡಕ್ಕೆ ಅರ್ಪಿಸಿದಳಂತೆ ಮಹಾಮಾತೆಯಾದಂತಹ ಕುಂತಿ. ಕೈ ಹಿಡಿದಂತಹ ಗಂಡಂದಿರು ಕೂಡ ನೆಲನೋಟಕರಾಗಿ ಬಿದ್ದಿರುವಂತಹ ಸಂದರ್ಭದಲ್ಲಿ ಕೃಷ್ಣ ಕೃಷ್ಣ ಎನ್ನುವಂತಹ ಮಾತಿಗೆ ಸೋತಂತಹ ನೀನು ನಳಿನ ಮುಖಿ ಸುಲಿ ಒಡೆದು ಮರುಗಿ ಕೃಷ್ಣ ಕೃಷ್ಣ ಎನ್ನಲು ಕಡು ನೊಂದೆ ನೀನು. ಅಂತಹ ಮಾತಿಗೆ ಕಟ್ಟು ಬಿದ್ದಂತಹ ನೀನು ದ್ರೌಪದಿಯ ಮಾನ ರಕ್ಷಣೆಯನ್ನು ಮಾಡಿದವರು. ಅಂಥದ್ರಲ್ಲಿ ಭದ್ರ ಜೀವನವನ್ನು ಕೊಟ್ಟಂತಹ ಈ ಸುಭದ್ರೆಗೆ ಭದ್ರತೆಯನ್ನು ಕೊಡ್ತಿ ಎನ್ನುವಂತಹ ಒಂದು ದೃಢ ಸಂಕಲ್ಪದಿಂದ ಮತ್ತೆ ಅಣ್ಣ ಇಲ್ಲಿ ನಡೆದಂತಹ ಪ್ರಕರಣದಿಂದ ಮಾನಸಿಕವಾಗಿ ದುರ್ಬಲಲಾಗಿದ್ದೇನೆ. ನಿನ್ನೆದುರು ಮುಚ್ಚಿಡುವಂತಹದ್ದು ಏನಿಲ್ಲ. ಅರ್ಥಾಯಿತು, ನೋವಾಗುತ್ತದೆ ತಂಗಿ, ಏನು ಮಾಡುವ? ಹಾಗಂತೇಳಿ ನೋವನ್ನು ನಿವಾರಿಸುವಂತಹ ಒಂದು ಔಷಧಿ ನನ್ನಲ್ಲಿ ಉಂಟು. ಅದು ನಿನ್ನ ನಾಮ ಸಂಕೀರ್ತನೆ. ಆದ್ದರಿಂದ ಕೃಷ್ಣ ಗೋವಿಂದ ಅಚ್ಯುತ ಮಾಧವ ಎನ್ನುವಂತಹ ನಿನ್ನ ಸಂಕೀರ್ತನೆಯೊಂದಿಗೆ ನನ್ನ ಹೃದಯದಲ್ಲಿ ನೀನಿರ್ತಿ ಎನ್ನುವಂತಹ ದೃಢ ಸಂಕಲ್ಪದೊಂದಿಗೆ ನಾನು ಕಾಮ್ಯಕಾವನಕ್ಕೆ ತೆರಳುತ್ತೇನೆ. ಪ್ರಕರಣ ಕೊನೆಯಲ್ಲಿ ಸುಖಾಂತವೇ ಆಗಲಿ. ಆಯ್ತಣ್ಣ, ನಿನ್ನ ಹರಕೆಯೊಂದಿಗೆ ಆ ಕಡೆಗೆ ನಾನು ತೆರಳುತ್ತೇನೆ. ಎಂದ ಮಾತನು ಕೇಳಿ ಹರಿಗೋವಿಂದ ನೀನೇ ಗತಿಯನುತ ಕಾಮ್ಯಕ ಮಹವನಕ್ಕೆ ಹರಿಗೋವಿಂದ
ಕಾವದೇವನೊಳೈಕ್ಯ ಪದವ ನಿಶ್ಚಯಿಸಿ ಪಲ್ಲಚೈವರೊಂದೇ ಮತದೊಳಿರನು ಶಾಂತ ಸಾಗರದಲ್ಲಿ ನಾವೆಯನ್ನು ಯಾರೂ ಕೂಡ ನಡೆಸಬಹುದು, ಆದರೆ ಪ್ರಕ್ಷುಬ್ಧ ಸಾಗರದಲ್ಲಿ ನಾವೆಯನ್ನು ನಡೆಸುವವನೇ ಶ್ರೇಷ್ಠ ನಾವಿಕನೆನಿಸಿಕೊಳ್ತಾನೆ. ಪಾಂಡವರದ್ದಾದಂತಹ ಬದುಕನ್ನೇ ಅವಲೋಕಿಸಿ ನೋಡಿ. ಶತಶೃಂಗ ಪರ್ವತದಲ್ಲಿ ಹುಟ್ಟಿದಾರಭ್ಯದಿಂದ ಬದುಕೇ ಪ್ರಕ್ಷುಬ್ಧ. ಎಳವೆಯಲ್ಲೇ ತಂದೆಯವರನ್ನು ಕಳೆದುಕೊಂಡೆವು. ಬದುಕಿನಲ್ಲಿ ಮುಂದೇನು ಮುಂದೇನು ಅಂತ ಹೇಳಿದಾಗ ಋಷಿ ಮುನಿಗಳೇ ನಮ್ಮೆಲ್ಲರನ್ನು ತಂದು ಹಸ್ತಿನೆಯ ಅಂಗಳದಲ್ಲಿ ಬಿಟ್ಟರು. ಭೀಷ್ಮಾಚಾರ್ಯರು ಆಶೀರ್ವಾದವನ್ನು ಮಾಡಿ ನಮಗೂ ಮನ್ನಣೆಯ ಮಣೆ ಉಂಟು ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸಿದರು. ದ್ರೋಣಾಚಾರ್ಯರಂತಹ ಶ್ರೇಷ್ಠ ಗುರುಗಳಿಂದಲೇ ಶಸ್ತ್ರಾಭ್ಯಾಸವನ್ನು ನಾವು ಪಡೆದೆವು. ಲೋಕಮುಖದಲ್ಲಿ ಏನು ಪಾಂಡವರು ಹೀಗೆನ್ನುವ ಹಾಗೆ ತೋರಿಸಬೇಕು ಎನ್ನುವ ಕಾಲದಲ್ಲೇ ಮತ್ತೆ ಬಂತಲ್ಲ ಪ್ರಕ್ಷುಬ್ಧತೆ ಬದುಕಿನಲ್ಲಿ. ಜಗತ್ತನ್ನೆಲ್ಲ ಜಯಿಸಿದಂತಹ ಪಾಂಡು ಚಕ್ರವರ್ತಿಯ ಮಕ್ಕಳಾದರೂ ಏಕಚಕ್ರ ನಗರದಲ್ಲಿ ಭವತಿ ಭಿಕ್ಷಾಂದೇಹಿ ಎನ್ನುವ ಹಾಗೆ ಭಿಕ್ಷಾನ್ನವನ್ನು ಉಣ್ಣುವಂತಹ ಪರಿಸ್ಥಿತಿಯೂ ಬಂತು. ಬದುಕಿನಲ್ಲಿ ಏನೆಲ್ಲವನ್ನು ನೋಡಬಾರದು ಕ್ಷತ್ರಿಯ ಮಕ್ಕಳು ಅದನ್ನೆಲ್ಲವನ್ನು ನೋಡಿದ್ದೇವೆ. ಆದರೆ ಅವೆಲ್ಲವೂ ಮರೆಯಬಹುದು. ಆದರೆ ಕಳೆದ 6 ದಿನಗಳಿಂದ ನಡೆದಂತಹ ವಿದ್ಯಮಾನಗಳು ಇಲ್ಲ. ಕಾಡಿನ ಕಲ್ಲು ಮಣ್ಣುಗಳ ಮೇಲಾದರೂ ಮಲಗಿ ನಿದ್ರಿಸಿದಂತಹ ಪಾಂಡವರಿಗೆ 6 ದಿನಗಳಲ್ಲಿ ನಿದ್ದೆ ಬರಲಿಲ್ಲ. ಕಾರಣ ಏನು? ಬದುಕಿನ ಪ್ರಕ್ಷುಬ್ಧತೆಗಳನ್ನೆಲ್ಲ ಉತ್ತರಿಸಬಹುದು ಎನ್ನುವುದಕ್ಕಾಗಿಯೇ ನಮ್ಮ ಪ್ರಸಂಗಕ್ಕೆ ಒದಗಿದವ ಚಿನ್ಮಯ. ಚಿನ್ಮಯ ಬಂದ ಮೇಲೆ ಪ್ರಸಂಗ ಮೇಲೆ ಬೀಳ್ತದೆ ಅಂತ ನಾವು ಬಹಳ ದೃಢ ಸಂಕಲ್ಪದಿಂದ ಇದ್ದವರು. ಆದರೆ ಏನು ಮಾಡೋಣ, 6 ದಿನಗಳ ಹಿಂದೆ ಬಂದಂತಹ ಆ ಗಂಧರ್ವದ ಹುಡುಗ ಗಯಕುಮಾರ ನತಮಸ್ತಕನಾಗಿ ಬಂದಂತಹ ಅವನಿಗೆ ದೃಢತಮವಾದಂತಹ ಮಾತನ್ನಾಡಿದ ಮೇಲೆ ಗೊತ್ತಾಯಿತು ಈ ಪ್ರಕರಣದ ರೂವಾರಿ ಯಾರು? ಕೃಷ್ಣ. ಮಾವ ಕಂಸನ ಕೊಂದ ಭಾವ. ಏನು ಮಾವ ಕಂಸನನ್ನು ಕೊಂದ ಭಾವ? ಹೇಳುವುದು ಕೇಳಿದ್ದೇವೆ. ಮಥುರೆಯಲ್ಲಿ ಮಾವ ಬಿಲ್ಲ ಹಬ್ಬವನ್ನು ಮಾಡ್ತೇವೆ ಅಂತ ಹೇಳಿ ಕೃಷ್ಣ ಬಲರಾಮನನ್ನೇ ಬರಿಸಿದರಂತೆ. ದಾರಿಯಲ್ಲಿ ಬಂದಾಗ ಕುಬ್ಜೆಯನ್ನು ಸುಂದರ ಸ್ತ್ರೀಯರನ್ನಾಗಿ ಮಾಡಿದ್ದೋ ಇಲ್ಲ ಕೋಲಯಾಪೀಡ ಎನ್ನುವಂತಹ ಆನೆಯನ್ನು ವರ್ಧಿಸಿದ್ದ. ಅದಲ್ಲ, ಮಾನಸಿಕವಾಗಿ ಯಾವುದೋ ಒಂದು ದೃಢ ಸಂಕಲ್ಪದಿಂದಲೇ ಬಂದಂತಹ ಕೃಷ್ಣ ದುಷ್ಟನಾದಂತಹ ಕಂಸ ಸಂಬಂಧದಲ್ಲಿ ತನಗೆ ಮಾವ. ಆ ಸಂಬಂಧವನ್ನು ಎಣಿಸಲಿಲ್ಲ, ಗಣಿಸಲಿಲ್ಲ. ನೋಡಿದ್ದೇನು, ಕೊಲ್ಲುವಾಗ ಮುಖದಲ್ಲಿ ಮಂದಹಾಸ ಮಾಸದ ಹಾಗೆ ಅವನನ್ನು ಕೊಂದು ಕಳೆದ ಅಂತ ಕೇಳ್ತೇವೆ. ಆದರೆ ಬಹಿರಂಗಕ್ಕೆ ನೋಡುವ ಪ್ರಪಂಚಕ್ಕೆ ಮುಖದಲ್ಲಿ ಮಂದಹಾಸ, ಒಳಗೆ ಹೃದಯಸ್ಥವಾದಂತಹ ಕಾಠಿಣ್ಯ ಕಠೋರತೆ ಅವನಲ್ಲಿತ್ತು. ಮಾವ ಕಂಸನ ಕೊಂದ ಭಾವ ಅದು. ನಮಗೆ ಅದೇ ಈಗ ಹಾಗೆ.
ಗಯಕುಮಾರನ ಪ್ರಕರಣ ನಮಗೆ ಈ ರೀತಿ ಹಾಗೆ ಆದದ್ದು ಯಾಕೆ? ಒಳಗಡೆ ಕಠೋರವಾದ ಹೃದಯವನ್ನು ಇಟ್ಟುಕೊಳ್ಳುವುದಕ್ಕಾಗುವುದಿಲ್ಲ. ಹೃದಯದಲ್ಲಿ ಇರುವುದು ಯಾರು? ಕೃಷ್ಣ. ಹೊರಗಡೆ ಬಹಿರಂಗದಲ್ಲಿ ಮಂದಹಾಸವನ್ನು ಬೀರುವುದಕ್ಕೆ ನಮಗಾಗುವುದಿಲ್ಲ. ಒಂದು, ನಾವು ಕೃಷ್ಣ ಅಲ್ಲ. ಎರಡು, ಆ ಕೃಷ್ಣನನ್ನೇ ಭಗವಂತ ಅಂತ ಮಾನಿಸಿದ ಹೃದಯ ಹೊರಗೆ ನಗುವುದಕ್ಕೆ ಆಗದೆ ಅಳುವುದಕ್ಕೂ ಆಗದಂತಹ ಪರಿಸ್ಥಿತಿ ಬಂದದ್ದು. ಕೃಷ್ಣತ ಕೃಷ್ಣನ ಕಾಪಿಡ್ತೇನೆ ಅಂತ ಹೇಳಿದ ಪಾಂಡವರೇ ಅವನಿಗೆ ಹಗೆಯಾಗಿ ಈ ಕಾಲದಲ್ಲಿ ಗೋಚರಿಸ್ತಾರೆ ಎನ್ನುವ ಕಾರಣಕ್ಕಾಗಿ ಏನು ಮಾಡುವುದು ಹೀಗೆ ಚಿಂತಿತನಾದಂತಹ ವೇಳೆಯಲ್ಲೇ ನಮ್ಮಣ್ಣರಾದಂತಹ ಭೀಮಸೇನ ಮೊದಲು ವಿರೋಧದ ಮಾತುಗಳನ್ನು ಆಡಿದ್ರೂ ಕೂಡ ತಮ್ಮ ನಿನ್ನೊಂದಿಗೆ ನಾನಿದ್ದೇನೆ ಅಂತ ಹೇಳಿದ. ನಾವೀರ್ವರು ಭೀಮಾರ್ಜುನರು ಒಂದಾದ ಕಾಲದಲ್ಲಿ ನಮ್ಮಣ್ಣನಾದಂತಹ ಧರ್ಮಪ್ರಭು ಧರ್ಮರಾಯ, ನೀವು ಇಟ್ಟಂತಹ ಹೆಜ್ಜೆ ಸರಿ ಉಂಟು, ಆರ್ತತ್ರಾಣ ಪರಾಯಣತೆ ಎನ್ನುವುದು ಕ್ಷತ್ರಿಯರಿಗೆ ಧರ್ಮ ಮಕ್ಕಳೇ ಅಂತ ಹೇಳಿದ ಕಾರಣಕ್ಕಾಗಿಯೇ ಗಯಕುಮಾರನಿಗೆ ರಕ್ಷಣೆ, ಇದಕ್ಕೆ ಸದಾ ಸಿದ್ಧ ಬದ್ಧ ಎನ್ನುವ ಹಾಗೆ 5 ಮಂದಿ ಪಾಂಡವರು ಆಡಿದಂತಹ ಮಾತಿನಲ್ಲಿ ಐಕ್ಯತೆ ಉಂಟು ಎನ್ನುವುದನ್ನು ತೋರಿಸುತ್ತಾ ಈ ಕಾಲದಲ್ಲಿ 6 ದಿನಗಳನ್ನು ಉತ್ತರಿಸಿ ಈ ಕಾಲದಲ್ಲಿ ಕಾಮ್ಯಕಾವನದಲ್ಲಿ ಆ ನಮ್ಮೆಲ್ಲರ ಕಾಮ್ಯವನ್ನು ಕಾವನಾದಂತಹ ಆ ಶ್ರೀಕೃಷ್ಣನನ್ನೇ ನೆನೆಯುತ್ತಾ ಕುಳಿತಿದ್ದೇವೆ. ಮುಂದೆ ಏನಾಗ್ತದೆ ಗೊತ್ತಿಲ್ಲ. ಕಂದಿನ ಕಾಂತಿಯು ಘೋಳೆಂದು ಪಾರ್ಥನ ಚರಣ ಗಮನದೊಳದು ಬಿತ್ತೊರಳಿದಳು ಕರಣಿಯೇ ಕಾವುದಿನುದ ಕರುಣಿಯೇ ಕರುಣಿಯೇ ಶ್ರೀಕೃಷ್ಣನ ಮುಖೋದ್ಗತವಾದಂತಹ ಮಾತುಗಳನ್ನೇ ಮಂತ್ರಾಕ್ಷತೆ ಎನ್ನುವುದಾಗಿ ಶಿರದಲ್ಲಿ ಧರಿಸಿಕೊಂಡು ನನ್ನವರನ್ನು ಕಾಣಬೇಕು ಎನ್ನುವಂತಹ ಉದ್ದೇಶದಿಂದ ಕಾಮ್ಯಕಾವಣಕ್ಕೆ ಬಂದ್ರೆ ಅಲ್ಲಿ ಕೂತಿದ್ದಾರೆ ಧರ್ಮಪ್ರಭುಗಳು. ಮುಖದಲ್ಲಿ ಅದೇ ಒಂದು ಭಾವ, ಸತ್ಯಕ್ಕೆ ವಿರುದ್ಧವಾಗಿ, ಧರ್ಮಕ್ಕೆ ವಿರುದ್ಧವಾಗಿ, ಜ್ಞಾನಕ್ಕೆ ವಿರುದ್ಧವಾಗಿ, ಅಹಿಂಸೆಗೆ ವಿರುದ್ಧವಾಗಿ ನಮ್ಮ ಜೀವನ ನಡೆಯಲಿಲ್ಲ ಎನ್ನುವಂತಹ ದೃಢವಾದಂತಹ ಅಚಲವಾದಂತಹ ವಿಶ್ವಾಸ ಅವರ ಮುಖದಲ್ಲಿ ಕಾಣುತ್ತಾ ಉಂಟು. ದೂರದಲ್ಲಿ ಅವರಿಗೆ ನಮಸ್ಕರಿಸಿದ್ದೇನೆ. ಮುಂದಕ್ಕೆ ಬರುವಾಗ ಭಾವನಾದಂತಹ ಭೀಮಸೇನ ಮಹಾಶಯರು ಕಂಡ್ರು. ಅವರ ಕುಳಿತಂತಹ ನಿಲುವೆ ನಾವು ಸಂಕಲ್ಪ ಮಾಡಿದಂತಹ ನಿಲುವು ಎಷ್ಟು ದೃಢವಾಗಿದೆ ಎನ್ನುವುದಾಗಿ ತೋರಿಸುವ ರೀತಿಯಲ್ಲಿ ಉಂಟು. ನಮ್ಮವರನ್ನು ಕಾಣಬೇಕಲ್ಲ, ಅವರ ಮನಸ್ಸಿನಲ್ಲಿ ಏನುಂಟು ಎನ್ನುವುದಾಗಿ ತಿಳಿಬೇಕಲ್ಲ. ಹಾಗೆ ಅವರನ್ನು ಅರಸುತ್ತಾ ಬಂದ್ರೆ ಮುಖದಲ್ಲಿ ಕಾಂತಿ ಉಂಟು. ಆದ್ರೆ ಇವರ ಮನಸ್ಸನ್ನು ಅರಿಬೇಕು ಅಂತ ಹೇಳಿ ಆದ್ರೆ ಕಣ್ಣು ಬೇಕು. ಕರುಳು ಸಾಕಾಗುದಿಲ್ವ? ಕರಳಿಗೆ ಗೊತ್ತಾಗ್ತದೆ ಏನೋ ಚಿಂತೆಯ ಭಾವದಲ್ಲಿ ಇವರಿದ್ದಾರೆ ಎನ್ನುವುದಾಗಿ. ಕಾಣುವಂತಹ ಸಂದರ್ಭ ಇನ್ನು ತಡಿಲಿಕ್ಕೆ ಸಾಧ್ಯವಾಗುವುದಿಲ್ಲ. 10-12 ವರ್ಷಗಳಾಯ್ತು ಇವರನ್ನು ಕಂಡು. ಹೋಗಿ ಅವರ ಪಾದಕ್ಕೆ ಬೀಳ್ತೇನೆ, ಸ್ವಾಮಿ ನಾನು ನಿಮ್ಮ ಮಡದಿ ಸುಭದ್ರ ಬಂದಿದ್ದೇನೆ ಸ್ವಾಮಿ. ಭದ್ರಾ ಬಂದೇನೆ ಮಂದಯಾನೆ ಸುಂದರಿ ಸುಗುಣೆ ಜಾಣೆ ಬಂದೆಯ ಬಂದೆಯ
ಸುಭದ್ರಾ ಪ್ರಭೋ ಪ್ರಭೋ, ಬಂದೇ ಏನೆ? ಬರ್ಲೇಬೇಕಲ್ಲ ಸ್ವಾಮಿ. ಸುಭದ್ರಾ, ಪ್ರಭೋ. ದೂರದಿಂದಲೇ ಬರುವುದನ್ನು ನಾ ನೋಡುತ್ತಾ ಕುಳಿತವ. ಹ್ಮ್ ಬಂದವಳೇ ಹ್ಮ್ ಧರ್ಮಪ್ರಭುವಿನ ಅಡಿದಾವರಗಳಿಗೆ ಬಿದ್ದೆ. ಹೌದು. ನೇರವಾಗಿ ನನ್ನೆಡೆಗೆ ಬರುವ ಸಂದರ್ಭದಲ್ಲಿ ಆ, ನಿಧಾನಗತಿಯಿಂದ ಬರುತ್ತಾ ಬರುತ್ತಾ ಬಂದು ಹ್ಮ್ ಬಾಳೆಯ ಗಿಡ ಕಡಿದ ಹಾಗೆ ನನ್ನ ಪಾದ ಮೂಲಕ್ಕೆ ಬಿದ್ದೆ. ನಮಗೆ ಗತಿ ಅದೇ ಪಾದಗಳಲ್ವ ಸ್ವಾಮಿ. ಸುಭದ್ರಾ, ಪ್ರಭೋ. 12 ವರುಷಗಳಾಯಿತು. ಆ, ಪಿತೃಗೃಹದಲ್ಲೇ ಇದ್ದವಳು ನೀನು. ಸತ್ಯ ಸ್ವಾಮಿ. ಮುಖಾವಲೋಕನವನ್ನು ಮಾಡದೆ ಆ, ನಮ್ಮದ್ದಾದಂತಹ ಸಾಂಸ್ಕಾರಿಕವಾದಂತಹ ಮಾತುಕತೆಗಳನ್ನಾಡದೆ ಆ, ಅದೆಷ್ಟೋ ಕಾಲವಾದರೂ ಹ್ಮ್ ಪತಿ ಪತ್ನಿಯರು ಹ್ಮ್ ಅನೇಕ ವರ್ಷಗಳಾದ ಮೇಲೆ ಬಂದು ಸೇರುವಾಗ ಒಂದು ತರಹದ ಧಾವಂತ ಇರ್ತದೆ ಸುಭದ್ರ. ಹೌದು. ಆದರೆ ಆ, ನೀ ಮಂದಗಮನೆಯಾಗಿಯೇ ಬಂದೆ. ಹೌದು. ಮಾಂದ್ಯ ಎನ್ನುವುದು ಸ್ತ್ರೀಯರಿಗೆ ಸೌಂದರ್ಯದಲ್ಲಿ ಒಂದು ಗುಣ. ಹ್ಮ್ ನಾ ಬಲ್ಲ ಅದನ್ನು. ಆ, ಆದರೆ ಆ, ನಿನ್ನ ನಡೆಯಲ್ಲಿ ಈ ಕಾಲದಲ್ಲಿ ಕಾಣಿಸಿಕೊಂಡಂತಹ ಆ ಮಾಂದ್ಯತೆ ಆ, ಅದು ಸೌಂದರ್ಯದ ಮಾಂದ್ಯತೆ ಅಲ್ಲ. ಹ್ಮ್ ಮನಸ್ಸಿನಲ್ಲಿ ಯಾವುದೋ ದುರಿತ ಉಂಟು ಎನ್ನುವುದರ ಲಕ್ಷಣ ಸುಭದ್ರ. ಹ್ಮ್ ಹೌದು. ಆ, ನೀ ಬಂದಾವಾಗ ಆ, ನಾ ಎದ್ದು ನಿನ್ನನ್ನು ಆ, ಈ ಕಡೆ ಬಾ ಸುಭದ್ರ ಅಂತ ಹೇಳಬೇಕಿತ್ತು. ಆ, ಆಗಲಿಲ್ಲ. ಹೌದು. ಮನಸ್ಸಿನಲ್ಲಿ ಅತೀವವಾದಂತಹ ಭಾರ ಇರುವ ಕಾರಣ ಹೇಳುವುದಕ್ಕೂ ಆಗಲಿಲ್ಲ ಸುಭದ್ರ. ಹ್ಮ್ ಇದೋ ಸ್ವಾಮಿ. ಈಗ ಎದ್ದಿದ್ದೇನೆ. ಹೌದು. ನಿನ್ನ ಮುಖಾವಲೋಕನವನ್ನು ಮಾಡಿ ಹ್ಮ್ ಇದೋ ಆ, ನಿನ್ನನ್ನು ಆ, ಆಲಿಂಗಿಸಿಕೊಂಡಿದ್ದೇನೆ. ಹ್ಮ್ ಸುಭದ್ರ, ಸ್ವಾಮಿ. ಅದೆಷ್ಟೋ ಸಮಯದ ಬಳಿಕ ನೀ ಈ ಕಡೆಗೆ ಬಂದಿದ್ದಿ. ಸತ್ಯ ಸ್ವಾಮಿ. ಮುಖದಲ್ಲಿ ಸಂತೋಷಕ್ಕಿಂತಲೂ ಹೆಚ್ಚಿನದಾದಂತಹ ಮ್ಲಾನತೆಯನ್ನು ನಾ ಗುರುತಿಸ್ತಾ ಇದ್ದೇನೆ. ಆ, ಹಿಂದೆ ಮುಂದೆ ನೋಡಿದ್ರೆ ಯಾರೂ ಇಲ್ಲ, ಏಕಾಕಿಯಾಗಿ ಈ ಕಡೆಗೆ ಬಂದವಳಿದ್ದಿ. ಹ್ಮ್ ಯಾಕೆ ಏನು ಎನ್ನುವ ಹಾಗೆ ಕೇಳುವುದು ಪತಿಯಾಗಿ ನನಗೆ ಹೊಣೆಗಾರಿಕೆ. ಆ, ಪತಿಗ್ರಹವನ್ನು ಬಿಟ್ಟು ಆ, ಪಿತೃಗ್ರಹದಲ್ಲೇ ಇದ್ದವಳು ನೀನು. ಹ್ಮ್ ಹೌದು. ಆ, ಲೋಕರೂಢಿಯಲ್ಲಿ ಹೇಗೆ ಅಂತ ಹೇಳಿದ್ರೆ ಸುಭದ್ರ, ಹೇಗೆ ಸ್ವಾಮಿ? ಪತಿಯಲ್ಲಿ ಬಡತನ ಉಂಟೋ ಇಲ್ಲ, ಪತಿಯ ಮನೆಯಲ್ಲಿ ಹ್ಮ್ ಬಡತನವೋ ಆ, ಧನ ನಷ್ಟವೋ ಉಂಟಾದಾಗ ಆ, ಪತ್ನಿಯನ್ನು ಪಿತೃಗ್ರಹಕ್ಕೆ ಕಳುಹಿಸುವುದು ವಾಡಿಕೆ. ಹ್ಮ್ ಆ ಸಂದರ್ಭದಲ್ಲಿ ಪಿತೃಗ್ರಹದಲ್ಲಿ ಆ, ತಾವು ಎಷ್ಟೇ ಮುದ್ದಾಗಿ ಸಾಕಿದ್ರೂ ಕೂಡ ಆ, ತವರು ಮನೆಯು ಒಮ್ಮೊಮ್ಮೆ ನರಕವಾಗಿ ಪ್ರಾಪ್ತವಾಗುತ್ತದಂತೆ. ಆ, ದ್ವಾರಕೆಯಲ್ಲಿ ನಿನಗೆ ಹಾಗೆ ಆಗ್ತದೆ, ಹಾಗೆ ನಿನ್ನನ್ನು ನೋಡಿಕೊಳ್ತಾರೆ ಅಂತಲ್ಲ. ಆ, ಆದರೆ ಪ್ರಪಂಚ ವ್ಯವಹಾರದಲ್ಲಿ ಹಾಗೆ ಬರುವುದಕ್ಕೂ ಸಾಧ್ಯ ಉಂಟು. ಆ. ಯಾವುದು ಅಸಾಧ್ಯ ಅಂತ ಈಗ ನಮ್ಮದ್ದಾದಂತಹ ಬದುಕನ್ನು ನೋಡಿದ್ರೆ ಆ. ನಮಗೆ ಆಗ್ತದೆ. ಆ, ಏನನ್ನೂ ನೋಡಬಹುದು ಬದುಕಿನಲ್ಲಿ. ಹ್ಮ್. ಹಾಗಾಗಿ ದ್ವಾರಕೆಯು ಹೊರತಲ್ಲವಲ್ಲ, ಈ ಪ್ರಪಂಚದಲ್ಲೇ ಇರುವುದಲ್ವೇನೆ. ಹೌದು ಸ್ವಾಮಿ. ಹಾಗಾಗಿ ಆ, ಪಿತೃಗ್ರಹದಲ್ಲಿ ನಿನಗೇನಾದ್ರೂ ತೊಂದರೆ ಉಂಟಾಯಿತೆ? ಆ, ಮಗನಾದಂತಹ ಅಭಿಮನ್ಯು ಕುಮಾರ ಆ, ಕಾಣಿಸ್ತಾ ಇಲ್ಲ. ಇಲ್ಲ. ಅವ ಹೇಗಿದ್ದಾನೆ ಸುಭದ್ರ? ಆ, ನೀ ಹೇಗಿದ್ದಿ ಆ, ಹೇಳ್ತೀಯೇನೆ? ಪ್ರಭು, 12 ವರ್ಷ ಪರ್ಯಂತರಗಳ ಕಾಲ ಹ. ನಿಮ್ಮನ್ನು ಅಗಲಿ ಈ ಪಿತೃಗ್ರಹದಲ್ಲಿದ್ದವಳು ಹೌದು ನಾನು. ಹ್ಮ್ ಮತ್ತೆ ನಿಮ್ಮನ್ನು ಕಾಣುವಂತಹ ಸಂದರ್ಭದಲ್ಲಿ ಹ್ಮ್ ವೇಗದಿಂದ ಓಡಿ ಬಂದು ನಿಮ್ಮ ಪಾದಕ್ಕೆ ಆನತಳಾಗಿ ಹ್ಮ್ ನಿಮ್ಮ ಹೃದಯದ ಬಡಿತವನ್ನು ಕೇಳುವಂತಹ ಸ್ಥಿತಿಯಲ್ಲಿ ನಾನಿರ್ಬೇಕಿತ್ತು. ಹ. ಆದರೆ ಇವತ್ತು ನಿಧಾನವಾಗಿ ನಿಮ್ಮ ಬಳಿಯಲ್ಲಿ ಬರುವುದಕ್ಕೆ ಕಾರಣ ಕೇಳ್ತೀರ ಸ್ವಾಮಿ? ಏನು ಸುಭದ್ರ? ಇನಿಯಾ ಇನಿಯ ನೀಲಾನಿಸೆಯ
ಘನ ವ್ಯಥೆಯ ಬೀಳುವೆ ನಿನ್ನ ಮನಸ್ಸಿನ ಘನ ವ್ಯಥೆಯ ಲಾಲಿಸಯ್ಯ ಧನಪತಿ ತನಯನನ್ನು ಧನಪತಿ ತನಯನನ್ನು ಬಚ್ಚಿಟ್ಟುಕೊಂಡು ಧನ ಮೋಸವಾಯ್ತು ನೀನು ಧನಪತಿ ತನಯನನ್ನು ಬಚ್ಚಿಟ್ಟುಕೊಂಡು ಧನ ಮೋಸವಾಯ್ತು ನೀನು ಇನ್ನೇನು ಇನಿಯ ನೀಲಾಲಿಸೆಯ ಬೀಳು ನಿನ್ನ ಮನಸ್ಸಿನ ಘನ ವ್ಯಥೆಯ ಗಿರಿಯ ಪ್ರಭು, ಸುಭದ್ರ ಸ್ತ್ರೀಯಳಾಗಿ ಸಂಜನಿಸಿದವಳಿಗೆ ಹ ನಡೆಯಲ್ಲಿ ಮಾಂದ್ಯ ಎನ್ನುವಂತಹದ್ದು ಬೇರೆ ಬೇರೆ ಸಂದರ್ಭದಲ್ಲಿ ಕಾಂತನಿಗೆ ಸೌಂದರ್ಯವರ್ಧಕವಾಗಿ ಕಾಣುತ್ತದೆ. ಅದು ಹಾ ನೀವು ಕೇಳ್ತಾ ಇದ್ದೀರಿ 12 ವರ್ಷಗಳ ನಂತರ ನಾವು ಭೇಟಿಯಾಗುತ್ತಿದ್ದೇವೆ ಸುಭದ್ರ, ಆದ್ರೂ ಕೂಡ ನಿಧಾನಗತಿಯಲ್ಲಿ ಮಂದಗತಿಯಲ್ಲಿ ಯಾಕೆ ಬರ್ತಾ ಇದ್ದಿ ಎನ್ನುವುದಾಗಿ. ಸತ್ಯ ಹೇಳಬೇಕು ಸ್ವಾಮಿ, ಏನೇ ಹೃದಯ ಭಾರವಾಗಿರುವಂತಹ ಸಂದರ್ಭದಲ್ಲಿ ನಮ್ಮ ನಡೆಯೂ ಕೂಡ ನಿಧಾನವಾಗ್ತದೆ ಸ್ವಾಮಿ. ಹಾ ನನ್ನ ಹೃದಯ ಮಾತ್ರ ಭಾರವಾಗಿರುವುದಲ್ಲ ಸ್ವಾಮಿ, ಮತ್ತೆ ನನ್ನ ಹೃದಯದಲ್ಲಿ ಇರುವಂತಹ ನಿಮ್ಮ ಹೃದಯವು ಭಾರವಾಗಿರುವುದಕ್ಕೆ ನನ್ನ ನಡೆಯುವತ್ತು ಇಷ್ಟು ನಿಧಾನವಾಗಿರುವಂತಹದ್ದು. ಹಾ ಪ್ರಭು, ಏನೇ ಸಂಸಾರ ಎನ್ನುವಂತಹ ವೃಕ್ಷದಲ್ಲಿ ಫಲ ಯಾವುದು ಅಂತ ಕೇಳಿದ್ರೆ ಬಂಧು ದರ್ಶನ ಎನ್ನುವುದಾಗಿ ಹೇಳುತ್ತಾರೆ. ಹಾ ಅಂತಹ ಸಂಸಾರ ವೃಕ್ಷ ಹುಲುಸಾಗಿ ಬೆಳೆದು ಸಮಾಜಕ್ಕೆ ನೆರಳು ಕೊಡಬೇಕು ಅಂತ ಹೇಳಿದ್ರೆ ಅದರ ಮೂಲ ಬೇರು ಯಾವುದು ಅಂತ ಕೇಳಿದ್ರೆ ಧರ್ಮವೇ ದೃಢ ಮೂಲ ಎನ್ನುವುದಾಗಿ ಧರ್ಮಜರ ತಮ್ಮನಾಗಿ ಸಂಜನಿಸಿದಂತಹ ನಿಮಗೆ ತಿಳಿದ ವಿಚಾರವೇ. ಹಾ ಪಾಂಡವರು ಯಾವುದೇ ಕಷ್ಟವನ್ನು ಪಡೀಲಿ, ಯಾವುದೇ ಸ್ಥಿತಿಗೆ ತಲುಪಲಿ, ಅವರನ್ನು ಕಾಯುತ್ತಿರುವುದು ಯಾರು ಕೇಳಿದ್ರೆ ಅವರು ನಂಬಿದಂತಹ ಧರ್ಮ, ಅವರು ನಂಬಿದಂತಹ ಸತ್ಯ, ಅವರು ಒಪ್ಪಿಕೊಂಡಂತಹ ನಿಷ್ಠೆ. ಹೌದೇ? ಅದಕ್ಕಿಂತಲೂ ಕೂಡ ಹೆಚ್ಚಾಗಿ ಧರ್ಮಸ್ಯ ಪ್ರಭುರಚ್ವತಃ ಎನ್ನುವಂತಹ ಕೃಷ್ಣ ಎನ್ನುವಂತಹ ಮಾತೆಯ ಕೂಸಾಗಿರುವಂತಹ ಕಾರಣದಿಂದಲೇ ಪಾಂಡವರು ಇವತ್ತು ಯಾವುದೇ ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾದ್ರೂ ಕೂಡ ಧರ್ಮವನ್ನು ಬಿಟ್ಟು ನಡೆದಿಲ್ಲ ಎನ್ನುವಂತಹ ನೆಗಳತೆಗೆ ಪಾತ್ರರಾಗಿದ್ದಾರೆ. ಅಂತಹ ದೃಢ ಮೂಲವನ್ನೇ ಅಲುಗಾಡಿಸುವಂತಹ ಕೈಂಕರ್ಯದಲ್ಲಿ ನೀವು ಯಾಕೆ ತೊಡಗಿದ್ರಿ ಸ್ವಾಮಿ? ನನಗೆ ಅರ್ಥ ಆಗಲಿಲ್ಲ ಸುಭದ್ರ. ಅರ್ಥ ಆಗುವುದಕ್ಕೆ ಏನುಂಟು ಸ್ವಾಮಿ? ನೋಡಿ, ಸಾಕ್ಷೀಭೂತನಾಗಿ ನಿಮ್ಮ ಹಿಂದೆ ನಿಂತಿರುವಂತಹ ಆ ವ್ಯಕ್ತಿ ಮುಖವನ್ನು ತೋರಿಸಬೇಕೋ ಬೇಕೋ ಬೇಡವೋ ಎನ್ನುವಂತಹ ಗೊಂದಲದ ರೀತಿಯಲ್ಲಿ ವರ್ತಿಸ್ತಾ ಇದ್ದಾನೆ. ನಮಗಿದು ಬೇಕಿತ್ತು ಸ್ವಾಮಿ. ಗಯಕುಮಾರನ ಪ್ರಕರಣ, ಗಯಕುಮಾರನ ಪ್ರಕರಣದಿಂದಲಾಗಿ ನೀವೇ ಒಪ್ಪಿದಂತಹ, ನೀವು ಒಪ್ಪುವುದರ ಮುಖಾಂತರವಾಗಿ ನಿಮ್ಮನ್ನು ಅಪ್ಪಿಕೊಂಡಂತಹ ಪಾಂಡವರ ಇವರನ್ನು ಪಂಚ ಪ್ರಾಣಗಳನ್ನೇ ರಕ್ಷಿಸ್ತೇನೆ ಎನ್ನುವಂತಹ ವಿಶಾಲವಾದಂತಹ ಬಾಹುವಿನಿಂದ ಅಪ್ಪಿಕೊಂಡಂತಹ ಆ ಬಾಹು ಬಂಧನ ಇವತ್ತು ಸಡಿಲಾಗಿದೆ ಸ್ವಾಮಿ. ಇವತ್ತು ನನ್ನ ನಡೆ ಮಾಂದ್ಯವಾಗಿರುವುದಕ್ಕೆ, ನೀವತ್ತು ನೆಲನೋಟಕರಾಗಿರುವುದಕ್ಕೆ ಕಾರಣವಾಗಿರುವುದು ನೀವು ನಿಮ್ಮ ಜೀವನದಲ್ಲಿ ಕೈಗೊಂಡಂತಹ ಒಂದು ಕೆಲಸದ ಕಾರಣದಿಂದಲಾಗಿ. ಏನು? ಇಲ್ಲದಿದ್ದರೆ ನಾಡನ್ನು ಬಿಟ್ಟು ಕಾಡಿಗೆ ಬರುವಂತಹ ಸಂದರ್ಭದಲ್ಲಿ ಇಂತಹ ಕಾಡಲ್ಲಿಯೂ ಕೂಡ ಕುಳಿತಿರುವಂತಹ ಕಲ್ಲೇ ನಿಮ್ಮ ಅಣ್ಣನಿಗೆ ಸಿಂಹಾಸನ ಆಗುತ್ತದೆ. ಇಲ್ಲಿ ಸಿಗುವಂತಹ ಗೆಡ್ಡೆ ಗೆಣಸುಗಳೇ ಮೃಷ್ಟಾನ್ನ ಭೋಜನವಾಗುತ್ತದೆ. ದಿನವೊಂದಕ್ಕೆ ಸಹಸ್ರಾಧಿಕ ಸಂಖ್ಯೆಯ ಬ್ರಾಹ್ಮಣರಿಗೆ ಇಲ್ಲಿ ಅನ್ನ ಸಂತರ್ಪಣೆ ಆಗುತ್ತದೆ. ಹೌದು.
ಇಲ್ಲಿಯೂ ಕೂಡ ಋಷಿಮುನಿಗಳ ಬಳಿಗೆ ಚಕ್ರವರ್ತಿ ಹೋಗಿ ಧರ್ಮ ಜಿಜ್ಞಾಸೆಯನ್ನು ಮಾಡುವಂತಹ ಪರಂಪರೆ ಇರುವಂತಹದ್ದು. ಇಲ್ಲಿ ಋಷಿಮುನಿಗಳೇ ಧರ್ಮ ಜಿಜ್ಞಾಸೆಗೆ ಬರುವಂತಹದ್ದು ನಿಮ್ಮ ಅಣ್ಣನ ಬಳಿಗೆ. ಹೌದು. ಇಂಥದ್ದೆಲ್ಲ ಪ್ರಾಪ್ತಿಯಾಗಿರುವುದು ಹೇಗೆ ಸ್ವಾಮಿ? ಹೇಗೆ? ನಿಮಗೆ ತಿಳಿಯದಿರುವಂತಹ ವಿಷಯ ಅಲ್ಲ ಇದು. ಇದು ನಾವು ನಮ್ಮ ಜೀವನದಲ್ಲಿ ಪ್ರಾಪ್ತಿ ಮಾಡಿಕೊಂಡದ್ದು ಹೇಗೆ? ಹೇಗೆ? ಭಗವಂತನೆಂದೆನಿಸಿಕೊಂಡ ವಾಸುದೇವ ಮೂರ್ತಿಯ ಕೃಪಾ ಕಟಾಕ್ಷದಿಂದ ಇಂಥದ್ದೆಲ್ಲ ನಮಗೆ ಕೂಡ ಸಿದ್ಧಿಯಾಗಿದೆ. ಸುಭದ್ರ, ಕೃಷ್ಣ ಕೃಪಾ ಪೋಷಿತವಾಗಿ ಬೆಳೆದವರು ಪಾಂಡವರು. ಇದನ್ನು ಇಲ್ಲ ಅಂತ ನಾ ಹೇಳುವುದಿಲ್ಲ. ಆದರೆ ಕೃಷ್ಣ ಈ ಪಾಂಡವರೇ ಬೇಕು ಎನ್ನುವ ಹಾಗೆ ಬಯಸಿದ್ದಾದರೂ ಯಾಕೆ ಹೇಳು? ಯಾಕೆ? ಪಾಂಡವರಲ್ಲಿ ಧರ್ಮನಿಷ್ಠೆ ಉಂಟು ಎನ್ನುವ ಕಾರಣಕ್ಕಾಗಿ. ಹೌದು ಸ್ವಾಮಿ. ಏನು? ದ್ವಾರಕೆಯಲ್ಲಿರುವಂತಹ ಕೃಷ್ಣ ಸ್ವಾಮಿಯನ್ನು ಸದಾ ಭಜಿಸುತ್ತಾ, ಅಯ್ಯೋ ನಾವು ಸೋತಿದ್ದೇವೆ ಕೃಷ್ಣ, ನಮ್ಮ ಬಾಳನ್ನು ಬೆಳಗಿಸಬೇಕು ಅಂತ ಪ್ರಾರ್ಥನೆ ಮಾಡಿಯೋ, ಇಲ್ಲ ಋಷಿ ಮುನಿಗಳ ಹಾಗೆ ಸಹಸ್ರಾರು ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿಯೋ ಕೃಷ್ಣನನ್ನು ಪ್ರಾಪ್ತಿಸಿಕೊಂಡವರಲ್ಲ ನಾವು. ಹೌದು ಸ್ವಾಮಿ. ಅಯಾಚಿತವಾಗಿ ಕೃಷ್ಣ ಸ್ವಾಮಿಯೇ ಪಾಂಡವರು ನನಗೆ ಬೇಕು ಎನ್ನುವ ಹಾಗೆ ಭಗವಂತನೇ ಬಯಸಿ ಪಡೆದುಕೊಂಡದ್ದು ನಿಮ್ಮನ್ನು. 100 ಹೆಜ್ಜೆಯನ್ನಿಟ್ಟು ನಮ್ಮ ಬಳಿಗೆ ಬಂದದ್ದು ಯಾಕೆ? ನಾವು ಇಟ್ಟಂತಹ ಪಥ, ನಾವು ಇಟ್ಟಂತಹ ಗುರಿ ಧರ್ಮನಿಬದ್ಧವಾದದ್ದು ಎನ್ನುವ ಕಾರಣಕ್ಕಾಗಿ. ಯಾವುದು ಮೇಲು? ಪ್ರಪಂಚದಲ್ಲಿ ಧರ್ಮ ಎಲ್ಲದಕ್ಕಿಂತಲೂ ಮೇಲು. ಖಂಡಿತ. ಧರ್ಮ ಎಲ್ಲಿ ಕೆಳಗೆ ಬರ್ತದೆ ಅಂತ ಹೇಳಿದ್ರೆ ತಕ್ಕಡಿಯಲ್ಲಿಟ್ರೆ ಮಾತ್ರ ಧರ್ಮ ಕೆಳಗೆ ಬರುವುದಂತೆ, ಮತ್ತೆ ಎಲ್ಲಾ ಕಡೆಯೂ ಧರ್ಮ ಮೇಲೆ ಇರುವುದು. ಅಂತಹ ಧರ್ಮವನ್ನೇ ನಮ್ಮ ಪಥದಲ್ಲಿ, ಬದುಕಿನ ಪಥದಲ್ಲಿ ಅಳವಡಿಸಿಕೊಂಡಂತಹ ಪಾಂಡವರು ಇರುವ ಕಾರಣಕ್ಕಾಗಿ ಅಂತಹ ಧಾರ್ಮಿಕರಾದಂತಹ ಪಾಂಡವರು ಬೇಕು ಅಂತ ಕೃಷ್ಣ ಬಂದವನು. ಈ ಕಾಲದಲ್ಲಿ ನೀನು ಹೇಳ್ತಿ ದೌಮ್ಯಾದಿಗಳೋ ಇಲ್ಲ ಸಹಸ್ರಾರು ಮಂದಿಯ ಋಷಿಮುನಿಗಳೋ ಎಲ್ಲವರು ನಮಗೆ ಬಂದು ಒದಗಿದ್ದು ಯಾಕೆ? ಕೃಷ್ಣ ಕಾರುಣ್ಯ ನಮ್ಮಲ್ಲಿ ಉಂಟು. ನೀ ಹೀಗೆ ತಿಳ್ಕೊಳ್ಬಹುದಲ್ಲ ಸುಭದ್ರ. ಹೇಗೆ? ನಮ್ಮಲ್ಲಿ ಧರ್ಮ ಇರುವ ಕಾರಣಕ್ಕಾಗಿ ಕೃಷ್ಣ ಬಂದ. ಎಲ್ಲಿ ಧರ್ಮ ಉಂಟೋ ಅಲ್ಲಿ ಕೃಷ್ಣ ಇರ್ತಾನೆ. ಆದ್ದರಿಂದ ಆ ಧರ್ಮ ಮೂಲ ಇರುವ ಕಾರಣಕ್ಕಾಗಿಯೇ ಬೇರೆಲ್ಲ ಕವಲುಗಳು ನಮ್ಮನ್ನು ಸೇರಿದೆ. ಅದು ಬಿಟ್ರೆ ದೈವ ಧರ್ಮವನ್ನು ಸೇರ್ತದೆ, ಬಿಟ್ರೆ ಧರ್ಮ ದೈವವನ್ನು ಸೇರ್ತದೆ ಅಂತ ಅಲ್ಲವಲ್ಲ ಅದರ ಅರ್ಥ. ಸ್ವಾಮಿ, ನಿಮ್ಮ ಅನುಭವ ದೊಡ್ಡದು. ನಾನು ಅದನ್ನ ಇಲ್ಲ ಅಂತ ಹೇಳುವುದಿಲ್ಲ. ಈಗ ನಿಮ್ಮಲ್ಲಿ ಧರ್ಮ ಇರುವುದಕ್ಕಾಗಿಯೇ ಕೃಷ್ಣನೇ ನಿಮ್ಮನ್ನು ಬಯಸಿ ಬಂದ. ಹೌದು. ಈಗ ಕೃಷ್ಣ ಹಾಗೂ ಪಾಂಡವರ ಬಂಧ ಬಿಗಿಯಾಗುವಂತಹ ಕೈಂಕರ್ಯದಲ್ಲೇ ನಾವು ತೊಡಗಿಕೊಳ್ಳಬೇಕು ಹೊರತಾಗಿ ಈ ಬಂಧ ಸಡಿಲವಾಗುವಂತಹ ಕರ್ಮದಲ್ಲಿ ನಾವು ತೊಡಗಿಕೊಂಡಿದ್ದೇವೆ ಎನ್ನುವುದಕ್ಕೆ ಒಂದು ದೃಷ್ಟಾಂತ ಉದಾಹರಣೆ ಯಾವುದು ಬಲ್ಲಿರ? ಯಾವುದು? ಈಗ ನೀವು ಮಾಡಿದಂತಹ ಕರ್ಮ ಒಳಿತೆ, ನೀವು ನಂಬಿದಂತಹ ದೇವರಿಗೆ ಅದು ವೇದ್ಯವಾಗಿದೆ ಎನ್ನುವುದನ್ನು ತಿಳಿಬೇಕು ಅಂತ ಹೇಳಿದ್ರೆ ನಾನು ಬರಬೇಕಿತ್ತ ಸ್ವಾಮಿ. ಕೇವಲ ನಾನು ಮಾತ್ರ ಬಂದದ್ದಲ್ಲ, ಕೃಷ್ಣನ ಮಾತನ್ನು ಹೊತ್ತುಕೊಂಡೇ ನಾನು ಬಂದಿದ್ದೇನೆ. ಅಂದ್ರೆ ನೀನು ನೀನಾಗಿ ಬಂದದ್ದಲ್ಲ, ಕೃಷ್ಣನೇ ಹೇಳಿ ಕಳುಹಿದ್ದು ಈ ಕಡೆಗೆ. ನೀವು ಹೇಳ್ತೀರಿ ಧರ್ಮ ಎನ್ನುವಂಥದ್ದು ಯಾವಾಗಲೂ ಕೂಡ ಮೇಲೆ ಇರುವಂತಹದ್ದು, ಆದರೆ ಅದರ ಅಗಾಧವಾದಂತಹ ಯೋಗ್ಯತೆಯ ಭಾರದ ಕಾರಣದಿಂದಲಾಗಿ ತಕ್ಕಡಿಯಲ್ಲಿ ತೂಗುವಂತಹ ಸಂದರ್ಭದಲ್ಲೂ ಕೆಳಗಿರ್ತದೆ ಎನ್ನುವುದಾಗಿ. ಅಷ್ಟೇ ಭಾರವಾದಂತಹ ಮಾತು ನನ್ನ ಅಣ್ಣನ ಮಾತು ಕೂಡ ಸ್ವಾಮಿ. ಅಂದ್ರೆ ಒಂದು ಮಾತನ್ನು ಹೇಳಿದ್ದಾರೆ. ಏನು? ಧುರ ಒಳ್ಳಿತಲ್ಲವಂತೆ ಸ್ವಾಮಿ. ಧುರ ಒಳ್ಳಿತಲ್ಲವಂತೆ ಕೌರವರೆಮ್ಮ ಪರಿಹಾಸ್ಯ ಮಾಡ್ಬರಂತೆ. ಧುರ ಒಳ್ಳಿತಲ್ಲವಂತೆ ಕೌರವರೆಮ್ಮ ಪರಿಹಾಸ್ಯ ಮಾಡ್ಬರಂತೆ. ಧರೆಯೊಳು ಬಲ್ಲಿದರ ಹಡಿ ಬಡವರೆ ತರವಲ್ಲ ಸ್ವರಶರೀರ. ಧರೆಯೊಳು ಬಲ್ಲಿದರ ಹಡಿ ಬಡವರೆ ತರವಲ್ಲ ಸ್ವರಶರೀರ. ಸ್ವರಶರೀರ ಇನಿಯ ನೀಲಾನಿಸ
ವ್ಯಥೆಯ ಇನಿಯ ಪ್ರಭೋ, ಸುಭದ್ರಾ, ನಮ್ಮ ಜೀವನದಲ್ಲ ಬಿಡಿ, ನಿಮ್ಮ ಜೀವನದ ಅನುಷ್ಠಾನ ಎಂದೇ ನೀವು ತಿಳಿದು ಆಚರಿಸುವಂತಹ ಹ ಶ್ರೀಕೃಷ್ಣ ವ್ರತ, ಹ ಕೃಷ್ಣನು ಸಂಕಲ್ಪ ಮಾಡಿದಂತಹ ಕೈಂಕರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವುದೇ ನಮ್ಮ ಜೀವನದ ಶ್ರೇಷ್ಠತಮವಾದಂತಹ ಕರ್ಮ ಎನ್ನುವುದಾಗಿ ಹ ಜೀವನ ಸಾಗಿಸುತ್ತಿರುವಂತಹ ನೀವು ಹ ಇವತ್ತು ಗಯಗಂಧರ್ವನ ಕಾರಣದಿಂದಲಾಗಿ ಹ ನಾವು ಆಶ್ರಯಿಸಿದಂತಹ ಮರವನ್ನೇ ಕಡಿದು ಉರುಳಿಸುವಂತಹ ಕೆಲಸ ಇವತ್ತು ನಿಮ್ಮಿಂದ ಆಗ್ಲಿಕ್ಕೆ ಉಂಟು ಸ್ವಾಮಿ. ನಿಮಗೆ ಅದು ಅರ್ಥ ಆಗುದಿಲ್ಲ. ಸುಭದ್ರಾ, ಆ. ಸ್ವಲ್ಪ ತಡಿ. ಆ, ನಾವು ಆಶ್ರಯಿಸಿದ ಮರ ಅಲ್ಲ, ಆ. ನಾವು ಕೃಷ್ಣನೇ ನೆಟ್ಟು ಬೆಳೆಸಿದ ಮರಗಳು. ಹೌದು. ನೀ ಆಡ್ತಿ. ಆ, ನಮ್ಮದ್ದಾದಂತಹ ವೃಕ್ಷವನ್ನು ಕೃಷ್ಣನೇ ನೆಟ್ಟ ಮೇಲೆ ಹ್ಮ್. ಕೃಷ್ಣ ಕಡಿಯುವುದಕ್ಕಿಲ್ವಲ್ಲ. ಇಲ್ಲ, ಸಾಧ್ಯವೇ ಇಲ್ಲ. ಆ ಕಾರಣಕ್ಕಾಗಿ ಆ. ಸ್ವಲ್ಪ ಹಿಂದಕ್ಕೆ ಹೋಗುವ. ಆ, ಈಗ ಗಯನ ಕುರಿತಾದಂತಹ ಪ್ರಕರಣ ಆ, ನಿನಗೆ ಎಷ್ಟು ಕೃಷ್ಣ ಹೇಳಿದ್ದಾನೆ ಅಂತ ನನಗೆ ಗೊತ್ತಿಲ್ಲ. ಹ್ಮ್. ಆದರೆ ಆ, ಬಂದಂತಹ ಗಯಕುಮಾರ ಆ, ನನ್ನ ಪಾದಕಾನತನಾಗಿ ಆ. ಪ್ರಾಣ ಭಿಕ್ಷೆಯನ್ನು ಕೇಳಿದವನು. ಹೌದು ಸ್ವಾಮಿ. ತನಗೆ ಬದುಕೇ ಇಲ್ಲ, ಆ, 8 ದಿನಗಳೊಳಗೆ ಯಾವನೋ ಒಬ್ಬ ಕೊಲ್ಲುತ್ತಾನೆ ಅಂತ ಹೇಳಿದಾಗ ಆ, ಲೋಕ ಮೂರನ್ನು ಸುತ್ತಿ ಆ, ಎಲ್ಲಿಯೂ ಆ. ಅವನಿಗೆ ಪ್ರಾಣ ಭಿಕ್ಷೆ ದೊರಕದಿದ್ದಾಗ ಆ, ನಾರದರೆ ತೋರಿದರಂತೆ ಬೆಟ್ಟು ಮಾಡಿ ಆ, ಕಾಮ್ಯಕಾವನದಲ್ಲಿ ಪಾರ್ಥನಿದ್ದಾನೆ, ಆ, ಅವನಲ್ಲಿ ನೀ ಹೋಗಿ ಕೇಳಿದೆ ಅಂತ ಆದ್ರೆ ಆ. ನಿನಗೆ ಪ್ರಾಣ ಭಿಕ್ಷೆ ಸಿಗ್ತದೆ, ರಕ್ಷೆ ಸಿಗ್ತದೆ ಎನ್ನುವ ಹಾಗೆ ಸತ್ಯ ಸ್ವಾಮಿ. ಆರ್ತರನ್ನು ರಕ್ಷಿಸುವುದು ಕ್ಷತ್ರಿಯರಿಗೆ ಧರ್ಮ. ಖಂಡಿತ. ಇದನ್ನು ನಿನ್ನ ಕೃಷ್ಣನೂ ಒಪ್ಪುತ್ತಾನೆ ಅಂತ ಇದ್ರೆ ಆ, ಕಾಲಿಗೆ ಬಿದ್ದು ಅತ್ತಂತಹ ಆ, ಆ ಗಯಕುಮಾರನಿಗೆ ಹೇಳಿದ್ದೇನೆ, ಹ್ಮ್. ಅಳಲಿಗನ ಬೆದರದಿರು, ಹ್ಮ್. ನಿನ್ನ ತಲೆಗೊಂಬ ದಟನ ತಲೆಗೊಂಬೆ ಇಲ್ಲ, ಆ ಹಗೆಯ ತಲೆಯನ್ನಾದರೂ ನಾ ತೆಗೀತೇನೆ, ಇಲ್ಲ ನನ್ನ ತಲೆಯನ್ನು ಕಳೆದುಕೊಳ್ತೇನೆ ಎನ್ನುವ ಹಾಗೆ. ಆದ್ರೆ ಇದಕ್ಕೆಲ್ಲದಕ್ಕೂ ಮೂಲವಾಗಿ ಪಂಥವಾಗಿ ಭಾಷೆಯಾಗಿ ನಾ ಇಟ್ಟುಕೊಂಡದ್ದು ಏನು ಗೊತ್ತುಂಟ? ಆ. ಇವುಕ್ಕೆಲ್ಲದಕ್ಕೂ ನೆಲೆ ದೇವಕಿ ಸುತ ಕೃಷ್ಣನಿದ್ದಾನೆ ಎನ್ನುವಂತಹ ಆ, ಆ ಧೈರ್ಯ, ಆ. ಆ ಧೈರ್ಯ ಈ ಕಾಲಕ್ಕೂ ಉಂಟು. ನಾನಾಡಿದಂತಹ ಮಾತನ್ನು ಉಳಿಸ್ತಾನೆ ಎನ್ನುವ ಹಾಗೆ. ಆ, ಅಂತಹ ಕೃಷ್ಣ ಆ. ಏನು ಮಾಡ್ತಾನೆ ಈ ಪ್ರಕರಣದಲ್ಲಿ ಎನ್ನುವ ಕುತೂಹಲ ನನಗೂ ಉಂಟು. ಪ್ರಭೋ, ಹುಟ್ಟುವಂತಹ ಸಂದರ್ಭದಲ್ಲಿ, ಹ ಸೆರೆಮನೆಯಲ್ಲಿ ಹುಟ್ಟುವಂತಹ ಸಂದರ್ಭದಲ್ಲಿ ಹ ಜನ್ಮಕ್ಕೆ ಕಾರಣೀಭೂತರಾದಂತಹ ದೇವಕಿ ವಸುದೇವರು ಹ ಮಗುವನ್ನು ಕಂಡವರು ಸಂತೋಷ ಪಟ್ಟದ್ದಲ್ಲ, ಹ ಎಂತು ಜನಿಸಿದೆಯೋ ನನ್ನ ಉದರದೊಳು ಎನ್ನುವುದಾಗಿ ಆನಂದ ಬಾಷ್ಪವನ್ನು ಸುರಿಸಿ ಹ ಸೆರೆಮನೆಯಲ್ಲಿ ಹುಟ್ಟಿ ಅವರ ಸೆರೆಮನೆಯನ್ನು ಬಿಡಿಸುವಂತಹ ಕೆಲಸವನ್ನು ಮಾಡಿದ್ದು ನನ್ನ ಅಣ್ಣನಾದಂತಹ ಕೃಷ್ಣ. ಹೌದಪ್ಪ. ಅವನ ವಿರೋಧವನ್ನು ಕಟ್ಟಿಕೊಂಡು ಹ ನಮ್ಮ ಸಂಸಾರವನ್ನು ಮತ್ತೆ ಸೆರೆಮನೆ ಮಾಡಿಕೊಳ್ಳುವುದು ಬೇಡ ಎನ್ನುವುದಾಗಿ ನಾನು ಹೇಳುವಂತದ್ದು. ಸ್ವಾಮಿ ಪ್ರಭುಗಳೇ, ಹ ನೀವು ಹೇಳುವಂತಹ ವಿಚಾರ ಎಲ್ಲವೂ ಕೂಡ ನಾನು ಒಪ್ಪುವಂತದ್ದೇ. ಹ ಆತ್ರತ್ರಾಣ ಪರಾಯಣರಾದಂತಹ ನೀವುಗಳು ಹ ದೇಹಿ ಎಂದು ಬಂದವರಿಗೆ ನಾಸ್ತಿ ಎನ್ನುವುದಾಗಿ ಹೇಳುವುದಲ್ಲ ನೀವು. ಹ ಯಾಕೆ? ಯಾಕೆ? ನಿಮ್ಮ ಹುಟ್ಟಿನ ಹಿಂದೆ ಇರುವಂತಹದ್ದು ಹ ಮಹಾಮಾತೆಯಾದಂತಹ ಕುಂತಿದೇವಿಯ ಸಂಕಲ್ಪ, ಹ ಧರ್ಮವನ್ನು ಹ ಬಲವನ್ನು ಹೊಂದಿರುವಂತಹ ಪುತ್ರ ಹುಟ್ಟಬೇಕು ಎನ್ನುವಂತಹ ಸಂಕಲ್ಪ. ಹ ಹಾಗಾಗಿ ನೀವು ಹ ಕ್ಷಾತ್ರ ಧರ್ಮವನ್ನು ಬಿಡುವುದಕ್ಕಿಲ್ಲ, ಆಹಾ. ಶಾಸ್ತ್ರವನ್ನು ಬಿಡುವುದಕ್ಕಿಲ್ಲ, ಹ ಧರ್ಮವನ್ನು ಅನುಸರಿಸದೆ ಇನ್ನೊಂದು ದಾರಿಯಲ್ಲಿ ನಡೆಯುವುದಕ್ಕೆ ಇಲ್ಲ. ಹ ಹಾಗಂತೇಳಿ ಶರಣು ಬಂದಂತಹ ಗಯನನ್ನು ರಕ್ಷಿಸಬೇಕು ಅಂತ ಹೇಳಿದ್ರೆ ಹ ಆದ್ಯಂತಿಕವಾಗಿ ನೀವು ಕೈಗೊಳ್ಳಬೇಕಾದದ್ದು ಹ ಮಾಧವನ ವಿರುದ್ಧವಾಗಿ ಧುರ. ಇದು ಒಳ್ಳಿತೋ ಎನ್ನುವುದಾಗಿ ನಾವು ಯೋಚನೆ ಮಾಡಿದ್ರೆ ಹ ಅಣ್ಣನೇ ಹೇಳಿದ್ದಾನೆ, ಹ ಸ್ವಾಮಿ ಏನೇ ಧುರ ಒಳ್ಳಿತಲ್ಲವಂತೆ. ಯಾಕೆ ಒಳ್ಳಿತಲ್ಲವಂತೆ? ಯಾಕೆ ಒಳ್ಳಿತಲ್ಲವಂತೆ ಎನ್ನುವಂತಹ ಪ್ರಶ್ನೆಗಿಂತ ಮೊದಲು ನಾವು ಯೋಚನೆ ಮಾಡಬೇಕಾದದ್ದು ಹ ಯಾರಿಗೆ ಒಳ್ಳೆದಲ್ಲವಂತೆ? ನಿಮಗೂ ಒಳ್ಳೆದಲ್ಲ, ಹ ಅವನಿಗೂ ಒಳ್ಳೆದಲ್ಲ.
ಪ್ರಭು, ಹ, ಕೆಲವೊಮ್ಮೆ ಹ. ನಾವು ಕಷ್ಟಕ್ಕೆ ಒಳಗಾಗುವುದು ಕೇವಲ ನಾವು ಆಚರಿಸಿದಂತಹ ಕೆಟ್ಟ ನಡತೆಯಿಂದ ಮಾತ್ರ ಅಲ್ಲ ಸ್ವಾಮಿ. ಕೆಲವೊಮ್ಮೆ ನಮ್ಮ ಅತೀ ಒಳ್ಳೆತನವೂ ಕೂಡ ಇಂತಹ ಕಷ್ಟಕ್ಕೆ ನಮ್ಮನ್ನು ನೂಕುತ್ತದೆ. ಈಗ ನೀವು ಪ್ರತಿಜ್ಞೆಯನ್ನು ಮಾಡಿದ್ದೀರಿ, ಈಗ ನಿನ್ನನ್ನು ಕಾಯದಿದ್ರೆ ನನ್ನ ತಲೆಯನ್ನಾದ್ರೂ ಕೊಡ್ತೇನೆ ಎನ್ನುವುದಾಗಿ. ಸರಿ. ಅವನನ್ನು ಕೊಲ್ಲದೆ ಹೋದ್ರೆ ನಾನು ಮತ್ತೆ ಉಳಿಯುವುದಿಲ್ಲ ಎನ್ನುವುದಾಗಿ ಕೃಷ್ಣ ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ಇದರಿಂದ ಆಗುವಂತಹ ಪರಿಣಾಮ ಏನು ಗೊತ್ತುಂಟ ಸ್ವಾಮಿ? ಏನೇ? ಈಗ ನೀವು ಈ ಪ್ರಸಂಗದಲ್ಲಿ ಮಾತ್ರ ಧುರಕ್ಕೆ ಒದಗಬೇಕಾದವರಲ್ಲ. ನಿಮ್ಮ ಜೀವನದಲ್ಲಿ ಯುದ್ಧ ಮಾಡುವಂತಹ ಪ್ರಸಕ್ತಿ ಎಷ್ಟು ಕಾಲ ಬಂದಿದೆ ಸ್ವಾಮಿ. ಹೌದು. ನಿಮ್ಮ ಕುಲದಲ್ಲೇ ಹುಟ್ಟಿದಂತಹ ಕೌರವಾದಿಗಳು ನಿಮ್ಮ ಜೀವನಕ್ಕೆ ಕೊಟ್ಟ ಕಷ್ಟ ಏನಾದ್ರೂ ಕಮ್ಮಿಯ? ಕೈ ಹಿಡಿದು ನಡೆಸಬೇಕಾದಂತಹ ಮಡದಿಯ ವಸ್ತ್ರಾಪಹರಣವನ್ನು ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ಎಲ್ಲವನ್ನು ಬದಿಗೆ ಸರಿಸಿ ಕೈ ಹಿಡಿದಂತಹ ಪಾಣಿಗ್ರಹಣವನ್ನು ಮಾಡಿದಂತಹ ಪತ್ನಿಯನ್ನು ರಕ್ಷಿಸ್ತೇವೆ ಎನ್ನುವಂತಹ ಏಕೋ ಲಕ್ಷ್ಯದಿಂದ ಯುದ್ಧಕ್ಕೆ ನೀವು ತೊಡಗಬಹುದಿತ್ತು. ರಾಜಸೂಯ ಅಧ್ವರದ ಕಲಶಾಭಿಷೇಚನವನ್ನು ಮಾಡಿಸಿಕೊಂಡಂತಹ ಧರ್ಮರಾಯನಿಗೆ ಹಸ್ತಿನಾವತಿಯ ಗಜವೈರಿ ವಿಷ್ಠರ ತಪ್ಪುವಂತಹ ಕಾಲದಲ್ಲಿ ಎಲ್ಲವನ್ನು ಕೂಡ ಬದಿಗಿಟ್ಟು ಭೂಮಿ ಗಾತ್ರದ ಗಾಂಡೀವವನ್ನು ಕೈಯಲ್ಲಿ ತೊಟ್ಟು ಬಾಣವನ್ನು ಜೇಂಗೈದು ಧುರಕ್ಕೆ ಎದುರಾಗುತ್ತೇನೆ ಎನ್ನುವುದಾಗಿ ನೀವು ಹೊರಡಬಹುದಿತ್ತು. ಹೌದು. ಆ ಕಾಲದಲ್ಲಿ ಎಲ್ಲವನ್ನು ಕೂಡ ಧುರವನ್ನು ಬದಿಗಿರಿಸಿ ಈ ಪ್ರಕರಣದಲ್ಲಿ ಆಡಿದಂತಹ ಮಾತಿಗೆ ನೀವು ಏನಾದ್ರೂ ಧುರಕ್ಕೆ ಎದುರಾದ್ರೆ ಪಾಂಡವ ಕೃಷ್ಣ ಎನ್ನುವಂತಹ ಮೈತ್ರಿಯನ್ನು ಕಂಡು ನಂಜಿನಿಂದ ಬದುಕುತ್ತಿದ್ದವರಂತಹ ಬಾಯಿಗೆ ನೀವಿರುವ, ಯಾಕೆ ನಾವೆಲ್ಲರೂ ಕೂಡ ಆಹಾರ ಆಗ್ತೇವೆ ಸ್ವಾಮಿ. ಹಾಗಾಗಿ ಯಾವ ಕಾಲಕ್ಕೆ ಈ ಮೈತ್ರಿ ಬಂಧ ಎನ್ನುವಂತಹದ್ದು ಕಡಿದುಕೊಳ್ಳುತ್ತದೋ ಎನ್ನುವುದಾಗಿ ಕಾಯುತ್ತಿರುವಂತಹ ಕೌರವರು ನಾಳೆ ಆಡಿಕೊಳ್ತಾರೆ ಪ್ರಭು. ಹಾಗಾಗಿ ಮತ್ತೊಮ್ಮೆ ಸುಭದ್ರ, ಕೌರವರು ನಾವು ಏನು ಮಾಡಿದ್ರು ಆಡಿಕೊಳ್ತಾರೆ. ಅದು ಕೃಷ್ಣನ ಜೊತೆ ಮೈತ್ರಿ ಉಂಟು, ಅದಕ್ಕೂ ಆಡಿಕೊಂಡಾರು. ಇಲ್ಲ, ವೈರಭಾವವೇ ಸೆಟದು ನಿಂತ ಕಾಲಕ್ಕೂ ಕೌರವರು ನಗೆ ಆಡಿಯಾರು. ಅದು ದೊಡ್ಡ ವಿಷಯ ಅಲ್ಲ. ಮತ್ತೆ ಪ್ರಪಂಚ ಏನ್ ಆಡ್ತದೆ ಅಂತ ಹೇಳುವ ಹಾಗೆ ನಾವು ಬದುಕುವುದಲ್ಲ. ಯಾರೋ ಒಬ್ಬ ಕತ್ತೆಯ ಮೇಲೆ ಕುಳಿತು ಹೋಗುವಾಗ ದಾರಿ ಹೋಗ ಹೇಳಿದನಂತೆ, ಅಯ್ಯೋ ಕತ್ತೆಯ ಮೇಲೆ ಕುಳಿತುಕೊಂಡು ಹೋಗ್ತಾ ಇದ್ದೀರಿ, ಕತ್ತೆಗೆ ನೋವಾಗ್ತದೆ ಅಂತ. ಇವ ಕತ್ತೆಯನ್ನು ಬಿಟ್ಟ ಕೆಳಗೆ ನಡೆದುಕೊಂಡು ಕತ್ತೆಯನ್ನು ಹಿಡ್ಕೊಂಡು ಹೋಗುವಾಗ ಮತ್ತೊಬ್ಬ ಎದುರು ಬಂದಂತೆ, ಯಾಕೆ ನಡ್ಕೊಂಡು ಹೋಗ್ತೀರಿ, ಕತ್ತೆ ಉಂಟು ನಿಮ್ಮ ಜೊತೆ, ಕತ್ತೆಯ ಮೇಲೆ ಕುಳಿತು ಹೋಗ್ಬಹುದಲ್ಲ, ಎಂತ ಮೂರ್ಖರು ನೀವು ಅಂತ ಹೇಳಿ ಇವನು ನಗೆ ಆಡಿದನಂತೆ. ಹಾಗಾದ್ರೆ ಪ್ರಪಂಚದ ಕಣ್ಣಿಗೆ ಹೇಗೆ ಹೀಗೆ ನಾವು ಬದುಕುವುದಲ್ಲ. ನಮಗೆ ಯಾವುದು ಅನುಕೂಲ, ಈ ಕಾಲಕ್ಕೆ ಸರಿಯಾದಂತಹ ನಮ್ಮದಾದಂತಹ ನಿಲುವು ಏನು, ಅದು ಧರ್ಮನಿಬದ್ಧವಾಗಿ ಉಂಟೋ. ಈಗ ಕತ್ತೆಗೆ ನೋವಾಗ್ತದೆ ಎನ್ನುವ ಕಾರಣಕ್ಕಾಗಿ ಕುಳಿತುಕೊಳ್ಳುವುದಲ್ಲ, ನಮಗೆ ಯಾವುದು ಅನುಕೂಲ ಇದನ್ನು ನೋಡಿ ಹೋಗಬೇಕೇ ವಿನಃ ನಮ್ಮ ಪರಾದಂತಹ ಧರ್ಮಪ್ರಭು ನಮ್ಮಣ್ಣ ಧರ್ಮಜ ಈ ಎಲ್ಲಾ ಪ್ರಕರಣವನ್ನು ನೋಡಿ ಅಳೆದು ತೂಗಿ ನಾವು ಮಾಡಬೇಕಾದಂತಹ ಧರ್ಮ ಯಾವುದು. ಈಗ ನಮ್ಮಣ್ಣನಾದಂತಹ ಧರ್ಮಜನಿಗೆ ಕೃಷ್ಣ ಮಹಾತ್ಮ್ಯ ಗೊತ್ತಿಲ್ವಾ? ಕೃಷ್ಣ ಏನು ಮಾಡ್ತಾನೆ, ನೀನೇ ಆಡಿದಿ ಧರ್ಮಸ್ಯ ಪ್ರಭುರಚ್ಯುತ, ಧರ್ಮದ ಪ್ರತಿರೂಪ ಅವನ ಶ್ರೀಕೃಷ್ಣ ಪರಮಾತ್ಮ ಎನ್ನುವುದನ್ನು ನಾವೆಲ್ಲರೂ ತಿಳಿದುಕೊಂಡಿದ್ದೇವೆ. ಅದಕ್ಕಿಂತ ಹೊರತಾದವರು ನಾವಲ್ಲ. ಕಾರಣಂ ಕರ್ತ ವಿಕರ್ತ ಗಹನೋ ಗುಹ. ಪ್ರಪಂಚದಲ್ಲಿ ನಡೆಯುವಂತಹ ಎಲ್ಲಾ ಕೃತ್ಯಗಳಿಗೂ ಕೃಷ್ಣ ಪರಮಾತ್ಮನ ಯಾವ ಸೂಚನೆ ಉಂಟೋ ಅದು ಆಗಿಯೇ ಆಗ್ತದೆ ಎನ್ನುವ ನಿಲುವು ನಮ್ಮದು ಹೌದು. ಆದರೆ ಈ ಪ್ರಕರಣವನ್ನು ನೋಡಿದಾಗ ಸಾಧ್ಯತೆಗಳನ್ನು ಯುಕ್ತಾಯುಕ್ತತೆಗಳನ್ನು ಯೋಚಿಸಿದಾಗ ನಮ್ಮ ಅಣ್ಣನೇ ಆಡಿದ್ದಾನೆ. ನಾವು ಮಾಡಬೇಕಾದಂತಹ ಆತ್ಯಂತಿಕವಾದ ಕರ್ತವ್ಯ ಏನು? ಗಯಕುಮಾರನಿಗೆ ರಕ್ಷಣೆ. ಇದು ನಮ್ಮ ಧರ್ಮ. ಇದರಿಂದ ಲೋಕ ಏನಾಡ್ತದೆ, ಕೃಷ್ಣ ಏನು ಮಾಡ್ತಾನೆ, ಇದರಿಂದ ದುರವೇ ಸಮನಿಸ್ತದೆ. ನಾವು ಈಗ 6 ದಿನಗಳಿಂದ ಈಗ ಯುದ್ಧ ಆಗ್ತದೆ ಅಂತ ಯೋಚಿಸಿದವರಲ್ಲ. ಕೃಷ್ಣ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಾಧ್ಯತೆ ಇರುವಂತಹ ಕೃಷ್ಣ ಯುದ್ಧವನ್ನೇ ಮಾಡಿ ಈ ಗಯಕುಮಾರನನ್ನು ಕೊಲ್ತೇನೆ ಅಂತ ಯೋಚನೆ ಮಾಡಿದ್ದಾನೋ ಗೊತ್ತಿಲ್ಲ. ಅಲ್ಲ, ನಮ್ಮ ಎದುರು ಬಂದು ಕೃಷ್ಣನೇ ಬಂದು ಕೇಳ್ತಾನೋ ಸುಭದ್ರೆಯನ್ನು ಕಳಿಸುವುದೋ ಇಲ್ಲ ಬೇರೆ ಯಾವುದಾದರೂ ತಂತ್ರದಿಂದ ಅವ ಮಾಡ್ತಾನೆ ಅಂತಲ್ಲ. ಯಾವ ತಂತ್ರವೇ ಮಾಡ್ಲಿ ಅವನದ್ದಾದಂತಹ ಭಾಷಾಪೂರಣ. ಸುಭದ್ರ ಕೃಷ್ಣನಿಗೆ ಭಾಷಾಪೂರಣ ಅಂತ ಆಗಬೇಕು ಅಂತ ಉಂಟು. ಇಲ್ಲ, ನಿನ್ನ ಗಂಡ ಅರ್ಜುನ
ಆಡಿದಂತಹ ಮಾತು ನಡೆಯಬೇಕು ಅಂತ ಉಂಟು. ಇದು ಮುಖ್ಯವೇ ಬಿಟ್ರೆ ಮತ್ತೆ ಕೌರವರು ಏನು ಮಾಡ್ತಾರೆ, ಯಾದವರು ಏನು ಆಡ್ತಾರೆ, ಇಲ್ಲ ಉಳಿದವರು ಏನು ಆಡ್ತಾರೆ ಎನ್ನುವುದು ಮುಖ್ಯವೇ ಅಲ್ವೇ? ಪ್ರಭು, ನೀವು ಆಡಿದಂತಹ ಮಾತುಗಳನ್ನು ಕೇಳಿದ ಮೇಲೆ ಅಂತಃಕರಣದಲ್ಲಿ ಸ್ಫುರಿಸಿದಂತಹ ಒಂದು ಯೋಚನೆ, ಸತ್ಯ ನೀವು ಆಡಿದ್ದು. ಲೋಕ ಏನು ಹೇಳುತ್ತದೆ ಎನ್ನುವುದರ ಬಗ್ಗೆ ನಮ್ಮ ಗಮನ ಇರಬಾರದು. ನಮಗೆ ಯಾವುದು ಅನುಕೂಲ್ಯ ಅದನ್ನು ನಾವು ಹಿಡಿಬೇಕು. ನಾನು ಕೂಡ ಹಾಗೆ ಮಾಡಬೇಕು ಸ್ವಾಮಿ. ಧರ್ಮಜರು ಏನು ಹೇಳಿದ್ದಾರೆ ಎನ್ನುವುದು ನನಗೆ ಮುಖ್ಯ ಅಲ್ಲ. ಭೀಮಸೇನ ಮಹಾಪ್ರಭುಗಳಿಗೆ ಈ ವಿಷಯದಲ್ಲಿ ಅವರದ್ದು ಏನು ನಿಲುವುಂಟು ಅದು ನನಗೆ ಮುಖ್ಯ ಅಲ್ಲ. ನನಗೆ ಬೇಕಾಗಿರುವುದು ನನ್ನ ಕೈ ಹಿಡಿದಂತಹ ಪಾರ್ಥ ಮಹಾಶಯರು ಈ ಪ್ರಸಂಗದಲ್ಲಿ ಯಾವ ರೀತಿಯಾಗಿ ನಡೀಬೇಕು ಎನ್ನುವಂತಹದ್ದು ಮಾತ್ರ ಮುಖ್ಯ. ನಿಮ್ಮ ನಿಲುವು ಬದಲಾಗುವುದಿಲ್ಲಲ್ಲ ಸ್ವಾಮಿ. ಇಷ್ಟು ಪ್ರಕರಣವನ್ನು ನೋಡಿದ ಮೇಲೆ ನಿನ್ನ ಒಳಗಿರುವ ನಿಲುವು ಏನು? ಕೃಷ್ಣ ಕಳುಹಿ ಕೊಟ್ಟಂತಹ ಅವ ಆಡಿದಂತಹ ನಿಲುವೇ ನಿನ್ನದ್ದು ಅಲ್ಲ, ನಿನ್ನ ನಿಲುವು ಏನಾದ್ರೂ ಬೇರೆ ಉಂಟೋ ಸ್ವಾಮಿ? ಇಷ್ಟರವರೆಗೆ ನಿಮ್ಮ ಕೈಗಳನ್ನು ಗಟ್ಟಿಯಾಗಿ ಹಿಡಿದು ಇಂಥ ಮಾತುಗಳನ್ನು ನಾನು ಹೇಳಿದ್ದೆ. ಇನ್ನು ನಾನು ಹಿಡಿಯಬೇಕಾದದ್ದು ನಿಮ್ಮ ಕೈಗಳನ್ನಲ್ಲ ಸ್ವಾಮಿ, ಮತ್ತೆ ಪಾದ ಹಿಡಿದು ಕೇಳಿಕೊಳ್ಳುತ್ತೇನೆ. ಕೇಳ್ತೀರಾ ನನ್ನ ಮಾತು? ನಿಮ್ಮನು ಬೇಡುವೆ ಕಡು ದೈನ್ಯದಿಂದ, ನಿಮ್ಮನು ಬೇಡುವೆ ಬಿಟ್ಟು ಕೊಡಬೇಕು ದಯನ ನೀವು. ಒಡೆಯನ ಬಾಚೆಯನ್ನು ಸಲಿಸಬೇಕಂತೆ ಬಿಡಬೇಕು ಬಗೆಯನಂತೆ. ಒಡೆಯನ ಬಾಚೆಯನ್ನು ಸಲಿಸಬೇಕಂತೆ ಬಿಡಬೇಕು ಬಗೆಯನಂತೆ. ಕಡುದೈನ್ಯದಿಂದ ನಿಮ್ಮನು ಬಿಡುವೆ ಇನಿಯ ಪ್ರಭು, ಸುಭದ್ರ ಹಾಗೂ ಅರ್ಜುನರ ಸಂಸಾರ ಯಜ್ಞ ಎನ್ನುವಂತಹದ್ದು ನಡಿಬೇಕು ಎನ್ನುವುದಾಗಿ ನನ್ನ ಸಂಕಲ್ಪವೂ ಅಲ್ಲ, ನಿಮ್ಮ ಸಂಕಲ್ಪವೂ ಅಲ್ಲ. ಒಂದು ವೇಳೆ ನೀವು ಸಂಕಲ್ಪ ಮಾಡಿ ಆ ಸಂಕಲ್ಪಕ್ಕೆ ನಾನು ಜೊತೆಯಾಗಿ ತೊಡಗಿದ್ರು ಕುಡಿದು ಪ್ರಪಂಚದಲ್ಲಿ ನಡೀತಿರ್ಲಿಲ್ಲ ಸ್ವಾಮಿ. ಕೃಷ್ಣ ಸಂಕಲ್ಪದ ಕಾರಣದಿಂದಲಾಗಿ ನಮ್ಮಿರುವರ ಸಂಸಾರ ಯಜ್ಞ ಎನ್ನುವಂತಹದ್ದು ಇವತ್ತಿಗೂ ಕೂಡ ನಡೀತಾ ಉಂಟು. ನಾನು ಎಷ್ಟು ಕೇಳಿಕೊಂಡ್ರು ಕೂಡ ನೀವು ಹಿಡಿದಂತಹ ಕ್ಷಾತ್ರ ಪಂಥವೇ ದೊಡ್ಡದು ಎನ್ನುವುದಾಗಿ, ಅದರಲ್ಲೇ ನಾನು ತೊಡಗಿಸಿಕೊಳ್ಳುತ್ತೇನೆ ಎನ್ನುವುದಾಗಿ ಕಡು ಮಾತುಗಳನ್ನು ನೀವು ಹೇಳ್ತಾ ಇದ್ದೀರಿ. ಪ್ರಭು, ಏನೇ ನಮ್ಮ ಸಂಸಾರ ಸ್ಥಿರವಾಗಿ ನಿಲ್ಲುವುದಕ್ಕೆ ಕಡು ಕರುಣಿ ಎಂದೆನಿಸಿಕೊಂಡಂತಹ ಕೃಷ್ಣನ ಕೃಪಾಶೀರ್ವಾದ ಇಲ್ಲದೆ ಹೋದರೆ ನಮ್ಮಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ನನಗೆ ನೀವು ಒಡೆಯರ, ನಾನು ಒಪ್ಪಿಕೊಳ್ಳುತ್ತೇನೆ. ನಮ್ಮೆಲ್ಲರಿಗೂ ಒಡೆಯ ಯಾರು ಕೇಳಿದ್ರೆ ನಿಸ್ಸಂಶಯವಾಗಿ ನಮಗೆ ಕಾಣುವಂತಹ ಉತ್ತರ ಶ್ರೀಕೃಷ್ಣ ಪರಮಾತ್ಮ. ಹೌದೇ ಹೌದು. ಯಾವ ಕಾಲಕ್ಕೆ ಅವನ ಕಾರುಣ್ಯ ದೃಷ್ಟಿಯಿಂದ ನಾವು ವಂಚಿತರಾದೆವು, ಮತ್ತೆ ನಮಗೆ ಈ ಜೀವನದಲ್ಲಿ ಹೆಸರು ಇಲ್ಲ ಸ್ವಾಮಿ, ಉಸಿರೂ ಇಲ್ಲ. ನಿಮ್ಮನ್ನು ಉಳಿಸಿಕೊಳ್ಳಬೇಕಾದದ್ದು ನನ್ನ ಕರ್ತವ್ಯ.
ಹಾಗಂತೇಳಿ ನಿಮ್ಮ ಕರ್ತವ್ಯವು ಒಂದುಂಟು ಸ್ವಾಮಿ. ಏನೇ? ನಿಮಗೆ ಜೀವನವನ್ನು ಕೊಟ್ಟಂತಹ, ಜೀವ ಯೋಗ್ಯತೆಯನ್ನು ಕೊಟ್ಟಂತಹ ಕೃಷ್ಣನನ್ನು ಉಳಿಸಿಕೊಳ್ಳುವಂತಹದ್ದು, ಕೃಷ್ಣ ಕೃಪಾ ಕಟಾಕ್ಷವನ್ನು ಕಾಪಿಡುವಂತಹ ಕರ್ತವ್ಯ ನಿಮಗುಂಟು. ನಿಮಗೆ ಅದು ಅರ್ಥ ಆಗುವುದಿಲ್ಲ. ಒಂದು ಸಾರಿ ಮನಸ್ಸಿನಿಂದ ಯೋಚನೆ ಮಾಡುವುದನ್ನು ಬಿಟ್ಟು ಬಿಡಿ. ನಿಮ್ಮ ಹೃದಯದಲ್ಲಿ ನನಗೆ ನೀವು ಸ್ಥಾನವನ್ನು ಕೊಟ್ಟಿದ್ದೀರೋ ಇಲ್ವೋ? ನನ್ನ ಮುಖ ನಿಮಗೆ ಕಾಣುತ್ತದ? ಮುಖದಲ್ಲಿ ರಾರಾಜಿಸುತ್ತಿರುವಂತಹ ಸಿಂಧೂರ ಕಾಣ್ತದ? ನನ್ನ ಕೊರಳಲ್ಲಿ ರಾರಾಜಿಸುತ್ತಿರುವಂತಹ ಕೃಷ್ಣ ಮಣಿಯನ್ನು ಕಾಣಿ ನೀವು. ಇಂತಹ ಯೋಗ್ಯತೆಯನ್ನು ಕೊಟ್ಟಂತಹ ಕೃಷ್ಣನನ್ನು ಎದುರಿಸಿ ನಮಗೆ ಬದುಕುಂಟೆ ಸ್ವಾಮಿ. ಬದುಕಿದ್ರೆ ಅದು ಬದುಕು ಅಂತೇಳಿ ಆಗ್ತದ ಸ್ವಾಮಿ. ಹಾಗಾಗಿ ನಿಂತ ನಿಲುವಿನಿಂದ ನೀವು ಸ್ವಲ್ಪ ಹಿಂದೆ ಸರಿಬೇಕು. ದಯವಿಟ್ಟು ಉಭಯ ಕರಗಳನ್ನು ಜೋಡಿಸಿ ನಿಮ್ಮ ಬಳಿಯಲ್ಲಿ ನಾನು ಕೇಳಿಕೊಳ್ಳುವಂತಹದ್ದು, ಇಷ್ಟರವರೆಗೆ ನಾನು ನಿಮ್ಮ ಕೈ ಹಿಡಿದಂತಹ ಪತ್ನಿ ಎನ್ನುವಂತಹ ಅಧಿಕಾರದಿಂದ 2 ಮಾತುಗಳನ್ನು ಆಡಿದೆ. ನಿಜವಾಗಿ ಅಂಥ ಮಾತುಗಳನ್ನು ಆಡುವುದಕ್ಕೆ ನಾನು ಯೋಗ್ಯಳಲ್ಲ. ನಾನು ಏನಿದ್ರು ಕೂಡ ನಿಮ್ಮ ಬಳಿಯಲ್ಲಿ ಬೇಡಿಕೊಳ್ಳಬೇಕಾದಂತಹ ಸ್ಥಾನದಲ್ಲಿರುವವಳು. ಪ್ರಭು, ನನಗೆ ನನ್ನ ಜೀವನದಲ್ಲಿ ನೀವು ಬೇಕು. ಅದಕ್ಕಿಂತಲೂ ಕೂಡ ಹೆಚ್ಚಾಗಿ ನಾವಿರುವರು ಬಾಳುವಂತಹ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಕೃಷ್ಣ ಇರಬೇಕು. ಇದೆಲ್ಲ ಇರಬೇಕು ಅಂತ ಹೇಳಿದ್ರೆ ನೀವು ಕಾಪಿಟ್ಟಂತಹ ಗಯನನ್ನು ಬಿಡಬೇಕು ಸ್ವಾಮಿ. ದಯವಿಟ್ಟು ಬೇಡಿಕೊಳ್ತೇನೆ. ಏನು ಮಾತು ಅಂತ ಆಡ್ತೀಯ? ಅನ್ಯ ಪುರುಷರೇ ಕೊಲಿದನು ವಿದ್ವಾಂಸರಿಗೆ ಸಭೆಯುಳು ಮಾಲಖಂಡನ ಹೊರಡಿ ಈ ತ್ರಿವಿಧದ ಅಪಮಾನ ಏನೇ ಶಸ್ತ್ರವಿಲ್ಲದ ವಧೆಗಳ ಮಮ ಪ್ರಾಣವಿತ್ತಚ್ಚು ತಂಗಳು ಈ ಗಯನನು ಬಿಡುವವನಲ್ಲ. ಹೋಗು 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 ಸುರೇಂದ್ರನು. ಏನು ಮಾತು ಅಂತ ಆಡ್ತಾ ಇದ್ದೀ ಸುಭದ್ರ? ಅರ್ಜುನನ ಪತ್ನಿಯಾಗಿ ಆಡಿದ ಮಾತುಗಳಲ್ಲ ಇದು, ಅಚ್ಯುತನ ತಂಗಿಯಾಗಿ ಮಾತನಾಡಿದ ಮಾತುಗಳು. ಸ್ಪಷ್ಟವಾಗಿ ನನಗರ್ಥವಾಗುತ್ತಾ ಉಂಟು. 12 ವರ್ಷಗಳ ಕಾಲ ಅಲ್ಲಿ ಉಂಡಂತಹ ಆ ಅನ್ನ ಮಾತನಾಡಿಸುತ್ತಾ ಇರುವುದು ಬಿಟ್ರೆ, ಪಾಂಡವ ಮಧ್ಯಮನಾದಂತಹ ರೀತಿ ಮಿರಮಾರ್ತಾಂಡ ಎನಿಸಿದಂತಹ ಅರ್ಜುನನ ಪತ್ನಿಯಾಗಿ ಮಾತನಾಡುವ ಮಾತುಗಳಲ್ಲ ಅದು. ಏನು ಧರ್ಮದ ಪಥದಲ್ಲಿ ನಡೆಯುತ್ತಾ ಇರುವಂತಹ ನಾವು ಧರ್ಮಾಚ್ಯುತರಾಗಿ ಈ ಕಾಲದಲ್ಲಿ ಅಚ್ಯುತನಿಗೆ ಅಳುಕಿ ಬದುಕಬೇಕೆ? ಏನು ಮಾತು ಅಂತ ಆಡುತ್ತಾ ಇದ್ದೀಯೆ? ಕೇಳಿಲ್ವೇ ನೀನು? ಮಾನನಿಧಿಯಾದಂತಹ ಒಬ್ಬ ರಾಜ ತಾ ಮಾಡಿದಂತಹ ಯಾವ ಶಾಸನ ಉಂಟೋ ಅದನ್ನು ಯಾರಾದರೂ ಅವನೆದುರೇ ಉಲ್ಲಂಘಿಸಿದರು ಅಂತಾದ್ರೆ, ಇಲ್ಲ ಮಣಿಯಾದಂತಹ ಸ್ತ್ರೀಯೋರ್ವಳು ಅನ್ಯ ಪುರುಷನಿಗೆ ಶರಣಾದಳು ಎಂದಾದರೆ, ಇಲ್ಲ ವಶಳಾದಳು ಎಂದಾದರೆ, ಇಲ್ಲ ಜ್ಞಾನ ನಿಧಿಯಾದಂತಹ ಒಬ್ಬ ವಿದ್ವಾಂಸ ಸಭಾ ವಲಯದಲ್ಲಿ ತನ್ನದ್ದಾದಂತಹ ಜ್ಞಾನವನ್ನು ವಿನಿಯೋಗಿಸುತ್ತಿರುವಂತಹ ಕಾಲದಲ್ಲಿ ಅವನಿಗೆ ಉಂಟಾದಂತಹ ಸಭಾ ವಲಯದಲ್ಲಿ ಉಂಟಾದಂತಹ ಮಾನಖಂಡನೆ, ಇವೆಲ್ಲವೂ ಶಸ್ತ್ರವಿಲ್ಲದೆ ಬರುವಂತಹ ಸಾವುಗಳು. ನೆನಪಿಟ್ಟುಕೋ ಸುಭದ್ರ. ಪ್ರಭು, ನಿನ್ನ ಪತಿಯಾದಂತಹ ಅರ್ಜುನ ಏನು ಅಂತ ತಿಳ್ಕೊಂಡಿದ್ದಿ? ಹುಟ್ಟುವ ಕಾಲದಲ್ಲಿ ಅಶರೀರವಾಣಿ ಆಯ್ತಂತೆ. ಕಾರ್ತವೀರ್ಯನಿಗೆ ಸಮನಾದಂತಹ ಇವನು ಶಿವತುಲ್ಯ ಪರಾಕ್ರಮಿ ಇದ್ದಾನೆ ನಿನ್ನ ಮಗ ಕುಂತಿ ಎನ್ನುವ ಹಾಗೆ. ಅಂತಹ ಅರ್ಜುನ 3 ಲೋಕದ ಗಂಡ ಎನ್ನುವ ಹಾಗೆ ವಿಖ್ಯಾತಿಯಾದವನು ಮೊನ್ನೆ ಸ್ವರ್ಗಲೋಕಕ್ಕೆ ಹೋಗಿ ಯಾವ ಸ್ವರ್ಗಲೋಕಕ್ಕೆ ಅಂತರಾಯವನ್ನು ಒಡ್ಡುತ್ತಿದ್ದಂತಹ ರಾಕ್ಷಸರನ್ನು ದಮನಿಸಿ ಬಂದವ. ನಿನ್ನ ಅಣ್ಣನಾದಂತಹ ಅಚ್ಯುತ ನನ್ನ ಜೊತೆ ಇರಲಿಲ್ಲ, ನೆನಪಿಟ್ಟುಕ ಅದನ್ನು. ಯಾವ ಶಿವ ತನಗೆ ಈ ಗಯಕುಮಾರನನ್ನು ರಕ್ಷಣೆ ಮಾಡುವುದಕ್ಕಾಗುವುದಿಲ್ಲ ಅಂತ ಹೇಳಿದ್ನೋ ಅದೇ ಶಿವನೊಡನೆ ಹೋರಾಡಿ ಆ ಶಿವನಿಗೆ ಹೇಳಬಹುದಿತ್ತಲ್ಲ, ದಾರಿ ತೋರಿಸಬಹುದಿತ್ತಲ್ಲ, ಅಚ್ಯುತನಲ್ಲಿಗೆ ಹೋಗು ದುರಸಮನಿಸ್ತದೆ ಅಂತ. ಇಲ್ಲ, ತಾನು ಕೈಚಲ್ಲಿ ಕುಳಿತ. ಯಾಕೆ ಗೊತ್ತುಂಟ? ಶಿವತುಲ್ಯ ಪರಾಕ್ರಮಿಯಾದಂತಹ ಅರ್ಜುನ ಭೂಲೋಕದಲ್ಲಿ ಇನ್ನೂ ಜೀವಂತ ಇದ್ದಾನೆ ಎನ್ನುವ ಕಾರಣಕ್ಕಾಗಿ.
ಆದ್ರೆ ನೀನೇನು ಮಾಡಿದೆ? ಹ! ಅಚ್ಯುತನೂ ಬೇಕು, ನೀವೂ ಬೇಕು. ಇಲ್ಲ, ಇಬ್ಬಗೆ ಇಲ್ಲ. ನಿನಗೆ ಒಂದು ಅರ್ಜುನ ಬೇಕು, ನನ್ನ ಪತಿಯಾದಂತ ಅರ್ಜುನ ಬೇಕು. ಹೇಳು. ಇಲ್ಲ, ಈ ಕಾಲದಲ್ಲೂ ನಿನ್ನ ತವರಿನ ಋಣ ಇನ್ನೂ ನಿನಗುಂಟು, ಅಲ್ಲಿಯ ಬಳ್ಳಿ ಎಳೀತದೆ ಅಂತ ಇದ್ರೆ ಸುಭದ್ರ ಹೋಗು. ನೀ ಹೋಗಬೇಕಾದದ್ದು ಎಲ್ಲಿಗೆ? ಅವ ಕಳಿಸಿಕೊಟ್ಟಿದ್ದಾನಲ್ಲ ನಿನಗೆ ತುಂಬಿಸಿ, ನಿನ್ನ ತಲೆಗೆ ತುಂಬಿಸಿ. ಹೀಗೆ ಆಗ್ತದೆ. ತನ್ನದ್ದಾದಂತಹ ಏನು ಮಾರ್ಗೋಪಾಯ ಉಂಟೋ, ತನ್ನ ತಂತ್ರ ಏನುಂಟೋ, ತನಗೆ ಸರಿಯಾದಂತಹ, ತನಗೆ ಏನು ಬೇಕೋ ಅಂತ ಉಪಾಯವನ್ನು ಮಾಡಿ ನಿನ್ನಂತಹ ಅಬಲೆಗೆ ಅವ ಹೇಳಿಕೊಟ್ಟಿದ್ದಾನೆ. ನೀ ಅವ ಆಡಿದಂತಹ ನಾಟಕಕ್ಕೆ ಬಿದ್ದಿದ್ದಿ. ಆ ಕಾರಣಕ್ಕಾಗಿ ಪತಿ ಏನೂ ಅಲ್ಲ, ಲೋಕತ್ರಯವನ್ನು ಅಲುಗಾಡಿಸವಲ್ಲಂತಹ ಪತಿ ಇದ್ರೂ ಕೂಡ ಅವನ ಶೌರ್ಯದಲ್ಲಿ ನಿನಗೆ ಕುಂದು ಅಂತ ಕಾಣಿಸ್ತದೆ. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ, ಗಯಕುಮಾರನನ್ನು ಬಿಟ್ಟು ಕೊಡುವ ಯಾವ ನಿರ್ಧಾರವೂ ನನ್ನಲ್ಲಿ ಈ ಕಾಲದಲ್ಲೂ ಇಲ್ಲ. ಕೊಟ್ರೆ ನನ್ನ ತಲೆ ಕೊಟ್ಟೇನು, ಅಷ್ಟೇ ಅಲ್ವಾ? ನನಗೆ ಗೊತ್ತುಂಟು, ನಿನ್ನ ಅಣ್ಣನಾದಂತಹ ಶ್ರೀಕೃಷ್ಣ, ಅವನನ್ನು ನಾವು ಮಾನಿಸುವ ಪರಮಾತ್ಮ ಅಂತ ಇದ್ರೆ, ಅವ ಭಗವಂತ ಅಂತ ಇದ್ರೆ, ಅವನಿಗೆ ಅನ್ಯತಾ ಶಕ್ತಿ ಇದ್ರೆ, ಬೇರೆ ಮಾರ್ಗೋಪಾಯಗಳಿಲ್ಲೂ ಅವನಿಗೆ. ಆದರೂ ಅವನು ಈ ಮಾರ್ಗವನ್ನೇ ಬೇಕು, ದುರವೇ ನನಗೆ ಬೇಕು ಅಂತ ಅವ ಆತ್ಯಂತಿಕವಾಗಿ ಅವ ಬಯಸ್ತಾನೆ ಅಂತ ಇದ್ರೆ, ಆ ದುರದಲ್ಲಿ ನಾ ಪ್ರಾಣ ಇರುವವರೆಗೆ ಹೋರಾಡ್ತೇನೆ, ಅಲ್ಲಿಯವರೆಗೆ ಇವನಿಗೆ ರಕ್ಷಣೆ ಕೊಡ್ತೇನೆ, ಗಯಕುಮಾರನಿಗೆ. ಇಷ್ಟನ್ನು ಹೋಗಿ ನಿನ್ನ ಅಣ್ಣನಲ್ಲಿ ಹೇಳು, ಹೋಗು. ಸುಭದ್ರ, ಪ್ರಭು, ನೀರು ಕುದಿಯುವಾಗ ಅದರಲ್ಲಿ ನಮ್ಮ ಮುಖ ಕಾಣಿಸುವುದಿಲ್ವೇ? ತಣ್ಣನೆಯ ನೀರಿನಲ್ಲಿ ಮುಖ ಕಾಣಿಸ್ತದೆ. ನೀ ಆಡಿದಂತಹ ಮಾತುಗಳನ್ನು ಕೇಳಿ ಕೋಪ ಬಂದು ಕೋಪೋದ್ರಿಕ್ತನಾಗಿ 2 ಮಾತಾಡಿದೆ. ಉಸಿರನ್ನು ಎತ್ತಲಿಲ್ಲ. 2 ಹನಿ ನೀರನ್ನು, ಕಣ್ಣೀರನ್ನು ನನ್ನ ಪಾದ ಮೂಲಕ್ಕೆ ಬಿಟ್ಟೆ. ಇದೇ ಕಣ್ಣೀರು ಮೊನ್ನೆ ಗಯಕುಮಾರನ್ನು ಬಿಟ್ಟಿತ್ತು. ಆತ್ಯಂತಿಕವಾಗಿ ಅವನಿಗೆ ಅವನ ಪ್ರಾಣ ಉಳಿಯಬೇಕು ಅಂತ ಇತ್ತು. ನಿನಗೆ ನಿನ್ನ ಪ್ರಾಣಕ್ಕೆ ಸಮನಾದ ನನ್ನ ಪತಿಯ ಪ್ರಾಣ ಬೇಕು ಎನ್ನುವ ಕಾರಣಕ್ಕಾಗಿ ನೀನು ಭಿಕ್ಷೆಯನ್ನು ಬೇಡ್ತಾ ಇದ್ದಿ. ಅವನಿಗೂ ಬದುಕಬೇಕು ಅಂತ ಆಸೆ ಉಂಟು. ಹೇಳುವುದಕ್ಕೆ ಸುಲಭ ಸುಭದ್ರ. ಬದುಕಿಸ್ತೇನೆ, ಪ್ರಾಣ ಕೊಡ್ತೇನೆ, ಪ್ರಾಣವನ್ನು ಉಳಿಸ್ತೇನೆ ಅಂತ ಆಡಿದ ನಿನ್ನ ಗಂಡ. ಆದ್ರೆ ಹೇಗೆ ಉಳಿಸ್ತೇನೆ, ಅಚ್ಯುತನಿಗೆ ಹಾಗೆಯಾಗಿ ಹೇಗೆ ಉಳಿಸ್ತೇನೆ ಈ ಕಾಲಕ್ಕೂ ಗೊತ್ತಿಲ್ಲ ಸುಭದ್ರ. ಆದರೆ ಯಾವುದು ಧರ್ಮ, ಅಚ್ಯುತ ಮೆಚ್ಚುವ ಧರ್ಮ ಯಾವುದು ಅಂತ ನನಗೆ ಗೊತ್ತುಂಟು. ಕೇಳಲಿಲ್ವೋ ನೀನು? ಇದೇ ಅಚ್ಯುತ ರಾಮನಾಗಿ ಭೂಮಿಗೆ ಇಳಿದು ಉದ್ಧರಿಸುವುದಕ್ಕೆ ಬಂದಾಗ ಪಿತೃವಾಕ್ಯ ಪರಿಪಾಲನೆ, 14 ವರ್ಷ ಗಾಡಿಗೆ ಹೋಗಬೇಕು ಅಂತ ಹೇಳಿದಳಂತೆ ಕೈಕೇಯಿ. ಹೊರಟು ನಿಂತಹ ಆ ಶ್ರೀರಾಮನಾದರೂ ತನ್ನ ತಾಯಿ ಕೌಸಲ್ಯ ಬಳಿಗೆ ಹೋದಾಗ ತಾಯಿಯಾದವಳು ಆಡ್ತಾಳೆ, ಕೌಸಲ್ಯ, ಮಗು ನೀ ಕಾಡಿಗೆ ಹೋಗಕೂಡದು, ನೀ ಹೋದೆಯಾದ್ರೆ ವೃದ್ಧೆಯಾದಂತಹ ನಾನು ಸಾಯುವ ಸ್ಥಿತಿ ಬರ್ತದೆ ಮಗು, ನೀ ಇರಬೇಕು, ಇದು ನಾ ತಾಯಿಯಾಗಿ ಆಡುವಂತಹ ಮಾತು, ನನ್ನ ತಾಯಿಯ ಆಜ್ಞೆ ಇದು ಅಂತ ಹೇಳಿದ್ರು. ಆದರೂ ನಮ್ಮ ಶಾಸ್ತ್ರಗಳು ಏನು ಹೇಳ್ತದೆ, ತಾಯಿಗಿಂತ ದೊಡ್ಡ ದೇವರಿಲ್ಲ, ತಂದೆಗಿಂತಲೂ ಹಿರಿಯ ಸ್ಥಾನದಲ್ಲಿರುವುದು ತಾಯಿ. ಆದರೂ ತಾಯಿಯ ಮಾತನ್ನಾದರೂ ಧಿಕ್ಕರಿಸಿ ಚಕ್ರವರ್ತಿ ಎನಿಸಿದಂತಹ ದಶರಥ ಆಡಿದ ಮಾತು, ಅದು ಪಿತೃವಾಕ್ಯ ಪರಿಪಾಲನೆಯೇ ಮುಖ್ಯವಾಯಿತದೆ ವಿನಃ ಮಾತೃವಾಕ್ಯ ಪರಿಪಾಲನೆ ಅಲ್ಲಿ ಮುಖ್ಯವಾಗಲಿಲ್ಲ. ಯಾವುದು ಧರ್ಮ? ಲೌಕಿಕವಾಗಿ ಯೋಚನೆ ಮಾಡಿದ್ರೆ ದಶರಥನು ಹೇಳಿದ್ದಾನೆ, ನನ್ನನ್ನು ಸೆರೆಮನೆಗೆ ತಳ್ಳಿಯಾದರೂ ಈ ರಾಜ್ಯವನ್ನು ಆಳು ರಾಮ. ಯಾವ ಮಾತು ಮುಖ್ಯ ಅಂತ ಆಗ್ತದೆ? ಇಲ್ಲ. ಯಾವುದು ದರ್ಪನಿಬದ್ಧವಾದ ಮಾತು, ಲೋಕ ಮೆಚ್ಚುವಂತಹ ನಡೆ ಯಾವುದು? ಈ ಕಾಲದಲ್ಲಿ ಪಾಂಡವರಿಗೂ ಬಂದದ್ದು ಹೌದು,
ಧರ್ಮಮೂರ್ತಿಯಾದಂತಹ ಶ್ರೀಕೃಷ್ಣನ ಕೂಡ ಯುದ್ಧ ಮಾಡುವುದು ಅಧರ್ಮ, ನಮಗೆ ಗೊತ್ತುಂಟು. ಆದರೆ ಆ, ಕ್ಷತ್ರಿಯರಾಗಿ ಆ. ಕ್ಷಾತ್ರೇಯ ಪಂಥವನ್ನು ಮೆರೆಸಬೇಕು. ಆ, ಇಲ್ಲದೆ ಹೋದರೆ ಅಚ್ಯುತನು ಮೆಚ್ಚಲಿಕ್ಕಿಲ್ಲ. ಆ, ಆರ್ತತ್ರಾಣ ಪರಾಯಣನಾಗಿ ಇರಬೇಕಾದಂತಹ ನಾವು ಆರ್ತನಾಗಿ ಬಂದಂತಹ ಗಯಕುಮಾರನಿಗೆ ನಾವು ರಕ್ಷಣೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ, ನಾಳೆ ನಿನ್ನಣ್ಣನಾದಂತಹ ಕೃಷ್ಣನೇ ಬಂದು ಆರ್ತರಿಗೆ ರಕ್ಷಣೆ ಕೊಡುವುದಕ್ಕೆ ನಿಮಗೆ ಆಗುವುದಿಲ್ಲ ಅಂತ ಪ್ರಶ್ನಿಸಿದ್ರೆ ಯಾವಪ್ಪ ಎಲ್ಲಿ ಉತ್ತರ ಕೊಡುವುದು? ಸುಭದ್ರ, ಆ, ಅರ್ಥ ಆಗ್ತದೆ. ಆ. ಹೆಂಗರುಳು ನಿನ್ನದ್ದು. ಹ್ಮ್. ನಾ ಎರಡು ಕೋಪದಲ್ಲಿ ಮಾತನಾಡಿದ್ರೆ ಹ್ಮ್. ನಿನಗೆ ಅಳು ಬರ್ತದೆ. ಹ್ಮ್. ಸುದೀರ್ಘವಾದ ದಾಂಪತ್ಯವನ್ನು ಸುಖ ಸಾಗರದಲ್ಲಿ ನಿನ್ನನ್ನು ಮೀಸಬೇಕಿತ್ತು, ನಾವು ಮಾಡಲಿಲ್ಲ ಸುಭದ್ರ. ಹ್ಮ್. ಎಳೆಯ ಮಗುವಾದಂತಹ ಅಭಿಮನ್ಯು ನಮ್ಮ ತೋಳ ತೊಟ್ಟಿಲಲ್ಲಿ ಆಡಬೇಕಿತ್ತು. ನೋಡು ಸುಭದ್ರ, ಹ್ಮ್. ಧರ್ಮಬದ್ಧವಾದಂತಹ ಬದುಕನ್ನು ಮಾಡಬೇಕು ಅಂತ ಇದ್ರೆ ಎಷ್ಟು ಕಷ್ಟ ಉಂಟು, ಎಷ್ಟೆಲ್ಲ ತ್ಯಾಗ ಮಾಡಬೇಕು. ಹ್ಮ್. ಈಗ ಏನು ತ್ಯಾಗ ಮಾಡಬೇಕಾದಿತ್ತು ಗೊತ್ತುಂಟೆ? ಹೆಚ್ಚು ಅಂತ ಹೇಳಿದ್ರೆ ನಮ್ಮ ಪ್ರಾಣ ತ್ಯಾಗ ಮಾಡಬೇಕಾದಿತ್ತು ಸುಭದ್ರ. ಅದನ್ನು ತ್ಯಾಗ ಮಾಡಿ ಆದರೂ ಧರ್ಮ ಮೇಲೆ ನಿಲ್ಲಬೇಕು. ನಾಳೆ ಆಡುವವರ ಮಾತಿನಲ್ಲಿ ಏನು ಹೇಳಬೇಕು ಗೊತ್ತುಂಟ? ನಿನ್ನ ಪತಿಯಾದಂತ ಅರ್ಜುನ ಆ. ಧರ್ಮವನ್ನು ಉಳಿಸಿದ, ಇಷ್ಟು ಬರಬೇಕೇ ವಿನ ಇಲ್ಲ. ಆಡಿದ ಮಾತನ್ನು ತಪ್ಪಿದ. ಆಡಿದ ಮಾತನ್ನು ತಪ್ಪಿದ ಅಂತ ಹೇಳಿದ್ರೆ ಏನು ಗೊತ್ತುಂಟೇನೆ? ಏನು? ಅದು ಸಾವು ಕ್ಷತ್ರಿಯರಿಗೆ. ಆ. ನೀ ಅದನ್ನಲ್ಲವಲ್ಲ ಬಯಸಿದ್ದು. ಹ್ಮ್. ನಿನ್ನ ಗಂಡ ಸಾಯಿಬೇಕು ಅಂತ ಬಯಸಿದ್ದಲ್ಲವಲ್ಲ. ಹ್ಮ್. ಕೇವಲ ಭೌತಿಕವಾದಂತ ಅರ್ಜುನ ಬೇಕು ಅಂತಲ್ಲ, ಹ್ಮ್. ಲೌಕಿಕವಾಗಿ ತನ್ನ ಗಂಡ ಹೀಗೆ ಜೀವಂತವಾಗಿದ್ದಾನೆ ಅಂತ ಬೇಕಾದದ್ದಲ್ಲವಲ್ಲ. ಹ್ಮ್. ಎಲ್ಲಿಯಾದ್ರೂ ನಾನು ನೀ ಆಡಿದಂತಹ ಮಾತಿಗೆ ಒಪ್ಪಿ ಹ್ಮ್. ಮಾತನ್ನು ಉಳಿದೆ ಅಂತ ಆದರೆ ಹ್ಮ್. ನಾನು ಮಾತ್ರ ಅಲ್ಲ, ಪಾಂಡವರ ಐವರು ಸತ್ತು ಹೋಗುತ್ತಾರೆ. ಅವರ ಸಾವನ್ನಲ್ಲವಲ್ಲ ನೀ ಬಯಸುವುದು. ಪ್ರಭು, ದ್ವಾರಕಾವತಿಯಿಂದ ನಿಮ್ಮ ಬಳಿಗೆ ಹೊರಟು ಬರುವಂತಹ ಸಂದರ್ಭದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಹೊತ್ತು ತಂದಿದ್ದೆ. ಹೊರಟು ನಿಲ್ಲುವಂತಹ ಕಾಲಕ್ಕೆ ಉತ್ತರದ ನಿರೀಕ್ಷೆಯೊಂದಿಗೆ ನಾನು ಮತ್ತೆ ಮರಳಿ ಬರ್ತೇನೆ ಎನ್ನುವಂತಹ ಭರವಸೆಯ ಮಾತುಗಳನ್ನು ಆಡಿದ್ದೆ. ನಿಮ್ಮ ಬಳಿಯಲ್ಲಿ ನಾನು ಪ್ರಶ್ನೆಗಳನ್ನು ಕೇಳುವಾಗ ಮತ್ತು ನೀವು ಪ್ರಶ್ನೆಯನ್ನೇ ಹೇಳ್ತಾ ಇದ್ದೀರಿ. ಹಾಗಂತೇಳಿ ನಿಮ್ಮಲ್ಲಿ ಒಂದು ಅಚಲವಾದಂತಹ ಉತ್ತರ ನಿಮ್ಮ ಬಳಿಯಲ್ಲಿಯೂ ಉಂಟು. ಇಲ್ಲಿ ಉತ್ತರವಿಲ್ಲದಂತಹ ಪ್ರಶ್ನೆಗಳಿಗೆ ಕಿವಿಯಾಗಬೇಕಾದಂತಹ ಪಾತ್ರ ನನ್ನದು ಸ್ವಾಮಿ. ಕೃಷ್ಣನ ಬಳಿಯಲ್ಲಿ ಹೋಗುವಾಗ ಅವನು ಹೇಳ್ತಾನೆ, ನಿನ್ನ ಗಂಡನ ಬಳಿಯಲ್ಲಿ ಹೇಳು, ಆಗುವಂತಹ ದುರವನ್ನು ತಪ್ಪಿಸು ಎನ್ನುವುದಾಗಿ. ನಿಮ್ಮ ಬಳಿಯಲ್ಲಿ ಬರುವಾಗ ನೀವು ಹೇಳ್ತೀರಿ, ನಿನಗೆ ಬದುಕಿ ಸಾಯುವಂತಹ ಪತಿ ಬೇಕೋ ಎನ್ನುವಂತಹ ಪ್ರಶ್ನೆಯನ್ನು ನನ್ನ ಬಳಿಯಲ್ಲಿ ಕೇಳ್ತೀರಿ. ಪ್ರಭು, ಈ ಪ್ರಸಂಗದಲ್ಲಿ ಕೊನೆಗೂ ಒಂದು ಉತ್ತರ ಸಿಗುವಂತಹ ಪ್ರಶ್ನೆ ಯಾರ ಬಳಿಯಲ್ಲಿಯೂ ಇಲ್ಲ. ಈಗ ನಾನು ಯಾರ ಪ್ರಶ್ನೆಗೆ ಉತ್ತರ ಕೊಡಬೇಕಾದಂತಹ ಸ್ಥಾನದಲ್ಲಿರುವುದು ನೀವು ಬಳ್ಳಿಯರ. ಈಗ ನೀವು ಗಯನನ್ನು ರಕ್ಷಿಸದೆ ಹೋದ್ರೆ ನೀವು ನಿಮ್ಮ ತಲೆಯನ್ನು ಕಳೆದುಕೊಳ್ಳುತ್ತೀರಿ. ಅಲ್ಲಿ ನಮ್ಮ ಅಣ್ಣ ಉರಿಯುವ ದಾವಾನಲಕ್ಕೆ ನನ್ನನ್ನು ನಾನು ಪೇರ್ಚಿಸಿಕೊಳ್ಳುತ್ತೇನೆ ಎನ್ನುವಂತಹ ಪ್ರತಿಜ್ಞೆಯನ್ನು ಅವನು ಮಾಡಿದ್ದಾನೆ. ಇಲ್ಲಿ ನೀವು ತಪ್ಪಿದ್ರೆ ನಿಮಗೆ ಅಗ್ನಿ, ಅಲ್ಲಿ ಅವನು ತಪ್ಪಿದ್ರೆ ಅವನಿಗೆ ಅಗ್ನಿ. ಈಗ ನಡುವಲ್ಲಿರುವಂತಹ ನಾನೇನು ಮಾಡಬೇಕು? ಸುಭದ್ರ, ಭಾವನಾತ್ಮಕವಾದಂತಹ ಮಾತುಗಳನ್ನು ಆಡುವಂತಹ ಕಾಲ ಕೇಳ್ತೀರಿ. ನಮ್ಮ ತೋಳುಗಳನ್ನೇ ತೊಟ್ಟಲಾಗಿಸಿಕೊಂಡು ನಮ್ಮ ಮಗನಾದಂತಹ ಅಭಿಮನ್ಯುವಿಗೆ, ಅವನಿಗೆ ಕೂಡ ಹೆಸರಿಟ್ಟದ್ದು ಅಗ್ನಿಯೇ. ಈಗ ಅವನ ಜೀವನದಲ್ಲಿ ಏನು ಮಾಡಬೇಕು ಸ್ವಾಮಿ? ನಾನೇನು ಮಾಡಬೇಕು? ಈಗ ನಾಳೆ ನನ್ನ ಮಗು ಕೇಳಲಿಕ್ಕಿಲ್ವ? ಲೋಕ ಕಾಯುವಂತಹ ಮಾತೃವತ್ ವಾತ್ಸಲ್ಯದಿಂದ ಪಾಲಿಸಬೇಕಾದಂತಹ ನನ್ನ ಮಾವ ತಾಯ ನಿಮ್ಮನ್ನು ರಕ್ಷಿಸುವಂತಹ ಅಥವಾ ನನ್ನ ತಂದೆಯನ್ನು ರಕ್ಷಿಸುವಂತಹ ಉದ್ಯೋಗದಲ್ಲಿ ಯಾಕೆ ತೊಡಗಿಸಿಕೊಳ್ಳಿಲ್ಲ ಎನ್ನುವಂತಹ ಮಾತನ್ನು ಅವನು ನನ್ನ ಬಳಿಯಲ್ಲಿ ಕೇಳಿದ್ರೆ, ನಿನ್ನ ಮಾವನಾದಂತಹ ಕೃಷ್ಣ ತಪ್ಪು ಮಾಡಿದ್ದಾನೆ ಎನ್ನುವುದಾಗಿ ಅವನ ಬಳಿಯಲ್ಲಿ ಹೇಳಬೇಕೆ? ಒಂದು ಸಂಸಾರವನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಬಂಧುತ್ವಕ್ಕೆ, ದೇವತ್ವಕ್ಕೆ ಬೆಲೆಯನ್ನು ಕೂಡ ಕೊಡದೆ ನಿನ್ನ ತಂದೆ ತಪ್ಪು ಮಾಡಿದ್ರು ಎನ್ನುವಂತಹ ಉತ್ತರವನ್ನು ನನ್ನ ಮಗನಿಗೆ ಕೊಡಬೇಕೆ?
ಇಷ್ಟಿತ್ತು ನಿಮಗೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ವಾ ತಾಯಿ ಎನ್ನುವುದಾಗಿ ನನ್ನ ಹತ್ರ ಕೇಳಿದ್ರೆ ನಾನು ಯಾವ ಉತ್ತರವನ್ನು ಕೊಡುವುದು ಸ್ವಾಮಿ? ತಾಯಿಗಿಂತ ಹೆಚ್ಚಾಗಿ ರಕ್ಷಣೆ ಮಾಡುವಂತಹ ಅಣ್ಣನನ್ನು ಉಳಿಸಿಕೊಳ್ಳಿಕ್ಕೂ ನನ್ನಿಂದ ಆಗ್ಲಿಲ್ಲ. ಕೈ ಹಿಡಿದಂತಹ ಪತಿ ಕೇಳ್ತಾನೆ, ನಾನು ಬದುಕಿ ಸಾಯ್ಬೇಕೋ ಸತ್ತು ಬದುಕಬೇಕೋ ಎನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾನೆ. ನನ್ನಲ್ಲಿ ಉತ್ತರ ಇಲ್ಲ. ಕೊನೆಯಲ್ಲಿ ಉತ್ತರವಿಲ್ಲದಂತಹ ಪಾತ್ರ ಆದದ್ದು ನಾನಲ್ಲ ಸ್ವಾಮಿ. ಸುಭದ್ರೆ, ಪ್ರಭೋ, ಉತ್ತರವಿಲ್ಲದ ಪಾತ್ರ ನಿನ್ನದ್ದಲ್ಲ. ಸರಿಯಾದ ಉತ್ತರ ಸಿಗ್ತದೆ. ಹೇಗೆ ಸ್ವಾಮಿ? 8 ದಿನಗಳು ಕಳೆದ ಮೇಲೆ ನಿನಗೆ ಸಿಗ್ತದೆ. ಆದರೆ ನಾನು ಬಯಸ ಸಮನಿಸುವಂತಹ ದೂರ ಆ, ನರ ಮತ್ತು ನಾರಾಯಣನಿಗೆ. ಸತ್ಯ. ಒಂದು ಕಡೆಯಲ್ಲಿ ಭಗವಂತ ಇರುವುದು, ಆ, ಇನ್ನೊಂದು ಕಡೆ ಯಕಶ್ಚಿತ್ ನರ ಇರುವುದು. ಆ, ನರ ಉತ್ತರ ಕೊಡ್ತಾನೆ ಅಂತ ನೀ ಬಯಸಬೇಡ. ಆ, ನಾರಾಯಣ ಯಾವ ಪ್ರಶ್ನೆಗಾದರೂ ಉತ್ತರ ಕೊಟ್ಟಾನು, ಆ, ಅವನಿಂದಲೂ ಉತ್ತರ ಬರುವುದಿಲ್ಲ ಅಂತ ಹೇಳಿದ್ರೆ ಆ, ಇದೋ ಯಕ್ಷ ಪ್ರಶ್ನೆಗೆ ಉತ್ತರಿಸಿದ ಆ, ನಮ್ಮಣ್ಣ ಧರ್ಮರಾಜ ಇದ್ದಾನೆ. ಹ್ಮ್. ಅವ ಯಾವ ಪ್ರಶ್ನೆಗೂ ಉತ್ತರ ಕೊಟ್ಟಾನು. ಆ, ಆದರೆ ಆ, ಅಭಿಮನ್ಯು ಕುಮಾರನಿಗೆ ಏನು ನಿನಗೆ ಏನು ಎನ್ನುವುದಲ್ಲ. ಯಾವುದು ಬೇಕು ಆ, ಎನ್ನುವ ಸಂಕಲ್ಪ ನಿನ್ನದ್ದು. ಹ್ಮ್. 8 ದಿನಗಳು ಕಳೆದ ಮೇಲೆ, ಸೂರ್ಯಾಸ್ತ ಆದ ಮೇಲೆ ಆ, ದುರವೇ ಸಮನಿಸಿದ್ರೆ ಆ, ಏನೂ ಮಾಡಬಲ್ಲಂತಹ ಕೃಷ್ಣ, ಆ. ಏನೂ ಆಗಬಲ್ಲಂತಹ ಕೃಷ್ಣ ಹ್ಮ್. ದುರವನ್ನು ತಪ್ಪಿಸಿಯೂ ಕೂಡ ಆ, ನನ್ನನ್ನು ಉಳಿಸಬಹುದು ಅವನಿಗೆ, ಆ. ಅವ ಮನಸ್ಸು ಮಾಡಿದ್ರೆ. ಆ. ಇಲ್ಲ, ಆ, ನಿನ್ನ ಸಿಂಧೂರವನ್ನು ಅಳಿಸಿಯಾದರೂ ಆ, ಗಯಕುಮಾರನ ತಲೆಯನ್ನು ಕಡಿಯುವುದೇ ಅವನಿಗೆ ಆತ್ಯಂತಿಕವಾದ ಉದ್ದೇಶ ಅಂತ ಆದರೆ, ಆ, ಅರ್ಜುನನನ್ನು ಕೊಲ್ಲುವುದೇ ಆ. ಅವನಿಗೆ ಉದ್ದೇಶ ಅಂತ ಆದರೆ ಅದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹ್ಮ್. ಆಗ ಹ್ಮ್. ನಿನ್ನ ಬದುಕಿನ ಉತ್ತರವನ್ನು ನೀನೇ ಕಂಡುಕೊಳ್ಳಬೇಕಾಗ್ತದೆ. ಯಾಕೆ? ಯಾಕೆ? ಧರ್ಮ, ಅರ್ಥ, ಕಾಮ ಆ, ಈ ಮೂರು ಪುರುಷಾರ್ಥಗಳಲ್ಲಿ ಮಾತ್ರ ಹ್ಮ್. ಪತ್ನಿಗೆ ಸಹಯೋಗಿಯಾಗಿ ಪತಿ ಇರ್ತಾನೆ. ಆ, ಆದರೆ ಆ, ಮೋಕ್ಷ ಅಂತ ಸಿಗುವುದಿದ್ರೆ ಆ, ಅದರಲ್ಲಿ ಆ, ಅವಳನ್ನು ಸಹಚಾರಿಣಿಯಾಗಿ ಕೊಂಡೊಯ್ಯಬಲ್ಲಂತಹ ಅರ್ಹತೆ ಆಗಲಿ ಅನುಕೂಲವಾಗಲಿ ಗಂಡನಾದಂತಹ ಯಾವನಿಗೂ ಇಲ್ಲ. ಹಾಗಾಗಿ 8 ದಿನಗಳು ಕಳೆದು ಏನು ಮುಂದಕ್ಕೆ ಆ, ನಾರಾಯಣನಲ್ಲಿ ಕೇಳು, ಕೊಟ್ಟಾನು ಉತ್ತರ. ಆ. ಇಲ್ಲ, ನನ್ನಲ್ಲೇ ಬೇಕು ಅಂತ ನಿನಗುಂಟೋ? ಹ್ಮ್. 2 ಆಯ್ಕೆ ಉಂಟು, ಅದು ನಮ್ಮ ಮನೆತನದಲ್ಲೇ ಉಂಟು. ಏನು ಸ್ವಾಮಿ? ಒಂದು, ಆ, ನಮ್ಮ ತಾಯಿ ಕುಂತಿ ಮಾತೆಯದ್ದು ಆ, ತನ್ನ ಪತಿಯನ್ನು ಕಳೆದುಕೊಂಡ ಮೇಲೂ ಆ, ಮಾದ್ರಿ ಸುತರನ್ನೊಳಗೊಂಡು ಆ. ಬದುಕಿನ ಕಷ್ಟ ಕಾರ್ಪಣ್ಯಗಳನ್ನೆಲ್ಲವನ್ನು ಮೀರಿ ಏರಿ ಬದುಕನ್ನು ಹೇಗೆ ಬದುಕಬೇಕು ಅಂತ ತೋರಿಸಿಕೊಂಡಂತಹ ಆದರ್ಶ. ಆ. ಇಲ್ಲ, ಆ. ತನ್ನ ಮಕ್ಕಳಿಗಿಂತಲೂ ತನ್ನ ಪತಿಯೇ ಮೇಲು ಎನ್ನುವ ಹಾಗೆ ಆ. ಸಹಗಮನ ಮಾಡಿದಂತಹ ಮಾದ್ರಿ ದೇವಿಯ ಆದರ್ಶ. ಹ್ಮ್. ಮತ್ತೆ ಆ, ಅಭಿಮನ್ಯು ಕುಮಾರನ ಬಗ್ಗೆ ಚಿಂತಿಸಬೇಡ. ಆ, ತನ್ನ 5 ಪತಿಗಳಲ್ಲಿ ಪಡೆದ 5 ಮಂದಿ ಮಕ್ಕಳನ್ನು ನೋಡಿಕೊಳ್ಳುವಂತಹ ದ್ರೌಪದಿ ದೇವಿ ಇದ್ದಾಳೆ. ಹ್ಮ್. ಅವಳು ನೋಡಿಕೊಂಡಾಳು. ಆ, ನಿನಗೆ ಯಾವ ದಾರಿ ಬೇಕು ಆ. ಅದು ನಿನ್ನ ನಿಶ್ಚಯ. ಪ್ರಭು, ಹ. ನಾನು ಹೆಚ್ಚು ಮಾತಾಡುವುದಿಲ್ಲ. ಹ್ಮ್ 8 ದಿವಸಗಳ ಪರ್ಯಂತ ಹ್ಮ್ ನಿಮ್ಮ ಮನದನ್ನೇ ಆದಂತಹ ಸುಭದ್ರೆಯನ್ನು ಕಾಪಿಡುವುದು ಯಾವುದು ಬಲ್ಲಿರ? ಯಾವುದು? ನಿಮ್ಮ ಗಾಢವಾದಂತಹ ಆಲಿಂಗನ ಮಾತ್ರ. ಹ್ಮ್ ಮತ್ತು ಹ್ಮ್ ಸುಭದ್ರೆ ಈ ಪ್ರಪಂಚದಲ್ಲಿ ಉಸಿರಾಡಬೇಕು ಅಂತ ಹೇಳಿದ್ರೆ ಹ್ಮ್ ಅರ್ಜುನನ ಉಸಿರು ಆಡುತ್ತಿರಬೇಕು. ನಿಮಗೆ ಉತ್ತರ ಸಿಕ್ಕಿದೆ ಎನ್ನುವುದಾಗಿ ನಾನು ಭಾವಿಸ್ತೇನೆ ಪ್ರಭು. ಸುಭದ್ರಾ, ಆ, ಗಾಢವಾಗಿ ಆಲಿಂಗಿಸಿಕೊಂಡಿದ್ದೇನೆ. ಅಚ್ಯುತನ ತಂಗಿಯಾಗಿ ಬಂದವಳು. ಹ್ಮ್. ಈ ಕಾಲದಲ್ಲಿ ಆ, ನಮ್ಮೀರ್ವರ ಎದೆ ಬಡಿತ ಆ. ಒಂದಾದ ಕಾಲ, ಆ, ನಮ್ಮೀರ್ವರ ಉಸಿರು ಒಂದಾದ ಕಾಲ. ಆ. ಇಬ್ಬರಲ್ಲೂ ಬರುವುದು ಅಚ್ಯುತ ಅಂತ ಬಿಟ್ರೆ ಬೇರೆ ಏನೂ ಇಲ್ಲ. ಯಾವುದಿಲ್ಲ ಸ್ವಾಮಿ. 8ನೇ ದಿನದ ಆ, ಸೂರ್ಯೋದಯವನ್ನು ಕಾಣುವಂತಹ ಸಂದರ್ಭದಲ್ಲಿ ಆ, ಅಚ್ಯುತ ನಮಗೆ ಬದುಕು ಕೊಟ್ರೆ ಮತ್ತೆ ಆಲಿಂಗಿಸಿಕೊಂಡೇನು. ಅಲ್ಲಿಯವರೆಗೆ ಆ, ಅಚ್ಯುತನ ತಂಗಿಯಾಗಿ ಬಂದಂತಹ ನೀನು ಆ, ತಲೆ ಎತ್ತಿ ಆ, ಅರ್ಜುನನ ಪತ್ನಿಯಾಗಿಯೇ ಮತ್ತೆ ದ್ವಾರಕೆಗೆ ಹೋಗ್ತಿ ಅಂತ ಇದ್ರೆ ಆ.
ಇದು ಆ, ಮತ್ತೆ ಆ ಅಚ್ಯುತ ಉಳಿಸಿದ್ರೆ ಮತ್ತೆ ಬಂದೇನು. ನಿಮ್ಮ ನಿರೀಕ್ಷೆಯಲ್ಲಿಯೇ ಇರ್ತೇನೆ ಸ್ವಾಮಿ. ಒಂದು ವೇಳೆ ನಮಗೆ ನಿರೀಕ್ಷೆ ಮೀರಿದಂತಹ ಘಟನೆಗಳೇ ನಡೆಯುವುದೇ ದೈವ ಸಂಕಲ್ಪ ಅಂತ ಹೇಳಿದ್ರೆ ನಿಮಗಿಂತ ಮೊದಲಾಗಿ ನಿಮ್ಮ ತಂದೆಯ ಮನೆಯಲ್ಲಿ ನಿಮ್ಮನ್ನು ಆಲಂಗಿಸಿಕೊಳ್ಳುವುದಕ್ಕೆ, ಈ ಮೂರ್ಲೋಕದ ವಿಜಯನನ್ನು ಆಲಂಗಿಸಿಕೊಳ್ಳುವುದಕ್ಕೆ ನಿಮಗಿಂತ ಮೊದಲು ಸ್ವರ್ಗದಲ್ಲಿ ಸುಭದ್ರ ಇರ್ತಾಳೆ. ನಾನಿನ್ನು ಹೋಗ್ತೇನೆ ಸ್ವಾಮಿ. ಸರಿ ಸರಿ ಸರಿ. ಅಂಕನೆ ನಿಜರ ಮನನ ಮನದಿಂಗಿತ ಬರೆದೈ ತಂದರುಗನು ಗರಿಮುದದು ತಂಗಿಯ ನುಡಿಯುಗೆಯಲು ಸಂಗರ ಸಾಲದಿಲ್ಲುತ್ತ ದಾರುಗಿಲ್ದು ಮಾಧವ ಅಣ್ಣನ ತಂಗಿಯಾಗಿ ಹೋದಳು, ಗಂಡನ ಹೆಂಡತಿಯಾಗಿ ಬಂದಳು. ನಮಗೆ ಅಪೇಕ್ಷೆ ಇದ್ದದ್ದು ಇದೆ. ಒಟ್ಟು ಅವರ ನಿಷ್ಠೆ, ಅವರ ದೃಢತೆ ಹೇಗಿರ್ತದೆ ನೋಡುವ ಅಂತ. ಆದ್ರೆ ಸುಭದ್ರೆಯನ್ನು ಕಳುಹಿಸಿದೆ, ಸಂಧಾನ ವಿಫಲ ಆಯಿತು ಅಂತ ಇಲ್ಲಿಗೆ ಹೋರಾಟಕ್ಕೆ ಸಿದ್ಧನಾಗುವುದಾ? ಇಲ್ಲಪ್ಪ, ನಮಗೆ ಒಟ್ಟು 8 ದಿನ ಆಗಬೇಕು ಅಷ್ಟೇ. ಮುಗಿಸುವುದಿದ್ರೆ ಮೊದಲೇ ಮುಗಿಸ್ಲಿಕ್ಕೆ ಆಗುವುದಿಲ್ಲ. 6 ದಿನ ಆಯಿತು. ಒಂದು 7ನೇ ದಿನ ಕಳೆದು 8ನೇ ದಿನಕ್ಕೆ ಮುಗಿಸುವ ಹಾಗೇ ನಾವು ಮುಗಿಸಬೇಡ. ಮತ್ತೆ ನಮ್ಮದೊಂದುಂಟು, ಇಷ್ಟೇ ಹೊತ್ತಿಗೆ ಮುಗಿಬೇಕು ಅಂತ ಇಲ್ಲ. ಮುಗಿಯುವುದೇ ನಮಗೆ ಸರಿಯಾದ ಹೊತ್ತು. ಅದು ನೀವು ತಲೆಬಿಸಿ ಮಾಡಬೇಡಿ, 8 ದಿನದೊಳಗೆ ಮುಗಿಸ್ತೇನೆ. ಒಬ್ಬ ಇದ್ದಾನೆ, ಯಾರು? ನಮ್ಮ ಸಾರಥಿ. ದಾರುಕ ಅಂತ ಹೆಸರು ಅವನದ್ದು. ಅವನನ್ನೇ ಅರ್ಜುನನ ಬಳಿಗೆ ಕಳುಹಿಸಿದ್ರೆ ಹೇಗೆ ಅಂತ ಮನಸ್ಸಿನಲ್ಲಿ ನಾನು ಆಲೋಚಿಸುವುದು. ಯಾಕಂದ್ರೆ ಒಂದು ನಾಟಕ ಅಂತ ನಾನು ತೊಡಗಿದ್ದ, ಹೌದಾ ಅಲ್ವಾ? ಈಗ ನಾಟಕ ಅಂತ ಆದ ಮೇಲೆ ಅದರಲ್ಲಿ ಎಲ್ಲ ರಸ ಬೇಡೋ? ಕರುಣ ರಸ ಆಯ್ತು, ಇನ್ನು ಸ್ವಲ್ಪ ವೀರ ಅದ್ಭುತ ಎಲ್ಲ ಬೇಕಲ್ಲ. ಹಾಗಾಗಿ ಅವನನ್ನೇ ಕರೆದು ಮುಂದೇನು ಮಾಡಬೇಕಾಗಿದೆ ಅಂತ ಅವನಲ್ಲಿ ಹೇಳಬೇಕಾಗಿದೆ. ಎಲ್ಲಿದ್ದಾನೆ ದಾರುಕ? ಈ ಕಡೆಗೆ ಬರಲಿ ಅಂತೆ. ನೀವು ನಮ್ಗೆ ಹೀಗೆ ಮೋಸ ಮಾಡುವುದಲ್ಲ. ಪ್ರವೇಶ ಕೊಡ್ತೀರಿ ಅಂತೇಳಿ ಕಾದದ್ದು, ಪ್ರವೇಶ ಸಹ ಇಲ್ಲ, ವೇಷ ಸಹ ಇಲ್ಲ. ಮತ್ತೆ ಪ್ರವೇಶ ಆದ ನಂತರ ಬಲ್ಲಿರೇನಯ್ಯ ಇರುವಂತಹ ಸ್ಥಳ, ಹೀಗೆಲ್ಲ ಪ್ರಶ್ನೆ ಕೇಳ್ತೀರಿ ಅಂತ ಕೇಳಿದ್ರೆ ಇದು ಯಾವುದು ಇಲ್ಲಲ್ಲ ನನ್ಗೆ. ಗೊತ್ತಾಯ್ತು ನಿಮ್ಮ ಈ ಬುದ್ಧಿಗಳೆಲ್ಲ. ನೀವು ಸ್ವಲ್ಪ ಜಾಸ್ತಿ ಕೊಟ್ರೆ ಆ ಕಡೆಗೆ ವಾಲುವವರು, ನಮ್ಮ ಹತ್ರ ಏನಿಲ್ಲ ಅಲ್ಲ. ಹಾಗೆ ನೀವು ನಮ್ಮನ್ನು ಬಿಟ್ಟದ್ದೆ ಅಲ್ಲ. ಆಗ್ಲಿ ಆಗ್ಲಿ, ಕರ್ದವರಿದ್ದಾರಲ್ಲ, ಕಾಣಬೇಕು. ದಾರುಕ, ಕೃಷ್ಣ ಆದಷ್ಟು ಬೇಗನೆ ಬರಲಿ ಅಂತ ನಿನ್ನನ್ನು ಕರೆ ಕಳುಹಿಸಿದೆ. ಹೌದು, ಬಂದಿದ್ದಿ. ದೊಡ್ಡ ಸಂಕಟ ಅಲ್ಲ, ಕರೆದಾಗೆ ನಾವು ಬರ್ಲಿಕ್ಕೆ ಆಗುದಿಲ್ಲ ಈಗೆಲ್ಲ. ಗೊತ್ತಾಯ್ತು. ಕಾರ್ಯಕ್ರಮ ಈ ಕುದುರೆಗಳಿಗೆ ಹುಲ್ಲು ಕೊಡುವಂತಹ ಸಂದರ್ಭದಲ್ಲಿ ನಾವೊಂದೀಗ ಒಂದು ಸಂಘವನ್ನ ಮಾಡಿಕೊಂಡಿದ್ದೇವೆ. ಓಹೋ, ಹಾಗೆ ಹೆಸರನ್ನು ಇಟ್ಟಿದ್ದೇವೆ. ಅಂತೂ ಅದರಲ್ಲಿ ಒಂದು ಮುಂದೆ ಕುದುರೆಗಳಿಗೆ ಏನಾಗಬೇಕು, ಕುದುರೆಗಳ ಆರೋಗ್ಯಕ್ಕೆ ಏನಾಗಬೇಕು, ಹಾಗೆ ಅದರಿಂದ ಜನಗಳಿಗೆ ಏನಾಗಬೇಕು. ಕುದುರೆ ಆರೋಗ್ಯ ಹಾಳಾದ್ರೆ ಜನಗಳದ್ದು ಹಾಳಾಗ್ತದ? ಬೇಕಲ್ಲ, ಆಗಬೇಕಲ್ಲ. ಒಂದು ಕತೆ ನಾನು ಕೇಳಿದ್ದೇನೆ. ಕತೆ ಹೇಳುವುದಕ್ಕೆ ನೀನು ದೊಡ್ಡವನು ಕುದುರೆಯನ್ನು ಸಾಕುವಾಗ ದಿನಕ್ಕೆ 2 ಸೇರಿನಷ್ಟು ಹುರುಳಿ ಕೊಡಬೇಕು ಅಂತ ಕುದುರೆ ಸಾಕುವವನಲ್ಲಿ ಹೇಳಿದಂತೆ. ದಿನದಿಂದ ದಿನಕ್ಕೆ ಕುದುರೆ ಕಂಗಾಲಾಗುತ್ತಾ ಉಂಟು. ಎಲ್ಲ ಹಾಗಾದ್ರೆ ಇವನು ಕೊಡ್ತಾ ಇಲ್ವೋ ಅಂತ ಇವನನ್ನು ನೋಡಿಕೊಳ್ಳಿಕ್ಕೆ ಮತ್ತೊಬ್ಬನನ್ನು ಮಾಡಿದಂತೆ. ಇವನು ಸರಿಯಾಗಿ ಕುದುರೆಗೆ ಹುರುಳಿ ಕೊಡ್ತಾನ ಇಲ್ವೋ ಅಂತ. ಮತ್ತೆ 15 ದಿನ ಕಳಿಬೇಕಾದ್ರೆ ಮತ್ತೂ ಕಂಗಾಲ. ಯಾಕಂದ್ರೆ ಮೊದಲಿನವು 1 ಸೇರಾದ್ರೂ ಕೊಡ್ತಿದ್ದ, ಕೊನೆಗಾಗುವಾಗ ಇವರೇ ಅದನ್ನು ಹಂಚಿಕೊಳ್ಳುವುದಕ್ಕೆ ತೊಡಗಿದ್ರು. ಕುದುರೆಗೆ ಏನು ಇಲ್ಲ ಅಂತ ಆಯ್ತು. ನಿಮ್ಮ ಸಂಘ ಹಾಗಲ್ಲ. ಆಗಲ್ಲ. ನಮ್ಮದು ನಿಷ್ಠೆ ಪ್ರಾಮಾಣಿಕತೆಯಿಂದ ಕೂಡಿದಂತಹ ಸಂಘ. ದಾರುಕ ಅಂತ ಹೇಳಿದ್ರೆ ನಿಷ್ಠೆ ಮತ್ತೆ ಪ್ರಾಮಾಣಿಕತೆಗೆ ಪರ್ಯಾಯ ಹೆಸರು. ದಾರುಕ ಸ್ವಾಮಿ, ಕರೆದದಕ್ಕೆ ಕಾರಣ ಉಂಟು.
ಅಲ್ಲ ಕಾರಣ ಇಲ್ಲದಕ್ಕೆ ನೀವು ಇತ್ತೀಚೆಗೆ ಕರೆಯುವುದು ಇಲ್ಲ ನಮ್ಮನ್ನು. ಅಲ್ಲ, ನಾನು ಕರೆಯುವುದೇ ಬಿಟ್ಟಿದ್ದೇನೆ. ಹೌದು ಹೌದು. ಅದು ಗೊತ್ತಾಗಿದೆ. ಈ ಶ್ರೀಹರಿ ಬಳಗದಲ್ಲಿ ಈಗ ಎಲ್ಲರಿಗೂ ಪಾತ್ರ ಕೊಟ್ಟಾದ ಮೇಲೆ ನಂಗೆ ಕೊಡುವುದು ಅಂತ ಹೇಳಿ ನಂಗೆ ನಿರ್ಣಯ ಆಗಿದೆ. ಹಾಗಲ್ಲ ಅದು. ಹೌದು. ಈಗ ಒಂದು ಮಾತು ಕೇಳ್ತೇನೆ. ಏನು? ನಿನಗೆ ಯಜ್ಞ ಯಾಗಾದಿಗಳ ಬಗ್ಗೆ ಗೊತ್ತುಂಟ ಇಲ್ವೋ? ಕೇಳಿ ಕೇಳಿ ಗೊತ್ತಿಲ್ವೋ? ಕೇಳಿ ಗೊತ್ತುಂಟು, ಕೇಳಿ ಹೌದಾ? ಗೊತ್ತುಂಟು. ಈಗ ಯಜ್ಞದಲ್ಲಿ ಒಬ್ಬನಿಗೆ ಬ್ರಹ್ಮಸ್ಥಾನ ಕೊಡ್ತಾರೆ, ಹೌದಾ? ಅವನು ಏನು ಮಾಡುವುದಕ್ಕಿಲ್ಲ, ಉಳಿದವರೆಲ್ಲ ಮಾಡುವುದಕ್ಕೆ. ಅವನು ಕುಳಿತಿರ್ತಾನೆ, ಏನು ಗೊತ್ತಿಲ್ಲ ಅನ್ನುವ ಕಾರಣಕ್ಕೆ ಅವನಿಗೆ ಬ್ರಹ್ಮಸ್ಥಾನವೋ? ಎಲ್ಲ ಗೊತ್ತಿದ್ದು ಯಾವುದು ತಪ್ಪಿದ್ರು ಸರಿ ಮಾಡುವವನಿಗೆ ಬ್ರಹ್ಮ ಅಂತ ಹೆಸರು. ನಿನಗಿಂತ ದೊಡ್ಡ ಬ್ರಹ್ಮ ಯಾರು ಮಾರಯ ಇಲ್ಲಿ? ಹೀಗೆ ಹೇಳಿ ಹೇಳಿ ನಮ್ಮನ್ನು ಮೇಲಿಂದ ತುಂಬಾ ಕೆಳಗೆ ಬಿದ್ದಾಗಿದೆ. ನಾವು ಎದುರು ಬೇಡ, ಎಲ್ಲ ಗೊತ್ತಿರುವ ಕಾರಣಕ್ಕಾಗಿಯೇ ನಿನ್ನನ್ನು ಬರ್ಲಿಕ್ಕೆ ಹೇಳಿದ್ದು. ದಾರುಕ, ಹೀಗೆ ಬಾರಯ್ಯ. ಬಾರಯ್ಯ ದಾರುಕಗಿಂತಲೂ ಬಾರಯ್ಯ 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 ದಾರುಕ. ಬಾರಯ್ಯ ದಾರುಕಗಿಂತಲೂ ಕಾಮ್ಯಕಾರಣ್ಯದೊಳಗಿರುವ ವೀರ ಪಾಂಡವರ ಕಂಡು ಬಾರಯ್ಯ ಕಂಡು ಬಾರಯ್ಯ ದಾರುಕ. ಸಮಾಧಾನವು ಭೇದ ತಂಡವು ಸಮಾಧಾನವು ಭೇದ ತಂಡವು ಇವು ಭೂಮಿಯೊಳಗಿನ ಉಪಾಯವು. ಮೊದಲು ಸಾಮವನ್ನೇ ಬೆಳೆಸುವುದು ಯೋಗ್ಯವು. ಮೇಲೆ ಸ್ವಾಮಿಯುಳ್ಳ ಪಿಲ್ಲವೆನಿಸಿ ಕಾಮನ ಯುದ್ಧವ ಮಾಡಿ ಬಾರಯ್ಯ ದಾರುಕಗಿಂತಲೂ ಕಾಮ್ಯಕಾರಣ್ಯದೊಳಗಿರುವ ವೀರ ಪಾಂಡವರ ಕಂಡು ಬಾರಯ್ಯ ಕಂಡು ಬಾರಯ್ಯ. ದಾರುಕ, ಸ್ವಾಮಿ ಕಂಡು ಬಾರಯ್ಯ. ಕಂಡು, ಹೌದು. ಇದು ಹೀಗೆ ದ್ವಂದ್ವಾರ್ಥ ಮಾತಾಡಿದ್ರೆ ಕಷ್ಟ ಉಂಟು. ಹಾಗೇನಿಲ್ಲಪ್ಪ, ಮತ್ತೆ ಕಂಡು ಅಂತ ಹೇಳಿದ್ರೆ ಏನರ್ಥ? ನೋಡಿ ಅಂತ. ಇದು ಹಾಗೆ ಅರ್ಥ. ನಾನು ಬೇರೆ ಯಾವುದೋ ಅರ್ಥದಲ್ಲಿ ಗ್ರಹಿಸಿದ್ದೆ. ಬೇರೆ ಅರ್ಥದಲ್ಲಿ ನಾನು ಹೇಳಿಯೇನೋ ನಿನ್ನನ್ನು? ನಾನು ಹೇಳಿ ಆಗಬೇಕದನ್ನು? ಹಾಗಂತ ಹೇಳಿದ್ರೆ ನಾನು ನಿಶ್ಚಿತವಾಗಿ ಅದುವೇ. ಹಾಗಾದ್ರೆ ಅಲ್ಲ ಅಂತ ಆಗಲೇ ಹೇಳಿ ಆಗಿದೆ. ಪ್ರಾಮಾಣಿಕತೆಗೆ ನಿಜವಾಗಿ ನಾನು ಹೇಳಬೇಕಾ? ಈಗ ಇಲ್ಲಿಗೆ ದ್ವಾರಕೆ ಅಂತ ಹೆಸರು ಬಂದದ್ದು ಹೇಗೆ? ದಾರುಕ ಇರೋದ್ರಿಂದ. ಮತ್ತೆ ಅಷ್ಟು ಇರುವಾಗ ಅದಕ್ಕೂ ಒಂದು ಕತೆ ಉಂಟು. ಒಂದು ದಿನ ದಿನ ದ್ವಾರಕವು ಹುಟ್ಟಿತು. ಹೇಗೆ? ದ್ವಾರಕೆ ಹುಟ್ಟಿತು. ದ್ವಾರಕೆ ಹುಟ್ಟಿದ್ದು. ಮತ್ತೊಂದು ಕಡೆಯಲ್ಲಿ ಒಂದು ವ್ಯಕ್ತಿಯ ಆವಿರ್ಭಾವ ಆಯ್ತು. ಹೌದೌದು. ಆ ವ್ಯಕ್ತಿ ಯಾರು ಕೇಳಿದ್ರೆ ಅದು ನಾನೇ. ಅನುಮಾನ ಏನು? ಅದಕ್ಕೆ ದಾರುಕ, ಅಲ್ಲಿ ದ್ವಾರಕೆ. ಹೌದು. ಅನುಮಾನ ಬೇಡ. ದಾರುಕನಿಂದ ದ್ವಾರಕೆ, ದಾರುಕನಿಂದ ಕೃಷ್ಣ, ದಾರುಕನಿಂದ ಯಾದವರು. ಹೌದಾ? ನೀನು ಹೌದು ಅಂತ ಹೇಳಿದ್ರೆ ಅದು ಹೌದೇ. ನಾನಲ್ಲ, ಮತ್ತೆ ಊರಿನವರು ಹೇಳುವುದಕ್ಕೆ ತೊಡಗಿದ್ದಾರೆ ಈಗ. ದಾರುಕ ಅಂದ್ರೆ ಏನು? ಆದ್ರೆ ಏನು ಮಾಡುವ? ಏನು? ನೀನಿಲ್ಲಿ ಇದ್ದು ನನಗೆ ಸಂಕಟ ಬಂದಿದೆ, ಕಷ್ಟ ಬಂದಿದೆ. ನಾನಿದ್ದು ಕಷ್ಟ ಬಂದದ್ದು, ನೀನಿದ್ದೂ ಕಷ್ಟ ಬಂದಿದೆ ಅಂತ. ಹಾಗೆ ಈಗ ಕೆಲವು ಪ್ರಯೋಗ, ನೀನಿದ್ದು ಕಷ್ಟ ಬಂದಿದೆ, ಇನ್ನು ಕೆಲವು ಕಡೆ ನೀನಿದ್ದೂ ಹೀಗಾಯ್ತಲ್ಲ ಅಂದ್ರೆ ಅರ್ಥ ಏನು? ಮಾತನಾಡುವಾಗ ಸ್ವಲ್ಪ ಅಲ್ಪ ಮಹಾಪ್ರಾಣ, ಸ್ವಲ್ಪ ಜಾಗೃತೆಯಲ್ಲಿ ಮಾತನಾಡಿದ್ರೆ ಒಳ್ಳೆ. ಹೌದು ಪುಣ್ಯಾತ್ಮ, ಅಲ್ಪ ಪ್ರಾಣಕ್ಕೂ ಮಹಾಪ್ರಾಣಕ್ಕೂ ಪ್ರಾಣ ಬೇಕಲ್ಲ ಮೊದಲು. ಇಲ್ಲಿ ಅದುವೇ ಹೋಗುವ ಸ್ಥಿತಿ ಬಂದೋದಾಗಿದೆ. ಪ್ರಾಣ ಹೋಗುವಂತಹ ನೀನು ಕುದುರೆಗಳ ಸಂಘ ಮಾಡಿಕೊಂಡು ಕೂತಿದ್ದಿ, ಇಲ್ಲಿ ನಮ್ಮ ಪ್ರಾಣ ಹೋಗ್ತದೆ ಅಂತ ಹೇಳಿದ್ರೆ ಅದೊಂದರಲ್ಲಿ ನಂಗೆ ದೊಡ್ಡದಂತಹ ಸ್ಥಾನವನ್ನೇ ಕೊಟ್ಟಿದ್ದಾರೆ. ಹಾಗೆ ನಾನು ಅಲ್ಲಿಯೇ ಇದ್ದೆ. ದಾರುಕ, ದಿನ 7 ಆಗ್ತಾ ಬಂತು ಏನು? ಅಲ್ಲ, 6 ಕಳೆಯಿತು. ದಿನ ಯಾವಾಗ್ಲೂ ಆಗ್ತಾ ಇರ್ತದೆ. ಇದು 7 ಆಯ್ತು, 8 ಆಯ್ತು, ಎಂತದಿದ್ದು? ಗಯ ಗೊತ್ತಿಲ್ಲ? ಯಾರು ಗಯ? ಕುಬೇರನ ಮಗ ಗಯ. ಆ ಗಯ, ಹೌದು, ಆ ಗಯ.
ನಾನು ಸಂಧ್ಯಾ ವಂದನೆ ಮತ್ತೆ ಅರ್ಘ್ಯ ಕೊಡುವುದು, ನದಿಯಲ್ಲಿ ಸ್ನಾನ ಮಾಡುವುದೆಲ್ಲ ಉಂಟು, ನಿನಗೆ ಗೊತ್ತುಂಟಾ? ಗೊತ್ತುಂಟು ಬೆಳಿಗ್ಗೆ ಬೇಗ ಎದ್ದು ಹೋಗಿ ಬೆಳಿಗ್ಗೆ ಬೇಗ ಹೇಳ್ತೇನೆ ನಾನು. ಹೌದು, ಅಥವಾ ಹೀಗೂ ಹೇಳ್ಬೋದು, ಬೆಳಿಗ್ಗೆ ಬೇಗ ಎದ್ದ ದಿನ ಮಾಡ್ತೇನೆ ಅಂತ. ಹಾಗೆ ನಾವು ನಮ್ಮನ್ನು ಹೇಳುದಿಲ್ಲ ಅಂದ್ರೆ. ಹೌದು, ಗೊತ್ತಾಯ್ತು. ನಾನು ವಿನೋದಕ್ಕಾಡಿದೆ. ಹ್ಮ್ ಎಂದಿನಂತೆ 6 ದಿನಗಳ ಹಿಂದೆ ನಾನು ಯಮುನಾ ನದಿಯಲ್ಲಿ ಹೋಗಿ ಆ ಅರ್ಘ್ಯ ಪ್ರದಾನವನ್ನು ಮಾಡಬೇಕು ಅನ್ನುವಂತಹ ಹೊತ್ತಿನಲ್ಲಿ ಆಕಾಶ ಮಾರ್ಗದಲ್ಲಿ ಹೋಗಿಕೊಂಡಿದ್ದಂತಹ ಗಯ ಕುದುರೆಯನ್ನು ಏರಿಕೊಂಡು ಹೋಗಿದ್ದವ, ಆ ಅವನ ಕುದುರೆಯ ಬೆವರು ನನ್ನ ಅರ್ಘ್ಯ ಜಲಕ್ಕೆ ಬಿದ್ದು ಮಲಿನ ಆಯ್ತು. ಓ ಈಗ ಅರ್ಘ್ಯ ಜಲ ಹಾಗಾದ್ರೆ ಮಲಿನ ಆಯ್ತು. ಮಲಿನ ಆಯ್ತು. ನಾನು ಏನು ಮಾಡಬೇಕು ಹೇಳು? ಏನು ಮಾಡಬೇಕು? ಅಲ್ಲ, ಅರ್ಘ್ಯ ಜಲವನ್ನು ಬಿಟ್ಟು ಬೇರೊಂದು ಅರ್ಘ್ಯವನ್ನು ಜಲವನ್ನು ತಕೊಂಡು ಕೊಡಬಹುದಿತ್ತು. ನೀನು ಹೀಗೆ ಹೇಳುದಾ? ಅಲ್ಲ, ನಾನು ಹೇಳಬೇಕಾದ್ರೆ ಮತ್ತೆ ಯಾರು ಹೇಳಿ? ಈಗ ನೀನಾದ್ರೆ ಏನು ಮಾಡುತ್ತಿದ್ದೆ? ನನಗೆ ಅರ್ಘ್ಯ ಕೊಟ್ಟೇ ಗೊತ್ತಿಲ್ಲ. ಅಲ್ಲ, ಗೊತ್ತಾಯ್ತು. ಈಗ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಬೇಕೋ ಬೇಡೋ? ಕೊಡಬೇಕು. ನಾಳೆ ದಿನ ಪ್ರಪಂಚಕ್ಕದು ಪಾಠ ಆಗಬೇಕೋ ಬೇಡೋ? ಶಿಕ್ಷೆ ಅಂದ್ರೆ ಏನು? ನಾಳೆ ದಿನ ಇಂಥ ದಾರಿಯಲ್ಲಿ ಉಳಿದವರು ಹೋಗಬಾರದು ಅಂತ ಬೆದರಿಕೆ ಹುಟ್ಟಿಸುವುದಕ್ಕೆ ಮಾಡುವುದಲ್ಲೋ ಅದು? ಹೌದು. ಹಾಗೆ ನಾನು ಆಡಿದೆ. 8 ದಿನದ ಒಳಗೆ ನಿನ್ನ ಗಂಟಲನ್ನು ಕತ್ತರಿಸ್ತೇನೆ. ಹಾಗೆ 6 ದಿನ ಕಳೆದು 7 ಆಯ್ತು ಅದನ್ನು ಹೇಳಿದ್ದು ನಾನು. ಆ ಅರ್ಥದಲ್ಲಿ ಹೇಳಿದ್ದು. ಆಗಲಿಲ್ಲ. ಆಗ್ಲಿಲ್ಲ ಅಲ್ಲ, 7 ಆಗ್ಲಿಲ್ಲ. ಅದೆಲ್ಲ ಅವನನ್ನು ಕೊಲ್ಲುವುದಕ್ಕೆ ಆಗಲಿಲ್ಲ ಅಂತ. ಆಗ್ಲಿಲ್ಲ. ಊರೂರು ಸುತ್ತಿದಂತಹ ಗಯ ಈಗ ಹೋಗಿ, ಹ್ಮ್ ನೀನು ಮದುವೆಗೆ ಕರ್ಕೊಂಡು ಹೋಗಿದ್ಯಲ್ಲ ಒಬ್ಬರನ್ನು ವಾಹನದಲ್ಲಿ. ಆ ಆ ಪಾಂಡವರಲ್ಲಿ ಮಧ್ಯಮನಾದಂತಹ ಅರ್ಜುನ, ಪಾರ್ಥ, ಅವನ ಬಳಿ ಆಶ್ರಯವನ್ನು ಪಡೆದಿದ್ದಾನೆ. ಅಲ್ಲ, ಇದೆಲ್ಲ ಅವರಿಗೆ ಬೇಕಿತ್ತು ಸುಮ್ಮನೆ. ಯಾರಿಗೆ? ಗಯನಿಗ ಅರ್ಜುನನಿಗ? ಅಲ್ಲ, ಕೃಷ್ಣನಿಗೆ ಸುಮ್ಮನೆ. ನನಗೆ ಬೇಕಿತ್ತು ಹೇಳಿದ್ರೆ ಒಳ್ಳೆ ಅಲ್ಲ, ಕಥೆ. 8 ದಿನದವರೆಗೆ ಕಾಯ್ಬೇಕಾದಂತ ಅವಶ್ಯಕತೆ ಏನಿತ್ತು? ಅದು ಇದಕ್ಕೆ ಆಯ್ತು, ಕೈಯಲ್ಲಿ ಸುದರ್ಶನ ಚಕ್ರವೇನು ಉಂಟಲ್ಲ? ಸುದರ್ಶನ ಉಂಟು. ಹೌದು. ಹಾಗೆ ಅಂತ ನಾನು ಅದನ್ನೇ ನೇರವ ಹೋಗಿ ಕಳಿಸಿ ಕತ್ತರಿಸಿ ಬಾ ಅಂತ ಹೇಳಿದ್ರೆ ಅದು ಎಷ್ಟಾದ್ರೂ ಉಂಟಲ್ಲ. ನಾವು ನೇರವಾಗಿ ಕಂಡು ಶಿಕ್ಷೆ ಕೊಟ್ಟ ಹಾಗಾಗುವುದಿಲ್ಲ. ಮತ್ತೆ ಇನ್ನೂ ಒಂದುಂಟು. ಈಗ ಸುದರ್ಶನನಿಂದ ಕತ್ತರಿಸಿ ಸಾಯಲ್ಪಡುವವರಿಗೊಂದು ಯೋಗ್ಯತೆ ಬೇಡ. ಈ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಅಂತ ಒಂದು ಪ್ರಯೋಗ ಉಂಟು, ನಮ್ಮ ಹತ್ರ ಉಂಟು ಅಂತ ಸಿಕ್ಕಿದವರಿಗೆಲ್ಲ ಕತ್ತರಿಸುವುದೇ ಹೋಗಿ. ನನ್ನ ಮುಂಭಾಗದಲ್ಲಿ ಕಂಡಾಗ ಅಪರಾಧಿಯಾದಂತಹವನಿಗೆ ಶಿಕ್ಷೆಯನ್ನು ಕೊಡಬೇಕು, ಈ ನೆಲೆಯಿಂದ ಮಾಡಿದ ಪ್ರತಿಜ್ಞೆ. ಅಂದ್ರೂ ಹಾಗಾದ್ರೆ ಗಾಯನಿಗೆ ಸ್ವಲ್ಪ ಬುದ್ಧಿ ಕಡಿಮೆ ಅಂತ ಹೇಳಿ ಕಾಣ್ತದೆ. ಸ್ವಲ್ಪ ಬುದ್ಧಿ ಉಪಯೋಗಿಸ್ತಿದ್ರೆ ಈ ದ್ವಾರಕೆಯಲ್ಲಿರುವಂತಹ ಈ ದಾರುಕನನ್ನ ಕಂಡು ದಾರುಕನ ಹತ್ರ ಹೀಗೆ ಹೇಳುದು, ದಾರುಕೇಂದ್ರ ಮಹಾಪ್ರಭುಗಳೇ, ಹೀಗೆಲ್ಲ ಆಯ್ತು, ಕೃಷ್ಣಸ್ವಾಮಿಯ ಅರ್ಘ್ಯ ಜಲ ನನ್ನಿಂದ ಮಲಿನ ಆಯ್ತು, ಇದಕ್ಕೇನಾದ್ರೂ ಒಂದು ಪರಿಹಾರವನ್ನು ಕೊಡಿ ಅಂತ ಹೇಳ್ತಿದ್ರೆ ಒಂದು ಮನಸ್ಸು ಮಾಡಿ ಏನಾದ್ರೂ ವ್ಯವಸ್ಥೆ ಮಾಡ್ತಾ ಇದ್ದೆ. ಅಲ್ಲ, ಅಷ್ಟು ಮಾಡುವುದಕ್ಕೆ ಅವನಿಗೂ ಗೊತ್ತಿಲ್ಲ. ಅದಕ್ಕೆ ಹೇಳಿದ ಅಲ್ಪಮತಿ ಅಂತ. ಅವನು ಅರ್ಜುನನ ಬಳಿಗೆ ಹೋದ. ಈಗ ಏನಾಗಿದೆ ಕೇಳಿದ್ರೆ, ಒಂದು ವೇಳೆ ಬಿಟ್ಟು ಕೊಡದೆ ಇದ್ರೆ ನಾವು ಏನಾದ್ರೂ ಮಾಡ್ಲೇಬೇಕು. ನಾನು ಪ್ರತಿಜ್ಞೆಗೆ ಮತ್ತೊಂದು ಹೇಳಿದ್ದೇನೆ, ಪ್ರತಿವಿಧಿ. ನನ್ನಿಂದ ಸಾಧ್ಯವಾಗದೆ ಹೋದ್ರೆ 8 ದಿನದಲ್ಲಿ ನಾನು ಬೆಂಕಿಗೆ ಹಾರಿ ಸಾಯ್ತೇನೆ ಅಂತ ಹೇಳಿ. ಬೆಂಕಿಗೆ ಹಾರಿ ಸಾಯ್ತೇನೆ? ಹೌದು. ಅದೇನು ಬೆಂಕಿಗೆ ಹಾರಿ ಸಾಯ್ತೇನೆ ಅಂತ ಹೇಳಿ, ವಿಷ ಕುಡಿದು ಸಾಯ್ತೇನೆ ಅಂತ ಹೇಳ್ಬೋದಿತ್ತು ಅಂತಲ್ಲ. ಸಾಯೋರು ಹೇಗೆ ಸಾಯ್ಬಹುದು, ಆದ್ರೆ ಈಗ ನಾನು ಸಾಯ್ತೇನೆ ಅಂತ ಹೇಳುವುದು ನಿನಗೆ ನಗು ಬರುವುದು? ಇಲ್ಲಪ್ಪ, ಸಂಕಟದಲ್ಲಿದ್ದೇನೆ ಅಂತ. ಸಂಕಟ ವಿಮೋಚನ ಯಾರು ಅಂತ ಕೇಳಿದ್ರೆ ದಾರುಕ ಅಂತ ನನಗೆ ನೆನಪಾಯ್ತು. ಈಗೆಲ್ಲ ತಿರ್ಗಾಡಿ ಈಗ ನನ್ನಲ್ಲಿಗೆ ಬಂದದ್ದು. ಹಾಗಾದ್ರೆ ಮೊದಲು ನನ್ನ ತಂಗಿಯನ್ನು ಕಳುಹಿಸಿದೆ, ಅವಳು ಹೋಗಿ ಪ್ರಯೋಜನ ಆಗಲಿಲ್ಲ. ಆಗ ಗೊತ್ತಾಯ್ತು, ಏನಾದ್ರೂ ಸಿಗಬೇಕು, ಪ್ರಯೋಜನ ಆಗಬೇಕು ಅಂತಾದ್ರೆ ದಾರುಕನೇ ಆಗಬೇಕಷ್ಟೇ. ಗೊತ್ತಾಯ್ತು, ನಿಮ್ಮ ಬಳಗದಲ್ಲಿ ಓದಿ ಬರುವವರು ಹಲವಷ್ಟು ಮಂದಿ ಇದ್ದಾರೆ. ಹೇಳಿದ್ರೆ ಪೂರ್ವದಿಂದಲೇ ತಗೊಳ್ಳುವವರು. ಹೌದು. ಮತ್ತೊಬ್ಬರು ಏನೂ ಕಲಿಯದೆ ಯಾರನ್ನು ಹೇಳಿದ್ದನ್ನು ಕೇಳಿ ಬಂದು ಹೇಳುವವರು ಇದ್ದಾರೆ. ಮತ್ತೆ ಅಲ್ಲಿಯೇ ಬಂದು ಹೇಳುವವರು ಇದ್ದಾರೆ. ಅದೆಲ್ಲವನ್ನ ಬಿಟ್ಟು ಏನೂ ಅಲ್ಲದಂತಹ, ಏನೂ ಅಲ್ಲ ಅಂತ ಹೇಳಲಿಕ್ಕಿಲ್ಲ, ಸರಿ, ಮಾತನಾಡಿ ಸ್ವಲ್ಪ ಅನುಭವ ಉಂಟು ಅಂತಹ ನನ್ನನ್ನು ಕರೆಯುವುದಕ್ಕೆ ಇಲ್ಲಿಗೆ ನೆನಪಾಯ್ತಲ್ಲ ಅಂತ. ಹಾಗಲ್ಲ, ಈ ದೊಡ್ಡವರೆಲ್ಲ ಪ್ರಾರಂಭಕ್ಕೆ ಬರ್ಲಿಕ್ಕಿಲ್ಲ, ಕೊನೆಗೆ ಬರುದು. ಈ ಗಟ್ಟಿ ಪೆಟ್ಟು ಬೀಳುವಾಗ ದೊಡ್ಡವರು ಬರಬೇಕು ಅಂತ. ಅಲ್ಲ, ಗಟ್ಟಿ ಪೆಟ್ಟು ಬೀಳುವಾಗ ಅಂತ ಹೇಳಿದ್ರೆ ಕೊಡ್ಲಿಕ್ಕೆ ಅಥವಾ ತಿನ್ಲಿಕ್ಕೆ? ಹಾಗಲ್ಲ, ಮತ್ತೆ ಅದು ಬರುವುದಕ್ಕೊಂದು ಕ್ರಮ ಅಂತ ಇಲ್ವೋ? ಕಿರಿಯರೆಲ್ಲ ಮೊದಲೇ ಬರಬೇಕಾದು, ಹಿರಿಯರು ಆಮೇಲೆ ಬರಬೇಕಾದು. ಹಾಗಾಗಿ ನನ್ನ ಮರ್ಯಾದೆ ಉಳಿಸುವುದಕ್ಕೆ
ಆ ನನ್ನ ಮರ್ಯಾದೆ ಬೇರೆ, ನಿನ್ನ ಮರ್ಯಾದೆ ಬೇರೆಯಾ? ಇಲ್ಲಪ್ಪ, ದ್ವಾರಕೆಯ ಮರ್ಯಾದೆ ಬೇರೆ, ದಾರುಕನ ಮರ್ಯಾದೆ ಆಗ ಬೇರೆ. ಹೇಳಿದ್ದಲ್ಲ, ದ್ವಾರಕೆಯಿಂದ ದಾರುಕ, ದಾರುಕನಿಂದ ಕೃಷ್ಣ. ಹಾಗಾಗಿ ಕಂಡು ಬಾರಯ್ಯ ಅಂತ ಹೇಳಿದ್ರೆ, ಆ. ಒಮ್ಮೆ ಕಾಮ್ಯಕಾವನದ ಕಡೆಗೆ ಹೋಗಿ ಅರ್ಜುನನನ್ನು ಕಂಡು ಆ. ನಿನ್ನನ್ನು ನೋಡುವಾಗಲೇ ಅವನು ಬಿಟ್ಟಾನು. ಆ ನೋಡುವಾಗಲೇ ಬಿಡದಿದ್ರು ಸ್ವಲ್ಪ ಮಾತಾಡುವಾಗ ಹೇಗೂ ಬಿಟ್ಟಾನು. ಹ್ಮ್ ಇದು ಅಂದ್ರೆ ಗಯನನ್ನು ಆ ಬಿಟ್ಟಾನು. ಹ್ಮ್ ದಾರುಕ, ಆ ನಿನಗೆ ರಾಜನೀತಿ ಅಂದ್ರೆ ಏನು ಅಂತ ನಾನು ವಿವರಿಸಿ ಆಗಬೇಕಾ? ಇಲ್ಲ, ಮೊದಲಿಂದ ಯಾವುದು? ಸಾಮ, ಆಮೇಲೆ ಭೇದ. ಅದೇ ಯಾಕೆ ಆಚೀಚೆ ಮಾಡೋದು ನೀನು? ಅದು ಆಚೀಚೆ ಆಯ್ತಾ? ಹೌದು. ಆಚೀಚೆ ಆಗ್ಲಿಕ್ಕಿಲ್ಲ ಆಹಾ. ಅಲ್ಲ. ಸಾಮ ಅದು ನನಗೆ ಗೊತ್ತಾಯ್ತು. ಸಾಮ ಮತ್ತೆ ದಾನ ಒಟ್ಟು ಸೇರಿಸಿದ್ರೆ ಕೆಲವು ಜನ ಅದನ್ನು ಸಮಾಧಾನ ಅಂತ ಹೇಳ್ತಾರೆ. ಅದು ನಿನಗಿಲ್ಲ ಅಲ್ವಾ? ಸಮಾಧಾನ ಇಲ್ಲ ಅಂತ ಹೇಳಿ. ಸಮಾಧಾನ ಇಲ್ಲ ಅಂತ ಹೇಳಿದ್ರೆ ಹಾಗೆ ಇರುವಂತ ಶೈಲಿ ಅಂತ ನಿನ್ನದು. ಅದು ನನ್ನ ವಿಶಿಷ್ಟವಾದ ಸಾಮ. ಪರಂಪರೆಯ ಶೈಲಿ. ದಾನ, ಆ ಭೇದ, ಹ್ಮ್. ದಂಡ. ದಂಡ. ಹೌದಾ? ಕೊನೆಯದ್ದು ಯಾವುದು? ದಂಡ. ಹಾ. ದಂಡಂ ದಶಗುಣಂ. ಇದು ಸಾಮದಾನವು ಭೇದ ದಂಡವು ಇವು ಭೂಮಿಯೊಳಗೆ 4 ಉಪಾಯವು. ಆ ಹೌದಾ? ಹೌದು. 2 ಅದರಲ್ಲಿ ಒಂದು 4 ಉಪಾಯ ಮತ್ತೆ 4 ಪಾಯ. ಆ ಪಂಚಾಂಗ ಅಂತ. ಪಂಚಾಂಗ. ಯಾವುದೇ ಒಂದು ಕೆಲಸವನ್ನು ಮಾಡುವುದಕ್ಕಾದ್ರೂ ಅದು ಪಂಚಾಂಗ ಸ್ವರೂಪದಲ್ಲಿರ್ತದೆ. ಆದರೆ ನೀನು ಅದನ್ನು ಬಳಸಿಕೊಳ್ಬೇಕು. ಆ ಅಲ್ಲ, ಎಲ್ಲವನ್ನು ಈ ಬಳಸಿಕೊಳ್ಳಿ. ಪಂಚಾಂಗವನ್ನು ಬಳಸಿಕೊಂಡು ಮೇಲೆ ಭವ್ಯವಾದಂತಹ ಒಂದು ಸೌಧದ ನಿರ್ಮಾಣಕ್ಕೆ ನೀನು ಸಿದ್ಧನಾಗಬೇಕು. ಹೇಗೆ? ಹೇಗೆ? ಒಂದು ವೇಳೆ ಆ ಸಮಾಧಾನದಲ್ಲಿ ನೀನು ಮಾತನಾಡಿದರೆ ಅವನು ಬಿಟ್ಟು ಕೊಡಲೂಬಹುದು. ನನ್ನ ಮಾತನ್ನು ಕೇಳದೆ ಇರ್ಲಿಕ್ಕೆ ಇಲ್ಲಪ್ಪ. ಆದರೆ ಬಿಟ್ಟು ಕೊಡಬಾರದು. ಆ ಬಿಟ್ಟು ಕೊಡಬಾರದು. ಬಿಟ್ಟು ಕೊಡುದಾದ್ರೆ ನಿನ್ನನ್ನು ಕರೀತೇನೆ ನಾನು, ಬೇರೆ ಯಾರಾದ್ರೂ ಇಲ್ಲೋ? ಇದು ನಾಟಕ ಮಾಡಬೇಕು, ಆದ್ರೆ ನಾಟಕ ಮಾಡಿದ್ದು ಅಂತೇಳಿ ಗೊತ್ತಾಗ ಆಗಲ್ಲ. ಮತ್ತೆ ನಾಳೆಯ ದಿನ ನೋಡಿದವರು ಕೃಷ್ಣನಲ್ಲಿ ತಪ್ಪಿಲ್ಲ ಅಂತ ಹೇಳಬೇಕು. ನಿನ್ನ ತಪ್ಪಿಲ್ಲ ಅಂತ ಹೇಳಿದ ಕೃಷ್ಣನ ತಪ್ಪಿಲ್ಲ, ಅರ್ಜುನನದ್ದೇ ತಪ್ಪು. ಅಷ್ಟು ಅರ್ಜುನ ತಪ್ಪು ಮಾಡುವಾಗ ಕೃಷ್ಣ ಯುದ್ಧ ಮಾಡಬೇಕಾಗಿ ಬಂತು ಅಂತ ನಿನ್ನ ಸಂಧಾನದಿಂದ ನಿರ್ಣಯ ಆಗಬೇಕು. ಅಂದ್ರೆ ಆ ಶೈಲಿಯಲ್ಲಿ ನೀನು ಅರ್ಜುನನಲ್ಲಿ ಮಾತಾಡ್ಬೇಕು. ಆದೀತಾ? ಆದೀತು ಅಂತ ಹೇಳಿ ನೀನು ಹೊರಡುವುದಿಲ್ಲ. ಅಲ್ಲ, ಆದೀತು ಅಂತ ಹೇಳಿದ್ರೆ ನಾನು ಹೊರಡುತ್ತೇನೆ. ಹೊರಡುವುದಕ್ಕೆ ಮೊದಲೇ ಒಂದುಂಟು, ಆ? ಒಂದು ಓಲೆ ಬರೆದಿಟ್ಟಿದ್ದೇನೆ. ಓಲೆ? ಓಲೆ. ಇಲ್ಲ 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 ಇಲ್ಲ, ಹಾಗಾದ್ರೆ ಈ ಕೆಲಸಕ್ಕೆ ನಾನು ಜನ ಅಲ್ಲ. ಓಲೆ ಕೊಡುವುದಕ್ಕೆ ನಾನು ಜನ. ಓಲೆ ಕೊಡುವುದಕ್ಕೆ ಆ ಸಣ್ಣ ಹುಡುಗರನ್ನು ಕೇಳಿದ್ರೆ ಅವ್ರು ಹೋಗಿ ಕೊಟ್ಟು ಬರ್ತಾರೆ. ಅದು ಕೊಟ್ಟರು. ಅಲ್ಲ, ಅದು ಪಾರಿವಾಳದ ಕತ್ತಿನಲ್ಲಿ ಕಟ್ಟಿದ್ರು ಹೋಗಿ ಕೊಟ್ಟು ಬರ್ತದೆ. ಅದಲ್ಲ, ಅರ್ಜುನನ ಬಳಿಗೆ ಹೋಗ್ಬೇಕಲ್ಲ ಅದು. ಅಲ್ಲ, ಅರ್ಜುನ ಬಳ್ಳಿಗೆ ಹೋಗಬಹುದು, ಆದ್ರೆ ಇದಕ್ಕೆಲ್ಲ ನಾನು ಜನವ. ದಾರುಕ, ಆ? ಕೃಷ್ಣನೆಂಬ ನನ್ನ ಬಾಳ ಬಾಂಧಳದಲ್ಲಿ ಶೋಭಿಸುವ ಆದಿತ್ಯ ಅಲ್ವಾ ನೀನು? ಹ್ಮ್ ನೀನು ಹೀಗೆ ಹೇಳುದ? ಅಲ್ಲ, ಈಗ ನಾನೊಂದು ಹೇಳಿದ್ದನ್ನು ಇಲ್ಲ ಅಂತ ಹೇಳುವವನ ನೀನು? ನೀನು ಯಾವತ್ತಾದ್ರೂ ಅಲ್ಲ ಅಂತ ಹೇಳಿದ್ಯಾ? ಇಲ್ಲ, ಈ ಹರೀಶ್ ಅಲ್ಲ ಅಂತ ಇಲ್ಲ ಅಂತ ಹೇಳಲಿಕ್ಕೆ ಇಲ್ಲ. ಹೌದು. ಇದು ಏನು ಗೊತ್ತಾ, ಏನು? ನೀನು ಹೋಗಿ ಅರ್ಜುನಲ್ಲಿ ಮಾತನಾಡುವಾಗ ನಿನ್ನ ಭಾಷೆ ಅವನಿಗೆ ಅರ್ಥ ಆದೀತು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹೌದೌದು, 10-12 ವರ್ಷದಿಂದ ಕಾಡಿನಲ್ಲಿದ್ದಾರೆ ಪಾಪ. ಹೌದೌದು. ಹಾಗಾಗಿ ನಾನು ಸರಳವಾದ ಭಾಷೆಯಲ್ಲಿ ಬರೆದು ಒಂದು ಓಲೆಯನ್ನು ಸಿದ್ಧ ಮಾಡಿ ಅಲ್ಲ, ಇಟ್ಟಿದ್ದೆ. ಇಲ್ಲಿವರೆಗೆ ನಾನು ಮಾತಾಡಿದ್ದು ವಾಸುದೇವನಿಗೂ ಅರ್ಥ ಆಗ್ಲಿಲ್ಲ, ಅದಕ್ಕೆ ಹೇಳಿದ್ದು ಇದನ್ನು ವಿಶ್ವೇಶ್ವರನಿಗೂ ಅರ್ಥ ಆಗ್ಲಿಕ್ಕಿಲ್ಲ. ಇದನ್ನು ಕೊಂಡೋಗಿ ಅರ್ಜುನನಿಗೆ ಕೊಡು. ಕೊಟ್ಟು ಆಮೇಲೆ ಅವನು ಉತ್ತರ ಕೊಡದಿದ್ರೆ ಮತ್ತೆ ನಿನ್ನ ಭಾಷೆಯಲ್ಲಿ ಮಾತಾಡು. ಆ ವಿಷಯಕ್ಕೆ ಈ ಒಂದು ಪತ್ರ. ಹೌದು, ಅವನಿಗೆ ಅರ್ಥ ಆಗುವುದಕ್ಕೋಸ್ಕರ, ಅರ್ಥ ಆಗ್ಲಿಕ್ಕೆ ಬೇಕಾಗಿ, ಮತ್ತೆ ನಿನಗೆ ಬೇಕಾಗಿ ಅಲ್ಲ, ನನಗೆ ಬೇಕಾಗಿ ಅಲ್ಲ, ಅರ್ಜುನನಿಗೆ ಗೊತ್ತಾಗುವುದಕ್ಕೆ ಬೇಕಾಗಿ ಒಂದು ಓಲೆ ತೆಕ್ಕೋ. ತಕೊಂಡಿದ್ದೇನೆ. ತೆಕ್ಕೊಂಡು ಆದಷ್ಟು ಬೇಗ ಹೋಗಿ ಬರಬೇಕು. ಯಾಕಂದ್ರೆ ಇನ್ನೊಂದೇ ದಿನ ಇರುವುದು. 8 ದಿನದ ಒಳಗೆ ನಮಗೆ ಮುಗಿಬೇಕಾಗ್ತದೆ. ಅದು ಇಲ್ಲಿವರೆಗೆ ಕಾಲಮಿತಿ ಅಂತ ಹೇಳಿ ಇರ್ಲಿಲ್ಲ, ಈಗೆಲ್ಲ ಕಾಲಮಿತಿ ಆರಂಭ ಆಗಿದೆ. ಪ್ರಾರಂಭದ್ದು ಸ್ವಲ್ಪ ತಡ ಆಯ್ತು ಅಷ್ಟೇ. ಹೌದು, ಹಾಗಾಗಿ 6 ದಿನ ಕಳೀತು ಅಂತ ಹೇಳಿದನಲ್ಲ. ಹೌದೌದು. ಹಾಗಾಗಿ ಕಾಲಮಿತಿ ಒಳಗೆ ಹಾಗಾದ್ರೆ ಮುಗಿಸಿ 7 ಬಂದಿದೆ. ಹೋಗಿ 7 ಅಂತ ಹೇಳಿದ್ರೆ 7 ಅಂತಲೂ ಅರ್ಥ ಆಗ್ತದೆ. ಅಂದ್ರೆ ಕೂತಲಿಂದ 7 ಹೇಳುದು. ಹೌದು. ಎದ್ದು ಅರ್ಜುನನಿಗೆ ಹೋಗಿ ಕೊಟ್ಟು ಸಂಧಾನ ಮಾಡಿದ್ದಾನೆ ಅಂತ ಮನಸ್ಸಿಗೆ ಅನ್ನಿಸಿದ್ರು ಸಂಧಾನ ಆಗದ ಹಾಗೆ, ಯುದ್ಧವೇ ಸಂಭವಿಸುವ ಹಾಗೆ ಒಂದು ಕೆಲಸ ಮಾಡಿ ಬರಬೇಕು ನೀನು. ಹಾಗೆ ಇದೊಂದು ದೊಡ್ಡದಾದಂತಹ ಕೆಲಸವನ್ನ ಮಾಡಬೇಕು. ಈಗ ನಿನಗೆ ಬೇರೆ ಸಾರಥಿ ಬೇಕಾ, ಬೇರೆ ವಾಹನದ ವ್ಯವಸ್ಥೆ ಆಗಬೇಕಲ್ಲ, ನೀನೇ ತಕೊಂಡು ಹೋಗ್ತೀಯ? ಇದು ದೊಡ್ಡ ಕೆಲಸ ಅಲ್ಲ. ದೊಡ್ಡ ಕೆಲಸ ಹೌದು. ಹಾಗೆ ಅಂತ ಸಾರಥಿ ನಿನ್ನೊಟ್ಟಿಗೆ ಬಂದ್ರೆ ಸರಿ ಆಗ್ಲಿಕ್ಕಿಲ್ಲ ಅಂತ. ಈ ಕೆಲವು ಸರಿ ವಾಹನ ಗೊತ್ತಿದ್ದವರಿಗೆ ಇನ್ನೊಬ್ಬ ಕೂತ್ರೆ ಆಗುವುದೇ ಇಲ್ಲ. ಹೌದೌದು.
ಅಲ್ಲ ಅದು ಯಾರು ಕೂತ್ಕೊಂಡ್ರು ಹಾ. ನಾನು ಬೇಕಾದಂತಹ ಸೂಚನೆಗಳನ್ನ ಆಗಾಗ ಕೊಡ್ತಾ ಇರ್ತೇನೆ. ಅಲ್ಲ ಅಷ್ಟೊತ್ತಿಗೆ ಅವನಿಗೆ ಗಡಿಬಿಡಿ ಆಗ್ತದೆ, ಅವನು ಕಾಮ್ಯ ಕವನದ ಬದಲು ಬೇರೆ ಎಲ್ಲಿಗಾದ್ರೂ ಹೋಗಬಾರ್ದಲ್ಲ. ಹೌದಲ್ಲ. ಹಾಗಾಗಿ ನೀನೇ ರಥವನ್ನು ಸಾರಥಿಯಾಗಿ ಒಯ್ದು ನನ್ನ ಜೀವನಕ್ಕೂ ಒಂದು ಸಾರಥಿಯಾಗಿ. ಅರ್ಥ ಆಯ್ತು. ಈ ಯುದ್ಧದಲ್ಲಿ ಸಾರಥಿತನವನ್ನು ಯುದ್ಧ ಮಾಡುವವನನ್ನು ಪೂರ್ಣ ರಥಿಕ ಅಂತ ಹೇಳಿ ಕರೀತಾರಲ್ಲ. ಹೌದಪ್ಪ, ಈಗ ಹಾಗೆ ಹಾಗೆ ಎಲ್ಲವೂ ನೀನೆ, ಎಲ್ಲವೂ ನಾನೇ. ರಥಿಕನು ನೀನೆ, ಸಾರಥಿಯು ನೀನೆ, ಕೊಡುವವನು ನೀನೆ, ತಿನ್ನುವವನು ನೀನೆ, ಎಲ್ಲ ನೀನೆ. ಅಲ್ಲ ಅದು ತಿನ್ನುವುದು ನಾನೇ ಯಾಕೆ ಆಗ್ಬೇಕು? ತಿನ್ನಿಸ್ಲಿಕ್ಕೆ ಒಂದು ಪ್ರಾಸಕ್ಕೆ ಹೇಳಿದ್ದಯ್ಯ. ಪ್ರಾಸಕ್ಕೆ ಹೇಳಿ. ಹೌದು. ಪ್ರಾಸ ಸಂಬಂಧ ಆಗದಿದ್ರೆ ಸಾಕು. ಕೊಟ್ಟು ಬರ್ತೀಯೋ? ಕೊಟ್ಟು ಬರ್ತೇನೆ. ಆದೀತು, ಆಯ್ತು. ಕೊಟ್ಟು ಬಾ. ಮತ್ತೆ ಅವರೇನಾದ್ರೂ ಕೊಟ್ರೆ ಅದನ್ನು ತೆಕ್ಕೊಂಡು ಬಾ. ಹಾ, ನಿಲ್ಲಿ. ಹೋಗುದು ಅಂತ ಹೇಳಿದ್ರೆ ಸೀದಾ ಹೋಗುದೇ. ಹಾಗೆ ಹೋಗುದು ಯಾವುದಕ್ಕೆ? ಸಂಧಾನ ಮಾಡ್ಲಿಕ್ಕಲ್ಲ. ಒಂದು ನಾವು ಮಾಡುವಂತಹ ಕೆಲಸ ಹೇಗಿರ್ಬೇಕು ಕೇಳಿದ್ರೆ ಒಂದು ಮುಂದೆ ಹೋಗುವವರಿಗೆ ಒಂದು ಆದರ್ಶವಾಗಿರ್ಬೇಕು. ಸಂಧಾನ ಅಂತ ಹೇಳಿದ್ರೆ ಹೀಗೆ ಹೋಗಬೇಕು, ರಾಯಭಾರಿಗಳು ಅಂತ ಹೇಳಿದ್ರೆ ಹೀಗೆ ಇರಬೇಕು, ಅದೆಲ್ಲ ಒಂದು ಗೊತ್ತಾಗಬೇಕು. ಹಾಗೆ ಬೇಕಾದಂತಹ ಶೃಂಗಾರವನ್ನೆಲ್ಲ ಮಾಡಿಕೊಂಡಿದ್ದೇನೆ. ಇನ್ನು ಹೇಳಿ ಆಗಿದೆ, ಕಾಲಮಿತಿಯೊಳಗೆ ಮುಳುಗಿಸ್ಬೇಕು ಅಂತ ಹೇಳಿ ತಡ ಮಾಡುವುದಲ್ಲ. ಹೋಗುವ. ಅರ್ಜುನ, ನಮಸ್ಕಾರ. ಒಳ್ಳೆಯದು. ಅಷ್ಟೇ. ಅಂದ್ರೆ ಇಷ್ಟು ದೂರದಿಂದ ಬಂದಿದ್ದೇನೆ, ಒಂದು ಪ್ರತಿ ನಮಸ್ಕಾರ. ಈಗ ದೂರದಿಂದ ಬಂದ್ರೆ ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಕೊಡಬೇಕು ಅಂತ ಉಂಟು. ಅಲ್ಲ, ದೂರದಿಂದ ಅಲ್ಲ, ಹತ್ತಿರದಿಂದಲೂ ಬಂದ್ರೆ ಒಂದು ಪ್ರತಿ ನಮಸ್ಕಾರವನ್ನು ಕೊಡುವಂತಹ ಕ್ರಮ ಉಂಟಲ್ಲ. ಆ ಕ್ರಮ ನಿಮ್ಮಲ್ಲಿ ಇಲ್ಲವೇ? ಅಲ್ಲ, ನಿಮ್ಮ ಉಂಟಪ್ಪ. ಬಿಟ್ಟು ಹೋಗಿದೆ. ಹಾಗೇನು ಇಲ್ಲ. ಯಾರು ಅಂತ ನೋಡಿದ್ದು ಕೊಡುವ ನಮಸ್ಕಾರ ಕೊಡುವವ ಯಾರು ನೋಡಿದ್ರೆ ದಾರುಕ ಅಲ್ವಾ? ದಾರು ಕೇಂದ್ರ, ದಾರುಕೇಶ್ವರ. ಎಂತದ್ದು? ದಾರುಕೇಶ್ವರ. ಅದು ಯಾವ ಸಂಧಿ? ನನಗೊಮ್ಮೆ ಸರಿ ಬಿಡಿಸಿ ಹೇಳು. ದಾರುಕೇಶ್ವರ ಅಂತ ಹೇಗೆ ಅದು ಹೇಳು? ಅದು ಸಂಧಿಯ ಬಗ್ಗೆ ಎಲ್ಲ ಕೇಳಿ. ಮತ್ತೆ ದಾರುಕೇಶ್ವರ ಅಂತ ಹೇಳಿ ಈಗ ನಂಗೆ ಬಿರುದು ಬಂದಾಗಿದೆ. ದಾರುಕ ಕೂಡಿಸು ಈಶ್ವರ, ಅದು ಹೇಳು ನನಗೆ ಸರಿಯಾಗಿ ಹೇಳಬೇಕು. ಹೇಳುವುದಿದ್ರೆ ದಾರುಕ ಕೂಡಿಸು ಈಶ್ವರ ಹೇಗೆ ಕೇಳಿದ್ರೆ ದ್ವಾರಕೆಗೆ ಒಡೆಯ. ಹಾಗೆ ಹಾಗೆ ಅದು ಯಾವಾಗದಿಂದ ಈಗ ನೀನು ಒಡೆಯದದ್ದು? ಅದು ಅಂದ್ರೆ ಈಗ ನಮ್ಮ ಪ್ರಭುಗಳಿಗೆ ಅಷ್ಟೆಲ್ಲ ಮತ್ತೆ ಒಡೆಯ ಅಂತ ಹೇಳ್ತಿ, ಮತ್ತೆ ಪ್ರಭುಗಳಿಗೆ ಅದು ಕೆಲವೊಮ್ಮೆ ಕೆಲಸಕ್ಕೆ ಕಾಣಿಸಿಕೊಳ್ಳುವುದಿಲ್ವಾ? ಕೆಲಸದವಲ್ವಾ ನೀನು? ಅಲ್ಲ ಮತ್ತೆ ಕೆಲಸ ಮಾಡಿಸುವುದಕ್ಕೆ ನಾನು ಅದೊಂದು ಹೊಣೆಗಾರಿಕೆ ನಂಗೆ ಕೊಟ್ಟಿದ್ದಾರೆ ಅಷ್ಟೇ. ಯಾರು ಕೊಟ್ಟವ? ಯಾರು? ಕೃಷ್ಣ. ಒಡೆಯ ಅವನೇ. ಒಡೆಯನಾದ್ರೂ ಉಪ ಒಡೆಯ ಅಂತ ಹೇಳಿ ನಮ್ಮಲ್ಲಿ ಒಂದು. ನೀನೀಗ ಉಪ ಒಡೆಯ? ಉಪ ಒಡೆಯ ಎಲ್ಲ ಎಂತದೆಲ್ಲ ಹೊಸ್ತು ಉಂಟಾ? ಇನ್ನು ಏನೇನು ಬರ್ಲಿಕ್ಕೆ ಉಂಟಾ? ಸರಿ. ಅಲ್ಲ, ಬಂದಿದ್ದೇನೆ, ಬಂದವರಿಗೊಂದು ಉಪಚಾರ ಮಾಡುವಂತಹ ಕ್ರಮವೂ ನಿಮ್ಮಲ್ಲಿಲ್ವಾ? ನಮಗೆ ಉಪಚಾರಕ್ಕೆ ಗತಿ ಇಲ್ಲ. ನಿನಗೆ ಉಪಚಾರ ಎಂತ ಮಾಡೋದು? ಮೊದಲೇ ಒಡೆಯ ಅಂತ ಹೇಳಿಕೊಂಡು ಬಂದಿದ್ದಿ. ಒಡೆಯ ಉಪ ಒಡೆಯ ಅಂತೆಲ್ಲ ಅಲ್ಲ, ನಮ್ಮಲ್ಲಿ ನಮಗೆ ಎಲ್ಲ ಗೊತ್ತಿಲ್ಲ. ಹೇಗೆ ಉಪ ಒಡೆಯರಿಗೆ ಹೇಗೆ ಇದು ಮಾಡುವುದು, ಒಡೆಯನಿಗೆ ಹೇಗೆ ಇದು ಮಾಡುವುದು, ಸತ್ಕಾರ ಮಾಡುದು ನಮಗೆಲ್ಲ ಗೊತ್ತಿಲ್ಲ. ಅದು ಪಾಪದವರು ಬಂದ್ರೆ ನಮ್ಮಲ್ಲಿ ಒಂದು ಬೆಲ್ಲ ನೀರು ಕೊಡುವಂತಹ ಕ್ರಮ ಆದ್ರೂ ಉಂಟು. ಅದು ಇಲ್ವಾ ನಿಮ್ಮಲ್ಲಿ? ಕೊಡುವ. ನಿನಗೆ ಏನು ಈಗ ಬೆಲ್ಲ ನೀರು ಬೇಕಾ? ನಿನಗೆ ಬೇಕು ಅಂತ ಹೇಳಿ ಅಲ್ಲ, ಅದೊಂದು ಸಂಪ್ರದಾಯ. ನಾವು ಪರಂಪರೆಯನ್ನೆಲ್ಲ ಬಿಟ್ಟು ಹೋಗುದಿಲ್ಲ. ಆಯ್ತಪ್ಪ, ನಿನಗೆ ವ್ಯವಸ್ಥೆ ಮಾಡುವ. ಅದು ವ್ಯವಸ್ಥೆ ಮಾಡುವ ಅಂತ ಆಯ್ತು. ಅಲ್ಲ, ವ್ಯವಸ್ಥೆ ಆಗ್ಲಿ. ಆದ್ರೆ ವ್ಯವಸ್ಥೆಗಿಂತ ಮೊದಲೊಂದು ಕೆಲಸವನ್ನ ಹೇಳಿ ಕಳಿಸಿದ್ದಾರೆ. ಏನಂತೆ? ಏನು ಕೆಲಸ? ಅಲ್ಲ, ಮತ್ತೆ ಬೇರೆ ಯಾರಿಂದ ಆಗುದಿಲ್ಲ. ಆಗೋದಿದ್ರೆ ಈ ದಾರುಕನಿಂದ ಮಾತ್ರ ಅಂತ ಹೇಳಿ. ದಾರುಕನಿಂದಲೇ ಮಾಡುವಂತ ಕೆಲಸ. ಏನಂತೆ? ಏನು ಗೊತ್ತಾಗ್ಲಿಲ್ಲ. ನೀನು ಬಂದು ಮಾತನಾಡಿದ್ರೆ ನನಗೆ ಅಂತ ಒಂದು ನೀನು ಹೇಳಬೇಕು. ನೀ ಬಂದಂತಹ ಕಾರ್ಯ ಇದು, ಈ ಕಾರ್ಯಕ್ಕಾಗಿ ಈ ಕೆಲಸವನ್ನು ಹೊತ್ತು ಬಂದಿದ್ದೇನೆ. ನೀನು ಏನು ಹೇಳುವುದಿಲ್ಲ. ಒಂದು ಕಾರ್ಯ ಉಂಟು, ಬಂದಿದ್ದೇನೆ, ಹೊತ್ತು ಯಾವ ಕಾರ್ಯ, ಏನು ಕಾರ್ಯ ಹೇಳು. ಅರ್ಜುನ, ಈ ಒಂದು ಸಂವತ್ಸರದ, ಈ ಒಂದು ಆಯನದ, ಈ ಒಂದು ಋತುವಿನ, ನೀನು ಒಂದು ಸರಿ ಹೇಳಬೇಕು. ಯಾವ ಸಂವತ್ಸರ ಅಂತ? ಈ ಒಂದು ಸಂವತ್ಸರ ಅಂತ ಇಲ್ಲ. ಯಾವ ಸಂವತ್ಸರ? ಯಾವ ಸಂವತ್ಸರ ಬೇಕಾ? ನಿಂಗೆ ಬೇಕಾದ ನಿನ್ನ ಸೇರಿಸಿ. ನಿಂಗೆ ಬೇಕಾದದ್ದಲ್ಲ. ಈಗ ಹೇಮಲಂಬಿ ಸಂವತ್ಸರ ಗೊತ್ತಿದ್ರೆ ಹೇಳಬೇಕು, ಇಲ್ಲದಿದ್ರೆ ಮಾತಾಡಬಾರದು. ಆ ಒಂದು ಪುಣ್ಯತಮವಾದಂತಹ ದಿನದಲ್ಲಿ. ಏನು ಪುಣ್ಯತಮ ದಿನ ಇವತ್ತು ಹೇಳು? ಈಗ ಗೊತ್ತಿದ್ರೆ ಹೇಳಬೇಕು. ಅಲ್ಲ, ಅದು ನಮ್ಮಲ್ಲಿ ಒಂದು ಕ್ರಮ ಉಂಟು. ದಿನ ಗೊತ್ತಿಲ್ಲದಿದ್ರೆ ಇದೊಂದು ಪುಣ್ಯ ದಿನ ಅಂತ ಹೇಳಿ ನಮ್ಮಲ್ಲಿ ಹೇಳುದು. ಪ್ರತಿ ದಿನವೂ ಪುಣ್ಯ ದಿನವೇ. ಪುಣ್ಯಾತ್ಮರಿಗೆ ಪುಣ್ಯ ದಿನ.
ಮತ್ತೆ ಕೆಲವೊಮ್ಮೆ ನಮ್ಮಲ್ಲಿ ಹೇಳ್ತಾರೆ ಪುಣ್ಯತಿಥಿ ಅಂತಲೇ ಹೇಳ್ತಾರೆ. ಮತ್ತೆ ನಮಗೆ ನಿಮ್ಮ ಯಾದವರದ್ದು ಗೊತ್ತಿಲ್ಲ ದಾರುಕ. ನಿಮಗೆ ಯಾವ ಸಂವತ್ಸರ ಇದು ಮಾಡ್ತೀರಿ ನಮಗೆ ಗೊತ್ತಿಲ್ಲ. ನಮಗೆ ಇದ್ದದ್ದನ್ನು ಆಶ್ರಯವಾಗಿ ನಾವು ಯಾವುದನ್ನು ಮಾಡಿಕೊಂಡು ಬಂದಿದ್ದ ಅದನ್ನು ಹೇಳಿದ್ದ. ನಿಮ್ಮದು ಏನಂತೆ? ಈ ಒಂದು ಪುಣ್ಯ ದಿನದಲ್ಲಿ ಹ ಕೃಷ್ಣಸ್ವಾಮಿ ನಮ್ಮ ಕೈಗೆ ಇಟ್ಟಂತಹ ಹ. ಈ ಒಂದು ಲೇಖನವನ್ನ ಇದು ನಿಮ್ಮ ಕೈಗೆ ನಾನು ಒಪ್ಪಿಸ್ತಾ ಇದ್ದೇನೆ. ಓಲೆ ಅಲ್ವಾ? ಓಲೆ ಯಾರ ಪತ್ರ ಇದು? ಕೃಷ್ಣಸ್ವಾಮಿಯ ಪತ್ರ. ಹರಿ ಕಳುಹಿದ ಪತ್ರ. ಹರಿ ಕೆಳಗಿಸಿದ ಪತ್ರಿಕೆಯು ಶಿರದಲ್ಲಿ ಧರಿಸುತ್ತ ಕಲಿಪಾರ್ಥನು ಭಕ್ತಿಯುಳು ಕಲಿಪಾರ್ಥನು ಭಕ್ತಿಯುಳು ಹರಿಪದಯುಗಮಂ ನೆನೆಯುತ್ತ ಹರಿಪದಯುಗಮಂ ನೆನೆಯುತ್ತ ಬರೆದು ಕಳೆಯೋದಿದನ ಸಭೆಯುಳು ಮುದರಿಯು ಪಾರ್ಥನು ಹರಿ ಕಳುಹಿದ ಪತ್ರವಿದು. ಹಾಗಾಗಿಯೇ ದಾರುಕ ಆ ಪತ್ರವನ್ನು ನನಗೆ ಕೈಗಿತ್ತ ತತ್ಕ್ಷಣದಲ್ಲಿ ಬೇರಿನಲ್ಲಿ ಕುಳಿತಂತಹ ನಾನು ಚಂಗನೆ ಎದ್ದು ನಿಂತೆ. ಯಾಕೆ ಅಂತ ಹೇಳಿದ್ರೆ ಪರಮಾತ್ಮ ನೆನೆಸಿದಂತಹ ಆ ಭಗವಾನ್ ವಾಸುದೇವ ಕಳುಹಿದಂತಹ ಪತ್ರ, ಅದರ ಪವಿತ್ರವಾದಂತಹ ಅದರ ಭೂತಾತ್ಮತೆ ಏನು ಎನ್ನುವುದನ್ನು ಅರ್ಥವಿಸಿಕೊಂಡವನು ನಾನು. ಶಿರದಲ್ಲಿ ಧರಿಸಿದ್ದೇನೆ. ನನ್ನ ಉಭಯ ಕಣ್ಣುಗಳಿಗೆ ಮುಟ್ಟಿಕೊಂಡು ಅಘ್ರಾಣಿಸಿದ್ದೇನೆ. ಯಾಕೆಂತ ಹೇಳಿದ್ರೆ ಆ ಮೃದು ಕರದಿಂದ ಹರಿಯೇ ಬರೆದ ಪತ್ರ ಎನ್ನುವ ಕಾರಣಕ್ಕಾಗಿ. ಕಲಿ ಪಾರ್ಥನಿಗೆ ಬರೆದ ಪತ್ರ ಅಲ್ಲಪ್ಪ, ಪಾರ್ಥನಿಗೆ ಬದುಕಿನಲ್ಲಿ ಇನ್ನೂ ಕಲಿಯುವುದಕ್ಕೆ ಉಂಟು ಎನ್ನುವುದನ್ನು ತೋರಿಸುವುದಕ್ಕಾಗಿ ಆ ಪರಮಾತ್ಮ ಭಗವಂತ ಶ್ರೀಕೃಷ್ಣ ಬರೆದಂತಹ ಪತ್ರವಿದು. ಹಾಗಾಗಿಯೇ ನಮ್ಮವರು ಸೇರಿದಂತಹ ಈ ಚಿಕ್ಕದಾದಂತಹ ಚೊಕ್ಕದಾದಂತಹ ಸಭೆ ಭಗವಂತ ಏನು ಬರೆದಿದ್ದಾನೆ ಎನ್ನುವುದು ಮುಖ್ಯವಲ್ಲ, ಭಗವಂತ ಯಾವುದನ್ನು ಅಂತರಾತ್ಮದಲ್ಲಿ ಇಟ್ಟು ಬರೆದಿದ್ದಾನೆ ಅದು ಮುಖ್ಯ ಎನ್ನುವ ಕಾರಣಕ್ಕಾಗಿಯೇ ಕಣ್ಣರಳಿಸಿ ಓದಬೇಕಾಗಿದೆ. ಏನುಂಟು ಏನುಂಟು ನೇಮವನ್ನು ನೆರಬಿಡಲು ಚಿತ್ತವಿದು ಪಾರ್ಥ ನೇಮವನ್ನು ನೆರೆಪಿಡಿದು ಚಿತ್ತವಿದು ಪಾರ್ಥ ಸುಪ್ರೇಮದಿಂದ ಸಕಲ ಜಗವ ನಿರ್ಮಿಸಿ ಸಲಹುವ ಆ ಮಹಾಪುರುಷ ಪರಮಾತ್ಮ ಸ್ವರೂಪನಿಂದ ಪರೋಕ್ಷದಿಂದರಿಯುವುದು. ಆ ಮಹಾಪುರುಷ ಪರಮಾತ್ಮ ಸ್ವರೂಪನಿಂದು ಪರೋಕ್ಷದಿಂದರಿಯುವುದು. ಪಾರ್ಥ ಆಯ್ 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 ನೇಮವನ್ನು ನೆರೆಬಿಡುದು ಚಿತ್ತವಿಸು ಪಾರ್ಥ. ಸುಪ್ರೇಮದಿಂದ ಜಗವನ್ನು ನಿರ್ಮಿಸಿ ಸಲಹುವ ಪರಮಾತ್ಮ ಸ್ವರೂಪವೆಂಬುದನ್ನು ಪರೋಕ್ಷದಿಂದ ನೇಮವನ್ನು ನೆರೆಪಿಡಿದು ನಿಯಮವನ್ನು ಇತ್ತವನು ನಿಯಾಮಕ ಶಕ್ತಿಯ ಶ್ರೀಕೃಷ್ಣ ಪರಮಾತ್ಮ. ಯಾವುದು ನೆರೆ? ನೆರೆ ಬಂದಾಗ ಪ್ರಪಂಚವನ್ನೆಲ್ಲ ಕೊಚ್ಚಿಕೊಂಡು ಹೋಗ್ತದೆ.
ಯಾವುದನ್ನು ಕೊಚ್ಚಿಕೊಂಡು ಹೋಗುವ ನೇಮ ಇದು? ಯಾವುದು ಕಲ್ಮಶ ಉಂಟೋ, ಯಾವುದು ಕಶ್ಮಲ ಉಂಟೋ ಅದನ್ನಲ್ವೇ. ಹಾಗಾದರೆ ಶುದ್ಧಾಂತಕರಣದಿಂದ ಓದುತ್ತಿರುವಂತಹ ಪಾರ್ಥನಿಗಾದರೆ ಯಾವುದನ್ನು ಹಿಡ್ಕೊಳ್ಳಬೇಕು? ಜಗತ್ತನ್ನೆಲ್ಲ ಉಳಿಸುವ ಶಕ್ತಿ, ಬೆಳೆಸುವ ಶಕ್ತಿ, ನಿರ್ಮಿಸುವ ಶಕ್ತಿ ಪ್ರೇಮ ಸ್ವರೂಪನಾದಂತಹ ಭಗವಂತ, ಜಗವ ನಿರ್ಮಿಸಿ ಉಳಿಸಿ ಬೆಳೆಸುವಂತ ಪರಮಾತ್ಮ ಸ್ವರೂಪವೆಂಬುದ ಅಲ್ಲ ಅಪರೋಕ್ಷದಿಂದ ಏನು ಪ್ರತ್ಯಕ್ಷವಾಗಿ ಏನು ಕೃಷ್ಣ ನಮಗೆ ಗೊತ್ತುಂಟು. ಕಾಂಡವನ ದಹನ ನಂತರದಲ್ಲಿ ನಮ್ಮಯ್ಯನಾದಂತಹ ದೇವೇಂದ್ರನ ಕೂಡ ಯುದ್ಧ ಮಾಡಿ ಸಹಜವಾದಂತಹ ಪ್ರತಿಭಟನೆಯನ್ನು ನೀಡಿ ಅಗ್ನಿಗೆ ಯಾವ ಕಾರ್ಯ ಆಗಬೇಕು ಎನ್ನುವ ಹಾಗೆ ಬಯಸಿದನೋ ಅದನ್ನು ಸಾಂಗವಾಗಿ ನೆರವೇರಿಸಿದಂತಹ ಸಂದರ್ಭ. ಎಲ್ಲ ಘಟನೆಗಳಾದ ಮೇಲೆ ಮೆಚ್ಚಿಕೊಂಡಂತಹ ನಮ್ಮಯ್ಯ ವರವನ್ನು ಕರುಣಿಸ್ತೇನೆ ಅಂತ ಹೇಳಿದಾಗ ಈ ಪರಮಾತ್ಮ ಕೇಳ್ತಾನೆ, ನನಗೆ ಬೇಕಾದ್ದು ಅರ್ಜುನನ ಜೊತೆ ಮೈತ್ರಿ, ಸ್ನೇಹ ಭಾವ. ಅಷ್ಟು ಸ್ನೇಹ ಉಳ್ಳಂತಹ ಸುಸ್ನೇಹ ಜೀವಿ ಈ ಕಾಲದಲ್ಲಿ ನಿಯಮಿಸಿದ ನೇಮ ಏನು? ಮುಂದಕ್ಕೆ ಓದಿದ್ರೆ ಸಾರಿ ಬೇಡಿದೆ ನಿಮಗೆ ತನ್ನೊಡನೆ ಪೌರುಷವ ತೋರುವುದು ತರವಲ್ಲ ಗಯನ ಬಿಟ್ಟು, ತನ್ನೊಡನೆ ಪೌರುಷವ ತೋರುವುದು ತರವಲ್ಲ ಕಯನ ಬಿಟ್ಟಿಂದೆಮ್ಮ ದಾರುಗನವ ಜಗಿತ್ತುಗಳುಗಿದರೆ ಸುಕ್ಷೇಮಕರ ನಿಮಗಬಹುದು. ಸಾರಿ ಬೇಳಿದೆ ನಿಮಗೆ ಪೌರುಷವ ತೋರುವುದು ತರವಲ್ಲ, ಗಾಯನ ಎಮ್ಮಯ ತಾರುಕನ ವಶಕ್ಕಿತ್ತು ಕಳುಹಿದರೆ ಸುಕ್ಷೇಮವಪ್ಪುದು. ಅಪರೋಕ್ಷದಿಂದ ಈ ವಿಚಾರವನ್ನು ನಾ ತಿಳಿಯಬೇಕು. ಅದಕ್ಕಾಗಿ ಹೇಳಿದ್ದಲ್ಲ, ಅಪರೋಕ್ಷದಿಂದ ಅರಿಯುವುದು ನನ್ನ ಸ್ವರೂಪ ಏನು ಅಂತ. ಪ್ರತ್ಯಕ್ಷವಾದಂತಹ ಕೃಷ್ಣ ಏನು ಅಂತ ಗೊತ್ತುಂಟು, ಪರೋಕ್ಷವಾಗಿ ಬಂದೊದಗಿದಂತಹ ಈ ಎಲ್ಲ ಸನ್ನಿವೇಶಗಳ ಮೇಲೆ ನಿಂತಿರುವಂತಹ ಕೃಷ್ಣನನ್ನು ಅಪರೋಕ್ಷದಿಂದ ಅರಿಯುವುದು ಅಂತ ಹೇಳಿದ್ರೆ ಇದ್ದಾರೆ ಅಲ್ವೋ. ಪೌರುಷವನ್ನು ಮೆರೆಸುವುದು ಹೇಗೆ? ಸಾರಿ ಪೇಳಿದೆ ನಿಮಗೆ ಪೌರುಷವ ತೋರುವುದು. ಸಾರಿ ಪೇಳಿದೆ ನಿಮಗೆ ಪೌರುಷವನ್ನು ತೋರಬೇಕು. ಹಾಗಾದ್ರೆ ಗಯನನ್ನು ಏನು ಮಾಡಬೇಕು? ಗಯನನ್ನು ಬಿಟ್ಟು ಕೊಡುವುದಲ್ಲ, ದ್ವಾರಕನ ವಶಕ್ಕಿತ್ತು ಅಲ್ಲ, ದ್ವಾರಕನ ವಶಕ್ಕಿತ್ತು ಇದ್ರೆ ಮಾತ್ರ ನಮಗೆ ಒಳ್ಳೆಯದಾಗ್ತದೆ. ಸುಕ್ಷೇಮ ಒಪ್ಪುದು ಎನ್ನುವುದೇ ಇವನ ಒಕ್ಕಣೆ ಹೌದು ಅಂತ ಆದ್ರೆ ಕೊನೆಯ ವಾಕ್ಯ ಏನುಂಟು? ಮೂರು ಲೋಕದ ಗಂಡನೆಂಬ ಅಹಂಕಾರವ ತೋರಿದರೆ ಕೋಟಿ ರುದ್ರರ ಕೊಲುವ ಕೊಲೆಯನ್ನು ತೋರಿಸುವೆ. ಇಲ್ದೆಂದು ಹರಿ ಬರೆದ ಪತ್ರಿಕೆಯ ಭಾವರಿದು ಪಾರ್ಥನು ಮೂರು ಲೋಕದ ಗಂಡು ಎನ್ನುವಂತಹ ಅಹಂಕಾರವನ್ನು ತೋರಿದೆ ಅಂತ ಆದ್ರೆ ಕೋಟಿ ರುದ್ರರಿಗೆ ಸಮವಾದ ಕೋಟಿ ರುದ್ರರನ್ನು ಕೊಲ್ಲುವಂತಹ ಕೊಲೆಯನ್ನು ಹೇಗೆ ತೋರಿಸ್ತಾನೆ? ಒಂದೋ ನಾನು ಅಹಂಕಾರವನ್ನು ತೋರಬೇಕು, ಅಹಂಕಾರವನ್ನು ತೋರುವುದಿಲ್ಲ ಇಲ್ಲವಲ್ಲ ಶ್ರೀಕೃಷ್ಣನ ಎದುರಿನಲ್ಲಿ. ಆದರೆ ರುದ್ರ ಅಂತ ಹೇಳಿದ್ರೆ ದುಃಖವನ್ನು ದೂರೀಕರಿಸುವವ ಅಂತ. ಕೋಟಿ ದುಃಖಗಳನ್ನು ಒಂದು ದೂರೀಕರಿಸುವವ ನಾನು ಅಂತ ಆ ಕುಲಾಲ ಭವನದಲ್ಲಿ ಹೇಳಿದವ ಈ ಕಾಲದಲ್ಲಿ ಅವನನ್ನು ಕೊಲ್ಲುವಂತಹ ಕೊಲೆಯನ್ನು ಹೇಗೆ ತೋರಿಸ್ತಾನೆ? ಕೋಟಿ ರುದ್ರರ ಕೊಲೆ ಇಲ್ಲವಲ್ಲ. ಹಾಗಾದ್ರೆ ಭಾವದಲ್ಲಿ ಇವನದ್ದು ಬೇರೆ, ಅಂತಃಕರಣದಲ್ಲಿ ಪಾಂಡವರ ಕುರಿತಾದಂತಹ ಅತೀವವಾದ ಪ್ರೀತಿ ಇನ್ನೂ ಸ್ಥಾಯಿಯಾಗಿಯೇ ಉಂಟು.
ಆದರೆ ಬಹಿರಂಗದಲ್ಲಿ ಇವ ತೋರಿಸಿದ್ದೆಲ್ಲ ಬೇರೆ. ಕೃಷ್ಣನ ಭಾವವನ್ನು ಅರಿಯದ ಭಾವನೋ ಈ ಅರ್ಜುನ. ಎಲ್ಲವೂ ಅಂತರಂಗದಲ್ಲಿ ಸ್ಥಿತವಾಗಿದೆ. ಹಾಗಾದರೆ ಏನು? ನಾ ಸುಮ್ಮನೆ ಉಳಿಯಬೇಕು ಅಷ್ಟೇ. ಹಾಗಾಗಿ ಕೃಷ್ಣನ ಪತ್ರವನ್ನು ಕಣ್ಣಿಗೆ ಮತ್ತೊಮ್ಮೆ ಒತ್ತಿ ಹಾಗೆ ಕುಳಿತು ಬಿಡ್ತಾನೆ. ಅಲಿದರೊಳಗೆ ಎದ್ದು ದಾರುಕ ಜನಪ ಧರ್ಮರಾಯ ಗೆದ್ದ ಘನ ವಿನೋದದಿ, ಜನಪ ಧರ್ಮರಾಯ ಗೆದ್ದ ಘನ ವಿನೋದದಿ. ಪತ್ರಗಳಿದ್ರೆ ಸಾಕಾಗುವುದಿಲ್ಲ, ಇವರಿಗೆಲ್ಲ ಅರ್ಥವೇ ಆಗುವುದಿಲ್ಲ. ಅರ್ಥ ಆಗಬೇಕಿದ್ರೆ ಯೋಗ್ಯವಾದಂತಹ ವ್ಯಕ್ತಿ ಆಗಬೇಕು. ಹೇಗೆ? ಅಸಮ ವಿಕ್ರಮಿ ಆಗಬೇಕು, ವಿಭುದ ದಾರುಕನಾಗಬೇಕು. ಇದಲ್ಲದೆ ಇವರಿಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅರ್ಜುನ, ನೀನು ಹೋಗ್ಲಿಲ್ವಾ? ನಾನು ಇಲ್ಲೇ ಇದ್ದೇನೆ. ನಾನೇನು ಪತ್ರ ಕೊಡ್ಲಿಕ್ಕೆ ಬಂದವ, ಹೋಗಿ ಆಯ್ತು ಅಂತ ತಿಳ್ಕೊಂಡದ್ದು. ಪತ್ರ ಕೊಟ್ಟ ಮಾತ್ರಕ್ಕೆ ನಮ್ಮ ಕೆಲಸ ಮುಗಿಯುವುದಲ್ಲ. ಇನ್ನೇನು ಬೇಕು ನಿನಗೆ? ವಿವರಣೆಯನ್ನು ಕೊಡಬೇಕು ಅಂತ ನಮ್ಗೆ ಹೇಳಿ ಆಗಿದೆ. ಈಗ ಇದಕ್ಕೆ ಬೇರೆ ವಿವರಣೆ ಉಂಟಾ? ಹೌದು. ಈಗ ಒಮ್ಮೆ ಹೇಳು, ನನಗೆ ಅರ್ಥ ಆಗ್ಲಿಲ್ಲ. ನನಗೆ ಇದು ಸರಿ ಅರ್ಥ ಆಗುದಿಲ್ಲ. ನೀನು ಗೊತ್ತಾಯ್ತು. ಪ್ರಾರಂಭದಿಂದ ಹೇಳ್ಬೇಕು. ಅಲ್ಲ, ಗೊತ್ತಾಯ್ತು. ನೇಮವನ್ನು ನೆರೆ ಬಿಡು, ಅಲ್ಲಿಂದ ಪ್ರಾರಂಭಿಸಬೇಕು ಕೊನೆಯವರೆಗೆ. ಒಮ್ಮೆ ಹೇಳಂತೆ. ಅಲ್ಲಲ್ಲ, ಅದು ಆ ಪತ್ರದ ಅರ್ಥವನ್ನು ಹೇಳುದಲ್ಲ. ಈಗ ಪತ್ರದ ಅರ್ಥ ಅಲ್ವಾ? ಪತ್ರದ ಅರ್ಥ ಅಲ್ಲ. ಮತ್ತೆ ಈ ಪತ್ರದ ಅರ್ಥ ಓದ್ಲಿಕ್ಕೆ ಅಲ್ಲಿಯ ಸ್ಥಾನ ಬರ್ಬೇಕಾದ್ರೆ ಇನ್ನೂ ತುಂಬಾ ವರ್ಷ ಉಂಟು ನಿನಗೆ. ಅಲ್ಲ, ಸ್ಥಾನ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲಿಂದ ಹೇಗೂ ಬರ್ತಿ ಹೊಂದಬಹುದು. ಹೌದೌದು. ಅಲ್ಲ, ಬರ್ಬೇಕು ಅಂತ ನನಗೆ ಆಸೆ ಉಂಟು, ನೋಡುವ. ಇದು ನಾನು ಪತ್ರದ ಅರ್ಥ ಅಂತ ಹೇಳಲಿಕ್ಕೆ ಹೊರಟದಲ್ಲ. ಮತ್ತೆ ಬೇರೆ ಏನು ಅರ್ಥ? ಕೃಷ್ಣನ ಭಾವಾರ್ಥವನ್ನು ಹೊರಡ್ಲಿಕ್ಕೆ. ಈಗ ಏನಪ್ಪ ಕೃಷ್ಣನ ಭಾವಾರ್ಥ? ಅಲ್ಲ, ಇದು ಗೊತ್ತಾಯ್ತು ನಿಂಗೆ ಏನು ಅರ್ಥ ಆಗ್ಲಿಲ್ಲ ಅಂತ. ಅಲ್ಲ, ನನಗೆ ಅರ್ಥ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ಪತ್ರವನ್ನು ಕೊಟ್ಟ ಕೂಡಲೇ ಅದನ್ನು ಕಣ್ಣಿಗಿಟ್ಟುಕೊಂಡು ತಲೆಯಲ್ಲಿಟ್ಟುಕೊಂಡು ಅರ್ಥ ಆಯ್ತು. ಆದ್ರೆ ಅಕ್ಷರ ಯಾವುದು ಹೀಗೆ ಹೋಗದಿದ್ರು ತಲೆಯ ಮುಖಾಂತರವಾದ್ರೂ ಹೋಗ್ಲಿ ಅಂತೇಳಿ ನನ್ನ ಭಾವ ನಂಗೆ ಅರ್ಥ ಆಯ್ತು. ಸರಿ ಸರಿ. ಪಾರ್ಥ, ಏನಂತೆ? ದಶನಾಮಗಳನ್ನು ಹೊಂದಿಕೊಂಡಿರುವಂತಹ ನೀನು ಈ ಒಂದು ರಾಜ್ಯದಲ್ಲಿ, ಇದು ಕಾಮ್ಯಕವನ ರಾಜ್ಯ ಅಲ್ಲ. ಅಲ್ಲ, ಈಗ ನಿಮ್ಮ ಪಾಲಿಗೆ ಇದು ರಾಜ್ಯವೇ ಅಲ್ಲ. ಸರಿ. ಹಲವಾರು ರೀತಿಯಲ್ಲಿ ಜೀವನವನ್ನು ನಡೆಸಿಕೊಂಡು ಬಂದವರು ಹೌದಲ್ವೇ ನೀವು? ಹಲವಾರು ರೀತಿ ಅಲ್ಲ, ಒಂದೇ ಜೀವನ. ಇಲ್ಲ, ಒಂದೇ ಜೀವನ. ಒಂದೇ. ಆಗ್ಲೇ ಆ ಒಂದು ಜೀವನವನ್ನು ನಡೆಸಿಕೊಂಡು ಬಂದವರು ನೀವು. ಆ ಜೀವನದಲ್ಲಿ ಎಷ್ಟೋ ಏರುಪೇರುಗಳು, ಒಡರು ತೊಡರುಗಳು ಬಂದೊದಗಿದ್ದರು. ಈ ಕಾಲದಲ್ಲಿ ನಡೆದಂತಹ ಸ್ಥಿತಿಯನ್ನ ನೋಡುವಾಗ ಇಲ್ಲಿಯವರೆಗೆ ಬಂದು ಹೋಯಿತು. ಹೋಯ್ತು, ಏನು ಮಾಡುವುದು? ಸಾಮವೆಂಬುದು ರಾಜನೀತಿಯ ಮನೋಹರ ರೂಪ. ಇದು ಮುಂದಕ್ಕೆ ಕೇಳುವ ಅಂತ ಇತ್ತು. ಸರಿ, ನೀ ಹೇಳಿದ್ಯಲ್ಲ, ಒಳ್ಳೇದಾಯ್ತು. ಇದು ಕೃಷ್ಣ ಹೇಳಿಕೊಟ್ಟದ್ದ ಅಲ್ಲ ನಿನ್ನದೇ? ಅಲ್ಲ, ಇದು ಹೇಳಿದ್ದನ್ನು ಕೇಳಿದ್ದೇನೆ. ಸಾಮವೆಂಬುದು ರಾಜನೀತಿಗೆ ಮನೋಹರ ರೂಪ. ಮುಂದಕ್ಕೆ ಅದು ಅಷ್ಟೇ ಅಲ್ಲ, ಮುಂದಕ್ಕೆ ಉಂಟು. ಮುಂದಕ್ಕೆ ಉಂಟು ಅಲ್ಲ, ನನಗೆ ಗೊತ್ತಿಲ್ಲ, ಕೇಳಿದ್ದು ಅಷ್ಟೇ ಅಂತ. ಅದು ನಮ್ಮಲ್ಲಿ ಒಂದು ಕ್ರಮ ಉಂಟು. ಅಲ್ಲ, ಬೇರೆ ಯಾರ್ದು ಬೇಡ, ನನ್ನ ಕ್ರಮ ಉಂಟು. ನಿನ್ನ ಕ್ರಮ. ಒಳ್ಳೇದು ಯಾವುದುಂಟು ಅದನ್ನು ಮಾತ್ರ ನಾನು ತಕೊಳ್ಳುದು. ಅದೇ ಬೇಕಾದ್ದು ಬದುಕಿಗೆ, ಒಳ್ಳೇದು ಮಾತ್ರ ತಗೊಳ್ಬೇಕು. ಹೌದು. ಅಂದ್ರೆ ಕೆಟ್ಟದನ್ನೆಲ್ಲ ಕೇಳುದು, ಈ ಕಡೆಯಿಂದ ಬಿಟ್ಟು ಬಿಡುದು. ಸರಿ. ಒಳ್ಳೇದನ್ನು ತಕೊಳ್ಳುದು. ಆ ಒಳ್ಳೆಯದ್ರಲ್ಲಿ ನಾನು ಹೇಳುದು, ಇದೆಲ್ಲ ತರವಲ್ಲ. ಇಷ್ಟದಿಂದ ಗಯನನ್ನು ಬಿಟ್ಟು ಕೊಡುವೆಯ, ಭ್ರಷ್ಟನಾಗಿ ಹರಿಯ ಹಾಗೆಯೇ ಕಟ್ಟಿಕೊಂಬೆಯ. ಒಂದು ಒಳ್ಳೆಯ ಮಾತಿನಿಂದ ಹೇಳುವುದು. ಏನಂತೆ? ಒಂದು ಇಷ್ಟಪಟ್ಟು, ಅಲ್ಲ, ಇದು ನಿನ್ಗೆ ಮಾತ್ರ ಇಷ್ಟ ಆಗುದಲ್ಲ, ಎಲ್ಲರಿಗೂ ಇಷ್ಟವಾಗುವಂತಹ ಕಾರ್ಯ. ಸರಿ. ಇಟ್ಟುಕೊಂಡಂತಹ ಗಯನನ್ನ ಬಿಟ್ಟುಕೊಟ್ಟು ನಮ್ಮ ಸ್ವಾಮಿಯಾದಂತಹ ಕೃಷ್ಣನಿಗೆ ನೀನು ಒಪ್ಪಿಸಿದ್ದೇ ಆದ್ರೆ ಹರಿಯ ಹಗೆಯತನದಿಂದ
ಪಾರು ಮಾಡುವುದಲ್ಲಿ ಕಾರಣವಾಗುತ್ತದೆ. ಸರಿ, ಇಲ್ಲದೆ ಹೋದ್ರೆ? ಇಲ್ಲದೆ ಹೋದರೆ ಹ, ಇದು ಇಷ್ಟೆಲ್ಲ ನಿಮ್ಗೆ ದ್ವಾರಕೆಯಿಂದ ನಾವು ಕೊಟ್ಟ ಆಗಿದೆ. ಹೌದಪ್ಪ. ಬೇಕಾದಷ್ಟು ಕೊಟ್ಟಿದ್ದೇವೆ. ಹಾ, ಕೃಷ್ಣ ಕೊಟ್ಟಿದ್ದಾನೆ. ಹೌದು, ಒಂದು ನೀನು ಕರೆದುಕೊಂಡು ಬಂದ ಆಗಿದೆ. ಯಾವುದು? ನಮ್ಮ ಸುಭದ್ರಮ್ಮನನ್ನು. ಅದು ನೀನು ಇದೆಯಲ್ಲ ರಥದಲ್ಲಿ. ಹೌದೌದು, ಅದೇ ಈಗ ರಥ ಈಗಲೂ ಬಿಡ್ತಾ ಇದೆಯಾ ಅಲ್ಲ ಬೇರೆ ಏನಾದ್ರೂ ಕೆಲಸ ಉಂಟಾ ನೀನು? ಇಲ್ಲ, ಈಗ ರಥದ ಸ್ಥಾನದಿಂದ ಸ್ವಲ್ಪ ಬಡ್ತಿಯನ್ನು ಪಡೆದಿದ್ದೇನೆ. ಬೇರೆ ಎಂತಪ್ಪ? ಅದು ಅಂದ್ರೆ ಉನ್ನತವಾದಂತಹ ಸರಿ, ಹುದ್ದೆಗೆ ಸರಿ, ನಾನು ಒಳ್ಳೆ ಹಾಗೆ, ಏರಲ್ಪಟ್ಟಿದ್ದೇನೆ. ಈಗ ಕೇವಲ ಸಾರಥಿ ಮಾತ್ರ ಅಲ್ಲ, ಅಲ್ಲ, ದಾರುಕ ಅಂತ ಹೇಳಿದ್ರೆ ಲೋಕಮುಖದಲ್ಲಿ ಒಬ್ಬ ಉನ್ನತವಾದಂತ ಹೆಸರುಳ್ಳ ಸಾರಥಿ ಅಂತ ಲೆಕ್ಕ. ಈಗ ಅದಕ್ಕಿಂತಲೂ ಉನ್ನತವಾದದ್ದು ಏನು ಅಂತ ನನಗೆ ಗೊತ್ತಿಲ್ಲ. ಸರಿ ಬಿಡು, ಅದು ಸಾರಥಿ ನೀನು- ಅಂತ ನೆಲೆಯಲ್ಲಿ ಅಲ್ಲ, ಬೇರೆದಾದಂತಹ ಹುದ್ದೆಯಲ್ಲಿ ನಾನು ಸರಿ ಸರಿ, ನಾ ಅದನ್ನೆಲ್ಲ ವಿಮರ್ಶೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಅಂದ್ರೆ ಈಗ ಉತ್ತಮ ಮಾತುಗಾರನಾಗಿದ್ದೇನೆ, ನೀನು ಜಾಣ್ಮೆಯ ವ್ಯಕ್ತಿಯಾಗಿದ್ದೇನೆ. ಅದು ನೀನೇ ಹೇಳಿಕೊಳ್ಳಬೇಕು ದಾರುಕ. ಅದು ಒಳ್ಳೇದು. ಒಮ್ಮೊಮ್ಮೆ ಕೆಲವೊಮ್ಮೆ ಈಗ ಪ್ರಪಂಚ ಹೇಗುಂಟು ಅಂತ ಹೇಳಿದ್ರೆ ನಾವು ಮಾಡಿದ ಕೆಲಸವನ್ನು ನಾವೇ ಹೊಗಳಿಕೊಳ್ಳಬೇಕು. ಯಾರು ಹೊಗಳಿಕೊಳ್ಳುವುದಿಲ್ಲೋ ಅವರಿಗೆ ವೇದಿಕೆ ಸಿಗುವುದಿಲ್ಲ. ನಾನಿವತ್ತು ಇಷ್ಟು ಮಾಡಿದೆ, ನನಗಿಷ್ಟು ಕಾರ್ಯಕ್ರಮ ಆಯ್ತು, ನನಗೆ ಹೀಗೆ ಸಿಗ್ತದ. ಮತ್ತೆ ಕೆಲವರಿಗುಂಟು ಹಾಗೆ ಮಾಡಿ ಮತ್ತೆ ಕೇಳ್ತಾರೆ, ನಿಮ್ಮ ಕಾರ್ಯಕ್ರಮಕ್ಕೆ ನನ್ನನ್ನು ಕರೀಲಿಲ್ಲ ಅಂತ. ಅಲ್ಲ, ನೀನು ಹಾಗೆ ಮಾಡಿಯೇ ನಿನಗೆ ಇದನ್ನು ಕೃಷ್ಣ ಕೊಟ್ಟದ್ದ ಅಲ್ಲ? ಇಲ್ಲಿಯವರೆಗೆ ನನ್ನ ಜೀವನದಲ್ಲಿ ಬೇರೆಯವರಿಗೆ ಶಾಲು ಹಾಕಿಯೇ ನನ್ನ ಜೀವನ ಕಳೆದು ಹೋಯ್ತು. ಅಲ್ಲ, ಈ ಸಲ ನನ್ನೆಗಳಿಗೆ ನಾನೇ ಶಾಲು ಹಾಕಿಕೊಳ್ಳುವ ಅಂತ. ಅದು ಮಾಡಬೇಕು ಅಂತ ಹೇಳಿದ್ದು, ನೀನು ಮಾಡಬೇಡ ಅಂತಲ್ಲ. ನಾವೆಲ್ಲ ಮಾಡ್ಲಿಲ್ಲ, ನಮಗೆ ವೇದಿಕೆ ಕೊಟ್ಟಲ್ಲಿ ಬರುವುದು, ಇಲ್ಲದಿದ್ರೆ ಬರುವುದಿಲ್ಲ. ನಿಮಗೆ ಹಾಗೆ ಅಂತ ಅದಕ್ಕೆ ನಾನು ಹೇಳಿದ್ದು. ಒಳ್ಳೇದಾಯ್ತು. ಹಾಗೆ ಇಷ್ಟನ್ನೆಲ್ಲ ನಾವು ಕೊಟ್ಟಾಗಿದೆ. ಬೇಕು ಅಂತ ಹೇಳಿದ್ರೆ ಮತ್ತಷ್ಟು ಕೊಡುವ, ಅದು ಕಡಿಮೆ ಆಯ್ತು ಅಂತ ಹೇಳಿದ್ರೆ ಬೇಕಾದಷ್ಟು ಕೊಡುವ. ಅಲ್ಲ, ಯಾವುದನ್ನು ಕೊಡುವುದು, ಯಾರು ಕೊಡುವುದು? ಅಲ್ಲ, ದ್ವಾರಕೆಯಿಂದ ಏನು ಕಮ್ಮಿ ಉಂಟ? ದ್ವಾರಕೆಯಲ್ಲಿ ಅಲ್ಲ, ಸಂಪತ್ತುಗಳಾಗ್ಲಿ ಧನಕನಕಗಳಾಗ್ಲಿ ಬೇಕಾದದನ್ನು ಕೊಡುವ. ಇದು ಯಾಕೆ ಕೊಡುವುದು ನನಗೆ ಅರ್ಥ ಆಗ್ಲಿಲ್ಲ. ಇದು ಆಗ ಹೇಳಿದಿ ಹೀಗೆ ಹಗೆಯನ್ನು ಇದು ಮಾಡಿದ್ರೆ ಆಯ್ತು ಅಂತ ಹೇಳಿದೆ, ಹಗೆಯನ್ನು ಮುಂದುವರಿಸ್ತೇವೆ ಅಂತ, ಈಗ ಕೊಡ್ತೇವೆ ಅಂತ ಹೇಳಿದೆ. ಯಾಕೆ ಇದು ಹೇಳಿದ್ದು ನನಗೆ ಅರ್ಥ ಆಗ್ಲಿಲ್ಲ. ಇದು ಈಗ ನೀವು ಕೊಟ್ಟಾರೆ ನಾವೀಗ ಕೊಡ್ತೇವೆ. ದಾನ. ಆಗ ಸಾಮವೆಂಬುದು ಸರಿ ಸರಿ, ಈಗ ಅರ್ಥ ಆಯ್ತು. ನೀನು ಹೇಳ್ಬೇಕಿಲ್ಲದಿದ್ರೆ ನನಗೆ ಅರ್ಥ ಆಗುದಿಲ್ಲ. ಅರ್ಥ ಆಗುದಿಲ್ಲ. ಹೌದೌದು, ನೀನು ಏನು ಮಾತನಾಡ್ತಿ ಅಂತ ಅದನ್ನೊಂದು ವಿವರಣೆ ಹೇಳಿದಲ್ಲ, ಆಮೇಲೆ ವಿಶ್ಲೇಷಣೆ. ಉತ್ತಮ ಮಾತುಗಾರರ ಮಾತುಗಳು ಕೆಲವೊಮ್ಮೆ ಅರ್ಥ ಆಗುದಿಲ್ಲ. ಅರ್ಥ ಆಗುದಿಲ್ಲ. ಹಾಗೆ ದಾನ ರೂಪದಲ್ಲಿ ನಾವು ಕೊಡ್ತೇವೆ. ಅದರ ಬದಲಾಗಿ ನೀನು ಗಯನನ್ನು ಕೊಡುವೆ. ಗಯನನ್ನು ಈಗ ಗಯನನ್ನು ಕೊಡು. ಅರೆಗಳಿಗೆ ತಡಿ. ಈಗ ದಾನ ಮಾಡುವಾಗ ಮತ್ತೆ ಇದು ವಿನಿಮಯ ಆಯ್ತಲ್ಲ, ಇದು ದಾನ ಆಗುದಿಲ್ಲ. ಮತ್ತೆ ದಾನ ಮಾಡುವಾಗ ನೀನು ಮತ್ತೆ ಕೊಡಬೇಕು ಅಂತ ಹೇಳಿದ್ರೆ ಇದು ಗಾಯನನ್ನು ಕೊಡುವುದು ಹೇಗೆ? ಈಗ ದಾನ ಮಾಡುವಾಗ ನೀವು ದಾನವಾಗಿ ನನಗೇನೋ ಕೊಡ್ತೀರಿ, ಈಗ ನೀವು ಅಪೇಕ್ಷೆ ಪಡ್ತಾ ಇದ್ದೀರಲ್ಲ ಆ ಕಡೆಯಿಂದ ಗಾಯನನ್ನು ಕೊಡಬೇಕು ಅಂತ, ಇದು ವಿನಿಮಯ ಆಗ್ಲಿಲ್ವಾ? ವಿನಿಮಯ ಮತ್ತೆ ಅಲ್ಲ, ಇರ್ಲಿ, ಅದು ಹೇಗೆ ಆದ್ರೂ ದಾನ. ಈಗ ನಾನು ಗಾಯನನ್ನು ದಾನ ಮಾಡಬೇಕು, ನೀವು ನಿಮ್ಮಲ್ಲಿದ್ದದನ್ನು ದಾನ ಮಾಡು. ಈಗ ಅದು ಆಗುವುದಿಲ್ಲ ಅಂತ ಇದ್ರೆ ಇದು ಆಯ್ತು. ನಾವು ಮಾತನಾಡಬಾರ್ದು ಅಂತ ಹೇಳಿದ್ದೆ ಅಲ್ಲ, ಮತ್ತೆ ನೀನು ಒಳ್ಳೆ ಮಾತುಗಾರ ಅಂತ ನೀನು ಆಗಲೇ ಆಡಿದ್ದಿ. ನೋಡು, ಅವಕಾಶ ಕೊಡುವ ಅಂತ ನಾನು ಸುಮ್ಮನೆ ಕುಳಿತಿದ್ದೇನೆ. ಹೇಳು. ಕೃಷ್ಣಸ್ವಾಮಿಯಲ್ಲಿ ಹೀಗೆ ನಾವು ಮಾತನಾಡುವಾಗ ಅಂದ್ರೆ ಒಂದು ಸಂಜೆಯ ಹೊತ್ತು ವಿಹಾರಕ್ಕೆ ಹೋಗುವಾಗ ನಾವು ಮಾತನಾಡಿಕೊಂಡು ಹೋದದ್ದು. ಹೌದು, ವಿಷಯ ನಾನೀಗೆಲ್ಲ ಹೇಳಿದೆ. ಆಗ ಹೇಳಿದ್ರು ಕೃಷ್ಣಸ್ವಾಮಿ, ಹೇಳುದೆಲ್ಲ ಹೌದು ದಾರಕ, ಆದ್ರೆ ಇದನ್ನು ಹೇಳಿದ್ರೆ ಅರ್ಜುನನಿಗೆ ಒಪ್ಪಿಕೊಳ್ಳಿಕ್ಕೆ ಆಗ್ತದ ಅಂತ ಹೇಳಿ. ಯಾವುದಂತೆ? ಅಂದ್ರೆ ನಿಮ್ಮ ಮಧ್ಯದಲ್ಲಿ ಅವನು ಎಷ್ಟು ಭೇದದೊಂದಿಟ್ಟಲ್ಲ. ಯಾರು? ನಿಮ್ಮ ಸಹೋದರರು. ಯಾವ ಸಹೋದರ? ಧರ್ಮರಾಯ. ಇದು ಕೃಷ್ಣನೇ ಹೇಳಿದ್ದಲ್ಲ? ಅಲ್ಲ, ಕೃಷ್ಣನೇ ಹೇಳಿದ್ದ ಅಲ್ಲ? ಹೇಳಿದ್ದು ನಾನು. ನೀನು ಹೇಳಿದ್ದು. ಇಲ್ಲ, ಕೃಷ್ಣ ಹಾಗೆಲ್ಲ ಹೇಳಲಿಕ್ಕಿಲ್ಲ, ಅದಕ್ಕೆ ಹೇಳಿದ್ದು. ವಿಷಯವನ್ನು ಹೇಳಿದ್ದು ನಾನು, ಆದ್ರೆ ಅದಕ್ಕೆ ಹೌದು ಅಂತ ಹೇಳಿದವ ನಾವು. ಏನಂತೆ ಬೇಗ ಹೇಳ್ಬೇಕು ನೀನೀಗ, ಏನು ಕೇಳ್ತೇನೆ ನಾನು. ಅಂದ್ರೆ ಎಷ್ಟೆಲ್ಲ ನಿನ್ನ ಬದುಕಿನಲ್ಲಿ ಅನ್ಯಾಯ ಆಗಿ ಹೋಯ್ತಲ್ಲ ಅಂತ ಹೇಳಿ. ಏನು ಅನ್ಯಾಯ? ಅಲ್ಲ, ಈಗ ಮೊದಲಿನಿಂದ ನೋಡಿದ್ರೆ ನೀನು ದ್ರೌಪದಿಯನ್ನು ಕರೆದುಕೊಂಡು ಬಂದ್ಯಲ್ಲ. ಕರೆದುಕೊಂಡು ಮತ್ಸ್ಯ ಲಾಂಛನ, ಸ್ವಯಂವರದಲ್ಲಿ ಮತ್ಸ್ಯ ಲಾಂಛನವನ್ನು ಭೇದಿಸಿ ದ್ರೌಪದಿಯನ್ನು ಪಡೆದಿದ್ದೇವೆ. ಅದಕ್ಕೆ ದ್ರೌಪದಿಯನ್ನು ಪಡೆದುಕೊಂಡು ಬಂದ ನಂತರ ಆ ಹೆಣ್ಣನ್ನು ಆ ತಾಯಿಯ ಮುಂದೆ ನಿಲ್ಲಿಸಿ ನಮಸ್ಕರಿಸುವಾಗ ಹಣ್ಣನ್ನು ಹಂಚಿಕೊಳ್ಳಿ ಅಂತ ಹೇಳಿದ್ರೆ, ಹೌದು, ಆಗ್ಲೇ ಅವರು ಬೇಕಾದಂತ ಉಪಾಯಗಳನ್ನೆಲ್ಲ ಮಾಡಿ ಆಗಿದೆ. ಯಾರು? ಅಣ್ಣಂದಿರು, ಅಣ್ಣ ತಮ್ಮಂದಿರು. ಹಾಗೆ ಅಂದ್ರೆ ಅವರಿಗೂ ದ್ರೌಪದಿಯ ಮೇಲೆ ಮನಸ್ಸಿತ್ತು.
ಆದ್ರೂ ಒಂದು ಪಡೆದುಕೊಳ್ಳಬೇಕಂತ ಆಸೆ ಇತ್ತಲ್ಲ, ಆಯ್ತು ಅಲ್ಲಿಯೂ ಒಂದು ಪರೀಕ್ಷೆ ಮಾಡುವನ. ಈಗ ಭೀಮ ಮದುವೆ ಆಗ್ಲಿಲ್ಲ, ಅವನಿಗೆ ಆಸೆ ಹುಟ್ಟಲಿಲ್ಲ. ಅರ್ಜುನ ಮದುವೆ ಆಗುವಾಗ ಮಾತ್ರ ಅವನಿಗೆ ಆಸೆ ಹುಟ್ಟಿದ್ದು. ಆಯ್ತು, ಮುಂದೆ ಮುಂದೆ ಬರ್ತಾ ಜೀವನದಲ್ಲಿ ಹೇಗೆಲ್ಲ ಬಾಳಿ ಬೆಳಗಬೇಕಾದವರು ನೀವು. ಹಸ್ತಿನಾಪುರದ ಸಾಮ್ರಾಜ್ಯ ಸಾಮ್ರಾಟರಾಗಿ ಮೆರೆದುಕೊಂಡು ಬರಬೇಕಾದವರು ನೀವು ಈ ಕಾಲದಲ್ಲಿ ವನವಾಸಕ್ಕೆ ಬಂದು ಬೀಳುವಾಗೆ ಆಯ್ತಲ್ಲ. ಕಾರಣ ಏನು? ಧರ್ಮರಾಯ ಮಾಡಿದಂತಹ ಆ ಒಂದು ದ್ಯೂತದ ಆಟ. ಅದು ದ್ಯೂತಕ್ಕೂ ಒಂದು ಶಪಥ ಇತ್ತಂತೆ. ರಾಜಸೂಯ ಅದ್ವರದಲ್ಲಿ ಏನೋ ಒಂದು ಶಪಥ ಎಲ್ಲ ಮಾಡಿ ಹೀಗೆಲ್ಲ ಮಾಡಿ ಅಂತೂ ಕಾರಣ ಹಾಗೆ ಆಗಿ ಹೋಯ್ತಲ್ಲ. ಸರಿ ಆಯ್ತು, ವನವಾಸದಲ್ಲಿ ಆದ್ರೂ ನಿಮ್ಗೆ ಜೀವನ ಸುಖವಾಗಿ ಉಂಟಾ? ಈ ಕಲ್ಲಿನ ಮೇಲೆ ಕುಳಿತುಕೊಳ್ಳುವುದು, ಬಲ್ಲಿರೇನಯ್ಯ ನಾವಿರುವಂತಹ ಸ್ಥಳ ಇದೇ ಆಗಿ ಹೋಯ್ತಲ್ಲ. ಹೌದೌದು, ಇದು ಇಲ್ಲೆಲ್ಲ ಇರ್ಬೇಕಾದವರಲ್ಲ ನೀವು. ಎಂತಹ ಒಳ್ಳೆಯ ಸಾಧನೆಯನ್ನು ಮಾಡಿದವರು. ಯಾರು? ಅರ್ಜುನ, 3 ಲೋಕದ ಗಂಡ. ಎಂತೆಂತಹ ಪದವಿಯನ್ನೆಲ್ಲ ಪಡೆದವರು. ಅದೆಲ್ಲ ಗೊತ್ತುಂಟು ಬಿಡು, ಬೇರೆ ಏನಾದ್ರು ಅವರು ಇಲ್ಲಿರುವುದಲ್ಲ. ಇದು ನಮ್ಮ ಪಕ್ಷವನ್ನು ಸೇರಿಕು. ಯಾವ ಪಕ್ಷ? ನಮ್ಮದು. ಯಾವುದು ನಿಮ್ಮದು ಪಕ್ಷ? ನಮ್ಮದು ಶ್ರೀಹರಿ ಬಳಗದ ಪಕ್ಷ. ಆ ಪಕ್ಷವನ್ನ ಸೇರಿಕೊಂಡ್ರೆ ಬೇಕಾದ ನಿಜವಾಗಿ ಹೇಳಿ, ನಿಮ್ಮ ಬಳಗದಲ್ಲಿ ನಿಮ್ಮ ಗುರುವನ್ನು ಬಿಟ್ರೆ ಬೇರೆ ಎಲ್ಲ ಪ್ರಯೋಜನದಿಲ್ಲ. ಇನ್ನೂ ಮೇಲೆ ಹೇಳಬೇಕು ನೀವು. ಎಷ್ಟು ಉದ್ಧಾರ ಮಾಡಿದ್ರು ನಿನ್ನಂತವರೇ ಬರುವುದಾದ್ರೆ ಮತ್ತೆ ಏನು ಮಾಡುವುದವ? ಅಲ್ಲ ಬೇರೆ ಯಾರ ಪ್ರಯೋಜನ ಇಲ್ಲ ಅಂತ ಹೇಳಿ ಈ ಸಲ ನನ್ನನ್ನು ಕಳಿಸಿ ಕೊಟ್ಟದ್ದು. ಹಾಗೆ ಇದು ಎಲ್ಲ ಆದದ್ದು ಆಗಿ ಹೋಗಿ ಆಯ್ತು. ನಮ್ಮಲ್ಲಿ ಹೇಳುವಂತ ಮಾತುಂಟು, ಆದದಕ್ಕೆ ಚಿಂತಿಸಿ ಪ್ರಯೋಜನವಿಲ್ಲಂತೆ. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಹೌದೌದು, ಮುಂದೆ ಆಗುವಂತಹ ಕಾರ್ಯವನ್ನು ನೋಡಿಕೊಳ್ಳುವ. ಅದಕ್ಕೋಸ್ಕರವಾಗಿ ನಮ್ಮ ಪಕ್ಷವನ್ನ ಸೇರಿಕೋ ನೀನು. ಹೇಗೆ ಆಗದ? ಇಲ್ಲ, ಆಗುವುದಿಲ್ಲ ಅಂತ ಹೇಳಿದ್ರೆ ಎಲ್ಲವೂ ಪಾತಕಿ ಬರಿದ ಸಾಯದಿರು, ಗಾಯನನ್ನು ಬಿಟ್ಟು ಕೊಡುವೆಯೋ, ಕಟ್ಟಿಕೊಂಡು ಇರುವೆನೆಂಬ ಬಿಂಕವು ನಿಮಗೆ. ಇದು ಬೇರೆ ಬೇರೆ ಪ್ರಸಂಗದೆಲ್ಲ ಉಂಟು. ಈಗ ಆಗುವುದಿಲ್ಲ ಅಂತ ಹೇಳಿದ್ರೆ ಕಡುಗಲಿ ಎಂಬ ಬರವು ನಿನಗೆ. ಬಿಡು ಅವನನ್ನು ಬಿಟ್ಟು ಕೊಡು. ಬಿಟ್ಟು ಕೊಟ್ಟರೆ ನಿನಗೆ ಜೀವನ ಸುಕ್ಷೇಮ ಒಪ್ಪುದು. ಇದು ಯಾವ ಪ್ರಸಂಗ ಎಲ್ಲಿಗೆಲ್ಲ ಹೋಯ್ತು ದಾರುಕ? ಒಟ್ಟಿನಲ್ಲಿ ಈಗ ನೀನು 4 ಮಾಡಿದ್ದು ನನಗೆ ಅರ್ಥ ಆಯ್ತು. ಒಟ್ಟಿನಲ್ಲಿ ನಾನು ಮೇಲೆ ಮೇಲೆ ಹೇಳುವುದಿದ್ರೆ ಸಮಾಧಾನ ಭೇದ ದಂಡ ಅಲ್ವಾ? ಅಲ್ಲ, ದಂಡ ಪ್ರಯೋಗ ಆಗ್ಲಿಲ್ಲ. ದಂಡ ಪ್ರಯೋಗ ಆಗ್ಲಿಲ್ಲ. ಮತ್ತೆ ಕಡುಗಲಿ ಎಂಬಬ್ಬರವು ಅದು ಇದು ದಂಡ ಪ್ರಯೋಗಕ್ಕೆ ಮೊದಲಿನ ಮಾತು. ಈಗ ನಮಗೆ ಸಾಮ ಪತಿಸ್ಲಿಲ್ಲ, ಮತ್ತೆಂತದ್ದು ನಿನ್ನದು ಭೇದ. ನೀನು ಆಡಿದ ಮಾತಿಗೆಲ್ಲ ಉತ್ತರ ಕೊಡಬಹುದು, ನಿನಗೆ ಉತ್ತರ ಕೊಟ್ಟರು ಪ್ರಯೋಜನ ಇಲ್ಲ. ಮತ್ತೆ ನಿನ್ನ ಯಾವುದು ನಿನ್ನ ದಾನಗಳು ಬೇಡ ನಮಗೆ. ಈಗ ದಂಡ ಕೊಡುವವ ನೀನ. ದಂಡ ಅರ್ಥ ಆಗ್ಲಿಲ್ವಾ? ಅರ್ಥ ಆಗ್ಲಿಲ್ವಾ? ಇಲ್ವಾ? ಉತ್ತರವನು ಕೊಟ್ಟುಗಳು ಹೊತ್ತು ಹೋಗುವುದು. ವಿಜಯ, ಏನು? ಒಂದೇ ಮಾತಿನಲ್ಲಿ ಹೇಳ್ತೇನೆ. ನೀ ಒಂದೇ ಮಾತಿನಲ್ಲಿ ಹೇಳು, ಒಳ್ಳೇದು. ಅದು ಹೌದು ಇಲ್ಲ, ಆಗ್ತದ ಇಲ್ಲ, ಯಾವುದಾಗುವುದು ಯಾವುದು ಹೌದು? ಗಯನನ್ನು ಬಿಟ್ಟು ಕೊಡ್ತೀಯ? ಅದು ಇಲ್ಲ ಅಂತ ಹೇಳಿ ಆಯ್ತಲ್ಲ, ಬೇರೆ ಏನಾದ್ರೂ ಇದ್ರೆ ಮಾತಾಡು. ನಿನಗೆ ಆಗುವುದಿಲ್ಲ. 3 ಮಾತಿಗೂ ಆಗುವುದಿಲ್ಲ. ನೀ 3 ಅಲ್ಲ 100 ಮಾತಾಡಿದ್ರು ಇಲ್ಲಿ ವ್ಯರ್ಥವೇ, ಏನು ಪ್ರಯೋಜನ ಇಲ್ಲ. ಆಗುವುದಿಲ್ಲ, ಆಗುವುದಿಲ್ಲ. ನನ್ನತ್ರ ಮಾತನಾಡಿ ಪ್ರಯೋಜನ ಇಲ್ಲ. ಮಾತನಾಡಬೇಕಾದ ಒಬ್ಬ ಸುಮ್ಮನೆ ಕುಳಿತುಕೊಂಡಿದ್ದಾನಲ್ಲ, ಅವನ ಹತ್ರ ಹೋಗ್ತಾನೆ, ಅವನ ಹತ್ರ ಹೋಗ್ತಾನೆ. ಏನಲು ಬಡವಿ ಬಾಲನ ಸರಗ ಬಿಟ್ಟು ಓಡಿದನು
ನನ್ನ ತಮ್ಮನೇ ಮಹಾಮಂಗಳ ಮಾರತಿ ಮಾಡಿ ಮುಗಿಸ್ತಾನೆ ಅಂತ ತಿಳ್ಕೊಂಡೆ. ನನಗೆ ಬಿಟ್ಟು ಕೊಟ್ಟ. ಒಂದು ಸಲ ಸೆರಗಿಗೆ ಕೈ ಹಾಕಿದಾಗ ಸುಮ್ಮನೆ ಕೂತ್ರೆ ಲೋಕದವರೆಲ್ಲ ಸೆರಗಿಗೆ ಕೈ ಹಾಕುವುದಲ್ವಾ? ಅಲ್ಲಲ್ಲ, ನಾನು ಸೆರಗಿ ಕೈ ಹಾಕ್ಲಿಕ್ಕೆ ಹೋದದ್ದಲ್ಲ. ನಮ್ಮಣ್ಣನ ವಸ್ತ್ರಕ್ಕೆ ಕೈ ಹಾಕುವುದಕ್ಕೆ ಮುಂದಾದಿಯಲ್ಲ. ಪೀಠದಲ್ಲಿ ಆರೂಢನಾದವ ಯಾರು ಅಂತ ತಿಳ್ಕೊಂಡಿಯೋ? ರಾಜಸೂಯಾಧ್ವರದ ಅವಭೃತ ಸ್ಥಾನವನ್ನು ಮಾಡಿ ಯಥಾರ್ಥಕ್ಕಾದರೂ ಚಕ್ರಾಧಿಪತಿತ್ವದ ಸ್ಥಾನವನ್ನು ಹೊಂದಿದಂತಹ ನಮ್ಮಣ್ಣ ಅಂಥವನಿಗೂ ಕೂಡ ಅಂಥವನ ಸೆರಗಿಗೂ ಕೈ ಹಾಕುವುದಕ್ಕೆ ಮುಂದಾದಿಯಲ್ಲ. ಮೂರ್ಖ. ಯಮುನೆಯ ದಡದಲ್ಲಿ ಸೂರ್ಯ ನಾರಾಯಣನನ್ನು ಉಪಾಸಿಸುವುದರ ಮೂಲಕವಾಗಿ ದಿವ್ಯವಾದಂತಹ ಆ ಪಾತ್ರೆಯನ್ನು ಪಡೆಯುವುದರ ಮೂಲಕ ಅದರ ಮೂಲಕವಾಗಿ ಅದೆಷ್ಟೋ ಸಂದೋಹವಾಗಿ ನಮ್ಮ ಹಿಂದಿರುವಂತಹ ಋಷಿ ಮನೆಗಳಿಗೆ ದಿವಸವೂ ಕೂಡ ಅನ್ನ ಸಂತರ್ಪಣೆಯನ್ನು ಮಾಡುವಂತಹ ಮಹಾಭಾಗ್ಯಶಾಲಿ ನಮ್ಮಣ್ಣ. ಅವನ ಶಲ್ಯಕ್ಕೆ ಕೈ ಹಾಕುವುದಕ್ಕೆ ಮುಂದಾದಿಯಲ್ಲ ಮೂರ್ಖ. ನಾನು ಶಲ್ಯಕ್ಕೆ ಕೈ ಹಾಕಿದಲ್ಲ. ನಿನಗೇನು ಉತ್ತರ ಬೇಕಲ್ವಾ? ಮಾತನಾಡಿಸುವುದಕ್ಕೆ ಉತ್ತರ ಬೇಕಾ ನಿನಗೆ? ಬಿಡದೆ ಬಂದಿದೆ ತಾತ ಗುಸುರೆಂದೊಡನೆ ಹೊಯ್ದಟ್ಟಿದರೆ ಬಂದು ಜೊಯ್ದಳು ಕೃಷ್ಣಗೆ. ಪಾಪಿ, ಉತ್ತರ ಬೇಕು ಅಂತ ಆಗಲಿಂದ ನಿರೀಕ್ಷಿಸ್ತಾ ಇದ್ದಿ. ನಿನಗೊಂದು ದಕ್ಷಿಣ ದಿಕ್ಕುಂಟು ಅಂತ ನಾ ತೋರಿಸ್ತೇನೆ. ತಮ್ಮ ಹೀಗೆಲ್ಲ ಮಾತು ಇದೋ ಎತ್ತಿದಂತಹ ರುದಿರಮುಖಿ. ಬೇಡ ಬೇಡ, ನಿನ್ನ ಮುಖವನ್ನು ರುದಿರದಲ್ಲಿ ಮುಳುಗಿಸಿಲೆ. ಎತ್ತಿದಾಗ ಅಣ್ಣ ಏನು ಬೇಡ. ಏನು ಅವನನ್ನು ಕೊಂದು ಯಾಕೆ? ಅದು ಏನೂ ಪ್ರಯೋಜನಕ್ಕಿಲ್ಲ. ಯಾಕೆ? ದೂತವಧ ಮಾಡ ಕೂಡದಣ್ಣಯ್ಯ. ಇವನಿಗೆ ಹಿಡಿದ ಭೂತವಾದ ಮಾಡ್ತೇನೆ ಅಂತ ಹಿಡಿದದ್ದು ನಾನು. ಬೇಡ ಬೇಡ, ನೀನು ಹೇಗೆ ಅವನು ಬಂದಿದ್ದಾನೆ ಅವನಿಗೊಂದು ಸನ್ಮಾನ ಮಾಡಿ ಕಳಿಸುವ. ನೀ ಇದೆಲ್ಲ ಮಾಡುದು ಬೇಡ. ಅವನ ಆಗದಿಂದ ಅಪೇಕ್ಷೆಯಲ್ಲಿದ್ದಾನೆ. ನನಗೆ ನಾನೇ ಸನ್ಮಾನ ಮಾಡಿಕೊಳ್ತೇನೆ ಅಂತಲೂ ಹೇಳಿದ. ಹೌದೌದು. ನಮ್ಮಿಂದ ಒಂದು ಉತ್ತರ ಬೇಕಂತೆ ಅಲ್ವಾ? ಹೌದೌದು, ಉತ್ತರ ಬೇಕು ಅಂತ ಬಂದವನು. ಸ್ಪಷ್ಟ ಉತ್ತರ ಆಗಬೇಕು. ಹೌದು. ತಂದದ್ದೇನನ್ನು ಓಲೆ ನೋಡುವ. ಬಳ್ಳಿಯೊಂದುಂಟಲ್ಲ, ಎಳೆದು ತೆಗೆದಿದ್ದೇನೆ. ಓಲೆ ಅನ್ನದರಲ್ಲಿ ಕಟ್ಟಿದ್ದೇನೆ. ಕಟ್ಟಿದ ಓಲೆಯನ್ನು ಇವನ ಕೊರಳಿಗೆ ಕಟ್ಟಿದ್ದೇನೆ. ಅದು ಅಲ್ಲಿವರೆಗೆ ಬೀಳಬಾರ್ದು, ಹಾಗೆ ಎತ್ತುಕೊಂಡು ಹೋಗ್ಬೇಕು. ಅಂತೂ ಒಂದೊಳ್ಳೆಯ ಮಾಲೆ. ಇನ್ನು ನಿನ್ನೆ ಮೊನ್ನೆ ಎಲ್ಲ ನಾವು ದೇವರಿಗೆ ಹಾಕಿ ಇಟ್ಟಂತಹ ಕುಸುಮಗಳಿದೆ. ಆ ಸುಮಗಳನ್ನೆಲ್ಲ ಜೋಡಿಸಿ ಹಳತ್ತು ಸ್ವಲ್ಪ ವಾಸನೆ ಬರ್ತದೆ. ಅದನ್ನು ಮಾಲೆ ಮಾಡಿ ಇವನ ಕೊರಳಿಗೆ ಹಾಕಿದ್ದೇನೆ. ಸುವಾಸನ ಭರಿತವಾದಂತಹ ಹಾರ. ಮೂಗಿನ ತುದಿಯಿಂದ ಕೇಶದವರೆಗೆ ಎಲ್ಲ ಭಸ್ಮ ಎಲ್ಲ ಬೇಡ ಇವನಿಗೆ. ಬೂದಿ ಬೆಳೆದಿದ್ದೇನೆ ನೋಡು. ನಾಮ ಅರ್ಜುನ ಅಣ್ಣಯ್ಯ ಹೇಗೆ ಕಾಣಿಸ್ತಾನೆ? ಬೇಲಿ ದಾಟದವನನ್ನು ಬೇಲಿಯಲ್ಲಿ ನಿಲ್ಲಿಸಬಹುದ? ಹೀಗೆ ನಮಗೆ ಪ್ರಯೋಜನ ದ್ವಾರಕೆಯಲ್ಲಿ ಏನಾದ್ರೂ ಉಪಯೋಗ ಆಗುದಿದ್ರೆ ನೋಡುವ. ಅಲ್ಲಿಗೆ ಹೋಗಬೇಕಲ್ಲ. ದಾರುಕ, ನಿನ್ನ ಅಪ್ಪ ಯಾರು ಗೊತ್ತುಂಟ ನಿನಗೆ? ಗುರ್ತ ಉಂಟ ಅಪ್ಪನದ್ದು? ಅಲ್ಲ, ಹುಟ್ಟಿಸಿದ್ದಾರೆ ಬೆಳೆಸಿದಲ್ಲ ನಮ್ಮ ಕೃಷ್ಣ. ನೀನು ಅವನಲ್ಲೆಲ್ಲ ಹಾಗೆಲ್ಲ ಪ್ರಶ್ನೆ ಕೇಳಬೇಡ. ಯಾಕೆ? ಮತ್ತೆ ಅಪ್ಪ ಯಾರ್ಯಾರ ಅಪ್ಪನ ಹೆಸರನ್ನು ಅವನಪ್ಪ ಅಂತ ಹೇಳಿ ಅದು. ಅಲ್ಲ, ಅವನು ಇಷ್ಟಿಷ್ಟು ಉದ್ದ ಮಾತಾಡಿದಾಗ ನಾವನು ದೊಡ್ಡ ಶರ್ಮ ಅಂತ ತಿಳ್ಕೊಂಡದ್ದು. ಅಪ್ಪನ ಹೆಸರೇ ಗೊತ್ತಿಲ್ಲ. ಅಪ್ಪನ ಹೆಸರನ್ನು ಹೇಳಲಿಕ್ಕಿಲ್ಲ ಮಕ್ಕಳಾದವರು. ಯಾರು ಹೇಳಿದ್ದು? ಗಂಡನ ಹೆಸರನ್ನು ಹೇಳಲಿಕ್ಕಿಲ್ಲ, ಹೆಂಡತಿ ಆದವಳು. ಅಪ್ಪನ ಹೆಸರನ್ನು ಯಾರು ಹೇಳೋದು? ವಿಳಾಸ ಇಲ್ಲ ಅಂತ ಅರ್ಥ. ಅಲ್ಲ, ಅದು ನಿಮ್ಮಲ್ಲಿ ಇಲ್ಲದಿರ್ಬೋದು, ಯಾದವರಾದ್ರೆ ನಮ್ಮಲ್ಲಿ ಉಂಟು ಹಾಗೊಂದು ನಿಮ್ಮ ಸಂಸ್ಕಾರ. ಈಗ ಅವನಿಗೆ ಯಾದವ ಅಂತೆಲ್ಲ ಗೊತ್ತಾಯ್ತು. ಆಗ ಬಂದಾಗ ಏನು ಬಂದವನಿಗೆ ಇದು ಮಾಡುವುದಿಲ್ಲ, ಸತ್ಕಾರ ಮಾಡುವುದಿಲ್ಲ ಅಂತ ಹೇಳಿದ್ದಾನೆ. ಸ್ವಸ್ವರೂಪ ಜ್ಞಾನ ಈಗ ಸ್ವಲ್ಪ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ. ಇವರ ಎಲ್ಲರಿಗೂ ಆಗ್ಬೇಕು. ಇವರಿಗೆ ನಮ್ಮ ಎದುರಿಗೆ ಸಿಗುವುದಿಲ್ಲ ಅಣ್ಣ. ಇಲ್ಲದಿದ್ರೆ ಎಲ್ಲ ಸರಿ ಮಾಡಬಹುದಿತ್ತು. ನಿನ್ನಪ್ಪ ಕೃಷ್ಣ ಅಂತ ಒಪ್ಪಿಕೊಳ್ಳುವುದಿಲ್ಲ ನಾನು. ಅಲ್ಲ, ನೀ ಹೇಳಿದ್ಯಲ್ಲ, ಹೆದರಿ ಕೃಷ್ಣ ಅಂತ ಏನೋ ಎಂದು ಹೇಳಿದಾಗ ಆಯ್ತು. ಹೌದು. ಅವಲ್ಲ,
ಅಲ್ಲ, ಹೌದು. ಕೃಷ್ಣ ಆಗುತ್ತಿದ್ರೆ ಇಂತಹ ಭಾಷೆ ಬರ್ತಿರ್ಲಿಲ್ವೋ ನಿನ್ನಿಂದ? ನಮ್ಮಲ್ಲಿ ಕೃಷ್ಣ ಹೌದು. ಇನ್ನೊಬ್ಬ ಇದ್ದಾನೆ, ಮತ್ತೆ ಅವನ ಅಣ್ಣ ಹಾ ಬಲರಾಮ. ಹಾ ಅವ ಆದ ಕಾರಣ, ಅವನಿನ್ನ ಅಪ್ಪ ಆದ ಕಾರಣ ಇಂಥ ಭಾಷೆ ಬಂದದ್ದು. ಅವನಿಗೆ ಸ್ವಲ್ಪ ಮದ ಉಂಟು. ಮತ್ತೆ ಸಂಜೆಯ ಹೊತ್ತಿನಲ್ಲಿ ಏನು ಮಾತಾಡ್ತಾನೆ ಅಂತ ಅವನಿಗೆ ಗೊತ್ತಿರುವುದಿಲ್ಲ. ಬಹುಶಃ ಅವನ ಸಂಸ್ಕಾರ ನಿನಗೆ ಬಂದದ್ದಿರಬೇಕು. ನಿನ್ನ ತಾತನಲ್ಲಿ ಹೋಗಿ ಉಸುರು, ತಾತನ ಬಿಟ್ಟು ಕೊಡುವುದಿಲ್ಲ ಗಾಯನನ್ನು ಅಂತ ಇಷ್ಟರವರೆಗೆ ಹೇಳಿದ್ದು ಅದನ್ನೇ ಅಲ್ವಾ? ಹೋಗು. ಆಯ್ತು ಇನ್ನೊಮ್ಮೆ ಬರುವಾಗ ಸರಿ ಬರಬೇಕು ದಾರುಕ. ಆಯ್ತು, ಒಳ್ಳೆ ಸನ್ಮಾನ. ಇಲ್ಲದಿದ್ರೆ ನಾವು ಇನ್ನೂ ಸರಿ ಮಾಡಿ ಕಳಿಸ್ತೇವೆ ನಿನ್ನ. ಅಂತೂ ಒಳ್ಳೆ ಸನ್ಮಾನ ಆಯ್ತು. ಸನ್ಮಾನಕ್ಕೆ ನಾನು ಹೋಗಿ ಉತ್ತರವನ್ನು ಕೊಡ್ತೇನೆ. ಇನ್ನು ಅಲ್ಲಲ್ಲಿ ಸಿಗು, ಅಲ್ಲಲ್ಲಿ ಮಾಡ್ತೇನೆ ಸನ್ಮಾನ. ಶರದಿ ಮಧ್ಯದೊಳೆ ಸೇವಾ ದ್ವಾರಕಾಪುರವ ಆಳುತ್ತ ಇದ್ದನು. ಓ ಶರದಿ ಮಧ್ಯದೊಳೆ ದೇವ ದ್ವಾರಕಾಪುರವ ಆಳುತ್ತ ನಿಂದನು. ಅಲಧರನು ಓಲಯವಿಪ್ಪು ಕಾಣದೆ ಹರಿಯನಂದು. ಲೋಕಮುಖದಲ್ಲಿ ಕಟ್ಟಿದಂತಹ ದ್ವಾರಕಾ ನಗರಿ ಕ್ಷತ್ರಿಯರೆಲ್ಲರೂ ನಮ್ಮನ್ನು ಕಾಣುವಂತಹ ಕಾಲದಲ್ಲಿ ದೂರೀಕರಿಸುವಂತಹ ಮಧ್ಯದಲ್ಲಿ, ಸಮುದ್ರ ಮಧ್ಯದಲ್ಲಿಯೇ ಕಟ್ಟಿದಂತಹ ನಮ್ಮ ನಗರಿ ದ್ವಾರಾವತಿ ಎನ್ನುವುದಾಗಿ, ಒಳಿತಿಗೆ ಎಲ್ಲದಕ್ಕೂ ಬಾಗಿಲಾಗಿ ಕೆಡುಕಾಗಿ ಬರುವವರಿಗೆ ಸಾಧ್ಯವೇ ಆಗದಂತಹ ಈ ನಾಡಿನಲ್ಲಿ ದ್ವಾರಕಾಧೀಶನಾಗಿ ಮೆರೆಯುತ್ತಿರುವವನು ಬಲಭದ್ರದೇವ ನಾನು. ಈ ದ್ವಾರಕಾ ನಗರಿಯನ್ನು ಕಟ್ಟುವಲ್ಲಿ ಕೃಷ್ಣನೋ ಬಲರಾಮನೋ ಎನ್ನುವ ಪ್ರಶ್ನೆ ಉದಿಸುವಾಗ ಕೃಷ್ಣ ಬೇರಲ್ಲ ಬಲರಾಮ ಬೇರಲ್ಲ ಎನ್ನುವಂತಹ ನಡೆ ಲೋಕಮುಖದಲ್ಲಿ ಪ್ರಸಿದ್ಧವಾದದ್ದು ಸತ್ಯ. ಸರಿ, ಆರ್ಯಾವರ್ತದಲ್ಲಿ ಯಾವುದೇ ಪ್ರಶ್ನೆಗಳು ಮೊಳೆತರೂ ಕೂಡ ಉತ್ತರ ಸಿಗುವುದಕ್ಕೆ ದ್ವಾರಾವತಿಯನ್ನೇ ಮುಖವಾಗಿಟ್ಟು ಕಾಣುತ್ತಿರುವುದು ಸತ್ಯ. ಅದು ನನ್ನ ತಮ್ಮ ಕೃಷ್ಣನ ಮೇಲ್ಮೆ ಎನ್ನುವುದೇ ಸತ್ಯ. ಸರಿ, ಈ ಕಾಲದಲ್ಲಿ ಓಲಗವನ್ನಿತ್ತು ಕೃಷ್ಣನ ಬರೋಣಕ್ಕಾಗಿಯೇ ಕಾಯುತ್ತಾ ಕುಳಿತವನು. ಕೃಷ್ಣನಿಗೆ ಲೋಕಮುಖದಲ್ಲಿಯೇ ಎಲ್ಲ ವ್ಯವಹಾರಗಳಿದ್ದರೂ ಕೂಡ ರಾಜ್ಯಭಾರದಲ್ಲಿ ಯುವರಾಜನಾಗಿ ಒಂದಷ್ಟು ಹೊತ್ತನ್ನು ಕಳೆಯಬೇಕಾದದ್ದು ಅವನ ಬಾಧ್ಯತೆ, ಸತ್ಯವಲ್ಲವೇ? ಅಷ್ಟಿದ್ದರೂ ತುಂಬಾ ಸಮಯ ಕಳೀತು, ಬರಲಿಲ್ಲ. ನೋಡುವ, ಇವತ್ತಾದ್ರೂ ಬರ್ತಾನ, ನೋಡುವ ಏನೆಲ್ಲ ಆಗ್ತದೆ ನೋಡ್ತೇನೆ ನಾನು. ಅಣ್ಣ, ಕೃಷ್ಣ ವಂದಿಸಿಕೊಂಡಿದ್ದೇನೆ. ಹಾ, ಹಾಗೆ ಎಬ್ಬಿಸಿದ್ದೇನೆ ನಿನ್ನನ್ನು. ತಮ್ಮ, ಓ, ಏನು ನೀನು ಹೊರಟವ ನೀನು? ಹೌದು. ಬರುವುದು ಈಗಲೋ? ಏನು ಮಾಡುವ ಹೇಳು? ಏನಾಯ್ತು? ಕೆಲವು ಸಲ ಬರಬೇಕು ಬೇಗ ಅಂತ ಆಲೋಚನೆ ಮಾಡಿದ್ರೂ ಬರುವುದಕ್ಕಾಗುವುದಿಲ್ಲ. ಹಾ, ಒಟ್ಟು ಸಮಸ್ಯೆ ಆಗಿದೆ ಅಣ್ಣ. ಸಮಸ್ಯೆ? ಲಾಲಿಸ್ತೀಯ? ಹಾ, ಅಣ್ಣಲಾಲಿ ಪೂದಿನ್ನ ಪಿಲ್ಲಪವನ್ನು ಬಣ್ಣಗುಂಟಿದ ಚಿನ್ನನಂತಾದಿ ನಾವು ತರಣಿಗರ್ಘವನೀವ ತವಗದಿಗೈಯುಳು ಸರಸಿಯ ತುಂಬಿರ ಲಂಬರದಲ್ಲಿಯೇ ತುರಗವ ಏರಿಗಯ ತಿರುಗಲಜ್ವದ ಪರಿದು ಬಿದ್ದುದು
ಹಸ್ತ ಸರಸಿಯೋಡಂದು ಅಣ್ಣ ಅಣ್ಣದೇವ, ತಮ್ಮ, ನಿತ್ಯವೂ ನಿನ್ನನ್ನು ನೋಡಿ ನಿನಗೊಂದು ನಮಸ್ಕಾರ ಮಾಡಬಾರದು ಅಂತ ಕೃಷ್ಣನಿಗೆ ಇದ್ದೀತ? ಇಲ್ಲಪ್ಪ, ನಿನ್ನ ಮುಖವನ್ನು ನೋಡುವಾಗ ಹ್ಮ್ ಬದುಕಿನಲ್ಲಿರಲಿ ನನ್ನ ದಿನದಲ್ಲಿರಲಿ ಹ್ಮ್ ಯಾವುದೇ ಚಿಂತೆಗಳಿದ್ದರೂ ಕಳೆಯುತ್ತಿದ್ದವ ನಾನಲ್ವೇ. ಅಣ್ಣ, ಹಾ, ಬರಬೇಕು 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 ಅಂತ ಒಂದು 6 ದಿನಗಳಿಂದ ಆಲೋಚನೆ ಮಾಡ್ತಾ ಇದ್ದೇನೆ. ಹಾ, ಆದ್ರೆ ಬರುವುದಕ್ಕೆ ಮುಖ ಇಲ್ಲ ಅಂತ ಆಗಿದೆ. ಅಯ್ಯೋ, ಮುಖ ಈಗ ಮತ್ತೇನಾದ್ರೂ ಆಯ್ತಾ? ಮುಖ ತೋರಿಸುವುದು ಅಂತ ಒಂದು ಪದ ಪ್ರಯೋಗ ಇಲ್ವೋ? ಹೌದೌದು, ನಿನಗೆ ಮುಖವನ್ನೇ ತೋರಿಸದ ಒಂದು ಸ್ಥಿತಿಗೆ ನಾನು ಬಂದೋದಾಗಿದ್ದೇನೆ. ಮತ್ತೇನಾದ್ರೂ ಮಾಡಿದ್ಯಾ ಹೇಗೆ? ನನಗೆ ಗೊತ್ತಿಲ್ಲದಾಗಿ. ಇಲ್ಲ ಅಣ್ಣ, ಇಲ್ಲ ಇನ್ನು ಸದ್ಯಕ್ಕೆ ಅದೊಂದಿಲ್ಲ. ಇಲ್ಲ 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 ಇಲ್ಲ. ಅಲ್ಲ, ಮುಖಕ್ಕೆ ಅದೆಲ್ಲ ಕೆಲಸ ಎಲ್ಲ ನೀನು ಮಾಡಿದ್ದಿ ಮುಂಚೆ ಎಲ್ಲ. ಕೆಲವು ಸಲ ಹಾ ನಾವಾಗಿ ಆಹ್ವಾನಿಸಿಕೊಳ್ಳುವುದು ಅಂತ ಇರ್ತದೆ, ಹಾ ಹಾ, ಇನ್ನು ಕೆಲವು ತಾನಾಗಿ ಒದಗಿ ಬರುವುದು ಅಂತ ಇರ್ತದೆ. ಹ್ಮ್, ಇದು ಅದಾಗಿ ಬಂದದ್ದು ನಿನಗಾಗಿ ಒದಗಿದ್ದು. ಬಂದದ್ದು ಓಹೋ, ಬಹಳ ಸುಲಭದಲ್ಲಿ ಮುಗಿಯಿತು ಅಂತ ನಾನು ಆಲೋಚನೆ ಮಾಡಿದ್ದೇನೆ, ಅದು ಮುಗಿಯಲಿಲ್ಲ. ಬಲರಾಮನ ತಮ್ಮನಾದ ನಿನಗೆ ಯಾವುದಪ್ಪ ಕಷ್ಟ ಅದು? ಅಣ್ಣ, ಹಾ, 7 ದಿನಗಳ ಹಿಂದೆ, ಹಿಂದೆ. ಹೌದು, ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವುದಕ್ಕೆ ಅಂತ ನದಿಗೆ ಹೋಗಿ ಸ್ನಾನವನ್ನು ಮಾಡಿ ಅರ್ಘ್ಯ ಜಲವನ್ನು ನಾನು ಅಂಜಲಿಯಲ್ಲಿ ಹಿಡಿದ ಹೊತ್ತಿಗೆ ನೀನು? ಹೌದು. ಓಹೋ, ಬೆಳಗಾಗಿ ಎದ್ದು ಅರ್ಘ್ಯ ಜಲ ಕೊಡ್ಲಿಕ್ಕೆ ಹೋದಲ್ಲ? ಹೌದು ಹೌದು, ಹಾ, ಹಾ. ಪ್ರಾತಃ ಕಾಲದಲ್ಲಿ ಎದ್ದು ಹಾ, ಕೊಡುವ ಹೊತ್ತಿಗೆ ಹೊತ್ತಿಗೆ ಅರ್ಘ್ಯ ಜಲ ಮಲಿನ ಆಯ್ತು. ಹಾ, ಯಾಕಪ್ಪ ಅಂತ ಮೇಲೆ ನಾನು ನೋಡಿದ್ರೆ ನೋಡಿದ್ರೆ ಧನಪತಿಯ ತನಯನಾದಂತಹ ಗಯ ಅನ್ನುವ ಕುದುರೆ ಸವಾರಿಯನ್ನು ಮಾಡಿಕೊಂಡು ಹೋಗ್ತಾ ಇದ್ದಾನೆ. ಏನು ಆ ಕಾಲಕ್ಕೆ? ಆಕಾಶ ಮಾರ್ಗದಲ್ಲಿ ಬೆಳಗ್ಗಿನ ಹೊತ್ತಿಗೆ. ಹಾ, ಮತ್ತೆ ಗೊತ್ತಾಯ್ತು, ಇಲ್ಲಿ ಬ್ರಹ್ಮಲೋಕಕ್ಕೆ ಎಲ್ಲಿಗೂ ಹೋಗುದವನು, ಅವನು ಯಾವ ಲೋಕಕ್ಕೆ ಹೋಗ್ಲಿ, ಅದೇ. ಅಂತೂ ಅವನ ಕುದುರೆ ಬೆವರಿದ ಕಾರಣದಿಂದ ನನ್ನ ಅರ್ಘ್ಯ ಜಲ ಮಲಿನ ಆಯ್ತು. ಹೌದು, ಅದನ್ನು ಬಿಡುದಪ್ಪ ಮತ್ತೆ? ಬಿಟ್ಟೆ, ಹಾ ಅದನ್ನು ಬಿಟ್ಟೆ. ಹಾ ಹಾಗೆಂತ ಅವನನ್ನು ಹಿಡ್ಕೊಂಡೆ. ಹಾ, ಈಗ ಈಗ ಬಲರಾಮನ ತಮ್ಮ ಬಂದದ್ದು. ತಪ್ಪು ಮಾಡಿದವನಿಗೆ ಶಿಕ್ಷೆ ಅನ್ನುವ ನೆಲೆಯಿಂದಲೇ ಹಾ 8 ದಿನದಲ್ಲಿ ನಿನ್ನ ಗಂಟಲನ್ನು ಕತ್ತರಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೇನೆ. ಹಾ, ಹೀಗಾಗಿದ್ರೆ ಎಲ್ಲ ಮುಗೀತು. ಎಂತದ್ದು ಮುಗಿಯಿತು? ಅಲ್ಲ, 8 ಮುಗಿಯಿತು ದಿನದಲ್ಲಿ- ಅಂತಾದ್ರೆ ನಿನ್ನ ಬಳಿಗೆ ನಾನು ಬರುವುದಕ್ಕುಂಟ ಅಣ್ಣ. ಹಾಗಾದ್ರೆ ಎಂತ ಆಯ್ತು ವಿಷಯ? ಅಣ್ಣ, ನೀನು ಬೇಸರಿಸುದೇನು? ಸುವರ್ಣ ಅಂತ ಚಿನ್ನಕ್ಕೆ ಯಾಕೆ ಹೇಳುವುದಣ್ಣ? ಯಾವಾಗ್ಲೂ ಹೊಳಿತಾ ಇರ್ತದೆ. ನನ್ನ ಮುಖ ನೋಡಿ ಈಗ, ಹಾ ಬಣ್ಣ ಇಲ್ಲ, ಮೊದಲೇ ಕಪ್ಪು, ಹಾ, ಬಣ್ಣ ಇಲ್ಲದ ಚಿನ್ನದ ಹಾಗಾಗಿ ಹೋಗಿದ್ದೇನೆ ಈ ಪ್ರಕರಣದಿಂದಲಾಗಿ. ಹಾಗೆ ಆಯ್ತಾ? ಅಂತದ್ದೇನಾಯ್ತು ನಿನ್ಗೆ? ಊರು ಸುತ್ತಿದಂತಹ ಗಯ ಹಾ, ಯಾರ ಬಳಿಯಲ್ಲೂ ಆಶ್ರಯ ಸಿಗದೆ ಕೊನೆಗೆ ನಿನ್ನ ಭಾವನ ಹತ್ರಕ್ಕೆ ಹೋದ. ಯಾರಲ್ಲಿ? ನಿನ್ನ ಭಾವನ ಬಳಿಗೆ. ನನ್ನ ಭಾವ? ನಿನ್ನ ತಂಗಿಯ ಗಂಡ, ಸುಭದ್ರೆಯ ಗಂಡ. ಯಾರು? ಅರ್ಜುನ. ಹಾ ಹಾ ಹಾ, ಅರ್ಜುನಲ್ಲಿಗೆ ಹೋದ. ಅರ್ಜುನನ ಬಳಿಗೆ ಹೋಗಿ ಆಶ್ರಯವನ್ನು ಕೇಳಿದಾಗ ಆದೀತು, ನಿನಗೆ ಆಶ್ರಯವನ್ನು ಕೊಡ್ತೇನೆ ಅಂತ ಅರ್ಜುನ ಭರವಸೆ ಕೊಟ್ಟಿದ್ದಾನೆ ಅವನಿಗೆ. ಭರವಸೆ ಅಷ್ಟೇ ಅಲ್ಲ ಕೊಟ್ಟದ್ದು, ಭರವಸೆ ಮಾತ್ರ ಅಲ್ಲ, ನಾನು ಪ್ರತಿಜ್ಞೆ ಪೂರೈಸದಿದ್ರೆ ಬೆಂಕಿಗೆ ಹಾರ್ತೇನೆ ಅಂತ ಹೇಳಿದ್ದೇನೆ. ಈಗ ಅವ ಪ್ರತಿಜ್ಞೆ ಮಾಡಿ, ಅವನು ಪ್ರತಿಜ್ಞೆ ಮಾಡಿ ನಿನ್ನನ್ನು ರಕ್ಷಿಸದಿದ್ರೆ ನಾನು ಬೆಂಕಿಗೆ ಹಾರ್ತೇನೆ ಹೇಳಿದ್ದಾನೆ. ಈಗ ಇಬ್ಬರು ಪ್ರತಿಜ್ಞೆ ಮಾಡಿದ್ರ? ವಿಷಯ ಗೊತ್ತಾಗಿ ಹಾ. ಮೆಲ್ಲ ತಂಗಿಯನ್ನು ಕಳಿಸಿದೆ. ಹಾ ಹಾ ಹಾ, ಕೆಲವು ವರ್ಷ ಆಯ್ತಲ್ಲ ಹೋಗ. ಹೌದು ಹೌದು. ಹಾಗೆ ಹೆಂಡತಿಯಾದವಳು ಹೋಗಿ ಕಣ್ಣೀರು ಹಾಕಿ ಹೇಳುವಾಗ ಗಂಡ ಎಲ್ಲಿಯಾದ್ರೂ ಒಪ್ಪಿದರೆ, ಅವನಿಗೆ ಮನಸ್ಸಿದ್ದು ಹೌದು ಒಪ್ಪಿದರೆ ಹಾ, ಗೈನನ್ನು ಬಿಟ್ಟು ಕೊಟ್ಟವನು. ಕೆಲಸ ಸುಲಭದಲ್ಲಿ ಆಗ್ತದಲ್ಲ. ಕೊಡ್ಲಿಲ್ಲ. ಆಗ್ಲಿಲ್ವಾ? ಹಾ ಹಾ. ಅಣ್ಣ, ಏನು? ದಾರುಕನನ್ನು ಕಳುಹಿಸಿದೆ. ಹೇಗೆ? ಹೋಗಿ ಸಂಧಾನ ಮಾಡಿ ಗೈನನ್ನು ಬಿಡಿಸಿತಾ ಅಂತ. ಹಾ, ಆಗ್ಲಿಲ್ವಾ? ಆಗಲಿಲ್ಲ. ನಿಂಗೆ ಆಗಬೇಕು, ನಿಂಗೆ ಏನು ನಿಂಗೆ ಆಗಬೇಕು ಅಂತ. ಅಲ್ಲ, ಯಾಕೆ ಅಂತ? ಏನು ಒಳ್ಳೆ ಹುಡುಗ, ಹ? ಅದೇ ಆ ಕಾಲದಲ್ಲಿ ಹ. ಒಳ್ಳೆ ಹುಡುಗ ಅಂತೇಳಿ ಕಳಿಸಿದ್ಯಲ್ಲ ತಂಗಿಯನ್ನು, ನಿಂಗೆ ಆಗ್ಬೇಕು. ಈಗ ನಿಂಗೆ ಒಂದು ಹೇಳ್ತೇನೆ, ಏನಣ್ಣ? ಇಲ್ಲಿ ಬಾ. ಹ? ಅದೆಂತ ಗೊತ್ತುಂಟಾ? ಏನು? ನೀನು 5 ಜನರನ್ನು ನಂಬಿದ್ಯಲ್ಲ, ಹೌದು. ಅದೇ ನಿನಗೆ ಆದದ್ದು. ಅಂದ್ರೆ ಅಲ್ಲ, ನೀನ್ ನಂಬಿದಕ್ಕೆ ನಿಂಗೆ ಆಗಬೇಕು ಅಂತ. ಅಣ್ಣ, ಹಾ, ಈಗ ಮೊದಲೇ ನಾನು ಕಷ್ಟದಲ್ಲಿದ್ದೇನೆ. ಏ ಈಗ ನೀನು ನನಗೆ ನಮ್ದು ಗಾದೆ ಮಾತುಂಟಲ್ಲ, ಏನು? ಹಳ್ಳಕ್ಕೆ ತೋಳ ಬಿದ್ರೆ ಆಳಿಗೊಂದು ಕಲ್ಲು ಅಂತ. ನಿನ್ನ ಬಳಿಗೆ ನೀನು ನನಗೆ ರಕ್ಷಣೆ ಕೊಡ್ತೀ, ನೀನು ಸಹಾಯ ಮಾಡ್ತೀಯ ಅನ್ನೋ ಭಾವದಿಂದ ಬಳಿಗೆ ಬಂದ್ರೆ ನೀನು ಹೀಗೆ ಹೇಳೋದು ಅಣ್ಣ.
ಈಗ ನಾವು ಒಪ್ಪಿ ಆಗಿದೆ, ಒಪ್ಪಿ ಅರ್ಜುನನಿಗೆ ಮದುವೆ ಮಾಡಿ ಕೊಟ್ಟಾಗಿದೆ. ನೀನು ಅವನನ್ನು ಕರೆದು ಎಷ್ಟೋ ಸಲ ಉಪಚಾರ ಮಾಡಿದ್ದುಂಟು. ಹೌದು. ಈಗ ಅರ್ಜುನನ ವಿಷಯ ಬಿಡುವ. ನಿನ್ನ ಶಿಷ್ಯ ಇದ್ದಾನಲ್ಲ ಭೀಮ, ನಿನ್ನ ಶಿಷ್ಯ, ನನ್ನ ಶಿಷ್ಯ. ಹೌದು, ಹೇಳಿಕೊಂಡಿದ್ದಿ ಒಳ್ಳೆ ಶಿಷ್ಯ, ಹೇಳಿದ ಹಾಗೆ ಮಾಡ್ತಾನೆ, ಗುರುಗಳ ಬಗ್ಗೆ ಅಪಾರ ಗೌರವ ಅಂತ. ಹೌದೌದು. ಬಾಯಿಗೆ ಬಂದಾಗ ನಿನ್ನನ್ನು ಹಿಂದಿನಿಂದ ಬೈತಾನೆ. ಯಾರು? ಕೆಲವು ಶಿಷ್ಯಂದಿರನ್ನು ನಂಬಲಿಕ್ಕೆ ಆಗುದಿಲ್ಲ. ಗುರುಗಳಿಲ್ಲದಿರುವಾಗ ಏನಾದ್ರೂ ಹೇಳುದು ಅವರು ಗುರುಗಳ ಬಗ್ಗೆ. ಮತ್ತೆ ಗುರುಗಳಿಗೆ ಗೊತ್ತಾಗುದಿಲ್ಲ ಅದೆಲ್ಲ ಅಂತ ಎಣಿಸಿರ್ತಾರೆ ಅವರು. ಒಂದು ಹೆಸರಿದ್ರೆ ಮತ್ತೊಂದು ಹೆಸರು ಹೇಳಿ ಪ್ರಚಾರ ಮಾಡಿಕೊಂಡು ಹೌದೌದು. ಹಾಗೆಲ್ಲ ಮಾಡ್ತಾರ ಅಣ್ಣ. ಹಾ, ಕೃಷ್ಣ ಅಲ್ಲ, ಕೃಷ್ಣ ಅಲ್ಲ, ಕೃಷ್ಣನ ಅಣ್ಣ ಬಲರಾಮ ಅಲ್ಲ. ಅಯ್ಯೋ ದೇವ್ರೆ, ಕೃಷ್ಣ ಬಲರಾಮರ ಅಪ್ಪ ವಸುದೇವ ಅಲ್ಲ. ಹೀಗೆ ಹೇಳಿದ್ ನಾವ. ಆ ಮುದುಕಿ ಗಂಡ ಇದ್ದಾನಲ್ಲ ಅಲ್ಲಿ ಒಬ್ಬ, ಈಗ ಯಾರು? ಭೀಮ ಹೇಳಿದ್ದು ಅಂತೆಲ್ಲ ಹೇಳ್ತಾನಂತೆ. ಈಗ ನೀನೇ ಏನಾದ್ರೂ ಮಾಡಿ. ಈಗ ತಂಗಿಯನ್ನು ಕಳಿಸುವಾಗ ಆಗ್ಲಿಲ್ಲ, ದಾರುಕನನ್ನು ಕಳಿಸುವಾಗ ಆಗ್ಲಿಲ್ಲ, ಅದೆಲ್ಲ ಬಿಟ್ಟು ನನ್ನ ಬಗ್ಗೆ ನನ್ನ ಶಿಷ್ಯ ಆಡಿದ್ದಿದೆಲ್ಲ ಹಾಗೆಲ್ಲ ಆಡಿದ್ದಾವ. ಕೃಷ್ಣ ಅಣ್ಣ, ಈ ಕಾಲದಲ್ಲಿ ನಿನಗೆ ಒದಗಿ ಬರುವಂತಹ ಸಂಕಷ್ಟ ಬೇರೆ ಅಲ್ಲ, ದ್ವಾರಕೆಗೆ ಒದಗುವಂತಹ ಸಂಕಷ್ಟ ಬೇರೆ ಅಲ್ಲ. ನಾನು ಬೇರೆಯೋ ನೀನು ಬೇರೆಯೋ ಅಣ್ಣ. ಬಲರಾಮನಿಗೆ ಬರುವ ಸಂಕಷ್ಟವು ಬೇರಲ್ಲ. ಹಾಗೆ ತಿಳಿದ್ರೆ ನನ್ನನ್ನು ಲೋಕಮುಖದಲ್ಲಿ ಹಾಗೆ ಆಡುವುದು ಹೊಸತಲ್ಲ. ಆದ್ರೂ ನೀನು ಎಷ್ಟು ಉಪಕೃತಿಯನ್ನು ಮಾಡಿದ್ದಿ ಪಾಂಡವರಿಗೆ. ಹೌದೌದು. ಶಾಸ್ತ್ರದಲ್ಲಿ ಮಾತು ಹೇಳ್ತಾರೆ, ಕೃತಜ್ಞೆ ನಾಸ್ತಿ ನಿಷ್ಕೃತಿ ಎನ್ನುವುದಾಗಿ. ಮತ್ತೆ ಅಂತಹ ಪಾಂಡವರು ಈ ಕಾಲದಲ್ಲಿ ಕೃಷ್ಣನ ಪ್ರತಿಜ್ಞೆ ಎನ್ನುವುದಾಗಿ ಆದ್ರೂ ಆ ಗಯನನ್ನು ಬಿಟ್ಟು ಕೊಡಬಹುದಿತ್ತಲ್ಲ. ಗೊತ್ತಾಗುವಾಗಲೇ ಬಿಟ್ಟು ಕೊಡಬೇಕಿತ್ತು. ಈಗಿರುತ್ತಾ ಎದುರಿಸಿ ನಿಲ್ಲುವವರು ಕೃಷ್ಣ ಬಲರಾಮರು ಎನ್ನುವ ಭಯವೂ ಇಲ್ಲದೆ ಹೋರಾಟಕ್ಕೆ ಬಂದ್ರು ಬಿಟ್ಟು ಕೊಡುವುದಿಲ್ಲ ಅಂತ ಹೇಳಿದ್ದಾರಂತ. ಹಾಗಿದ್ರೆ ಬಿಡುವುದಲ್ಲ ಅಲ್ಲ, ನಾವು ಬಿಡುವುದಲ್ಲ. ನೀನೇ ಏನಾದ್ರೂ ಮಾಡಿ ಹಿಡ್ಕೊಳ್ಬೇಕಷ್ಟೇ. ಉಂಟಲ್ಲ ಕೈಯಲ್ಲಿ ಹಲ ಉಂಟು, ಮುಸಲ ಉಂಟು, ನಮ್ಮ ಪೂರ್ಣ ಶಸ್ತ್ರಾಗಾರವೇ ಉಂಟು. ಸಾತ್ಯಕಿ ಇದ್ದಾನೆ, ಎಲ್ಲರೂ ಸಹ ಇದ್ದಾರೆ. ಕೃಷ್ಣನ ಒಂದು ಮಾತು ಸಾಕು, ಹೊರಡುವಲ್ಲ ನಾವು. ಈಗ ಬೇರೆ ಸಮಯ ಬೇಡ ತಮ್ಮ, ಈಗಲೇ ರಾತ್ರಿ ಹೊರಡುವ ನಾವು. ನೋಡು, ಸಮಯ ಇಟ್ಟಿದ್ಯಲ್ಲ ನೀನು. ಪ್ರತಿಜ್ಞೆ ಮಾಡಿ 7 ದಿನ ಕಳೆಯಿತು. ಇದು 7ನೆಯ ದಿನದ ನಡುರಾತ್ರಿ ಹೊತ್ತಾಗುತ್ತಾ ಉಂಟು. ಅಲ್ಲ, 8ಕ್ಕೆ ಮುಗಿಬೇಕು ಅಂತ ಹೇಳಿ ಇತ್ತು, 7 ದಾಟಿದೆ. ಅಲ್ಲ ಹೌದು, ಈ 8ರಿಂದ ಹೆಚ್ಚಿಗೆ 9 ಅದರಿಂದಲೂ ಹೆಚ್ಚಾಗ್ತದ ಅಂತ ಗೊತ್ತಿಲ್ಲ. ಅಲ್ಲ ಈಗ ರಾತ್ರಿ ಹೋದ್ರೆ ಅಲ್ಲ ಈಗಲೇ ಹೋಗಬೇಕು ಅಂತ ಅಣ್ಣ. ಸುಭದ್ರೆಗೆ ವಿಷಯ ಗೊತ್ತಾಗಿದೆ. ಅವಳನ್ನೇ ಸಂಧಾನಕ್ಕೆ ಕಳುಹಿಸಿ ವಿಫಲಳಾಗಿ ಬಂದಿದ್ದಾಳೆ. ಮುಂದೆ ತನ್ನ ಅಣ್ಣ ಏನು ಮಾಡಿ ಅನ್ನುವಂತಹ ಚಿಂತೆಯಲ್ಲಿ ಅವಳು ಇರ್ತಾಳೆ. ಎಲ್ಲಿಯಾದ್ರೂ ಬಂದು ಕೇಳಿದ್ರೆ ಈಗ ಅದಕ್ಕೆ ನಾನು ಉಪಾಯ ಮಾಡ್ತೇನೆ. ನಿನ್ಗೆ ಸುಳ್ಳು ಹೇಳುದು ನಿನ್ಗೆ ಮಾತ್ರ ಬರೋದಾ? ಆಚೆ ಊರ ಆಚೆ ಮಾರಿಯನ್ನು ಓಡಿಸ್ಲಿಕ್ಕೆ ಹೋಗುದು ಅಂತ ಹೇಳಿ ನಾವು ಹೋಗುವ. ಈಗ ಸುಳ್ಳು ಹೇಳಲಿಕ್ಕೆ ನಿಂಗೆ ಮಾತ್ರ ಬರೋದಾ? ನಾನೊಂದು ಸುಳ್ಳು ಹೇಳ್ತೇನೆ. ಒಂದು ಸಮಾಧಾನ ಆಯ್ತು. ಏನು? ನನ್ನ ಅಣ್ಣಾಗಿ ಒಂದೊಂದು ಸುಳ್ಳು ಹೇಳಲಿಕ್ಕಾದ್ರೂ ಅಭ್ಯಾಸ ಆಯ್ತಲ್ಲ ನಿನಗೆ. ಸ್ವಲ್ಪ ಆದ್ರೂ ಕಲಿಬೇಕಲ್ಲ. ಅಲ್ಲ, ನೀನು ಹೇಳಿದಲ್ಲಿ ಸತ್ಯ ಉಂಟು. ಮತ್ತೆ ಯಾಕೆ ಹೇಳು? ಹೋರಾಟವನ್ನು ಮಾಡಿ ನಮ್ಮ ವಿರೋಧಿಗಳನ್ನು ನಾಶ ಮಾಡುವ ಒಂದು ಪ್ರಕ್ರಿಯೆಗೆ ನಾವು ಏನ್ ಹೇಳ್ತೇವೆ? ಮಾರಿಗೌತಣವನ್ನು ಕೊಡ್ತೇವೆ ಅಲ್ವಾ? ಹೌದು. ಈಗ ನಾವು ಮಾರಿ ಪೂಜೆ ಮಾಡ್ತೇವೆ ಅಂತ ಹೇಳಿದ್ರೆ ಸುಳ್ಳಾಗುವುದಿಲ್ಲ ಅದು. ಯಾಕೆಂದ್ರೆ ನಾನು ಎಷ್ಟು ಸುಳ್ಳು ಹೇಳ್ಬಹುದಣ್ಣ, ನೀನು ಸುಳ್ಳು ಹೇಳಬಾರದು ಅಲ್ವಾ? ಕೃಷ್ಣ ಇರುತ್ತಾ, ನಾನು ಆಡಿದ ಮಾತು ಸತ್ಯವೇ ಆಗಬೇಕು. ಹಾಗಾಗಿ ಬಂದ್ರೆ ತಂಗಿಯಲ್ಲಿ ಹಾಗೆ ಹೇಳಿ ಸೇನೆ ಸಹಿತವಾಗಿ. ಹಾಗಾದ್ರೆ ಕಾಮ್ಯ ಕವನಕ್ಕೆ ಹೊರಡುವಲ್ಲ. ಹೇಗೆ ಹೊರಡುವಲ್ಲ ನೀನು?
ಯುದ್ಧದಿ ಅಣ್ಣ ತಮ್ಮ ಸೇನಾ ಸಹಿತವಾಗಿ ನಾವೇನೋ ಕಾಮ್ಯಕಾವನದ ಕಡೆಗೆ ಬಂದವರಿದ್ದೇವೆ. ಹೌದು. ಒಂದು ಹೋರಾಟ ಅಂತ ಆದ ಮೇಲೆ ಹಾ, ಒಬ್ಬ ಸೇನಾಧಿಪತಿ ಅಂತ ಬೇಡುವ. ಹೌದು. ಒಂದು ಸೇನೆ, ಒಂದು ವ್ಯೂಹ, ಒಂದು ಸಿದ್ಧತೆ, ಹಾ, ಯಾರಲ್ಲಿ ತೊಡಗುವುದಕ್ಕೆ ಹೇಳುವ ಅಂತ. ಅಲ್ಲ, ಯಾರನ್ನು ಎದುರಿಸುತ್ತೇವೋ ಅವರಿಗೆ ಗೊತ್ತಾಗಬೇಕು ಬಂದವರು ಯಾರು ಅಂತ. ವಿಷಯ ಹೌದು. ಹಾ, ಆದರೆ ಇನ್ನೂ ಒಂದು ಮುಖ ಉಂಟು. ಏನು? ಅರ್ಜುನ ನನ್ನ ಸಖ. ಹಾ, ಒಂದು ದೃಷ್ಟಿಯಿಂದ ನೋಡಿದ್ರೆ ನನಗೆ ಶಿಷ್ಯ ಇದ್ದ ಹಾಗೆ. ಇವತ್ತು ಅದೇ ಶಿಷ್ಯ ಗುರುವಿಗೆ ತಿರುಗಿ ನಿಂತಿದ್ದಾನೆ. ಹಾ, 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 ಹೌದಾ? ಹೌದು. ಅವನಿಗೆ ಅದೇ ಅನುಭವ ಆಗುವ ಹಾಗೆ ನಾವು ಮಾಡಬೇಕು. ಅವನ ಶಿಷ್ಯ ಇದ್ದಾನಲ್ಲ ಸಾತ್ಯಕಿ. ಹೌದು. ಅವನಿಂದಲೇ ಶಸ್ತ್ರಾಭ್ಯಾಸವನ್ನು ಕಲಿತವನು. ಅವನಲ್ಲೇ ಆಡಿದ್ದೇನೆ. ನೀನೇ ಸೇನೆಯ ಮುಂಚೂಣಿಯಲ್ಲಿ ನಿಂತು ಹೋರಾಟಕ್ಕೆ ತೊಡಗಬೇಕು. ಆಗ ಅವನಿಗೂ ಆ ಅನುಭವ ಆಗುತ್ತದೆ. ಹಾಗಾಗಿ ನಾವು ಸ್ವಲ್ಪ ಹಿಂದೆ ನಿಲ್ಲುವ. ಅವರು ಹೋರಾಟ ಮಾಡ್ಲಿ, ಆಮೇಲೆ ಬೇಕು ಅಂತಾದ್ರೆ ನಾವು ಮುಂದೆ ಬಂದ್ರೆ ಆಯ್ತು. ಹೌದೌದು, ಅವರಿಗೆ ಆಗಾದ್ರೂ ಬುದ್ಧಿ ಬರ್ತದ ನೋಡುವ. ಹೌದು, ಅದಿತಲ್ಲ. ತೊಡಗಲಿ ತೊಡಗಲಿ. ಭಾವಯ್ಯ ಎಂಬಳ ಹೊಗೆ ಬಂದಿರೇ ಭಾವಯ್ಯ. ಭೀಮ ಪಾಂಡವರ ಬಳಿಗಾಗಿ ನಮ್ಮ ಭಾವಯ್ಯ ಬಂದು ಇರುವುದು ಹೊಸತೇನೂ ಅಲ್ಲ. ಬಹಳಷ್ಟು ಬಾರಿ ನಿಮಗೆ ಉಪಚಾರವನ್ನು ಮಾಡಿದವರೇ ನಾವು. ಆದರೆ ಕಾಮ್ಯಕಾವನಕ್ಕೆ ನಿಮ್ಮ ಇಂದಿನ ದಿನದ ಪ್ರವೇಶ, ರಾತ್ರಿ ನೀವು ಇಲ್ಲಿಯವರೆಗೆ ಪ್ರಯಾಣವನ್ನು ಬೆಳೆಸಿ ಕಾಡಾಡಿಗಳಾಗಿರುವಂತಹ ಪಾಂಡವರ ಕೂಡೆ ನನಗೆ ಹೇಳಲಿಕ್ಕೆ ನಾಚಿಕೆ ಆಗ್ತದೆ. ಆಹವ, ಯಾವ ಆಹವ, ಕ್ಷುಲ್ಲಕ ವಿಚಾರ. ಒಬ್ಬ ಗಯನ ಕಾರಣದಿಂದಲಾಗಿ ಅದೇ ಇಷ್ಟು ದೊಡ್ಡ ಯುದ್ಧಕ್ಕೆ ನಿಮ್ಮದಾದಂತಹ ಯಾದವಿ ಸೇನೆಯನ್ನೆಲ್ಲ ನೆರಹಿಕೊಂಡು ಈ ಕಡೆಗೆ ಬಂದಿರಲ್ಲ. ಇದು ತನಕ ನಮ್ಮೊಳಗಿನ ಬಾಂಧವ್ಯ ಹೇಗಿತ್ತು, ಹೇಗೆ ಎಲ್ಲವನ್ನು ಮರೆತು ವ್ಯವಹರಿಸುವ ಹಾಗಾಯಿತು ನಿಮ್ಮದು. ಲಾಕ್ಷಾಗ್ರಹದ ಪ್ರಕರಣದಲ್ಲಿ ಪಾಂಡವರು ಸತ್ತು ಹೋದರು ಅಂತ ತಿಳಿದಿದ್ದಂತಹ ಕಾಲಘಟ್ಟದಲ್ಲಿ ನೀವೇ ಉದ್ಗರಿಸಿದ್ದುಂಟಂತೆ. ಲೋಕಕ್ಕೆ ಭವಿಷ್ಯದಲ್ಲಿ ಬೇಕಾಗಿದ್ದವರು ಈ ಪಾಂಡವರು ಅಳಿದು ಹೋದರಲ್ಲ ಅಂತ ವ್ಯತಿಸಿದ್ದುಂಟಂತೆ. ಹೌದು. ಅಂತಹ ಭಾವವನ್ನು ಹೊರಸೂಸಿದಂತಹ ನೀವು ಅಲ್ಲ, ದ್ರೌಪದಿ ಸ್ವಯಂವರ ಪ್ರಕರಣದಲ್ಲಿ ಏಕಾಂಗ ವೀರನಾಗಿ ಈ ಭೀಮಸೇನ ಕೌರವಾದಿಗಳ ಜೊತೆಗೆ ಮಗಧಾದಿಗಳ ಜೊತೆಗೆ ಯುದ್ಧವನ್ನು ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಹಿಂತಿರುಗಿ ಹೋಗುತ್ತಿದ್ದಂತಹ ಆ ದ್ರೌಪದಿ ಮತ್ತು ಪಾರ್ಥನನ್ನು ಸಂರಕ್ಷಣೆಯ ಕವಚದಲ್ಲಿ ಬಂಧಿಸಿದವರು ನೀವು. ಅವರಿಗೆ ಒಂದಿನಿತು ನೋವಾಗದ ಹಾಗೆ ಎಲ್ಲಾದರೂ ಅವರಿಗೆ ಬಾಣಪ್ರಯೋಗ ಆಗುತ್ತದೋ ಎಳೆಯ ಮರೆಯಿಂದ ಹೀಗೆನ್ನುವಂತಹ ನಿರೀಕ್ಷೆಯಿಂದಲೇ ಅವರನ್ನು ರಕ್ಷಿಸಿದ್ದವರು ನೀವು. ಅಂತಹ ಬಂಧುತ್ವದ ಸೆಲೆ ಏನು ಭಾವ ಮರೆತು ಹೋಯಿತೆ. ಬಿಡಿ, ನಮ್ಮಮ್ಮನಾದಂತಹ ಕುಂತಿ ನಿಮ್ಮಲ್ಲಿ ಒಂದು ರೀತಿಯ ಬಾಂಧವ್ಯವನ್ನು ತನ್ನ ಕಣ್ಣಿನಿಂದ ಅಶ್ರುಧಾರೆಯನ್ನೇ ಹರಿಸಿ ಈ ಮಕ್ಕಳನ್ನು ಸಂರಕ್ಷಿಸಬೇಕು ಅಂತ ಶ್ರೀಕೃಷ್ಣನಿಗೆ ಇದ್ದಂತಹ ಕಾಲದಲ್ಲಿ ಉಂಟಾದಂತಹ ಬಾಂಧವ್ಯದ ಸೆಲೆ ಈ ಕಾಲಕ್ಕೆ ನಿಮಗೆ ಮರೆತು ಹೋಯಿತು ಅಂತ ಕಾಣುತ್ತದೆ. ಗದಾ ಯುದ್ಧ ಕಲಿಯುವುದಕ್ಕೆ ಬಹಳ ಮಂದಿಗಳು ಕಲಿತಿದ್ದಾರೆ. ನಮ್ಮದಾದಂತಹ ಹಸ್ತಿನೆಯಲ್ಲಿಯೇ ನಾನು ಕಲಿತು ಉನ್ನತವಾದಂತಹ ವಿದ್ಯಾಭ್ಯಾಸವನ್ನು ನಿಮ್ಮ ಕೂಡ ಮಾಡಿದವನು. ನಿಮ್ಮ ಕಾಲವಳಿಯಲ್ಲಿ ನೀವು ನನಗೆ ಹೇಳಿಕೊಟ್ಟಂತಹ ಹೊಸ ಹೊಸ ಗದಾಯುದ್ಧದ ಪಟ್ಟುಗಳನ್ನು ಅರಗಿಸಿಕೊಂಡವನು ನಾನು. ಕಲಿಯುವುದಕ್ಕೆ ಅವನು ಕಲ್ತಿದ್ದಾನೆ. ಅನ್ನದಂಡ ನನ್ನಷ್ಟು ಅವನಿಗೆ ಬಂದಿದೆಯೋ? ಬರಲಿಲ್ಲ. ಆದರೆ ನಿಮ್ಮ ನಿಜ ಶಿಷ್ಯನಾಗಿ ಬೆರೆದಂತಹ ಈ ಭೀಮಸೇನನ ಕೂಡ ಹಿಂದಿನ ದಿನ ಕಾಳಗಕ್ಕಾಗಿ ಬಂದಿರಲ್ಲ. ಏನು ಭಾವ ಮರೆತು ಹೋಯ್ತೆ. ನಾನು ಅದೇ ಕೇಳುವುದು, ಇಷ್ಟೆಲ್ಲ ಇರುವ ಭಾವ ನಿನಗೆ ಮರ್ತೋಯ್ತಾ? ಎಂದು ಬರೆಯುವ ಭಾವರಲ್ಲದೆ
ತಿಳಿಸಿ ಬಂದ ಕಾಲದಲ್ಲಿ ಭಾವ ಎನ್ನುವುದಾಗಿ ನಮ್ಮೊಳಗಿರುವಂತಹ ಭಾವವನ್ನೇ ತುಡುಕಿ ಆಡುವ ನೀನು ತಿಳಿಯಬೇಕಾದ ಸತ್ಯಗಳಿದೆ. ಏನು? ಯಾವ ಲಾಕ್ಷಾಗ್ರಹದಲ್ಲಿ ನಿಮ್ಮನ್ನು ಕಳೆಕೊಂಡಿದ್ದೇವೆ ಎನ್ನುವಂತಹ ಭಾವವಿರುತ್ತಾ? ನಿಮ್ಮ ಕುಟುಂಬದವರೇ ನಿಮಗೆ ಶ್ರಾದ್ದವನ್ನು ಮುಗಿಸುವ ಕಾಲದಲ್ಲಿ ನಾವೇ ಆಡಿದ್ದು ನೀವು ನಿಮ್ಮಂಥವರು ಇರಬೇಕಿತ್ತು ಎನ್ನುವುದಾಗಿ ಆ ಭಾವ ನಾವು ಹೊಂದಿರುವಾಗ ಇಲ್ಲಿರುವಂತಹ ಯಾದವರು ಕೂಡ ಹಾಗೆ ಇರಬೇಕು ಎನ್ನುವ ಭಾವ ನಿಮ್ಮಲ್ಲಿ ಬೇಕು. ಅದನ್ನು ಮರೆತವರು ನಾವು ಮುಂದುವರೆದ್ರೆ ನೀವೇ ಮರೆತದ್ದು. ಮರೆತಿಲ್ಲದಿದ್ರೆ ಇಂತಹ ಕ್ಷುಲ್ಲಕ ಕಾರಣ ಗಯನ ಕಾರಣಕ್ಕಾಗಿ ಇಷ್ಟು ಜನರನ್ನು ಒಟ್ಟುಗೂಡಿಸಿ ಬಂದಿದ್ದೀರಿ ಎನ್ನುವ ಮಾತನಾಡುವ ನೀನು ಗಯನ ಕಾರಣಕ್ಕಾಗಿಯೇ ಕೃಷ್ಣನನ್ನು ದುಡುಕುವಂತಹ ಬುದ್ಧಿ ಬಂತಲ್ಲ ನಿಮಗೆ, ಅದು ನಿಮ್ಮ ತಪ್ಪು. ಇಷ್ಟು ನಿನಗೆ ಪಾಠ ಮಾಡಿದವ ನಾನು. ನನ್ನ ಪ್ರಿಯ ಶಿಷ್ಯ ದುರ್ಯೋಧನ ಇರುತ್ತಾ ಬಂದ ನೀನು ಗದೆಯನ್ನು ಹಿಡ್ಕೊಂಡು ಬಂದಿ ತಿರುಗಿಸ್ಲಿಕ್ಕೆ ಕಲ್ತದ್ದು ಇಲ್ಲಿ ಅಲ್ವಾ? ಈಗ ನನ್ನ ಮುಂದೆ ನನಗೆ ತಿರುಗಿಸ್ತಾ ಇದ್ದಿ ನೀನು. ಹಾಗಿದ್ರೆ ಈಗ ನಿಮಗೆ ಹಳೆಯ ಭಾವ ಇಲ್ಲ? ಹಳೆಯ ಭಾವ ಇಲ್ಲ, ಹೊಸ ಭಾವವೇ ಇರುವುದು. ಭಾವ ಮರೆತವರ ಎದುರಿನಲ್ಲಿ ಭಾವನಾಗಿರುವುದಲ್ಲ. ಎದುರಿಸಿ ಬರುತ್ತಿ ಅಂತಾದ್ರೆ ನಿನ್ನ ಭಾವಕ್ಕೆ ಪೆಟ್ಟೆ ಕೊಡುದು. ತಿಳಿದು ತಪ್ಪು ಮಾಡಿದ್ದು ನಾವಿದು. ಕಷ್ಟವಾಯ್ತು. ಬಲರಾಮ ದೇವರ, ಯಾವ ಸೆಲೆಯನ್ನು ಬಂಧುತ್ವದ ನೆಲೆಯನ್ನು ಬಿಟ್ಟು ನೀವು ಮಾತಾಡ್ತೀರಿ ಅಂತಾದ್ರೆ ನಿಮ್ಮ ಕುರಿತು ಹಲವು ಆಕ್ಷೇಪದ ನುಡಿಗಳುಂಟು. ಹೇಳಂತೆ. ಪ್ರಥಮ ಹೆಜ್ಜೆ ನಮ್ಮಿಂದಲೇ ತಪ್ಪಾದದ್ದು. ಅದಲ್ಲದೆ ಹೋದರೆ ವಂಶವೇ ಇಲ್ಲದೆ ಇರುವಂತಹ ಕ್ಷತ್ರಿಯ ಕುಲದಲ್ಲಿ ತುಚ್ಛವಾದಂತಹ ನೀಚವಾದಂತಹ ಯಾದವ ಕುಲದಿಂದ ನಾವು ಹೆಣ್ಣು ತರುವಂತಹ ಪರಿಸ್ಥಿತಿ ನಮ್ಮ ತಮ್ಮನಿಗೆ ಪ್ರಾಪ್ತಿಸದೆ ಹೋಗದಿದ್ರೆ ಇವತ್ತಿನ ದಿನ ದುರದಲ್ಲಿ ಯಾವ ಲಕ್ಷ್ಯವನ್ನು ವಹಿಸದೆ ಎಲ್ಲರ ನಮ್ಮದಾದಂತಹ ಬಂಧುತ್ವದ ಸೆಲೆಯನ್ನು ಕಳಚಿಕೊಂಡು ನಿರ್ದಾಕ್ಷಿಣ್ಯವಾಗಿ ನಿಮ್ಮಲ್ಲಿ ಭವರವನ್ನು ಕೊಡಬಹುದಿತ್ತು. ಮಾಡಬಹುದು. ಏನು ಮಾಡೋಣ? ನನ್ನ ತಮ್ಮ ಪಾರ್ಥ ನಿಮ್ಮಲ್ಲಿಂದ ಹೆಣ್ಣು ತಂದಿದ್ದಾನೆ ಎನ್ನುವ ಒಂದೇ ಒಂದು ಕಾರಣದಿಂದ ಇಷ್ಟೊಂದು ಸಮಾಧಾನ ಚಿತ್ತರಾಗಿ ವ್ಯವಹರಿಸುವಂತಹ ಪರಿಸ್ಥಿತಿ ಬಂತು. ನೀಚ ಕುಲ ಎನ್ನುವುದು ಅಡಿಗಡಿಗೆ ನೀವಿಡುವಂತಹ ಹೆಜ್ಜೆಯಿಂದ ಸ್ಪಷ್ಟವಾಗುತ್ತಾ ಹೋಯಿತು. ಆದರೂ ಕೂಡ ನಿಮಗೊಂದು ಸಮಾಜದಲ್ಲಿ ಉನ್ನತವಾದಂತಹ ಸ್ಥಾನವನ್ನು ಕಲ್ಪಿಸಬೇಕು, ನೀವು ಕೂಡ ಸಮಾಜದ ಪ್ರಮುಖ ವಾಹಿನಿಗೆ ಬರಬೇಕು ಅಂತ ಹೇಳಿ ಕೈ ಹಿಡಿದು ಎತ್ತರಿಸಿದ್ರೆ ಈಗ ಯಾದವರಿಗೆ ಸ್ಥಾನಮಾನ ಸಿಕ್ಕಿದ್ದು ನಿಮ್ಮಲ್ಲಿಂದ ಹೆಣ್ಣು ತಂದದ್ರಿಂದ ಬುದ್ಧಿ ಬಿಡ್ಲಿಲ್ಲ. ರಾಜಸೂಯಾದ್ವರ ಆಯ್ತು. ರಾಜಸೂಯಾದ್ವರದಲ್ಲಿ ನಿಮ್ಮ ತಮ್ಮನಿಗೆ ನಾವು ಕೊಟ್ಟಂತಹ ಪೀಠ ಏನು? ಅಗ್ರ ಪೀಠವನ್ನೇ ನಾವು ಕೊಡುವಂತಹ ಸ್ಥಿತಿಯನ್ನು ನಿರ್ಮಿಸಿದೆವು. ಅವನಿಗೆ ವಿವಿಧವಾದಂತಹ ಪೂಜೆ ಅರ್ಪಿಸಲ್ಪಟ್ಟಿತು. ಆದರೆ ನಿಮ್ಮ ತಮ್ಮ ಕೊನೆಗೆ ಮಾಡಿದ್ದೇನು? ಏನು? ಯಾರ್ಯಾರ ಎಂಜಲೆಲೆಯನ್ನು ಎಕ್ಕಿದ್ದು. ಹಾಗಿದ್ರೆ ಎಂಥವರಿಗೂ ಕೂಡ ನೀವು ಇಂತಹ ಸ್ಥಾನದಲ್ಲಿ ಇದ್ದೀರಿ ಅಂತ ಅವರನ್ನು ಮೇಲಕ್ಕಿಟ್ರೆ ಅವರ ನಿಜ ಬುದ್ಧಿ ಬಿಡುವುದಿಲ್ಲ ಅಂತ ಅಲ್ಲಿಯೇ ತೋರಿಸಿಕೊಟ್ಟ. ಅಯ್ಯ, ಇಂತಹ ಬುದ್ಧಿಯಿಂದ ವ್ಯವಹರಿಸಿದಂತಹ ನಿಮಗೆ ನನ್ನ ತಮ್ಮ ಒಂದು ನಿಮ್ಮ ಹೆಣ್ಣನ್ನು ಕರ್ಕೊಂಡು ಬಾರದೆ ಇರ್ತಿದ್ರೆ ನಿರ್ದಾಕ್ಷಿಣ್ಯವಾಗಿ ಹೊಡೆಯುತ್ತಿದ್ದೆವು. ತಪ್ಪು ಮಾಡಿದ್ದು ನಾವು. ನಿಮ್ಮದು ತಪ್ಪಲ್ಲ, ತಿರುಕರಿಗೆ ಕೊಟ್ಟ. ಹೊರಳಿಂಗೆ ಭೂತರವನ್ನು ನಿಲ್ಲಿಸಿದಂತಾಯ್ತು. ಎಳವೆಯಲ್ಲಿಯೇ ಶತಶೃಂಗ ಪರ್ವತದಲ್ಲಿಯೇ ಕಾಡಾಡಿಗಳಾಗಿದ್ದಂತಹ ನೀವು ನಿಮ್ಮ ಬದುಕೇ ಕಾಡಾಗಿತ್ತು. ನೀವು ಯಾವಾಗ ಪಟ್ಟಣಕ್ಕೆ ಬಂದ ನಂತರ ಉಳಿಸಿಕೊಳ್ಳಿಕ್ಕೆ ನಿಮಗೆ ಆಗ್ಲಿಲ್ಲ, ಅದನ್ನೂ ಕಳೆದುಕೊಳ್ಳಬೇಕಾಗಿ ಬಂತು. ನಂತರದಲ್ಲಿ ನೀವು ಹೊರಟದ್ದು ಎಲ್ಲಿ? ಭಿಕ್ಷೆ ಬೇಡಲಿಕ್ಕೆ ಹೊರಟದ್ದು ನೀವು. ಹೌದು. ಅಂತಹ ತಿರುಕರಾಗಿ ಕಾಡಾಡಿಗಳಾಗಿ ಹೋದಂತಹ ನೀವು ಏನು ಹೇಳಿದೆ ನೀನು? ಯಾದವರು
ಕುಲವಿಹೀನರು. ಅಂತಹ ಯಾದವ ಕೃಷ್ಣನ ಪಾದ ಬುಡಕ್ಕೆ ನಿಮ್ಮ ತಾಯಿ ಬಂದು ಕೆಡಹಿದ್ದು. ಅಂತಹ ಕೃಷ್ಣನ ಮೇಲ್ಮೈ ಏನು ಎನ್ನುವುದನ್ನು ತಿಳಿ. ಅಷ್ಟಿರುತ್ತಾ? ನಿಮಗೆ ಮರ್ತು ಹೋಗಿದೆ ಅಂತ ಕಾಣುತ್ತದೆ. ಏನು? ನಾವಿದ್ದ ಸ್ಥಳಕ್ಕೆ ನೀವೇ ಬಂದದ್ದು. ಹೌದು. ನೀವು ನಿಮ್ಮ ತಮ್ಮ ನಿಮ್ಮನ್ನೇ ಮುಖವಾಹಿನಿಯಾಗಿ ಇರಿಸಿಕೊಂಡು ನಿಮ್ಮ ತಮ್ಮನೇ ಕುಂಬಾರನ ಮನೆಗೆ ಬಂದದ್ದು. ಆ ಕ್ಷಣದಲ್ಲಿ ಏರ್ಪಟ್ಟಂತಹ ಬಂಧುತ್ವ ಯಾಕೆ ಏರ್ಪಟ್ಟಿತು ಅಂತ ಹೇಳುವುದು ಇವತ್ತು ನನಗೆ ಸ್ಪಷ್ಟ ಆಯಿತು. ಹೇಗೆ? ನಿಮಗೊಂದು ಒಳ್ಳೆಯ ಸ್ಥಾನ ಬೇಕಿತ್ತು. ಯಾದವರು ಅಂತ ತುಚ್ಛೀಕಾರದ ಮಾತುಗಳು ಸರ್ವ ವಿಧದಿಂದಲೂ ಕೂಡ ನಿಮಗೆ ಬರುವಂತಹ ಕಾಲಕ್ಕೆ ನಿಮಗೊಂದು ಸ್ಥಾನ, ನಿಮಗೊಂದು ಮನ್ನಣೆ ಬೇಕು ಎನ್ನುವ ಕಾರಣದಿಂದ ನಮ್ಮನ್ನು ಆಶ್ರಯಿಸಿದ್ದು ನೀವು. ನಮ್ಮ ಅಮ್ಮ ಏನೋ ನಿಮ್ಮ ತಮ್ಮನಲ್ಲಿ ದೈವಿಕವಾದಂತಹ ಸ್ವರೂಪವನ್ನು ಕಲ್ಪಿಸಿ ಅವನ ಪಾದಕ್ಕೆ ಕೆಡ ಹಾಕಿದಳು. ಒಳ್ಳೆಯದು, ಅವನು ಕಾಪಿಟ್ಟುಕೊಂಡೇ ಬಂದ. ಆದರೆ ಕ್ಷತ್ರಿಯರಾಗಿ ನಾವು ಮಾಡಬೇಕಾದದ್ದೇನು ಎನ್ನುವುದನ್ನು ಎಲ್ಲಿಯೂ ಮೀರಲಿಲ್ಲ. ನೀವು ಹೇಳ್ತೀರಿ ಕಾಡಾಡಿಗಳಾಗಿದ್ದೀರಿ, ಹೌದು, ಭಿಕ್ಷೆ ಎತ್ತುವಂತಹ ಪರಿಸ್ಥಿತಿ ಬಂದಿದೆ. ಆದರೂ ಕೂಡ ಪಾಂಡವರಾಗಿಯೇ ಉಳಿದಿದ್ದಾರೆ, ಪ್ರಪಂಚದಲ್ಲಿ ಧರ್ಮಾತ್ಮರಾಗಿಯೇ ಉಳಿದಿದ್ದಾರೆ. ಈ ಕಾಲಕ್ಕೂ ಕೂಡ ನಮ್ಮ ಆತ್ಮೀಯರಾದವರು ಕೂಡ ಎದುರಾಳಿಗಳಾಗಿ ಬಂದಂತಹ ಸಂದರ್ಭದಲ್ಲಿಯೂ ಕೂಡ ನಮ್ಮ ಧರ್ಮವನ್ನು ಬಿಡದೆ ಅಚಲವಾದಂತಹ ಶ್ರದ್ಧೆಯಿಂದ ಹೋರಾಡಿಯೇವು ಎನ್ನುವಂತಹ ವಿಶ್ವಾಸ ನಮ್ಮದ್ದು. ಯೋಚಿಸಿ ನೋಡು, ನಿಮ್ಮ ಅಶ್ವಮೇಧ ಕಾಲದಲ್ಲಿಯೂ ಕೂಡ ನಿಮ್ಮ ಜೊತೆಗಿದ್ದು ನಿಮ್ಮನ್ನು ಮುಂದೆ ನಡೆಸಿದವ ಕೃಷ್ಣನಿದ್ದಾನೆ. ಅಷ್ಟು ಗೊತ್ತಿದ್ದು ನಿಮ್ಮ ಬದುಕಿನ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲಿಯೂ ಕೂಡ ನಿಮ್ಮನ್ನು ಪ್ರಾಣದ ರೀತಿಯಲ್ಲಿ ಕಾಪಾಡಿದವ ಕೃಷ್ಣನಾಗುತ್ತಾ ಅವನಿಗೆ ಎರಡೆಣಿಸುವಂತಹ ಭಾವ ನಿಮ್ಮಲ್ಲಿ ಯಾಕೆ ಹುಟ್ಟಿತು? ಉಭಯ ತಂಡಗಳಿಂದಲೂ ಉಪಕೃತಿ ಎನ್ನುವುದು ಸಂಭವಿಸಲ್ಪಟ್ಟಿದೆ. ನಿಮ್ಮದಾದಂತಹ ದಿನಾಶ್ವಮೇಧದಂತಹ ಪ್ರಕರಣದಲ್ಲಿಯೂ ಕೂಡ ನನ್ನ ತಮ್ಮನೇ ಸಹಾಯಕನಾಗಿ ಒದಗಿ ಬಂದಿದ್ದಾನೆ. ನಮ್ಮದಾದಂತಹ ರಾಜಸೂಯಾದ್ವರದಲ್ಲಿ ಮೊದಲ ಕಪ್ಪ ಕಾಣಿಕೆ ಬಂದದ್ದು ನಿಮ್ಮಿಂದಲೇ ಬಂದದ್ದು. ಅದು ಕೃಷ್ಣ ಹೇಳಿದ್ದು ಒಳ್ಳೆಯದಕ್ಕಾಗಿ ಅಲ್ಲ. ಅಲ್ಲಿ ಅವರ ತಂದೆಗೆ ಮುಕ್ತಿ ಬೇಕಿತ್ತು, ಅದಕ್ಕಿಂತ ಹೆಚ್ಚಿನದಾಗಿ ಸ್ವರ್ಗದಲ್ಲಿ ಸ್ನಾನ ಬೇಕಿತ್ತು. ಅಷ್ಟಿರುತ್ತಾ? ಅದಕ್ಕೋಸ್ಕರವಾಗಿ ಮೊದಲ ಕಪ್ಪ ನಮ್ಮಿಂದಲೇ ಹೋಗ್ಲಿ ಅಣ್ಣ ಎನ್ನುವುದಾಗಿ ಕೃಷ್ಣ ಹೇಳುವಾಗ 4 ಬಂಡಿ ನಾನೇ ಕಳಿಸಿದ್ದು. ಕಪ್ಪ ಕಳಿಸಿದ್ದು ಹೌದು, ಆದರೂ ಕೂಡ ದುರ್ಬುದ್ಧಿ ಬಿಡ್ಲಿಲ್ಲ. ಯಾಕೆ? ಕಾಡು ಮೇಡುಗಳಲ್ಲಿ ಹತ್ತಿಕೊಂಡು ಹಿಂದಿನ ದಿವಸದ ಅನ್ನವನ್ನು ತಂಗುಳಿಯ ಬುತ್ತಿಯನ್ನು ಕಟ್ಟಿಕೊಂಡು ಕುಕ್ಕುಟಾಸನದಲ್ಲಿ ಕುಳಿತು ಮುಕ್ಕುವಂತಹ ವ್ಯವಸ್ಥೆ ಇನ್ನೂ ಕೂಡ ನಿಮ್ಮಲ್ಲಿ ಉಂಟು ಅಂತ ಈ ಪ್ರಕರಣ ಅಂತ ಹೇಳುದ ನೀನು. ಗೋವಲ್ಲಿಯೂ ಸಹ ದನಕ್ಕೆ ಒಂದು ಬರ್ತದೆ, ಆಗ ಅದು ತನ್ನ ಕೋಡನ್ನ ನೆಲಕ್ಕೆ ಉಜ್ಜಿ ಉಜ್ಜಿ ನಿಲ್ತದೆ. ನಿನ್ನ ಕೋಡು ಗಟ್ಟಿ ಉಂಟು ಅಂತ ಹೇಳಿ ನನ್ನ ಎದುರಲ್ಲಿ ತುಡುಕ್ಲಿಕ್ಕೆ ಬಂದ್ರೆ ಏನು? ನಿನ್ನ ತಮ್ಮ ಮೊನ್ನೆ ಚಿತ್ರಸೇನ ಕಾಳಗದಲ್ಲಿ ಗುರುವಿಗೆ ತಿರುಗಿ ನಿಂತ ಅಂತೆ. ಈಗ ಏನು ನನ್ನ ಎದುರಿಗೆ ತಿರುಗಿ ನಿಲ್ಲಿಕ್ಕೆ ನೋಡ್ತಾ? 16 ಬಾರಿ ಓಡಿಸಿದಂತಹ ಮಾಗದನನ್ನು ಕೊಂದವ ನಾನು, ಬಕನನ್ನು ವಧಿಸಿದ್ದೆ. ಏನು ಮಾಗದನ ವಿಷಯ ಕೇಳ್ತೀಯ? ಮಾಗದನನ್ನು 17 ಬಾರಿ ತುಡುಕುವಂತಹ ಸಂದರ್ಭದಲ್ಲಿ ಕೊನೆಯ ಕಾಲದಲ್ಲಿ ನಾನು ಎತ್ತಿದಂತಹ ಹಲದಿಂದ ಅವನು ಮರಣಿಸುವ ಕಾಲದಲ್ಲಿ ಅಶರೀರವಾಣಿಯಾದದ್ದು. ಇವನ ಕಾಲ ಈಗಲ್ಲ ಮುಂದೆ ಉಂಟು ಎನ್ನುವುದಾಗಿ ಅಶರೀರವಾಣಿಯಾದ ಕಾಲದಲ್ಲಿ ನಾನು ಅವನನ್ನು ಬಿಟ್ಟದ್ದಿತ್ತು. ಅದರ ನಂತರ ನೀನು ಹೇಳ್ತಿ ಅಂತ ಆದ್ರೆ ಅವನ ಮುಂದೆ ಮುಗಿಬಿದ್ರೆ ನಿಮ್ಮ ಕತೆ ಮುಗೀತು ಅಂತ ಹೇಳಿದ್ದು. ಬಂದದ್ದು ಹೇಗೆ? ಕೊನೆಯಲ್ಲಿ ಕೃಷ್ಣ ಅಲ್ವಾ ನಿನಗೆ ತೋರಿಸಿಕೊಟ್ಟದ್ದು ಅವನು ಕೊಲ್ಲುವ ಜಾಲ ಏನು ಎನ್ನುವುದಾಗಿ. ನಮ್ಮದಾದಂತಹ ಪೆಟ್ಟುಗಳನ್ನು ಅವನು ತೋರಿಸಿದ್ದಾನೆ, ಹಲವರಿಂದ ಕಲ್ತಿದ್ದೇವೆ. ನಿಮ್ಮಲ್ಲೇ ಹೇಳಿದ್ರೆ ಅಂತ ಆದ್ರೆ ಬಿಡ್ಲಿಕ್ಕಿಲ್ಲ. ಏನು 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 ನನ್ನ ಎದುರಲ್ಲಿ ತೋರಿಸ್ತೆ ಅಂತ ಹೇಳಿ ಉಂಟ ನಿನಗೆ? ಯಾವುದನ್ನು ತೋರಿಸ್ಬೇಕು ಅಂತ ಗೊತ್ತುಂಟು, ನೋಡೋಣ. ಗುರುಗಳೇ, ಭೀಮಾ, ಒಂದು ಸಲ ನಾನು ಬಿದ್ದೆ. ಅದೇ ನನ್ಗೆ ಮತ್ತೆ ನಾನು ಕಲಿಸಿದ ಪಟ್ಟಿಗಿಂತ ಸ್ವಲ್ಪ ಬೇರೆ ಪಟ್ಟೆಲ್ಲ ನೀನು ತಕೊಂಡಿ ಸ್ವಲ್ಪ. ನನಗೆ ಏರು ಶ್ರುತಿಯಲ್ಲಿರುವಾಗ ಹೌದೌದು ಸ್ವರ ಬಿದ್ದದ್ದೇ ಗೊತ್ತಾಗೋದಿಲ್ಲ ಅಂತ. ಅಲ್ಲ, ಮತ್ತೆ ಈ ಶ್ರುತಿಯಲ್ಲಿ ನೀನು ನನ್ನ ಹತ್ರ ಮಾತಾಡಿದ್ದೆ ಮೊದಲು ಅಲ್ಲ, ನಾನೊಂದು ಹೇಳುದು ಸ್ವಲ್ಪ ಇಳಿಸುವನ ಅಂತ ಅಲ್ವಾ? ಅಲ್ಲ, ಮತ್ತೆ ಒಂದುಂಟು. ಏನು? ಅಲ್ಲ, ಅವರಿಬ್ಬರು ಇದ್ದಾರಲ್ಲ, ಕೃಷ್ಣ ಅರ್ಜುನರು, ಎಷ್ಟಿದ್ರು ಒಂದೇ ಅಲ್ವಾ? ದ್ವೈರಥ ಯುದ್ಧ ಮಾಡ್ಲಿ, ಏಕರಥ ಯುದ್ಧ ಮಾಡ್ಲಿ, ಹಲವು ಬಾರಿ ಕಂಡಿದ್ದೇವೆ. ಹೌದು. ಕೃಷ್ಣನ ಪಾದ ಮುಟ್ಟಿ ರಥ ಏರ್ತಾನೆ ಪಾರ್ಥ. ರಥ ಏರಿದ ಮೇಲೆ ಕಾಲಿನಲ್ಲಿ ತುಳಿದು ಸನ್ನೆ ಮಾಡ್ತಾನೆ, ಹೀಗೆ ಹೋಗ್ಲಿ ಅಂತ. ಅದೇ ಅವರದ್ದು ಒಳಗುಟ್ಟು ನಮಗೆ ಅರ್ಥ ಆಗ್ಲಿಕ್ಕಿಲ್ಲ. ಮತ್ತೆ ನಾವು ಇಷ್ಟೆಲ್ಲ ಹೊಡೆದಾಡ್ಕೊಳ್ಳೋದೆಲ್ಲ ಬೇಡ ಇತ್ತ ಅಂತ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾಗಿದ್ರೆ ನಿಮ್ಮ ಕೈ ನನ್ನ ಹೆಗಲಿಗೆ ಇರ್ತದೆ, ನನ್ನ ಕೈ ನಿಮ್ಮ ಹೆಗಲಿಗೂ ಏರುತ್ತದೆ. ಇಬ್ಬರು ಏರಿಸಿಕೊಂಡು
ನಾವು ಸ್ವಲ್ಪ ಬದಿಗೆ ನಡೆಯುವ. ಏರಿಸಿಕೊಂಡು ಸ್ವಲ್ಪ ಕುಳಿತುಕೊಳ್ಳುವ. ಹೌದೌದು. ಆಗಬಾರ ತಾಳಕೇತನ ಇಳಿಯುತ್ತೇನೆ. ಮಾಯಗಾರನ ಕಲವ ನಾನು ಬಾಯದಿಂದಲೇ ಗಯನ ಜೀವ ಕಾಯ ದುಡಿಯದರೆ ಸೋಮಕುಲ ಗಬ ಕೀರ್ತಿ ಬಂತೆನೋದ ವಾಯು ಸೋಗದ ತೆರದಿ ಗಯನನು ಸಾಯಕದ ಬತ್ತಳಿಗೆಯೊಳಗಿಟ್ಟು ಆಯತದಿ ಬೆನ್ನಿನಲ್ಲಿ ಬಂಧಿಸಿ ನಿನ್ನಳ ಹವಕಿ ಕೃಷ್ಣ ಯಾರು ಎನ್ನುವುದಕ್ಕಿಂತಲೂ ಕೃಷ್ಣ ಏನು ಎನ್ನುವುದನ್ನು ತಿಳಿದವ ಈ ಪಾರ್ಥ. ಮಾಯಾಕಾರ ಅಲ್ಲ, ಲೋಕದಲ್ಲಿ ಮಾಯಾಭಂಜಕನಾಗಿ ಕಾಣಿಸಿಕೊಂಡವ. ತಾನು ಏನೂ ಮಾಡಬಲ್ಲ ತನ್ನದ್ದಾದಂತಹ ಮಾತನ್ನು ಉಳಿಸಿಕೊಳ್ಳುವುದಕ್ಕೆ. ಹಾಗಾದರೆ ನರವ್ಯಾಪ್ತಿಯಲ್ಲಿ ಅರ್ಜುನ ಏನು ಮಾಡಬೇಕು? ಆತ್ಯಂತಿಕವಾದ ಲಕ್ಷ್ಯ ಇರುವುದು ಗಯಕುಮಾರನನ್ನು ಉಳಿಸಿಕೊಳ್ಳುವುದು ತಾನೆ. ಎಲ್ಲಿ ಬಚ್ಚಿಟ್ಟುಕೊಳ್ಳಿ? ಒಂದೇ ಮಾರ್ಗ, ಬೆನ್ನಿಗಂಟಿದಂತಹ ಬತ್ತಳಿಕೆ, ಗಾಳಿ ಸೋಕದ ತರದಲ್ಲಿ ಅವನನ್ನು ಬಚ್ಚಿಟ್ಟುಕೊಂಡಿದ್ದೇನೆ. ಗಯಕುಮಾರನ ತಲೆ ಹೋಗಬೇಕು ಅಂತ ಇದ್ರೆ ಕೃಷ್ಣನ ಭಾವ ಎನಿಸಿಕೊಂಡಂತಹ ಈ ಅರ್ಜುನನ ಪ್ರಾಣ ಹೋಗಬೇಕು. ಎದುರಿಗಿರುವಂತಹ ಅರ್ಜುನನ ಪ್ರಾಣ ಶಾಂಗಧಾರಿಯಾದಂತಹ ಕೃಷ್ಣನ ಬಾಣಕ್ಕೆ ತುತ್ತಾಗಿ ಬೆನ್ನಿಗಂಟಿದ ಗಯ ಹೋಗಬೇಕು. ಇಲ್ಲದೆ ಹೋದ್ರೆ ಅಲ್ಲಿಯವರೆಗೆ ಒಡ್ಡಿದಂತಹ ಪಂಥ ಸ್ಥಾಯಿಯಾಗೇ ಇರಬೇಕು ಎನ್ನುವ ಹಾಗೆ ಬತ್ತಳಿಗೆಯನ್ನು ಗಟ್ಟಿಯಾಗಿ ಬಿಗಿದು ಗಾಂಡೀವವನ್ನು ಎತ್ತಿ ರಥವನ್ನು ಕೃಷ್ಣನೆಡೆಗೆ ಚಾಚಿದ್ದೇನೆ. ಕೃಷ್ಣನೆಡೆಗೆ ಪಾರ್ಥ ಕೃಷ್ಣ ಅಲ್ಲ, ಕುಂತಿ ಸುತ. ವಿಶೇಷವಾಗಿ ಇದನ್ನೇ ನಾನು ಯಾಕೆ ಪ್ರಯೋಗಿಸ್ತಾ ಇದ್ದೇನೆ ಅಂತ ಕೇಳಿದರೆ, ಯಾಕೆ? ಮೊದಲಾಗಿ ನನಗೆ ನೀವೆಲ್ಲ ಕಂಡದ್ದೇ ಹಾಗೆ. ನನ್ನ ಅತ್ತೆಯ ಮಕ್ಕಳು ದತ್ತು ಕೊಟ್ಟು ಸಂಬಂಧ ಕಡಿದು ಹೋದ್ರು ಕುಂತಿದೇವಿ ನನ್ನ ಅತ್ತೆ ಅನ್ನುವ ಭಾವದಿಂದ ಬಳಿಗೆ ಬಂದವನು ನಾನು. ಸರಿ. ಪಾಂಡವರಾದ ನಿಮ್ಮ ಐವರನ್ನು ನನ್ನ ಮುಂಭಾಗದಲ್ಲಿ ನಮಸ್ಕರಿಸಿ ಇವನಿಗೆ ಅಂತ ಹೇಳಿದಾಗ ಭೀಮನಾಗ್ಲಿ ಧರ್ಮರಾಯನಾಗ್ಲಿ ನನಗಿಂತ ಹಿರಿಯವರು. ಈಗಲೂ ಅಷ್ಟೇ, ಧರ್ಮರಾಯನನ್ನು ಕಂಡಾಗ ಅವನಿಗೆ ನಮಸ್ಕರಿಸುವ ಉದ್ದೇಶದಿಂದ ನಾನು ಮುಂದೆ ಸಾಗಿದ್ರೆ ಅವ ಮೊದಲು ನನಗೆ ನಮಸ್ಕಾರ ಮಾಡ್ತಾನೆ. ಹೌದಪ್ಪ. ಅಂದ್ರೆ ಅದರ ಅರ್ಥ ಏನು? ಅಷ್ಟು ಭಕ್ತಿ ನನ್ನ ಕುರಿತಾಗಿ ಉಂಟು. ಭೀಮಸೇನ ಮುಂಭಾಗದಲ್ಲಿ ಎಂತಹ ಒರಟು ಮಾತುಗಳನ್ನಾಡಿದ್ರು ಅವನ ಆಂತರಂಗಿಕವಾಗಿ ಏನು ಅನ್ನುವುದನ್ನು ನಾನು ತಿಳಿಯದವನಲ್ಲ. ಸರಿ. ಆದರೆ ಅರ್ಜುನ ಏನು ಸಲುಗೆ ನನಗೆ. ಕೃಷ್ಣ ಅಂದ್ರೆ ಏನು? ಕೃಷ್ಣ ಅಂದ್ರೆ ನಮ್ಮವನು. ಏನು ಮಾಡಿದ್ರು ನಡೆಯುತ್ತದೆ. ಕಾಂಡವನ ದಹನ ಆಗುವುದಕ್ಕೆ ಮೊದಲು ನಾವು ಹೊರಟದ್ದು ಆ ಉದ್ದೇಶಕ್ಕಲ್ಲ. ಕೇವಲ ವನವಿಹಾರ ಅನ್ನುವ ನೆಲೆಯಿಂದ ಹೊರಟವರು. ಹೌದಪ್ಪ. ಮರದ ಕೆಳಗೆ ಕಾಲು ನೀಡಿ ನಾನು ಕುಳಿತೆ ಅಂತಾದ್ರೆ ನಿನ್ನ ಕಾಲನ್ನು ನನ್ನ ತೊಡೆಯ ಮೇಲೆ ಇರಿಸಿ ಕುಳಿತವ ನೀನು. ಹೌದು. ಯಾಕೆ ಹೇಳು? ಸಖ. ಕೃಷ್ಣನನ್ನು ಏನು ಮಾಡಿದ್ರು, ಕೃಷ್ಣನನ್ನು ಏನು ಹೇಳಿದ್ರು ಕೃಷ್ಣನಿಗೆ ಸಿಟ್ಟು ಬರುವುದಿಲ್ಲ. ಕೃಷ್ಣ ಪಾಂಡವರ ರಕ್ಷಕ. ಹೌದು. ಅರ್ಥ ಏನು? ಕೃಷ್ಣ ನದಿ ದಾಟಿದ ಮೇಲೆ ಅಂಬಿಗನ ಹಂಗಿಲ್ಲ ಅಂತ ಒಂದು ಮಾತು ಉಂಟು. ಮೇಲೆ ಹತ್ತಿದ ಮೇಲೆ ಏಣಿಯನ್ನೇ ತುಳಿಯುವುದು ಅಂತ ಒಂದು ಬುದ್ಧಿ ಉಂಟು. ಹೌದಂತೆ. ಬುದ್ಧಿ ಇಲ್ಲದವರು ಮಾಡ್ತಾರೆ ಹಾಗೆ. ಬಹಳ ಎತ್ತರಕ್ಕೆ ಏರಿದೆ ಅಲ್ವಾ? ದ್ವೈತ ಕಾನನದಿಂದ ಇಂದ್ರಕೀಲದವರೆಗೆ ಏರುವುದಕ್ಕಾಗ್ತದೆ. ಅಲ್ಲಿಂದ ಇಂದ್ರಪುರಿಯವರೆಗೂ ಏರಿದ್ದೇನೆ. ನಿನ್ನ ಆಶೀರ್ವಾದ ಅಂತ ಯಾವಾಗಲೂ ಹೃದಯಸ್ಥವಾಗಿ ಉಂಟು. ಇಂದ್ರಕೀಲಕದಿಂದ ಸ್ವರ್ಗದವರೆಗೆ ಏರುವುದಕ್ಕಾಗುತ್ತದೆ. ಅಷ್ಟ ದಿಕ್ಪಾಲಕರಿಂದ ಮಂತ್ರಾಸ್ತ್ರಗಳನ್ನು ಪಡೆದಿದ್ದಿ. ಪಾಶುಪತವನ್ನೇ ಪರಮೇಶ್ವರನಿಂದ ಪಡೆದಿದ್ದಿ. ಹೌದು. ಏನನ್ನು ಸೂಚಿಸ್ತದೆ? ಏನು? ಕೃಷ್ಣ ಇನ್ನು ಮುಂದೆ ನಮಗೆ ಕೃಷ್ಣನ ಹಂಗಿಲ್ಲ. ದೊಡ್ಡ ದೊಡ್ಡವರದ್ದೆಲ್ಲ ನಮಗೆ ಪಡೆದಾಗಿದೆ. ಇನ್ನು ಇವನ ಕೃತಜ್ಞತೆ, ಇವನ ಕುರಿತಾದಂತಹ ಸಹಾಯದ ಮನೋಭಾವವು, ಅಂದ್ರೆ ಇವನು ಮಾಡಿದ್ದಾನೆ ಅನ್ನುವಂತಹ ಮನೋಭಾವವು ಬೇಡ. ಬಲು ಸಲುಗಿಯು ನಿನಗೆ ನೋಡನೆ. ತಲೆಗೆ ಪಿತ್ತ ಏರುವುದು ಅಂತ ಒಂದು ಪ್ರಯೋಗ ಉಂಟು. ರೂಢಿಯಲ್ಲಿ ಉಂಟು.
ತಾಪತ್ರಯಗಳಲ್ಲಿ 3 ಹ ಆದಿಭೌತಿಕ, ಆಧ್ಯಾತ್ಮಿಕ, ಆದಿಲೌಕಿಕ ಬಿಟ್ರೆ ವಾತ ಪಿತ್ತ ಕಪ ಅಂತ ಉಂಟು. ಹೌದೌದು. ಕೆಲವರ ಶರೀರದಲ್ಲಿ ಅದು ಪ್ರಕೃತಿಯ ಪ್ರಕಾರ ಹೆಚ್ಚಿರ್ತದೆ. ಪಿತ್ತ ಸ್ವಭಾವ, ವಾತ ಸ್ವಭಾವ ಅಂತ. ಹಾಗೆಂತ ವ್ಯಂಗ್ಯವಾಗಿ ನಾವು ಅದನ್ನು ಬಳಸುವಾಗ ಏನು ಅವನಿಗೆ ಪಿತ್ತ ನೆತ್ತಿಗೆ ಏರಿದು ಅಂತ ಕೇಳಿದರೆ ತನ್ನ ಮುಂಭಾಗದಲ್ಲಿ ಇರುವವರು ದೊಡ್ಡವರಾದ್ರು ಅವರಿಗೆ ಗೌರವ ಕೊಡುವುದಿಲ್ಲ, ಅವನ ಕಣ್ಣಿಗೆ ಕಾಣುವುದಿಲ್ಲ ಅಂತ ಅದರ ಅರ್ಥ. ಅರ್ಜುನ, ಕೃಷ್ಣ ಇರುವುದು ಕಾಮ್ಯ ಕಾವನದಲ್ಲಿ. ಹೌದು. ಆದರೆ ಕೃಷ್ಣ ಏನು ಅನ್ನುವುದನ್ನು ನೀನು ತಿಳಿಯದವನಲ್ಲ. ನಮ್ಮ ಕಾಮ್ಯ ಕಾವನು ಅಂತ ನಮಗೆ ಗೊತ್ತುಂಟು. ಹೌದಾ? ಕಾಮ್ಯ ಕಾವವನು ಅಂತ. ಹೌದಪ್ಪ. ನಿನ್ನ ತಂದೆ ದೇವೇಂದ್ರ, ಅವನ ಅನುಗ್ರಹದಿಂದ ಜನಿಸಿದವ ನೀನು. ಪಾಂಡು ಚಕ್ರವರ್ತಿ ಆದ್ರೂ ಸುಧರ್ಮ ಸಭೆಯ ಅಧ್ಯಕ್ಷನಾದಂತಹ ದೇವೇಂದ್ರನ ಅನುಗ್ರಹದಿಂದ ಜನಿಸಿದವನು. ಅಂತಹ ದೇವೇಂದ್ರನೇ ಗಯನಿಗೆ ಆಶ್ರಯ ಕೊಡ್ಲಿಲ್ಲ. ನಿನ್ನ ಹಣೆಯಲ್ಲಿ ಬರೆದದ್ದಾಗಲಿ, ಮುಂದೆ ಅರ್ಜುನ ಏನು ಮಾಡ್ತಾನೆ ಅನ್ನುವುದನ್ನು ಸೂಚಿಸಿದ್ದಾಗಲಿ, ಸೃಷ್ಟಿಕರ್ತನಾದಂತಹ ಬ್ರಹ್ಮ, ಅಂತಹ ಬ್ರಹ್ಮನು ಗಯನಿಗೆ ಆಶ್ರಯ ಕೊಡ್ಲಿಲ್ಲ. ಸರಿ. ಪಾಶುಪತವನ್ನು ಪಡೆದಿದ್ದೇನೆ, ಕೊಟ್ಟವನು ಪರಮೇಶ್ವರ. ಅಂತಹ ಪರಮೇಶ್ವರನಾದರೂ ಗಯನಿಗೆ ಆಶ್ರಯ ಕೊಡ್ಲಿಲ್ಲ. ಭೂಮಿಯನ್ನು ಹೊತ್ತದ್ದು ಯಾರು ಅಂತ ಕೇಳಿದ್ರೆ ಆದಿಶೇಷ ಅನ್ನುವ ಉತ್ತರ. ಸಂಪೂರ್ಣ ಜಗತ್ತಿನ ಭಾರವನ್ನೇ ಹೊರುವಂತಹ ಆದಿಶೇಷನಾದರೂ ಗಯನ ಭಾರವನ್ನು ಹೊರುವಲ್ಲಿ ಹಿಂದೇಟಾಕಿದ್ದಾನೆ. ಯಾಕೆ ಕೇಳಿದ್ರೆ ಕೃಷ್ಣನ ಹಾಗೆ. ಸರಿ. ನೀನು ಆಶ್ರಯ ಕೊಟ್ಟೆ ಅಲ್ವಾ? ಹೌದು. ಕೃಷ್ಣನೇ ಹಾಗೆ ಅಂತ ತಿಳಿದ ಮೇಲೂ ಕೃಷ್ಣನೊಡನಾದ್ರೂ ಹೋರಾಟ ಮಾಡ್ತೇನೆ, ಪ್ರತಿಜ್ಞೆಯಿಂದ ಹಿಂದೆ ಸರಿಯುವಂತಹ ಮನಸ್ಸಿಲ್ಲ, ಸಂಕಲ್ಪ ಇಲ್ಲ ಅಂತ ಹೇಳಿದೆ. ಅರ್ಜುನ, ಕೃಷ್ಣ, ಇದು ಬದುಕುವ ಬುದ್ಧಿ ಅಲ್ಲ. ಬದುಕುವ ಬುದ್ಧಿಯನ್ನು ನಾನು ಹೇಳ್ತೇನೆ. ಹೇಗೆ? ಆಪದ್ಧರ್ಮ ಅಂತ ಒಂದುಂಟು. ನಮ್ಮ ಪ್ರಾಣ ಹೋಗಿಯೇ ಹೋಗ್ತದೆ ಅಂತ ಆಗಿದ್ರೆ ಇನ್ನೊಬ್ಬನನ್ನು ಬಲಿ ಕೊಟ್ಟಾದ್ರೂ ಬದುಕುವುದು ಆಪದ್ಧರ್ಮ ಅಂತ ಹೆಸರು ಅದಕ್ಕೆ. ಸರಿ. ಕೃಷ್ಣನ ಮುಂದೆ ಹಗೆಯಾಗಿ ನಿಂತವ ಬದುಕಿದ ಒಂದೇ ಒಂದು ಉದಾಹರಣೆ ಕೊಡು ನನಗೆ. ಸರಿ. ಶಾಸ್ತ್ರ ಏನಾಡ್ತದೆ? ಏನು? ಒಂದು ಮನೆಯಲ್ಲಿ 8-10 ಮಂದಿಯ ಇದ್ರೆ ಒಬ್ಬನನ್ನು ಕಳಕೊಳ್ಳುವ ಮೂಲಕ ಉಳಿದ 8 ಮಂದಿ ಬದುಕುವುದಕ್ಕಾಗ್ತದೆ ಅಂತಾದ್ರೆ ಅವನನ್ನು ಕಳ್ಕೊಳ್ಳಬಹುದು. ಸರಿಯಪ್ಪ. ಒಂದು ಗ್ರಾಮವನ್ನು ಉಳಿಸುವುದಕ್ಕೆ ಬೇಕಾಗಿ ಒಂದು ಮನೆಯನ್ನು ಬಲಿ ಕೊಡಬೇಕು, ಬಲಿ ಕೊಡಬಹುದು. ನಿಮ್ಮ ಜೀವನದಲ್ಲೇ ಉದಾಹರಣೆ ಉಂಟು ಅದಕ್ಕೆ. ಅರಗಿನಾರ ಮನೆಯ ಪ್ರಕಾರ. ಹೌದಪ್ಪ. ವ್ಯಾಧರ ಮಕ್ಕಳನ್ನು ಕೊಂದಿದ್ದೇವೆ. ಈಗ ಗಯನನ್ನು ಉಳಿಸಿಕೊಳ್ಳುವುದಕ್ಕೆ ನೀವು ಹೊರಟಿರಿ ಅಂತಾದ್ರೆ ಪಾಂಡವರ 5 ಉಳಿಯುವುದಿಲ್ಲ. ಗಯನನ್ನು ನನಗೆ ನೀವು ಬಿಟ್ಟುಕೊಟ್ಟು ಅವನನ್ನು ನಾನು ಕೊಲ್ಲುವುದನ್ನು ನೋಡಿದ ನೀವು ಉಳಿತೀರಿ. ಇದು ಆಪದ್ಧರ್ಮ. ಸರಿ. ಬದುಕಬೇಕಾದವರು ಇನ್ನು ಮುಂದೆ ಕೆಲವೆಲ್ಲ ಪ್ರತಿಜ್ಞೆಗಳನ್ನು ಮಾಡಿದ್ದುಂಟು, ಅದನ್ನು ಪೂರೈಸಬೇಕಾದವರು. ಈಗಲೂ ನಿನ್ನಲ್ಲಿ ನಾನು ಹೇಳ್ತಾ ಇದ್ದೇನೆ, ಏನೋ ನಡೆದು ಹೋಗ್ತದೆ ಕೆಲವೆಲ್ಲ ಘಟನೆಗಳು. ಒಂದು ಕ್ಷತ್ರಿಯ ಅನ್ನುವುದು ಇರ್ತದೆ, ಬಲ ಪ್ರಯೋಗ ಅಂತ ಇರ್ತದೆ, 3 ಲೋಕದ ಗಂಡ ಅಂತ ಇರ್ತದೆ. ಮತ್ತೆ ಬಂದು ಗಯನಿನಲ್ಲಿ ಹೇಳುವಾಗ್ಲೂ ಅದನ್ನೆಲ್ಲ ಹೇಳಿದ್ದಾನಂತೆ. ಅರಿತಿಮೇರ ಮಾರ್ತಾಂಡ, ಇಂಥವನು ಸರಿ, ಒಂದು ಹೆಗ್ಗಳಿಕೆಗೆ ಒಪ್ಪಿಕೊಂಡು ಕೊಡುವುದುಂಟು. ಇದು ಪರಮೇಶ್ವರ ಒಪ್ಪದ, ದೇವೇಂದ್ರ ಮನಸ್ಸು ಮಾಡದ, ಗಯನನ್ನು ಉಳಿಸ್ತೇನೆ ಅಂತ ನೀನು ಹೊರಟರೆ ನಿನ್ನ ತಲೆಗೇರಿದಂತಹ ಪಿತ್ತವನ್ನು ಕ್ಷಣ ಮಾತ್ರದಲ್ಲಿ ಕೆಳಗಿಳಿಸುವುದಕ್ಕೆ ಕೃಷ್ಣನಿಗೆ ಸಾಧ್ಯ ಇದೆ. ನೆನಪಿರ್ಲಿ. ಈಗ ಬಂದವ ಯಾರು? ಶ್ರೀಪತಿ ಅಲ್ಲ, ನಾನೇ. ಶ್ರೀಪತಿ ಕೃಷ್ಣ, ಪಾಂಡವರ ಬದುಕಿನಲ್ಲಿ ನೀ ಒದಗಿದ್ದು ಶ್ರೀಪತಿಯಾಗಿ, ಅಯಾಚಿತವಾಗಿ ನೀ ಕುಲಾಲ ಭವನಕ್ಕೆ ಬಂದೆ. ನಾವೇನು ಕೃಷ್ಣ ಬರಬೇಕು, ಕೃಷ್ಣ ಸ್ವಾಮಿ ನಮ್ಮ ಬದುಕಿನ ಬಂಡಿಯನ್ನು ಮುನ್ನಡೆಸಬೇಕು ಅಂತ ಎಂದೂ ಪ್ರಾರ್ಥನೆ ಮಾಡಿದವರಲ್ಲ. ಬಯಸದೇ ಇದ್ದರೂ ಬಂದೆ. ಹೌದು. ಯಾವಾಗ ಬಂದೆಯೋ ಆ ಕಾಲದಲ್ಲಿ ನಮ್ಮ ತಾಯಿಯೇ ನಿನಗೊಪ್ಪಿಸಿದ ಕಾಲದಲ್ಲಿ ನಮ್ಮನ್ನು ಕಾಪಿಡ್ತೇನೆ, ನಮ್ಮ ಬದುಕು ಏನು ಎನ್ನುವುದು ನಿನ್ನ ಕೈಯಲ್ಲಿ ಉಂಟು ಎನ್ನುವುದು ನೀ ಆಡಿದ ಮಾತಿನಿಂದ ಸ್ಪಷ್ಟವೇ. ನೀ ಅದನ್ನು ಯಾವ ಜೀವ ಉಳಿಸ್ತಿ ಎನ್ನುವ ಭರವಸೆಯಿಂದಲೇ ನೀ ಶ್ರೀಪತಿ ಅಂತ ನಾವು ಈ ಕಾಲಕ್ಕೂ ಬೆಗೆದಿದ್ದೇನೆ. ಆದರೆ ನೀನೇ ಆಡಿದಿ ಕಾಂಡವ ದಹನ ಪ್ರಸಂಗಕ್ಕೂ ಮುನ್ನ ಯಾವ ರೀತಿ ನಮ್ಮದ್ದಾದಂತಹ ಸ್ನೇಹವಾಗಿ ಇತ್ತು ಎನ್ನುವ ಹಾಗೆ ಕಾಂಡವದಾನ ಪ್ರಸಂಗ ಆದ ಮೇಲೆಯೂ ಸರಿ ಇಂದ್ರನಲ್ಲೇ ನೀ ಕೇಳಿದ್ದದೇ,
ಜೀವನ ಪರ್ಯಂತ ಅರ್ಜುನನ ಕೂಡ ಇರುವಂತಹ ಸಖ್ಯ ಶಾಶ್ವತವಾಗಿರಬೇಕು ಇರ್ಲಿ. ಮತ್ತೆ ಒಂದು, ಈಗ ಗಯಕುಮಾರ ಆರ್ತನಾಗಿ ಬಂದಾಗ ಅವನಿಗೆ ರಕ್ಷಣೆ. ಈಗ ಅದನ್ನೇ ನೀ ಕಾಂಡವದಾನ ಪ್ರಸಂಗವನ್ನು ಹೇಳಿದಾಗ ನನಗೆ ನೆನಪಾದದ್ದು. ಈಗ ಅಗ್ನಿಯೇ ಬಂದು ನನ್ನ ಕಾಲಬುಡಕ್ಕೆ ಬಂದು ಪ್ರಚನ್ನನಾಗಿ ಕೇಳಿದ, ನನಗೆ ಹೀಗೆ ಆಗಬೇಕು, ಅಜೀರ್ಣ ಆಗಿದೆ, ಕಾಂಡವವನವನ್ನು ದಹಿಸಿದೆ ಅಂತ ಆದ್ರೆ ನನ್ನ ಅಜೀರ್ಣ ಗುಣವಾಗಿ ಹೋಗ್ತದೆ ಎನ್ನುವ ಹಾಗೆ ಆ ಕಾಲದಲ್ಲಿ ನಾನು ಆ ಕಾಂಡವದವನನ್ನು ದಹಿಸ್ತೇನೆ ಅಂತ ಹೊರಟಾಗ ನಿನಗೂ ಗೊತ್ತುಂಟು, ನೀ ನನಗೆ ಸಹಾಯಿಯಾಗಿಯೇ ಇದ್ದವ. ಕಾಂಡವನ ಯಾರ್ದು? ನನ್ನ ಅಪ್ಪಯ್ಯನದ್ದು, ದೇವೇಂದ್ರನದ್ದು. ದೇವೇಂದ್ರ ನನ್ನ ಅಪ್ಪಯ್ಯನೇ ಆದ್ರು, ಅವ ನನಗೆ ಒಂದು ಅರ್ಥದಲ್ಲಿ ದೇವರೇ ಆದ್ರು. ಅವನೊಡನೆ ಹೋರಾಡಬೇಕು. ಯಾಕೆ? ಅಗ್ನಿಗೆ ನಾವು ಮಾತು ಕೊಟ್ಟಿದ್ದೇವೆ ಎನ್ನುವ ಕಾರಣಕ್ಕಾಗಿ. ಅಲ್ಲಿ ಆತ್ಯಂತಿಕವಾಗಿ ಏನೇ ಬರಲಿ, ಆ ಕಾಲದಲ್ಲಿ ವಿರೋಧ ಅಪ್ಪಯ್ಯನಿಂದ ಬಂದರೂ ಕೂಡ ಅದನ್ನು ತಡೆದು, ಅಂದ್ರೆ ದೈವ ವಿರೋಧವೇ ಆಗ್ಲಿ, ದೇವತಾನಿಂದನೇ ಆ ಪ್ರಸಂಗದಲ್ಲಿ ಆಗ್ಲಿ, ಓಹೋ ಇಲ್ಲ, ನಾವು ಮಾಡುವಂತಹ ಕಾರ್ಯ ಯಾಕೆ ನೀ ದೇವರಾಗಿಯೂ ಹೇಳಿಲ್ಲಲ್ಲ. ಇಲ್ಲ, ಅಗ್ನಿಗೆ ದೇವೇಂದ್ರ ಬಹಳ ಹತ್ತಿರ ಅರ್ಜುನ, ನಮಗೆಲ್ಲ ದೈವದ ಕೆಲಸಕ್ಕೆ ನಾವು ಹೋಗುವುದು ಬೇಡ, ಬೇಕಾದ್ರೆ ದೇವೇಂದ್ರನಲ್ಲಿ ಕೇಳಲಿ, ಅವರು ಮಾಡ್ಲಿ. ಇಲ್ಲ, ಮಾನುಷ ಪ್ರಯತ್ನ ಎನ್ನುವುದು ಆತ್ಯಂತಿಕವಾಗಿ ಬೇಕು ಜೀವಿಯಾದವನಿಗೆ ಎನ್ನುವುದನ್ನು ನಿರೂಪಿಸಿದ್ದಕ್ಕೆ ಆ ಪ್ರಸಂಗ. ಅದಕ್ಕೆ ಕೃಷ್ಣ ಸಹಾಯಿಯಾಗಿದ್ದ. ಆ ಪ್ರಸಂಗವನ್ನೇ ಈ ಕಾಲದಲ್ಲಿ ತೆಗೆದುಕೊಂಡು ಹೋದ್ರೆ, ಯಾವನೋ ಒಬ್ಬ ಬಂದ ಆರ್ತನಾಗಿ ಬಂದು ತನ್ನ ಬದುಕು ನಿನ್ನ ಕೈಯಲ್ಲಿ ಉಂಟು ಅಂತ ಹೇಳಿದಾಗ, ನಮ್ಮ ಕಡೆಯಲ್ಲಿ ಶ್ರೀಪತಿ ಇದ್ದಾನೆ, ಶ್ರೀಪತಿಯ ಸಖನಾಗಿ ದೇವಕಿ ಸುತನಾಣೆ ಅಳುವಂತ ಅವನಿಗೆ ಧೈರ್ಯದ ಮಾತನ್ನಾಡಿ, ಈಗ ಆಣೆ ಹಾಕಿದ್ದು ನನ್ನದ್ದೇ. ಹೌದಪ್ಪ, ನಮಗೆ ಆತ್ಯಂತಿಕವಾಗಿ ನೀನೆ. ಈಗ ನಾನು ಎಷ್ಟು ನನ್ನ ಆ ಮಾತಿಗೆ ಆ ಪಂಥಕ್ಕೆ ಬಾಧ್ಯಸ್ಥನೋ ಅಷ್ಟು ಹೊಣೆ ನಿನಗೂ ಉಂಟು ಅದನ್ನು ಉಳಿಸುವುದು. ಯಾಕೆಂತ ಹೇಳಿದ್ರೆ ದೇವಕಿ ಸುತನಾಣೆ ಎನ್ನುವ ಮಾತನ್ನು ನಾ ಆಡಿದ್ರಿಂದ. ಈಗ ಗಯನನ್ನು ಕೊಲ್ಲದೆ ಹೋದ್ರೂ ನಾನು ಬೆಂಕಿಗೆ ಹಾರಬೇಕು. ಕೃಷ್ಣನನ್ನು ಕೊಲ್ಲುವುದಕ್ಕೆ ಅಸಾಧ್ಯ ಅಂತಾದ್ರೆ ನೀವು ದೇವಕಿ ಸುತನಾಣೆ ಹಾಕಿದೆ ಅಂದ್ರೆ ಆಗ್ಲೂ ನಾನೇ ಸಾಯ್ಬೇಕು ಅಂತಲ್ಲ. ನೀ ಕೇವಲ ಕೃಷ್ಣ ಅಂತ ಅದಕ್ಕೆಲ್ಲ ಹೇಳಿದ್ದು, ಶ್ರೀಪತಿ ಎಂದು ಒಪ್ಪಿ ನೀ ಶ್ರೀಪತಿಯೇ ಹೌದು ಅಂತಾದ್ರೆ ನೀ ಬೆಂಕಿಗೆ, ನಿನ್ನನ್ನು ಸುಡುವ ಬೆಂಕಿ ಉಂಟ ಈ ಪ್ರಪಂಚದಲ್ಲಿ? ನಿರಾಕಾರ ತತ್ವವೇ ನರಾಕಾರ ತಾಳಿ ಈ ಕಾಲದಲ್ಲಿ ಧರೆಯ ಧರ್ಮವನ್ನು ಉಳಿಸುವುದಕ್ಕೆ ಬಂದಂತಹ ಲೀಲಾಮೂರ್ತಿ ನೀನು ಹೌದು ಅಂತ ಆದ್ರೆ ಧರ್ಮದ ಪಥದಲ್ಲಿ ನಡೆಯುವಂತಹ ಈ ನಿನ್ನ ಹುಡುಗರು, ನಿನ್ನ ಶಿಷ್ಯರು ಅಂತಲೇ ಹೇಳು, ನಿನ್ನ ಭಾವ ಅಂತ ಬಾಂಧವ್ಯದಲ್ಲಿ ಹೇಳು, ನಿನ್ನ ತಂಗಿಯ ಗಂಡ ಅಂತ ಹೇಳು, ನಮ್ಮ ಬದುಕಿನ ಬಂಡಿಯ ಬೋವನಾದಂತಹ ನಿನ್ನ ಎದುರಿಗೆ ನಾ ಆಡುವುದು ಕೃಷ್ಣ. ಏನನ್ನು? ನೀ ಶ್ರೀಪತಿಯೇ ಹೌದು ಅಂತಾದ್ರೆ ನೀ ಆಡಿದ್ಯಲ್ಲ ಆಪಧರ್ಮ ಅಂತ ಒಂದು ಉಂಟು ಅರ್ಜುನ. ದೇವರೇ, ಶ್ರೀಪತಿಯೇ ಆಪಧರ್ಮ ಅಂತ ನಿನಗಾಗುವುದಿಲ್ವ? ಅದು ನೀ ಅದನ್ನು ಅಂಟಿಸಿಕೊಳ್ತೀಯ, ಪಾಪ ಪುಣ್ಯಗಳನ್ನು ಅಂಟಿಸಿಕೊಳ್ಳುವ ದೇವರ ನೀನು. ಈಗ ಆ ಒಂದು ಪಂಥ ನೀ ಆಡಿದಂತಹ ಮಾತು ಬಂಜೆಯಾಗಿ ಹೋದ್ರೂ ಕೂಡ ನಿನಗೇನಾದ್ರೂ ಅದು ಅಂಟುತ್ತದ? ಇಲ್ಲ, ನಿನಗದು ಲೀಲಾ ವಿನೋದವಾಗ್ತದೆ. ಆ ಕೃಷ್ಣ ಮಾಡಿದ, ಯಾಕೆ ಮಾಡಿದ? ತನ್ನದ್ದಾದಂತಹ ಭಕ್ತನಿಗೆ ಬೇಕಾಗಿ ಭಗವಂತ ತ್ಯಾಗ ಮಾಡಿದ ಅಂತ ಆಗ್ತದೆ. ನಿನಗೆ ಕುಚೇಲನ ಅವಲಕ್ಕಿಯನ್ನು, ಹಾಳಾಗಿ ಹೋದ ಅವಲಕ್ಕಿಯು ಅಮೃತ ಅನ್ನವಾಗ್ತದೆ. ಅಂತಹ ನೀನು, ಅಯ್ಯೋ, ಅರ್ಜುನನಿಗೆ ಬೇಕಾಗಿ ಭಕ್ತನಿಗೆ ಬೇಕಾಗಿ ದೇವರು ಯಾವ ತ್ಯಾಗಕ್ಕೂ ಸಿದ್ಧ ಅಂತ ಲೋಕಕ್ಕೆ ಪಾಠ ಆಗ್ತದೆ ನೀನು ಮಾಡಿದ್ರೆ. ಆದ್ರೆ ಪಾರ್ಥಿವ ವಂಶಜನಾದಂತಹ ನಾನು ಮಾಡಿದ್ರೆ ಹಾಗಾಗುವುದಿಲ್ಲ. ನನ್ನ ಮಾತು ಸತ್ತು ಹೋದ್ರೆ ನಾನು ಸತ್ತು ಹೋದ ಹಾಗೆ. ನಾನು ಸತ್ತೆ ಅಂತ ಆದ್ರೆ ಪಾಂಡವರು ಸತ್ತರು ಅಂತ. ಪಾಂಡವರು ಸತ್ರೆ ಕೃಷ್ಣನ ಆಯುಧಗಳು, ಕೃಷ್ಣ ಯಾರನ್ನು ಸದಾ ರಕ್ಷಿಸ್ತೇನೆ ಅಂತ ಹೇಳಿದ ಮಾತು ಸತ್ತು ಹೋಗ್ತದೆ. ಒಟ್ಟಿನಲ್ಲಿ ನೀನು ಯಾವ ಪ್ರಕರಣದಲ್ಲಾದ್ರೂ ನಿನ್ನನ್ನೇ ಬಂಧಿಸ್ತದೆ ಬಿಟ್ಟರೆ ನಮ್ಮನ್ನು ಬಂಧಿಸುವುದಿಲ್ಲ. ನಾವು ಕೇವಲ ಜೀವಿಗಳು. ಅದನ್ನು ಬಿಟ್ಟು ನೀ ಶ್ರೀಪತಿ ಎನ್ನುವಂತಹ ವ್ಯಾಪ್ತಿಯನ್ನು ಬಿಟ್ಟು ಹೊರಗೆ ಬರ್ತೀಯೋ ಕೃಷ್ಣ, ಬಂದ್ರೆ ನೀನು ಕೇವಲ ಗೋವಳನಾಗ್ತಿ. ನೀ ಕೇವಲ ಗೋವಳನಾಗ್ತಿ. ಹೇಗೆ ಹೇಳ್ತೆ? ಹೇಗೆ? ಒಂದು ಬುದ್ಧಿ ಉಂಟು ಗೋವಳರಿಗೆ, ಎರಡು ವಿಷಯ ಹೇಳ್ತಾರೆ. ಯಾವುದು? ಒಂದು, ಹಾಲಿಗೆ ನೀರು ಹಾಕ್ತಾರೆ ಸ್ವಲ್ಪ ದೊಡ್ಡದಾಗ್ಲಿ ಅಂತ, ಹೆಚ್ಚಾಗ್ಲಿ ಅಂತ. ಈಗ ಈ ಪ್ರಕರಣ ನಿಜವಾಗಿ ಹೇಳುವುದಿದ್ರೆ ನನಗೆ ಗೊತ್ತಿಲ್ಲ, ನೀ ಅರ್ಘ್ಯಕ್ಕೆ ಹಿಡಿದ ಜಲಕ್ಕೆ ಬಿದ್ದ ಒಂದು ಬಿಂದು ಬೆವರಿನ ಹನಿ, ಅದಕ್ಕೆ ಶಿಕ್ಷೆ ಅದ? ಒಂದು ಶಾಸನ ಮಾಡುವಂತಹ ಪ್ರಭುಪೀಠದಲ್ಲಿ ಕುಳಿತುಕೊಳ್ಳುವವರು ನೀವು, ಅಲ್ಲಿಂದ ನೀವು ಇಟ್ಟಂತಹ ಶಿಕ್ಷೆ ಅದು. ಅದಕ್ಕೆ 8 ದಿನಗಳ ಅವಧಿ. ನೀನೇ ಸಾಕ್ಷಾತ್ ರಾಮನಾಗಿದ್ದಾಗ ವಾಲಿಯಂತಹ ವಾಲಿಯನ್ನು ಯಾವುದೇ ವಿಚಾರಣೆ ಇಲ್ಲದೆ ಕೊಲ್ಲಬಹುದು. ಆದ್ರೂ ಅವನಿಗೆ ವಿಚಾರಣೆ ಮಾಡಿದ್ದೀನಿ, ನಿನಗೂ ಇನ್ನಾದರೂ ಬದುಕು ಆಸೆಗಳುಂಟೆ ಅಂತ ಹೇಳಿದ ಅದೇ ರಾಮ ಕೃಷ್ಣನಾಗಿ ಬಂದಾಗ ಇಷ್ಟು ಚಿಕ್ಕ ಒಂದು ಯಾವುದೋ ಒಂದು ಪ್ರಮಾದಕ್ಕೆ ಅಷ್ಟು ದೊಡ್ಡ ಶಿಕ್ಷೆ.
ಕೊಲ್ಲುವುದಿದ್ರೆ ಯಾವ ಬೆವರು ಬಿತ್ತ ಅವ ಸಾಯ್ಲಿಯ? ಕುದುರೆ ಸಾಯ್ತಿತ್ತು. ಕುದುರೆ ಬೆವರು ಬಿದ್ದದ್ದು. ಗಯಕುಮಾರನಿಗೂ ಕುದುರೆಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಬಂದದ್ದು ಅಹಂಕಾರ ಆದ್ರೆ ಪ್ರಕೃತಿ ಸಹಜವಾಗಿ ಪ್ರಾಕೃತವಾದ ದೋಷ ಅದು. ಅದು ಯಾವುದು ಅಹಂಕಾರ, ಅವನೇ ಯಾವುದಾದ್ರೂ ಬಾಯಿಯಿಂದ ಎಂಜಲಾಗ್ತಿದ್ರೆ ನಾವು ಹೇಳ್ತಿದ್ದೆ, ಒಪ್ಪುತ್ತಿದ್ದೆ, ಬೇಕಂತಲೇ ನೋಡಿ ಮಾಡಿದ್ದಾನೆ. ಇದಲ್ಲ, ಪ್ರಾಕೃತವಾಗಿ ಬಂದದ್ದನ್ನು ನೀ ಶಿಕ್ಷಾ ರೂಪದಲ್ಲಿ ಕೊಟ್ಟಿದ್ದೆ. ಅದು ಎಷ್ಟು ದೊಡ್ಡ ಶಿಕ್ಷೆ ಅಂತ ನಿನಗೆ ಗೊತ್ತಿಲ್ಲ. ಆದ್ರೆ ಅದೇ ನಿನ್ನ ಗೋವಳರ ಬುದ್ಧಿ, ದೊಡ್ಡದಾಗಿ ಒಂದು ಚಿಕ್ಕ ಪ್ರಕರಣವನ್ನು ದೊಡ್ಡದು ಮಾಡುದು. ಆದ್ರೆ ಇಲ್ಲಿ ಏನು ಅಂತ ಹೇಳಿದ್ರೆ ನೀರಿಗೆ ಹಾಲು ಹಾಕಿಬಿಟ್ಟೆ ಕೃಷ್ಣ. ಮತ್ತೆ ಒಂದುಂಟು, ಈಗ ನೀನು ನಿಮ್ಮ ಇಷ್ಟು ವರ್ಷಗಳ ಸುದೀರ್ಘ ಬದುಕಿನಲ್ಲಿ ಈಗ ನಮ್ಮಿಂದ ಏನೋ ಲಾಭ ಉಂಟು ಹಾಗೆ ಹೇಳುವುದಿಲ್ಲ. ಆದರೂ ಪಾಂಡವರು ನನ್ನ ಆಯುಧಗಳು ನನಗೆ ಉಪಯೋಗಕ್ಕೆ ಬರ್ತದೆ ಅಂತ ನೀ ಮಾಡಿದ್ದಿ. ಆಗಾಗ ಆಡಿದ್ದೇನೆ, ಆಗ ಆಡಿದ್ದಿ. ಈಗ ಏನೋ ನಿನಗೂ ಬಂದಿರಬೇಕು ಗೋವಳರ ಹಾಗೆ. ಹಾಲು ಕೊಡುವಾಗ ಹಸುವಿಗೆ ಚೆನ್ನಾಗಿ ಹಿಂಡಿ ಹಾಕ್ತಾರೆ, ಚೆನ್ನಾಗಿ ಸಾಕ್ತಾರೆ, ಆಮೇಲೆ ಆಗ್ತದ ಇದು ಗೊಡ್ಡು ಅಂತ. ಆದ್ರೆ ಲೋಕಮುಖದಲ್ಲಿ ಆ ಗೋವನ್ನು ಸಾಕುವವರು, ಗೋಪೂಜೆ ಮಾಡುವವರು ಹೇಳಲಿಕ್ಕಾಗುದಿಲ್ಲ ಸಮಾಜದಲ್ಲಿ. ಹಾಗೇನು ಮಾಡ್ತಾರೆ, ಗೊಡ್ಡು ಅಂತ ಆಚೆ ಬಿಸಾಕುವುದಕ್ಕೂ ಆಗುವುದಿಲ್ಲ, ಬಿಡುವುದಕ್ಕೂ ಆಗುವುದಿಲ್ಲ. ಆಗ ಮೆಲ್ಲ ಅದಕ್ಕೆ ಏನಾದ್ರು ಅದಕ್ಕೊಂದು ರೋಗ ಬಂದಿದೆ, ಅದು ಈಗ ಪ್ರಯೋಜನಕ್ಕಿಲ್ಲ, ನಮಗೆ ಆಗುವುದಿಲ್ಲ, ನಮಗೆ ಇಟ್ಟುಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ ಅದಕ್ಕೆ ಒಂದು ದೂರು ಬರುವ ಹಾಗೆ ಮಾಡುವುದು. ನಿಮ್ಗೆ ಈಗ ಪಾಂಡವರು 12 ವರ್ಷಗಳ ಕಾಲ ಕಾಡಿನಲ್ಲಿದ್ದು ಏನು ಪ್ರಯೋಜನಕ್ಕಿಲ್ಲ ಅಂತ ಆಯ್ದೋ ಏನೋ, ಹಾಗಾಗಿ ನೇರವಾಗಿ ಬಿಡುವುದಕ್ಕಾಗುವುದಿಲ್ಲ. ಆಗ ಒಂದು ಈ ಚಿಕ್ಕ ಪ್ರಕರಣವನ್ನು ನಮಗೆ ಅಂಟಿಸುವುದು. ಆಗ ನಿನಗೆ ಹೇಳಲಿಕ್ಕೆ ಅದು ನಾನು ನಿಜವಾಗಿ ಅದರಲ್ಲಿ ಒಳ್ಳೆ ಆಗ್ಲಿಕ್ಕೆ ಸುಭಾಗ ಆಗಬೇಕು ಅಂತ ಉಂಟು ನಿನಗೆ. ಒಂದು 4 ಜನರ ಎದುರುಗಡೆ ದೇವರು ಅಂತ ಮೊದಲೇ ಹೇಳಿದ್ದಾರೆ. ನಾನು ಹೇಗಾದ್ರೂ ಅವರನ್ನು ಉಳಿಸಬೇಕು ಅಂತ ಸುಭದ್ರೆಯನ್ನು ಕಳಿಸಿದೆ, ದಾರುಕ ಸಂಧಾನ ಆಯ್ತು, ಎಲ್ಲ ಆಯ್ತು. ಆದ್ರೆ ಇವರದ್ದು ಏನು ಇಲ್ಲ, ಅವನು ಯುದ್ಧಕ್ಕೆ ಬಂದ ಹಾಗೆ ಅನ್ನ ಕೊಟ್ಟ ಮನೆಗೆ ಕನ್ನ ಹಾಕಿದವರ ಹಾಗೆ ಅರ್ಜುನ ಮಾಡಿದ ಅಂತ ಲೋಕಕ್ಕೆ ತೋರಿಸಿ ಪಾಂಡವರನ್ನು ದೂರೀಕರಿಸಬೇಕು ಎನ್ನುವಂತಹ ಗೋವಳರ ಬುದ್ಧಿ ತೋರಿಸ್ತಿ ಅಂತ ಆದ್ರೆ ಕೃಷ್ಣ ಶ್ರೀಪತಿ ಎನ್ನುವಂತಹ ಭಾವ ಮರೆತು ಬಿಟ್ಟೇನು ಅರ್ಜುನ. ಕೃಷ್ಣ, ಗೊಡ್ಡು ಹಸುವನ್ನು ಕೊಡ್ತೇವೋ ಬಿಡ್ತೇವೋ ವಿಷಯ ಅಲ್ಲ. ಆದ್ರೆ ಕೆಚ್ಚಲಲ್ಲಿ ತುಂಬಾ ಹಾಲಿದ್ರು ಕೊಡದೆ ತುಳಿಯುವ ಹಸುವಿನ ಕಾಲನ್ನು ಕಟ್ಟಿ ಕರೆಯುವುದು ಹೇಗೆ ಅಂತ ಗೊತ್ತುಂಟು ನಮಗೆ. ಗೋವಳರು ಅದಕ್ಕೂ ಪ್ರಸಿದ್ಧರೇ. ಮತ್ತೆ ನಾನು ಒಂದು ಹೇಳ, ಏನು ಕೃಷ್ಣ, ನಾನು ಗಯನಿಗೆ ಕೊಟ್ಟ ಶಿಕ್ಷೆ ಹೆಚ್ಚೋ ಕಡಿಮೆಯೋ? ನಾನು ಅಂತದನ್ನು ಕೊಡಬಹುದಿತ್ತು. ಕುದುರೆ ಬೆವರಿದ್ದು ಕುದುರೆ ತಪ್ಪ ಗಯನ ತಪ್ಪ ಅದು ಯಾವುದು ಪಾಂಡವರಿಗೆ ಅಗತ್ಯ ಇಲ್ಲ. ಪಾಂಡವರಿಗೆ ಇರುವುದು ಏನು? ಕೃಷ್ಣ ತಮ್ಮ ಜೀವನದಲ್ಲಿ ಎಷ್ಟು ಸಹಾಯಿಯಾಗಿದ್ದಾನೆ. ಅದು ರಾಜಸೂಯದ ಪ್ರಕರಣ ಇರಬಹುದು, ಅಕ್ಷಯಾಂಬರ ಇರಬಹುದು, ಅಥವಾ ದುರ್ವಾಸರ ಪ್ರಕರಣ ಇರಬಹುದು, ಕಣ್ಣೋಪಲದ ಪ್ರಕರಣ ಇರಬಹುದು. ಎಲ್ಲಿಯಾದ್ರೂ ಕೃಷ್ಣನ ಪ್ರವೇಶ ಇಲ್ಲದೆ ಇರ್ತಿದ್ರೆ ಪಾಂಡವರಿಗೆ ಇರ್ತಿದ್ರು. ಕೃಷ್ಣ, ನೀ ಮಾಡಿದಂತಹ ಸರ್ವ ಉಪಕಾರಗಳಿಗೆ ನಾವು ಸದಾ ಕೃತಜ್ಞರು. ಈಗ ಕೊನೆಗೆ ಇದೊಂದು ಉಪಕಾರ ಮಾಡಿಬಿಡು. ಏನು? ಗಯನನ್ನು ನಾ ಬಿಟ್ಟಿದ್ದೇನೆ ಅಂತ ಹೇಳು, ನೀ ದೊಡ್ಡವನ. ಅದನ್ನೇ ನಾನು ಹೇಳಿದ್ದು. ಏನು? ನಾನು ಇಷ್ಟನ್ನು ಮಾಡಿದ್ದಕ್ಕೆ ಪ್ರತಿಯಾಗಿ ಪಾಂಡವರು ಭಗವಂತನಿಗೆ ಏನು ಕೊಡ್ತಾರೆ? ಒಂದು ಉದಾಹರಣೆ ಹೇಳ್ತೇನೆ. ಏನು? ಕೈಲಾಸಕ್ಕೆ ಹೋದಂತಹ ಗಯ ಪರಮೇಶ್ವರನಲ್ಲಿ ಕೇಳುವಾಗ ಪರಮೇಶ್ವರ ಆಡಿದ್ದದನ್ನು. ಏನು? ನಾನು ಮತ್ತು ಹರಿ ಅಭೇದ, ನಿಜವಾಗಿ ನಾನೇ ಕೊಲ್ಬೇಕಿತ್ತು ನಿನ್ನನ್ನು, ನೀನು ಅದನ್ನೇ ಹೇಳ್ಬೇಕಿತ್ತು ಬಂದಾಗ ಗಯನಲ್ಲಿ. ಕೃಷ್ಣ, ನನಗೆ ಕೃಷ್ಣ ಸಖ, ಕೃಷ್ಣ ಮತ್ತು ನಾನು ಬೇರೆ ಅಲ್ಲ, ನಾನು ಕೃಷ್ಣನಿಗೆ ನೆರಳಿದ್ದ ಹಾಗೆ, ನಿನ್ನ ತಲೆಯನ್ನು ನಾನೇ ಕಡಿಯುತ್ತೇನೆ ಅಂತ ಹೇಳುದು ಬಿಟ್ಟು ಅವನಿಗೆ ರಕ್ಷಣೆ ಆಡುತ್ತಿದ್ದೆ. ಆದರೆ ಪ್ರಚನ್ನನಾಗಿ ಬಂದು ನನ್ನಿಂದ ಭಾಷೆಯನ್ನು ತೆಗೆದುಕೊಂಡ ಮೇಲೆ ಯಾರು ನಿನ್ನ ಹಾಗೆ ದೇವಕಿ ಸುತನಾಗಿ ಆದ್ರೂ ನೀ ಆ ಹಾಗೆ ಯಾರು ಅಂತ ಹೇಳಿದ್ರೆ ನಾ ಕಾಪಿಡ್ತೇನೆ ಅಂತ ಹೇಳುವಾಗ ದೇವಕಿ ಸುತನಾದ ನಿನ್ನ ಹೆಸರು ಹೇಳಿದ. ಈಗ ನಿನ್ನ ಹೆಸರು ಬಂತಲ್ಲ ಭಾಷೆಯಲ್ಲಿ, ಈಗ ಹೇಗೆ ಅವನನ್ನು ಉಳಿಸಿಕೊಳ್ಳಬೇಕಾದಂತ ಬಾಧ್ಯತೆ ನನಗುಂಟು. ಮತ್ತೊಂದು ಆರ್ತರನ್ನು ರಕ್ಷಿಸುವ ಹೊಣೆ ನಮಗುಂಟು, ಕ್ಷತ್ರಿಯರಾಗಿ ನಮಗುಂಟು. ಅದನ್ನು ಬಿಡುವ ಹಾಗಿಲ್ಲ. ಅವ ನಿಜವಾಗಿ ಬಂದು ನೇರವಾಗಿ ಕೃಷ್ಣನಿಂದಲೇ ನನಗೆ ಹಾಗೆ ಬಂದಿದೆ ಅಂತ ಹೇಳುತ್ತಿದ್ದರು. ಮೊದಲೇ ಹೇಳ್ತಿದ್ರು, ನಾ ಒಪ್ಪುತ್ತಿದ್ದೆ, ಬಿಡ್ತಿರ್ಲಿಲ್ಲ. ನನಗೆ ಕ್ಷತ್ರಿಯನಾಗಿ ಕ್ಷಾತ್ರ ಬಂತ ನನಗೆ ಮುಖ್ಯ, ಕ್ಷಾತ್ರ ಧರ್ಮ ಮುಖ್ಯವಾಗ್ತದೆ. ನಿನ್ನಲ್ಲಿ ಒಂದು ಕೇಳ, ನಾನು ನಿನ್ನ ಭಾವನ ಅಲ್ಲ ಗಯ ನಿನ್ನ ಭಾವನ? ಇಲ್ಲ, ಅಲ್ಲಿ ಭಾವ ಅಂತ ಬರುವುದಿಲ್ಲ, ಆರ್ತ ಎನ್ನುವುದು ಬರ್ತದೆ. ಆರ್ತತ್ರಾಣ ಪರಾಯಣತೆ ಬರುವುದು, ಧರ್ಮ ಬರ್ತದೆ. ಅಲ್ಲಿ ಭಾವ ಬರುವುದಿಲ್ಲ, ಬಾಂಧವ್ಯವ ಧರ್ಮವ ಅಂತ ಬರುವುದಿಲ್ಲ. ಈಗ ಕಂಸನನ್ನು ಕೊಲ್ಲುವಾಗ ನಿನಗೆ ಮಾವ ಅಂತ ಬಂದದ್ದು, ಧರ್ಮ ಅಂತ ಬಂದದ್ದು? ಧರ್ಮ ಅಂತಲೇ ಬಂದದ್ದು, ಹಾಗಾಗಿ ಮಾವನನ್ನು ಕೊಂದದ್ದು. ಹೌದು, ಈಗಲೂ ನಾನು ಅದನ್ನೇ ಆಡುವುದು. ಧರ್ಮ ಪುರುಷ ಅಂತ ಹೇಳುವ ಕೃಷ್ಣ ನಿಮಗೆ ದೊಡ್ಡವನೋ ಅಲ್ಲ, ಅನ್ಯಾಯವನ್ನು ಮಾಡಿದಂತಹ ಗಯ ನಿಮಗೆ ದೊಡ್ಡವನೋ ಅಂತ? ಗಯ ದೊಡ್ಡವ ಅಂತ ನನ್ನ ಮಾತೇ ಅಲ್ಲ ಕೃಷ್ಣ. ನನಗೆ ನನ್ನ ಮಾತು ಅದು ಧರ್ಮ. ಒಬ್ಬ ಆರ್ತನನ್ನು ಉಳಿಸಿಕೊಳ್ಳುವುದು ನನ್ನ ಧರ್ಮ. ಆ ಧರ್ಮಕ್ಕೆ ಕೃಷ್ಣ ಸಹಾಯ ಆಗ್ತಾನೆ ಎನ್ನುವುದೇ ಹೇಳ್ತೇನೆ. ಒಂದೇ ಒಂದು ಮಾತು,
ಪಾತ್ರೆಯಲ್ಲಿ ಏನನ್ನೋ ಒಬ್ಬ ತಂದು ಕೊಟ್ಟ, ಹಾ. ಇದನ್ನು ನೀನು ಕುಡಿಯಲೇಬೇಕು, ಕುಡಿಯುತ್ತೇನೆ ಅಂತ ಪ್ರತಿಜ್ಞೆ ಮಾಡು ಅಂತ ಹೇಳ್ತಾನೆ. ಹಾ. ಸರಿ, ನಾನು ಕುಡಿಯುತ್ತೇನೆ ಹಾ. ಅಂತ ಹೇಳಿದ ಮೇಲೆ ಗೊತ್ತಾಗ್ತದೆ ಅದು ವಿಷ ಅಂತ. ಹಾ. ಆ ವಿಷವನ್ನು ಕುಡಿದು ಪ್ರಾಣ ತ್ಯಾಗ ಮಾಡುದುಂಟಲ್ಲ, ಇಲ್ಲ. ಅದಕ್ಕೆ ಮೌಢ್ಯ ಮೂಢತನ ಅಂತ ಇಲ್ಲ ಹೆಸರು. ಕೃಷ್ಣ, ನಾನು ಅದು ಮತ ನಿನ್ನದೇ- ಕೊಡ್ತಾ ಇದ್ದೇನೆ, ನಾನು ನಿನ್ನದೇ ವಿಷವನ್ನ ಉದಾಹರಣೆ. ಆಗುವುದಿಲ್ಲ. ಇಲ್ಲ ಇಲ್ಲ, ಅದು ನಿನ್ನ ಹೆಸರು ಹೇಳಿದ್ರೆ ವಿಷವು ಅಮೃತ ಆಗ್ತದೆ ಅಂತ ಪ್ರಹ್ಲಾದರಾಯನ ಇದರಲ್ಲಿ ಕಥೆಯಲ್ಲಿ ಬರ್ತದೆ. ಇನ್ನು ಕೆಲವು- ನಿನ್ನ ಹೆಸರು ಹೇಳಿದ ಮೇಲೆ ಆ ವಿಷವು ಅಮೃತ ಆಗ್ತದೆ. ನನಗೆ ಧೈರ್ಯ ಇನ್ನು ಉಂಟು, ಕೆಲವು ಕಡೆ ಧೈರ್ಯ ಉಂಟು. ನಾನು ಕೊಟ್ಟದ್ದು ವಿಷ ಆಗ್ತದೆ ಅಂತ ನೆನಪಿರ್ಲಿ. ಹಾ. ವಿಷವನ್ನಾದ್ರೂ ನಾನು ಕುಡಿದು ಜೀರ್ಣಿಸಿಕೊಂಡೇನು ಅಂತ ನೀ ಲೋಕದಲ್ಲಿರುವ ಜೀರ್ಣಿಸಬಲ್ಲ. ಎಲ್ಲರಿಗೂ ಆಗುವುದಿಲ್ಲ ಅದು. ಹಾ. ಹಾಗಾಗಿ ಆಡ್ತಾ ಇದ್ದೇನೆ. ಹಾ. ಅರ್ಜುನ, ಏನು ಕೃಷ್ಣ? ಮತ್ತೆ ಮತ್ತೆ ನಾನು ಕೇಳುವುದು, ಏನು ಬಾಂಧವ್ಯ ಅನ್ನೋದು ಸುಳ್ಳ? ಬಾಂಧವ್ಯ ಇನ್ನೂ ಊರ್ಜಿತದಲ್ಲೇ ಉಂಟು. ಈಗ ನನ್ನ ತಂಗಿ ಹಾ. ನಿನ್ನ ಹೆಂಡತಿ, ಹೌದು, ಅದು ಸುಳ್ಳ? ಸುಳ್ಳಲ್ಲ, ಸತ್ಯವೇ. ಈಗ ಸ್ವಕಾರ್ಯ ಮತ್ತೆ ಪರಕಾರ್ಯ ಅಂತ ಇರ್ತದೆ. ಹಾ. ನಾನು ಮತ್ತೆ ಗಯ ಹಾ. ಇಬ್ಬರನ್ನು ನೀನು ನೋಡಿದೆ ಅಂತ ಆದ್ರೆ ಹಾ. ಗಯನಿಗೆ ಸಹಾಯ ಮಾಡುವುದು ಅನ್ನೋದು ಏನಾಗ್ತದೆ ಗೊತ್ತಾ? ಏನಾಗ್ತದೆ? ಪರಕಾರ್ಯ ಕುರುಹಮನದಿ ಮೊದಲೆಂಬ ಸೋದರಿಯನ್ನು ಕತ್ತೈದ ಧಮ. ಸಹಾಯವನ್ನು ಮಾಡ್ತೇನೆ ಹಾ. ಅಲ್ಲ, ಹಾ. ಹೋರಾಟವನ್ನು ಮಾಡ್ತೇನೆ. ಹಾ. ಎರಡು ನೆಲೆ ಹಾ. ಸೂಕ್ಷ್ಮವಾಗಿ ನಿನ್ನಲ್ಲಿ ಪ್ರಶ್ನಿಸ್ತೇನೆ ಅರ್ಜುನ. ಏನು ಕೃಷ್ಣ? ಇಂದ್ರಕೀಲ ಪ್ರದೇಶಕ್ಕೆ ಹೋಗಿ ಪರಮೇಶ್ವರನ ಕುರಿತಾದಂತಹ ತಪಸ್ಸನ್ನು ನೀನು ಆಚರಿಸಿದೆ, ಹಾ. ಹೌದಾ? ಹೌದು. ವ್ಯಾಧನ ರೂಪದಿಂದ ಅರ್ಥಾತ್ ಕಿರಾತ ರೂಪದಿಂದ ನಿನ್ನ ಮುಂಭಾಗದಲ್ಲಿ ಕಾಣಿಸಿಕೊಂಡ, ಹಾ. ಸರಿಯೋ? ಹೌದು. ಬಿದ್ದದ್ದು ಹಂದಿ, ಹಾ. ಮೊದಲು ಹೊಡೆದದ್ದು ಅವನು, ಮೊದಲು ಹೊಡೆದದ್ದು ನೀನು ಅಂತ ನಿಮ್ಮೊಳಗೆ ವ್ಯಾಜ ಆಯಿತು, ಹಾ. ಸರಿಯಾ? ಹೌದು. ಇಲ್ಲ, ನಾನೇ ಹೊಡೆದದ್ದು. ಹಾ. ನನ್ನ ಮುಂದೆ ನೀನು ಶರಣಾಗತನಾಗಿ ಹಂದಿ ಬೇಕು ಅಂತ ಕೇಳಿದ್ರೆ ಕೊಟ್ಟೇನು ಹೊರತು ಹಾ. ನನ್ನದ್ದು ಅಂತ ಅಧಿಕಾರದಿಂದ ಬಂದ್ರೆ ಕೊಡುವುದಿಲ್ಲ ಅಂತ ಹೇಳಿದೆ, ಹೌದಾ? ಹೌದು. ವ್ಯಾಧ ರೂಪದಿಂದ ಇದ್ದಂತಹ ಕಿರಾತನ ಜೊತೆಗೆ ಹೋರಾಟವನ್ನು ಮಾಡ್ತಾ 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 ಹಾ. ನೀನು ಕೊನೆಗೂ ಸೋತೆ, ಹಾ. ಸತ್ಯ ತಾನೆ? ಹೌದು. ಆಗ ಏನಾಯ್ತು? ಏನಾಯ್ತು? ಶಿವಲಿಂಗದ ಮೇಲೆ ಹೂವನ್ನಿಟ್ಟು ಅರ್ಚಿಸಿದೆ, ಹಾ. ಪ್ರತ್ಯಕ್ಷವಾಗಿ ಪರಮೇಶ್ವರ ನಿನ್ನ ಮುಂಭಾಗದಲ್ಲಿ ಕಾಣಿಸಿಕೊಂಡ. ಹಾ. ನೀನು ಹೇಳಿದೀಯ, ಹಾ. ನೀನು ಪರಮೇಶ್ವರನೇ ಆದ್ರೂ ಸರಿ, ಹಾ. ಹಂದಿಯನ್ನು ಹೊಡೆದದ್ದು ನಾನೇ, ನನ್ನದು ಶರಣಾಗತಿ ಇಲ್ಲ ಅಂತ ಹೇಳಿದ್ಯಾ, ಕೈ ಮುಗಿದಿಯ? ಕೈ ಮುಗಿದೆ. ಮತ್ತೆ ನನಗೆ ಕೈ ಮುಗಿದ್ರೆ ಏನು ನಷ್ಟ ನಿನಗೆ? ಇಲ್ಲ, ನಿನಗೆ ಕೈ ಮುಗಿದೆ. ಈಗ ವಾಸುದೇವನ ಆಣೆ, ದೇವಕಿ ಸುತನ ಆಣೆ ಎನ್ನುವುದೇ ಕೈ ಮುಗಿಯುವುದು. ಹಾ. ನಾ ಇನ್ನೂ ಕೈ ಮುಗಿತೇನೆ, ಅದನ್ನೇ ಹೇಳಿದ್ದು. ನಾ ಕೈ ಮುಗಿದು ಶ್ರೀಪತಿ ಅಂತ ಕೈ ಮುಗಿದು ಕೇಳ್ತೇನೆ, ಗಯನನ್ನು ಉಳಿಸು, ನನ್ನ ಮಾತನ್ನು ಉಳಿಸು, ಅಷ್ಟೇ ನನ್ನದಿರುವುದು. ಈಗ ಮೊದಲು ತೊಡಗಿದ್ದು ನಾನಲ್ವ ಪುಣ್ಯಾತ್ಮ ಪ್ರಕರಣವನ್ನು? ಆಗಲಿ. ಈಗ ಒಂದು ವೇಳೆ ನೀನು ಮೊದಲು ತೊಡಗಿದ್ದು ಅಂತಾದ್ರೆ ಗಯನನ್ನು ಉಳಿಸುವಂತ ನೀನು ಹೇಳುವಲ್ಲಿ ಒಂದು ಅರ್ಥ ಇತ್ತು. ಹ. ಈಗ ನೀನು ಅರ್ಘ್ಯ ಜಲ ಕೊಡುವಾಗ ಹ. ಬೆವರು ಬಿದ್ದು ನೀನು ಪ್ರತಿಜ್ಞೆ ಮಾಡಿ ಹ. ನಾನವನಿಗೆ ರಕ್ಷಣೆಯನ್ನು ಕೊಡುತ್ತಿದ್ರೆ ಹ. ಆಗ ನೀನು ಹೇಳಬಹುದಿತ್ತು, ಹ. ನಾನೊಂದು ಪ್ರತಿಜ್ಞೆ ಮಾಡಿ ಆಗಿದೆ ಕೃಷ್ಣ, ಹ. ನನ್ನ ಮರ್ಯಾದೆ ಉಳಿಸು. ಹೌದು. ಇದು ಹಾಗಲ್ಲ, ಈ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡವ ಮೊದಲು ನಾನು. ಮೊದಲು ತೊಡಗಿಕೊಂಡವನಿಗೆ ಉಳಿದವರು ಸಹಾಯ ಮಾಡಬೇಕು ಬಿಟ್ರೆ ಹ. ಮತ್ತೆ ಮಾಡಿದವರಿಗೆ ಹಿಂದಿನವರು ಸಹಾಯ ಮಾಡುವುದಲ್ಲ. ಕೃಷ್ಣ, ಈಗ ಹಂದಿಯ ಪ್ರಕರಣವೇ ಆಗಲಿ, ಈಗ ನಿಜ ರೂಪವನ್ನು ತೋಡಿದ ಮೇಲೆ ಮತ್ತೆ ನನಗೆ ಹಂದಿ ಬೇಕು ಅಂತ ಶಿವನು ಹೇಳಲಿಲ್ಲ. ಅಲ್ಲ, ನೀನು ಹೇಳಲಿಲ್ಲ. ನಾನು ಹೇಳಲಿಲ್ಲ. ಈಗ ಗಯನ ಪ್ರಕರಣದಲ್ಲಿ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಎನ್ನುವುದಾದ್ರೆ ಗಯ ಪ್ರಕರಣವನ್ನು ಬದಿಗಿರಿಸಿದ್ರೆ ನೀನು ನನ್ನ ಭಾವ, ನೀನು ನನ್ನ ದೇವ, ಶರಣಾಗತಿ ಉಂಟು, ಈಗಲೂ ಆಯುಧ ಕೆಳಗಿಟ್ಟೇನು. ಆದ್ರೆ ಇನ್ನೂ ಅವನು ಬೇಕು ಎನ್ನುವ ಕಟ್ಟ ಕಡೆಯವರೆಗೆ, ನನ್ನ ಪ್ರಾಣ ಇರುವವರೆಗೆ ನಾ ಬಿದ್ರು ಸತ್ರು ತೊಂದ್ರೆ ಇಲ್ಲ. ನಾ ಬೀಳುವುದು, ನಾ ಸತ್ತ ಮೇಲೆ ಬೇಕಾದ್ರೆ ನಿನ್ನ ಅರ್ಚನೆ ಮಾಡ್ತೇನೆ. ನಾ ಬೀಳಬೇಕು, ನಿಜ ಕೃಷ್ಣ ಬರಬೇಕು. ಈಗ ವ್ಯಾಧ ಕೃಷ್ಣ ಎದುರಿದ್ದಾನೆ, ವ್ಯಾಧ ಕೃಷ್ಣ ಇದ್ದಾನೆ, ಹೋರಾಟದ ಕಣದಲ್ಲಿ ಶಾಂಗಧಾರಿ ವ್ಯಾಧ ಕೃಷ್ಣ ಅಲ್ಲ, ಯೋಧ ಕೃಷ್ಣ ಇದ್ದ. ಹೌದು, ಅದೇ ಯೋಧ ಕೃಷ್ಣ. ಅಲ್ಲಿ ವ್ಯಾಧನಾಗಿದ್ದಂತ ಈಶ್ವರನಿಗೆ ಸಮನಾಗಿ ಇಲ್ಲಿ ಯೋಧ ಕೃಷ್ಣ ಇದ್ದಾನೆ. ಈ ಯೋಧ ಕೃಷ್ಣ ಕೈಯಲ್ಲಿ ಹಿಡಿದಿರುವಂತಹ ಶಾಂಗವನ್ನು ಕೆಳಗಿಳಿಸಿ, ಚಕ್ರವನ್ನು ಕೆಳಗಿಳಿಸಿ ಕೇವಲ ಪದ್ಮಧಾರಿಯಾಗಿ ಬಂದು ಕೈ ಮೇಲೆತ್ತಿ ಆಶೀರ್ವದಿಸ್ತೇನೆ, ಇದು ಬೇಡ, ಈ ಹಂದಿ ಬೇಡ ಅಂತ ಹೇಳಿದಲ್ಲಿಗೆ ಪ್ರಕರಣ ಮುಗಿತದೆ, ಕಾಲಿಗಡ್ಡ ಬೀಳ್ತೇನೆ. ಅದು ಬಿಟ್ಟು ಅದು ಬೇಕು ಅಂತ ಹಠ ಇರುವಾಗ ನಮ್ಮದು ಹಠವೇ ಅಂತ ಹೇಳಿ ಗಯನೇ ಬೇಡ ಅಂತ ಹೇಳುವುದಕ್ಕೆ ಒಂದು ಗುಟ್ಟು ಉಂಟು. ಏನು? ನಾನು ದೇವರಾಗಿ ಲೋಕಪಾಲಕನಾಗಿ ಗಯನನ್ನು ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಲ್ಲ. ನಾನು ಮಾಡಿದ ಪ್ರತಿಜ್ಞೆಯು ಹಾಗೆ, ಅವನ ಗಂಟಲನ್ನು 8 ದಿನದ ಒಳಗೆ ಕತ್ತರಿಸಿದ್ದರೆ ಬೆಂಕಿಯನ್ನು ಹೋಗುತ್ತೇನೆ ಅಂತ ಮಾತ್ರ ಅಲ್ಲ,
ನಾನು ವಸುದೇವ ಸುತನಲ್ಲ, ದೇವಕಿಯ ಮಗನಲ್ಲ ಅಂತ ಆಡಿದ್ದೇನೆ. ಅಂದ್ರೆ ಅರ್ಥ ಏನು? ಈಗಲೂ ನಾನು ಮನುಷ್ಯನೇ ಆಗಿ, ನಾನು ದೇವನಾಗಬಲ್ಲೆ, ಅದು ಬೇರೆ ವಿಷಯ. ಮಾನವನೇ ಆಗಿ ಲೋಕ ಧರ್ಮವನ್ನು ಅತಿಕ್ರಮಿಸಿದಂತಹ ಗಯನಿಗೆ ಶಿಕ್ಷೆಯನ್ನು ಕೊಡಬೇಕು. ವ್ಯೋಮ ಮಾರ್ಗದಲ್ಲಿ ಸಂಚರಿಸುವುದಾದ್ರೂ ಎಷ್ಟು ಎತ್ತರ ಅಂತ ಅದಕ್ಕೆ ನಿರ್ಣಯ ಇದೆ. ಅದನ್ನು ಬಿಟ್ಟು ಕೆಳಗಿಳಿದ. ಗಯನ ಪ್ರಕರಣ ಬಿಡುವ, ಬಿಡುವ, ನಾನು ಮಾಡಿದ ಪ್ರತಿಜ್ಞೆಯನ್ನು ಬಿಡುವ. ಕೇವಲ ನಿನ್ನ ನೆಲೆಯಿಂದ ನೀನು ತರ್ಕಿಸಿ ನೋಡು. ನಿನಗೊಂದು ಸುವರ್ಣಾವಕಾಶ ಬಂದಿದೆ ಅರ್ಜುನ. ಏನು ಕೃಷ್ಣ? ಇಷ್ಟು ಉಪಕಾರವನ್ನು ಮಾಡಿದಂತಹ ಕೃಷ್ಣನಿಗೆ ಕೃತಜ್ಞತೆಯನ್ನು ಅರ್ಪಿಸುವುದಕ್ಕೆ ಬೇಕಾಗಿ ಒಂದು ಸಲ ಮಾತು ಮರೆಯುವುದು. ಕೃಷ್ಣ ಒಂದು ಸಲ ಮಾತು ಮರೆತಾರೆ ಅದು ಮತ್ತೊಂದು ಸುಲಭದ ಉಪಾಯ ಉಂಟು. ಏನು? ನಾನು ಪ್ರತಿಜ್ಞೆ ಮಾಡಿದ್ದೇನೆ, ದೇವಕಿ ಸುತನ ಆಣೆ ಅಂತ ಹೇಳಿದ್ದೇನೆ, ನನಗೊಂದು ಅನ್ಯಾಯ ಪಾಪ ಅಧರ್ಮ ಬಾರದ ಹಾಗೆ ನೀನೇ ನೋಡಿಕೊ ಅಂತ ನನ್ನ ಕಾಲಿಗೆ ಬಿದ್ದರೆ ನಾನೆಲ್ಲ ಪರಿಹಾರ ಮಾಡುವುದಿಲ್ಲ ಅದನ್ನು. ಅದರ ಬದಲು ಇದು ಗಾಂಡೀವ ತೆಕ್ಕೊಂಡು ಬಿಲ್ಲು ತೆಕ್ಕೊಂಡು ನನ್ನ ಮುಂಭಾಗಕ್ಕೆ ಬಂದೆ ಅಂತ ಆದ್ರೆ ಏನಾಗುತ್ತದೆ ಗೊತ್ತು? ಏನು? ಕೆಲವು ಸಲ ಹೀಗುಂಟು, ಈ ದೊಡ್ಡವರ ಮಕ್ಕಳು ಹೇಗಿದ್ರು ಚಂದ ಅಂತ ಅವರನ್ನೆತ್ತಿಕೊಳ್ಳುದು. ಯಾಕಂದ್ರೆ ಆ ದೊಡ್ಡವನಿಗೆ ಸಂತೋಷ ಆಗ್ಲಿಕ್ಕೆ. ಹೌದು, ಅವ ಹೇಗಿದ್ರು ಅದಿತ್ತು. ಹತ್ತಿರ ಬರುವಾಗ ಪರಚಿ ಮುಖಕ್ಕೆಲ್ಲ ಗಾಯ ಮಾಡಿದ್ರು, ಅಯ್ಯೋ ಎಷ್ಟು ಕೊಂಡಾಟದ ಮಗು. ಹೌದಪ್ಪ, ಇದು ಏನಿಲ್ಲ, ಕಾಡಿನಲ್ಲಿ ಬದುಕಿಕೊಂಡಿದ್ದೀರಿ, ಈಗ ಕುಬೇರನ ಮಗನನ್ನೊಂದು ಇಟ್ಟುಕೊಂಡ್ರೆ ಹೇಗಾದ್ರೂ ಮಾಡಿ ಬದುಕಿಸಿದೆ ಅಂತಾದ್ರೆ ನಾಳೆ ದಿನ ಕುಬೇರ ಏನಾದ್ರು ಸ್ವಲ್ಪ ಕೊಟ್ರೆ ಪರಕಾರ್ಯಕ್ಕೆ ಬಿಯ್ಯಗರ ಕೊರಳನ್ನು ಕೊಯ್ಯುವುದು ಅಂತ ಹೇಳಿದ್ರೆ ಇದುವೇ. ನಮ್ಮಲ್ಲಿಂದ ತೆಕ್ಕೊಳ್ಳುವಷ್ಟು ತೆಕ್ಕೊಂಡಾಯ್ತು, ನನಗೆ ಹೇಳಿದ್ದನ್ನು ಈಗ ನಿನಗೆ ಅನ್ವಯ ಮಾಡ್ತೇನೆ, ಕರೆಯುವಷ್ಟು ಕರೆದಾಯ್ತು, ಇನ್ನಿಲ್ಲಿಂದ ಏನು ಸಿಗುವುದಿಲ್ಲ, ಇನ್ನೊಂದು ಕಡೆಯಿಂದ ಪಡೀತೇನೆ. ಮೊದಲು ಕೊಟ್ಟದ್ದನ್ನೆಲ್ಲ ಮರೆತು ಈಗ ಕುಬೇರನ ಜೊತೆಗೆ ಸಖ್ಯವನ್ನು ಮಾಡ್ತೇನೆ. ಈಗ ಏನು ಕದ್ದುಕೊಂಡು ಹೋದೇಗೆ ನೀನು? ಯಾರನ್ನು? ಯಾವುದನ್ನು? ನನ್ನ ತಂಗಿಯನ್ನೇ ಕದ್ದುಕೊಂಡು ಹೋಗಿ ಮದುವೆಯಾಗಿ ಮೋಸದಿಂದ ಪಾಪ ನನ್ನ ಅಣ್ಣ ಎರಡು ಕೈಯಲ್ಲಿ ತಂಬಿಗೆ ಹಿಡ್ಕೊಂಡು ನಿಂತುಕೊಂಡಿದ್ದ, ಕೌರವ ಯಾವಾಗ ಬರ್ತಾನೆ ಅಂತ. ಅಂತವನಿಗೆ ಅನ್ಯಾಯವನ್ನು ಮಾಡಿ ಅಂತಹ ಪ್ರಾಮಾಣಿಕನಿಗೆ ಈಗ ನನ್ನನ್ನು ಹೇಳ್ತೀನಿ, ನೀನು ಗೋವಳ ದನ ಕಾಯುವವ, ಈ ದನ ಕಾಯುವವನ ತಂಗಿಯನ್ನು ಕದ್ದು ಮದುವೆ ಅದ್ದ ನೀನು? ಈಗ ಸ್ಪಷ್ಟ ಆಯ್ತು ನನಗೆ. ತರುಣಿಯ ಕದ್ದೊಯ್ದ ಅಧಮ. ಈಗ ಅಧಮನಿಗಾದ್ರೂ ಹೆಣ್ಣು ಕೊಟ್ಟವ ಯಾರು? ಕೊಟ್ಟದ್ದು ಪಾಠ ಮಾಡುದು ನೀನಾ? ನೀನ್ ತಕೊಂಡೋದಲ್ವ? ನೀನಾ ಪಾಠ ಮಾಡುದು ಕಳ್ಳತನದ್ದು? ಕೃಷ್ಣ ಹೇಳಿದ್ರೆ ನೀಚೋಪಮಯ ಆಗ್ತದೆ. ಅವಳು ವೇಶ್ಯೆಯೊಬ್ಬಳು ಲೋಕಕ್ಕೆ ಉಳಿದ ಹೆಂಗಸರಿಗೆ ಪಾತಿವೃತ್ಯದ ಮಹಿಮೆಯ ಬಗ್ಗೆ ಪಾಠ ಮಾಡುವುದಕ್ಕೆ, ಪ್ರವಚನ ಮಾಡುವುದಕ್ಕೆ ಹೊರಟ್ಲ. ಮಾಡಬಹುದು ಅಲ್ಲ, ಮಾಡಬಹುದು, ಅವಳು ನಿತ್ಯ ಪಾತಿವೃತ್ತೆ. ಆದ್ರೆ ನಿನ್ನದು ಹಾಗೆ ಆಯ್ತು. ನೀ ಮಾಡುವ ಕೆಲಸ, ನೀ ಮಾಡಿದಷ್ಟು ಕಳ್ಳತನ, ಕಳ್ಳರ ಕುಲಗುರು ಅಂತ ಲೋಕ ಹೇಳ್ತದೆ ನಿನ್ನನ್ನು. ಮತ್ತೆ ಈಗ ಸ್ವರ್ಣಾಸ್ತೆಯ ಏನೆಲ್ಲ ಆಸ್ತೆಯಗಳೆಲ್ಲ ಉಂಟಲ್ಲ, ಹೌದೌದು, ಅದಕ್ಕೆಲ್ಲ ನೀನು ಗುರು ಅಂತ. ಅದಕ್ಕೆಲ್ಲ ಏನು ಕಳ್ಳತನ ಮಾಡಿದ್ರು ಕೃಷ್ಣ 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 ಅಂತ ಹೇಳಿದ್ರೆ ಕಳ್ಳತನದ್ದೆಲ್ಲ ಪಾಪಗಳು ದೂರ ಆಗ್ತದೆ ಅಂತ. ಈಗಲೂ ಅದೇ ಹೇಳುದು, ಅರ್ಜುನ ಅಂತ ಹೇಳುದಿಲ್ಲ. ಇಲ್ಲ 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 ಇಲ್ಲ, ಈಗಲೂ ಅಂತಹ ನೀನು. ಈಗ ಯಾರು ಹೇಳಿದ್ದು? ಸುಭದ್ರಾ ಕಲ್ಯಾಣದ ಪ್ರಸಂಗ ಅಲ್ವಾ? ನೀನು ಮೋಸದಿಂದ ನನ್ನ ತಂಗಿಯನ್ನು ಕೃಷ್ಣ ಸನ್ಯಾಸಿಯಾಗಿ ನಾ ಬಂದ, ಅಂದ್ರೆ ಸನ್ಯಾಸಿಯಾಗಿ ಅಲ್ಲ, ನಾ ತೀರ್ಥಾಟನೆಗೆ ಹೊರಟು ಬಂದಂತಹ ಸಂದರ್ಭದಲ್ಲಿ ಯಾವಾಗ ನಾನು ನಿಮ್ಮಲ್ಲಿಗೆ ಬಂದೆನೋ ದ್ವಾರಕೆಗೆ, ಆಗ ನೀನೆ ಇರು ನೀ ಸನ್ಯಾಸಿ ವೇಷದಲ್ಲಿ ಅಂತ. ಮತ್ತೆ ಏನು ಮಾಡುದು? ಏನು ಮಾಡುದು? ಯಾವುದು ವೇಷ ಹಾಕಿಕೊಂಡು ಬಂದಾಗಿದೆ, ಮತ್ತೆ ಅಲ್ಲಿ ಬೇರೆ ನಾನೇ ತೆಗೆದು ಕೊಡಬೇಕು ನಿನಗೆ ವೇಷಕ್ಕೆ ಬೇಕು. ಯಾವ ರೀತಿ ಇರು ನೀನು ಯತಿ ವೇಷದಿ? ಹೌದಪ್ಪ, ಇರು ನೀ ಯತಿ ವೇಷದಲ್ಲಿ ಅಂತ ಹೇಳಿ ನನ್ನಲ್ಲಿ ಎಲ್ಲಿ ಕೂತ್ಕೊಳ್ಬೇಕು, ಹೇಗೆ ಕೂತ್ಕೊಳ್ಬೇಕು, ನಿನ್ನ ಅಣ್ಣ ಬಲರಾಮ ಬರುವಾಗ ಏನು ಮಾಡಬೇಕು ಅಂತ ಹೇಳಿ ಪ್ರಸಂಗಕ್ಕೆ ಪೂರ್ಣ ನಿರ್ದೇಶನ ನಿನ್ನದು, ಗುರು ನಿರ್ದೇಶನ. ಮೊದಲು ಮೇಲೆ ನಿನ್ನದೇ ಹೆಸರು. ಹೌದು, ಅಷ್ಟೆಲ್ಲ ಮಾಡಿ ಪ್ರಸಂಗ ಸರಿಯಾದ ದಿಕ್ಕಿನಲ್ಲಿ ಹೋದ ಮೇಲೆ ಆ ಪ್ರಸಂಗ ಸರಿಯಾಗಲಿಲ್ಲ ಅಂತ ನೀನೇ ಆಡಿದ್ರೆ ಹೇಗೆ? ನೀನೇ ಆಡಿದ್ದು ಹೀಗೆ ಹೋಗ್ಬೇಕು. ಆಮೇಲೆ ಮದುವೆ ಆದ ಮೇಲೆಯೂ ಬಲರಾಮ ದೇವರಿಗೆ ನೀನೇ ಹೇಳಿದ್ದು, ಅಯ್ಯೋ ಇದೆಲ್ಲ ಉಂಟು, ನಮಗೆ ಮರ್ಯಾದೆ ಹೀಗಾದರೆ, ಹೆಣ್ಣನ್ನು ಕದ್ದುಕೊಂಡು ಹೋದ್ರೆ, ಅಪಹರಿಸಿ ಹೋದ್ರೆ, ಈ ರೀತಿಯ ರಾಕ್ಷಸ ವಿವಾಹ ಪದ್ಧತಿ ನಮಗೆ ಭೂಷಣ ಅಣ್ಣಯ್ಯ. ಕ್ಷತ್ರಿಯ ಪಂಥಕ್ಕೆ ಸರಿಸಮಾನ ಆಗುವಂತ ಕ್ಷಾತ್ರ ಪಂಥದಕ್ಕೆ ಸರಿಯಾಗಿ ಉಂಟು.
ಇದೆಲ್ಲ ನಮಗೆ ಭೂಷಣ ಅಂತ ಹೇಳಿದವ ನೀನು. ನಿನ್ನಲ್ಲಿ ಈಗ ನಿನ್ನ ನಾಲಗೆ ಹೇಗೂ ತಿರುಗುತ್ತದೆ. ಅಲ್ಲಲ್ಲ, ನಿನ್ನಲ್ಲಿ ಈಗ ಹೇಳ್ತೇನೆ. ಏನು ಈಗ ಹೇಳುದು ನೀನು? ನಾನು ಹೇಳಿದ ಹಾಗೆ ಆಗ ಕೇಳಿದ್ದೇ ಇಲ್ವೋ ನೀನು? ಯಾವಾಗ? ಆ ಕಾಲದಲ್ಲಿ ಕೇಳಿದ್ದೆ. ನೀನು ಯತಿವೇಷದಿ ಅಂತ ಹೇಳುವಾಗ ನೀನು ಹಾಗೆ ಕೂತುಕೊಳ್ಳಿಲ್ಲ. ಹೌದಪ್ಪ. ಇಲ್ಲ, ನಾನು ಕ್ಷತ್ರಿಯನಾಗಿ ಸುಳ್ಳು ಹೇಳುವುದಿಲ್ಲ. ನಾನು ಅರ್ಜುನನೇ ಅಂತ ಬಲರಾಮ ಇಲ್ಲ, ನಾನು ಮೊದಲೇ ನೀನು ಜಾಣತನ ಮಾಡಬೇಡ, ನಾನು ಹೇಳುವುದನ್ನು ಕೇಳು. ಯಾವುದು? ಬಲರಾಮನ ಮುಂದೆ ನಾನು ಅರ್ಜುನನೇ, ನಾನು ಯತಿಯಲ್ಲ ಅಂತ ಸುಳ್ಳು ಹೇಳಿ ನನಗೆ ಆಗ ಪಂಥ ಇರ್ಲಿಲ್ಲ. ನಾ ಮೊದಲೇ ಯಾರಿಗಾದ್ರೂ ಭಾಷೆ ಕೊಟ್ಟು ಬರ್ತಿದ್ರೆ, ನಾ ಇಲ್ಲ ಈಗ ಆಡುವುದಿಲ್ಲ ಸತ್ಯ ಹರಿಶ್ಚಂದ್ರನಾಗಿ ಯಾರಾದ್ರೂ ಕೇಳಿ ಪರಿಚಯ ಕೇಳಿದ್ರೆ, ನಾನು ಅರ್ಜುನ ಅಂತಲೇ ಸತ್ಯ ಹೇಳುವವ ಅಂತ ಯಾರಿಗಾದ್ರೂ ನಿನಗೆ ಭಾಷೆ ಕೊಡ್ತಿದ್ರೆ ನೀ ಹೇಳಿದಾಗ ಕೇಳ್ತಿರ್ಲಿಲ್ಲ. ಅದು ಬೇಡ, ಅದು ಬೇಡ. ಕೆಲವು ಸಲ ಜೀವನದಲ್ಲಿ ಸತ್ಯಂ ವದ ಧರ್ಮಂ ಚರ ಅಂತ ಹೇಳಿದ್ರೆ ಅದು ಭಾಷೆ ಕೊಟ್ಟರೆ ಮಾತ್ರ ಸತ್ಯ ಹೇಳುದು, ಬೇರೆ ಕಡೆ ಸುಳ್ಳು ಹೇಳ್ತೇನೆ ಅಂತ ಇಲ್ಲ. ಸತ್ಯವೇ ನಿನ್ನ ಆಚರಣೆ ಅಂತ ಆದ್ರೆ ಸತ್ಯಾಚರಣೆಯಲ್ಲೇ ಇರಬೇಕು. ಈಗಲೂ ನಿನಗೆ ಬಹಳ ಸುಲಭದ ದಾರಿ ನಾನು ಹೇಳ್ತೇನೆ. ಆಗ ಹೇಳಿದ ಹಾಗೆ ಈಗಲೂ ಎಲ್ಲ ನೀನೇ ಹೇಳಿದ ಹಾಗೆ ಕೃಷ್ಣ ನನ್ನನ್ನು ನಿಜವಾಗಿ ಇದು ವೇಷ ಅಂತ ಹೇಳಿ ಗಾಯನನ್ನು ಬಿಟ್ಟು ಕೊಟ್ರೆ ಮುಗಿಯಿತು. ನೀನು ಕಳ್ಳನೂ ಅಲ್ಲ ಸುಳ್ಳನೂ ಅಲ್ಲ, ಏನು ಈಗ ಅದೇ ಕೆಲಸವನ್ನು ನಿನಗೆ ಮಾಡಬಹುದಲ್ಲ ಕೃಷ್ಣ. ನೀ ಮಾಡಿದ್ರೆ ಲೀಲೆ ಆಗ್ತದೆ. ಅದೇ ದೇವರಿಗೆ ಮಾಡುವುದಕ್ಕೆ ಸುಲಭ, ನಿನಗೆ ಏನೂ ಮಾಡಬಹುದು. ಈಗ ದೇವರು ಕೆಲವರೆಲ್ಲ ವರ ಕೇಳ್ತಾರೆ, ಹೀಗೆ ಆಗಬೇಕು, ಈ ರೀತಿಯಲ್ಲೇ ನಾವು ಸಾಯುವುದು ಅಂತ ಕೇಳಿದಾಗ ನೀ ಅದಕ್ಕೆ ಸರಿಯಾಗಿ ಈಗ ನರಸಿಂಹಾವತಾರದಲ್ಲಿ ಹೀಗೆ ಬಂದು ಮೇಲೆ ಕೆಳಗಡೆ ನರರೂಪ, ಮೇಲೆ ಸಿಂಹದ ಮುಖ, ನಖಗಳು, ಆಯುಧ ಇಲ್ಲದೆ ಕೊಲ್ಲಬೇಕು, ಆಚೆ ಸಂಜೆಯೂ ಅಲ್ಲ ರಾತ್ರಿಯೂ ಅಲ್ಲ ಹಗಲೂ ಅಲ್ಲ ಒಳಗೂ ಅಲ್ಲ ಹೊರಗೂ ಅಲ್ಲ, ನಿನಗೆಲ್ಲವನ್ನು ಮಾಡುವುದಕ್ಕೆ ಆಗ್ತದೆ. ಅಂತಹ ನಿನಗೆ ಇದಕ್ಕೆ ಸರಿಯಾಗಿ ಮಾಡಿದ್ದೇನೆ ಅಂತ ಆಗ್ತದೆ. ಹೀಗೆ ಮಾಡುವವನಿಗೆ ಸುಲಭದಲ್ಲಿ ಮುಗಿಸಬಹುದಲ್ಲ. ವಿಷಯ ಹೌದು, ಈಗ ಹೇಳಿದ್ದೊಳ್ಳೆದಾಯ್ತು. ಅದೆಲ್ಲ ನಾನು ಹೇಳಿದ್ದು. ಗೊತ್ತಾಯ್ತು. ಉಳಿಸಬೇಕು ಅರ್ಜುನನ ಭಾಷೆಯನ್ನು, ಮಾತನ್ನು ಉಳಿಸಬೇಕು. ನನ್ನ ಸಖನಿದ್ದಾನೆ, ನನ್ನ ಭಾವನಿದ್ದಾನೆ, ನನ್ನ ತಂಗಿಯ ಗಂಡ ಇದ್ದಾನೆ ಎನ್ನುವುದು ಅಷ್ಟು ಯೋಚನೆ ಮಾಡಬೇಕು ಅಂತ ಹೇಳಿದ್ದು. ಹಾಗೆ ಹಾಗೆ ಈಗ ನರಸಿಂಹ ರೂಪದಿಂದ ಬಂದು ಕೊಲ್ಲುವುದು ಅಂತ ಹೇಳಿದ್ರೆ ಅದನ್ನೆಲ್ಲ ಹೇಳಿದ್ದು. ಅವನನ್ನು ಕೊಲ್ಲು, ನನ್ನನ್ನು ಕೊಲ್ಲುವುದೇ ಅದು ಬೇರೆ ಅಲ್ಲ. ಈಗ ನನ್ನನ್ನು ಕೊಲ್ಲದ ಹಾಗೆ ನನ್ನನ್ನು ಉಳಿಸುವ ಬಗ್ಗೆ ಹೇಗೆ ನೀನೇ ಹುಡುಕು ಅಂತ ಹೇಳಿದ್ದು. ಅಲ್ಲಲ್ಲ, ಅದಕ್ಕೆ ನಾನು ಆಗ ಆಡಿದ್ದು. ಉಳಿಸುವ ಬಗೆ ಉಂಟು, ಆರ್ತರಾಗಿ ನನ್ನ ಬಳಿಗೆ ಬಂದರೆ ಆಗಲೂ ನನಗೆ ಉಳಿಸುವುದಕ್ಕಾಗ್ತದೆ. ಅಲ್ಲಿ ಹೇಗಾಯಿತು? ಪ್ರಹ್ಲಾದ ನನ್ನನ್ನು ಸ್ತುತಿಸಿದ. ಯಾವ ಪ್ರಕರಣವನ್ನು ಬೇಕಾದ್ರೂ ನೋಡು ಅರ್ಜುನ, ನೋಡು. ಏನು? ಒಂದು ಪ್ರಕರಣ, ತುಂಬಿದಂತಹ ಸಭೆಯಲ್ಲಿ ವಸ್ತ್ರಾಪಹಾರದ ಪ್ರಯತ್ನ. ಹೌದಪ್ಪ. ನೀವೆಲ್ಲರೂ ಇರುವಾಗ ನಾನು ಬರಲಿಲ್ಲ. ದ್ರೌಪದಿ ಸೆರಗನ್ನು ಹಿಡಿದಾಗಲೂ ನಾನು ಬರಲಿಲ್ಲ. ತನ್ನಲ್ಲಿ ಏನೂ ಇಲ್ಲ, ತನ್ನನ್ನು ರಕ್ಷಿಸಬೇಕಾದ್ದು ಭಗವಂತನ ಕರ್ತವ್ಯ ಅಂತ ಸೆರಗನ್ನು ಬಿಟ್ಟಾಗ ಅವಳಿಗೆ ಅಕ್ಷಯಂಬರಾಯಿತು. ಸರಿ. ದುರ್ವಾಸ ಬರುವುದೇನು ನಮಗೆ ಗೊತ್ತಿಲ್ವೋ? ದುರ್ವಾಸ ಬಂದದ್ದಾಗ್ಲಿ ನದಿ ಸ್ನಾನಕ್ಕೆ ಹೋಗುವಾಗ್ಲಿ ನಾನು ಬರಲಿಲ್ಲ. ನಮ್ಮ ಮರ್ಯಾದೆಯನ್ನು ಉಳಿಸು ಕೃಷ್ಣ, ನೀನು ಬರದಿದ್ರೆ ನಾವು ಬದುಕುವುದಿಲ್ಲ ಅಂತ ದ್ರೌಪದಿ ನನ್ನ ಕುರಿತಾಗಿ ಪ್ರಾರ್ಥನೆ ಮಾಡುವಾಗ ನಾನು ಬಂದದ್ದು. ಯಾವ ಪ್ರಕರಣ ಆದ್ರು ಈಗ ನನ್ನನ್ನು ಭಗವಂತ ಅನ್ನುವ ನೆಲೆಯಿಂದ ನೋಡಿ ನೀನು ಗಜೇಂದ್ರ ಮೋಕ್ಷವನ್ನು ನೋಡುದಿದ್ರು ಆ ಆನೆ ಹೋರಾಟ ಮಾಡುವಲ್ಲಿವರೆಗೆ ದೇವರು ಬರಲಿಲ್ಲ. ಎಲ್ಲವನ್ನೂ ಬಿಟ್ಟು ನೀನೇ ಗತಿ ಅಂತ ಹೇಳುವಾಗ ಬಂತು. ಈಗಲೂ ನಿನಗೆ ನಾನು ಆಡುವುದು ಅದನ್ನೇ. ನೋಡು ಕೃಷ್ಣ, ನನ್ನಿಂದ ಏನಾಗುವುದಿಲ್ಲ. ನಿನ್ನೊಡನೆ ಹೋರಾಟ ಮಾಡಿದ್ರೆ ನಾನು ಸಾಯ್ತೇನೆ. ಹಾಗಾಗಿ ನಿನ್ನ ಕಾಲಿಗೆ ಅಡ್ಡ ಬಿದ್ದು ಗಯನನ್ನು ಒಪ್ಪಿಸ್ತೇನೆ. ನನ್ನ ಪ್ರಾಣವನ್ನು ರಕ್ಷಿಸುವ ಹೊಣೆ ನಿನ್ನದು ಅಂತ ಹೇಳಿದ್ರೆ ನಾನು ರಕ್ಷಿಸ್ತೇನಲ್ಲ. ನೀನು ಆಯುಧ ಹಿಡಿದು ಹೋರಾಟಕ್ಕೆ ನಿಂತರೆ ಆಗ ನಾನು ಯೋಧನಾಗಬೇಕಾಗ್ತದೆ ಅಂತ. ಕೃಷ್ಣ, ಆತ್ಯಂತಿಕವಾಗಿ ಏನಿರುವುದು? ನಾನು ಯಾರಿಗೆ ಮಾತು ಕೊಟ್ಟಿದ್ದೇನೋ ಅವನನ್ನು ಉಳಿಸುವುದು, ಅದು ಕೊನೆಗಲ್ವಾ? ಪ್ರಯತ್ನವೇ ಮಾಡದೆ ಈಗ ಮಕರಿಯ ಬಂಧನಕ್ಕೆ ಒಳಗಾಗಿ ಹಿಡಿದ ಕೂಡ್ಲೆ ವಿಷ್ಣು ಮಾಧವ ಅಂತ ಹೇಳಲಿಲ್ಲ. 5000 ವರ್ಷ ಹೋರಾಟ ಮಾಡಿದೆ. ನಾವಿನ್ನು ಹೋರಾಟಕ್ಕೆ ತೊಡಗಲಿಲ್ಲ. ಇನ್ನು 8ನೆಯ ದಿನ ಊರ್ಜಿತದಲ್ಲೇ ಉಂಟು. ಸಂಜೆ ಆಗಲಿಲ್ಲ. ಸಂಜೆಯವರೆಗೆ ನನ್ನ ಮಾತನ್ನು ಉಳಿಸಿಕೊಳ್ಬೇಕು. 8 ದಿನಗಳ ಒಳಗೆ ಅವನಿಗಿರುವುದು, ನಿನ್ನ ಮಾತು ಇರುವುದು 8 ಇರುವುದು. ಹೌದಾ? ಅಲ್ಲಿಯವರೆಗೆ ಉಳಿಸುವುದು. ನನ್ನ ಪ್ರಾಣ ಇರುವ ಅಲ್ಲಿಯವರೆಗೆ ಉಳಿಸ್ತೇನೆ. ದೇವಕಿ ಸುತನಾಣೆ, ನಿನ್ನ ಮಾತನ್ನು ಭಾರವನ್ನು ಹಾಕಿಕೊಂಡು ನಾ ಯುದ್ಧ ಮಾಡ್ತೇನೆ. ಆತ್ಯಂತಿಕ ಹೋರಾಟವೇ ನನ್ನದು. ಶರಣಾಗತಿ ಇಲ್ಲ. ಗಾಂಡೀವವನ್ನು ಎತ್ತುತ್ತಿ ಉಳಿಸಿಕೊಳ್ತೇನೆ ಮಾತನ್ನು. ಹೊಸತೆಲ್ಲ ಸದ್ಯ ಸಿಕ್ಕಿದ್ದನ್ನು ಪ್ರಯೋಗ ಮಾಡುವಂತಹ ಒಂದು ಚಪಲ ಉಂಟು ಕಾಣುತ್ತದೆ. ಹೌದಪ್ಪ, ಮನುಷ್ಯ ಪ್ರಯತ್ನ ಮಾಡಲೇಬೇಕು. ಅದಕ್ಕೆ ಅಲ್ವಾ ದೇವರು ಕರುಣೆ ಮಾಡಿ ಆಶೀರ್ವಾದ ಮಾಡುವುದು. ಮಾನುಷ ಪ್ರಯತ್ನ ಇಲ್ಲದೆ ಇದ್ರೆ ದೇವರು ಯಾಕೆ ಆಶೀರ್ವಾದ ಮಾಡ್ತಾನೆ? ದೇವರು ಹರಸುವಲ್ಲಿವರೆಗೆ ನಾವು ಹೋರಾಟ ಮಾಡ್ತೀವಿ. ಹೌದು. ನಾನು ಹಿಂಜರಿತೇನೆ ಅಂತ ತಿಳಿಬೇಡ. ಇಲ್ವೇ ಇಲ್ಲ. ಇದು ಭಾವ ಅನ್ನುವ ಕಾರಣಕ್ಕಾಗಿ ಮಂತ್ರಾಸ್ತ್ರ ಪ್ರಯೋಗ ಇಲ್ಲ ಅಂತ ಇಲ್ಲ. ಭಾವ ಆದ ಕಾರಣಕ್ಕಾಗಿ ಮೆಲ್ಲಗೆ ಹೊಡಿತೇನೆ ಅಂತ ಇಲ್ಲಪ್ಪ. ನಮ್ಮಲ್ಲೂ ಗಟ್ಟಿ ಉಂಟು ಆಯುಧ. ನಮ್ಮ ಆಯುಧವೂ ನೋವಾಗ್ತದೆ. ಉಂಟಲ್ಲ, ನೋಡೋಣ. ಸರಿ.
ಭಾರತ ಹವಮಲ್ಲ ನೀತ ಅಹನು ಅಹನು ಅಹನೆಂದು ನಿಶ್ಚಯಿಸಿ ಹೋರಿ ಸಂತೋಷದಿ ಮುರಗರನ್ನಿರಲು ಭೂರಿ ಸಂತೋಷದಿ ಮುರಗರನಿರಲು ಆದು ದಸ್ತಮಯ ಸಮಯವೆಂದು ಏನು ಮಾಡಬೇಕು? ಘೋರ ದೃಶ್ಯಾಕರಣ ಕೌಶಲದ ಶಕ್ತಿಯು ಯಾವುದು? ಘೋರ ದೃಶ್ಯಾಕರಣ ಕೌಶಲದ ಶಕ್ತಿಯು ಸಾರತರದಿಂದಚ್ಯುತ ಆರರಿಯದಂದದಿ ಕುಬೇರಾತ್ಮಜನ ಶಿರವ ಕತ್ತರಿಸಿ ಮಾಯಾವಿ ಕೊಳ್ಳಿರಲು ವೀರಪಾತನ ಶಕ್ತಿಯು ಪರೀಕ್ಷಿಸಿ ಸಂತೋಷವಾಯಿತು. ಇದು ಧರ್ಮದ ದಶಲಕ್ಷಣಗಳಲ್ಲಿ ಮೊದಲಿನದ್ದೇ ಧೃತಿ. ಎಂತಹ ವಿಷಮ ಸನ್ನಿವೇಶ ಬಂದರೂ ಧೃತಿಗಡದೆ ಪರಮಾತ್ಮನೇ ತನ್ನ ಮುಂಭಾಗಕ್ಕೆ ಬಂದರೂ ಹೋರಾಟ ಮಾಡ್ತೇನೆ ಅನ್ನುವ ಕೆಚ್ಚೆದೆಯಿಂದ ಹೋರಾಡ್ತಾ ಇದ್ದಾನಲ್ಲ, ಪರೀಕ್ಷೆ ಆಯಿತು. ಮತ್ತೆ ಒಂದು ನಮ್ಮ ಶಿಷ್ಯ ಗೆದ್ರೆ ನಮಗೆ ಅಲ್ವ ಸಂತೋಷ. ಹಾಗೆ ಅಂತ ಒಂದು ಯಾವ ಪ್ರತಿಜ್ಞೆಯನ್ನು ನಾನು ಮಾಡಿದ್ದೇನೋ ಬಹಿರಂಗವಾಗಿ ಅದನ್ನು ಪೂರೈಸಿದ್ದೇನೆ ಅಂತಲೂ ಪ್ರಪಂಚ ನೋಡಬೇಕು. ಹಾಗಾಗಿಯೇ ಓ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಗಯಾ ಅಂತ ಒಮ್ಮೆ ನೋಡಿದ್ರೆ ಘೋರ ದೃಶ್ಯಾಕರಣ ಬತ್ತಳಿಕೆಯಲ್ಲಿ ಇರಿಸಿಕೊಂಡಿದ್ದಾನೆ. ಇವನಿಗೆ ಕಷ್ಟ ಇಷ್ಟೊತ್ತು ಹೋರಾಟ ಮಾಡಬೇಕು, ಅವನನ್ನು ಓರ್ಬೇಕು. ನೋಡುವ, ಯಾರಿಗೂ ಗೊತ್ತಾಗದ ಹಾಗೆ ಸುದರ್ಶನನಿಗೆ ಅಪ್ಪಣೆಯನ್ನು ಕೊಟ್ಟು ಅವನ ಬತ್ತಳಿಕೆಯ ಒಳಗೆ ಗಯನ ಕತ್ತು ಕತ್ತರಿಸಲ್ಪಡುವಂತೆ ಮಾಡಿ ನಾನು ಆಯುಧವನ್ನು ಕೆಳಗಿಳಿಸಿ ಮೌನವಾಗಿ ಕುಳಿತಿರ್ತೇನೆ. ಏನು ಪ್ರತಿಕ್ರಿಯೆ ಬರ್ತದೋ ನೋಡುವ. ಶಿವ ಏನು ಯುದ್ಧ ನಿಲ್ಲಿಸಿದ್ದು? ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತೆಲ್ಲ ಹೇಳಿದ. ಈಗ ಸುಮ್ಮನೆ ಕುಳಿತಿದ್ದಾನೆ. ಈ ಕಡೆ ನೋಡಿ, ಈಗ ಅವನಿಗೆ ಗೊತ್ತಾಗಿದೆ. ಆದ್ರೆ ನಾವೊಂದು ಹೇಳುವುದು ಒಳ್ಳೇದಲ್ಲ. ಬಾವಯ್ಯ. ಏನು ಬಾವ? ಸ್ವಲ್ಪ ಈ ಕಡೆ ನೋಡಂತೆ. ಹೋಯಿತು ಹೊತ್ತು ನೋಡು. ಓ ಬಾವಯ್ಯ. ಬಾವಯ್ಯ ಹೋಯಿತು ಹೊತ್ತು ನೋಡು ನೋಡು. ಭಾವಯ್ಯ ಭಾವಯ್ಯ ಆ ಆ
ನೋಡು ಭಾವಯ್ಯ ನೋಡು ಭಾವಯ್ಯ ಆಯಿತನೆ ದಿವಸವದಿ ಇಲ್ಲಿಗೆ ಸುಂದು ಹೋಯಿತು ಆಯಿತು ಎಂಟನೇ ದಿನದವಧಿ ಇಲ್ಲಿಗೆ ತಂದು ಹೋಯಿತು ಹೋಯಿತು ಹೊತ್ತು ನೋಡು ಭಾವಯ್ಯ ಆಯಿತೆಂದರೆ ದಿನದವಧಿ ಇಲ್ಲಿಗೆ ತಂದು ಹೋಯಿತು ಪದುಮಾಪ್ತ ಪಶ್ಚಿಮ ಮುದಿಗಿಳಿದ ಪದುಮಾಪ್ತ ಪಶ್ಚಿಮ ಮುದಿಗೆ ಇಳಿದ ನೀನಾಡಿದ ಭಾಷೆ ಪಂಚೆಯಾದುದು ತಡವಾಗಿ ಬೇಗದೆ ಯತ್ನಗೊಂಡವನು ಮಾಡುವ ಕಾಲ ಒದಗಿದೆ ನೋಡುತ್ತೇನು ದಾಕ್ಷಿಣ್ಯವಿಲ್ಲದೆ ಎನ್ನ ಓಲಗಿರುವುದು ಕೆನಲು ಸುರಿದನು ಹೋಯಿತು ಹೊತ್ತು ನೋಡು ಭಾವಯ್ಯ ಆಯಿತೆಂದನೆ ದಿನದವಧಿ ಇಲ್ಲಿಗೆ ಸಂದು ಹೋಯಿತು ಆ ಆ ಆ ಭಾವಯ್ಯ ಏನು ಭಾವ? ಕಾಡಾಕಾಡಿಯಾಗಿ ಹೋರಾಡುತ್ತಾ ಇದ್ದವರು. ಹೌದು, ನಿನ್ನಲ್ಲಿ ನಿಜವಾಗಿ ಕ್ರೋಧ ಉಂಟು ಅಂತ ನಾ ಇಷ್ಟರವರೆಗೆ ಕಂಡವನಲ್ಲ. ಆದ್ರೂ ಸ್ವರ ಏರಿಸಿ ಮಾತನಾಡಿದೆ, ಎಲ್ಲ ಮಾಡಿದೆ ಈ ಪ್ರಸಂಗದಲ್ಲಿ. ಕಂಸನನ್ನು ಕೊಲ್ಲುವಾಗಲೂ ನಾನು ಹೀಗಿರ್ಲಿಲ್ಲ. ಆಹಾ, ಆದ್ರೆ ನಿನ್ನ ಪ್ರಿಯ ಸ್ನೇಹಿತನಾದಂತಹ ಅರ್ಜುನನ ಜೊತೆ ಹೋರಾಡುವಾಗ ಮೊನ್ನೆಲ್ಲ ನಾವು ಜೊತೆಗಿದ್ದವರು. ಹೌದಪ್ಪ. ಆದ್ರೆ ಈಗ ನೋಡಿದ್ರೆ ಇಷ್ಟು ಕೋಪ ತಾಪ ಕೋಪಾಟೋಪ. ಅದು ಕಾಡಿನಲ್ಲಿ ಅಲ್ಲ, ಅದು ದೊಡ್ಡ ನಗರದಲ್ಲಿ. ಹೌದು. ಹೌದು. ಈಗ ನೋಡಿದ್ರೆ ಮತ್ತೆ ಸುಮ್ಮನೆ ಕುಳಿತಿ. ಸುಮ್ಮನೆ ಯಾಕೆ ಅಂತ. ಒಳ್ಳೇದಾಯ್ತು. ಒಮ್ಮೊಮ್ಮೆ ಗೊತ್ತಾಗ್ಬೇಕು ಬಾವ. ನಾನು ಯಾಕೆ ಕೂತದಂತ ಆ ಕಡೆ ನೋಡುವಾಗ ಹೊತ್ತು ಆಗುವುದು ಬೇರೆ, ಹೊತ್ತು ಹೋಗುವುದು ಬೇರೆ. ಹೌದು. ಸ್ವಲ್ಪ ಪ್ರಸಂಗ ಲಂಬಿಸಿತೋ ಅಂತ ಆಯ್ತು. ಮತ್ತೆ ನಿಜವಾಗ್ಲೂ ಬಾವ, ನಾವಿಬ್ರೇ ಕೂತ್ಕೊಳ್ಬೇಕಿತ್ತು. ನೀ ಮಧ್ಯೆ ಎಲ್ಲ ನಿನ್ನ ಹುಡುಗರನ್ನು ಬಿಟ್ಟೆ. ಹೌದೌದು, ಅದು ಬರ್ಬೇಕಲ್ಲ. ಆ ಗರುಡ ಎಲ್ಲ ಬಂದು ಸಂಧಾನ ಎಲ್ಲ ಮಾಡ್ಲಿಕ್ಕೆ. ಅಲ್ಲ, ನೀನು ಅವನಿಗೊಂದು ಹೊಡೆದದ್ದಲ್ಲಿ ಪಾಪ ಕ್ರ್ಯಾಂಗ್ ಕ್ರ್ಯಾಂಗ್ ಕ್ರೋಂ ಕ್ರೋಂ ಎಲ್ಲ ಹೇಳಿದ ಅವನು. ಇಂಥದೆಲ್ಲ ಬೇಡ ಇತ್ತು ಅಂತ ಈಗ ಅನ್ನಿಸ್ತದೆ. ಪರಿಣಾಮ ಸ್ವಲ್ಪ ಆ ಕಡೆಗೆ ನೋಡಂತೆ. ಪಶ್ಚಿಮ ದಿಕ್ಕನ್ನು ನೋಡ್ತಾ ಇದ್ದೇನೆ. ಏನು ನೋಡುದು? ಗೈನನ್ನು ಕೊಲ್ಲುತ್ತೇನೆ ಅಂತ ಪ್ರತಿಜ್ಞೆ ಮಾಡುವಾಗ ಪೂರ್ವ ದಿಕ್ಕು ನೋಡಿದ್ದು, ಈಗ ಪಶ್ಚಿಮ. ಏನುಂಟಲ್ಲಿ? ಏನಿಲ್ಲ, ಸೂರ್ಯಾಸ್ತ ಆಗುತ್ತಾ ಉಂಟು. ಸೂರ್ಯಾಸ್ತ ಆಗಿದೆ. ಹೌದು. ಏನು ಕಾಣುವುದಿಲ್ಲ. ಕೆಲವರ ಹತ್ರ ಸ್ವಲ್ಪ ಬೇಗ ಮುಗಿಸ್ತೇನೆ ಅಂತ ಹೇಳಿದ್ದೇನೆ, ಆಗ್ಲಿಲ್ಲ. ಹೌದಪ್ಪ, ಒಳ್ಳೇದಾಯ್ತು. ಬೇಗ ನೀ ಮುಗಿಸುವುದಿದ್ರು ಮುಗಿಸ್ತಾ ಇದ್ರು, ಈಗ ಒಟ್ಟಿನಲ್ಲಿ ಸಮಯ ಮುಗಿದು ಹೋಗಿದೆ. ಮುಗಿಯುವ ಹಾಗೆ ಮುಗಿಬೇಕಲ್ಲ. ಅದೌದು. ಅದಕ್ಕೆ ನೀವು ಎಷ್ಟು ಕಾಲಮಿತಿಯ ಪ್ರಸಂಗ ಮಾಡಿದ್ರು ಮಂಗಳ ಹಾಡದಿದ್ರೆ ಹೇಗೆ? ಸಮಯ ಆಯ್ತು ಅಂತ ಮಂಗಳ ಹಾಡುವುದಿಲ್ಲ ಅಂತ ಹೇಳೋದಿದ್ರೆ ಆಗ್ತದ? ಅದಿಲ್ಲ. ಈಗ ಮುಗಿಬೇಕು. ಕ್ರಮ ಪ್ರಕಾರ. ಹೌದಪ್ಪ, ನಮಗೆ ಇದು ನೀ ಆಡಿದ್ಯಂತೆ ಅಗ್ನಿಯನ್ನು ಹೋಗುತ್ತೇನೆ ಅಂತೆಲ್ಲ. ಉರಿವ ವೈಶ್ವಾನರಗೆ ಕಾಯವಂ ಪೆರ್ಚಿಸುವೆ ಅಂತ ಹೇಳಿದ್ದೆ. ಹೌದೌದು, ನೀನ್ ದೊಡ್ಡ ಮಾತಿನಲ್ಲಿ ಹೇಳಿದ್ದಿ. ಹೌದು. ಈಗ ಒಂದು ನಿನ್ನನ್ನು ಸುಡುವ ಅಗ್ನಿ ಹೇಗೆ ಅಂತ ನೋಡಬೇಕು ನನಗೆ. ಹಾಗಾಗಿ ಒಂದು ಅಗ್ನಿಕುಂಡ ಈಗ ನಾನೇ ಮಾಡಬೇಕೋ, ವ್ಯವಸ್ಥೆ ಮಾಡಿಸಿಕೊಂಡೇ ಬಂದಿದ್ಯೋ ಅಲ್ಲ ಏನು ಅಂತ. ಕಾಂಡವನ ದಹನ ಕಾಲದಲ್ಲಿ ನೀನೇ ಅಗ್ನಿಗೆ ಸಹಾಯವನ್ನು ಮಾಡಿದ. ಈಗ ನನ್ನನ್ನು ಹೇಗೆ ಅವನು ಸುಡುತ್ತಾನೆ ಅಂತ ನಿನಗೆ ನೋಡಬೇಕು. ಹೌದೌದು. ಇದು ಎರಡು ಹೇಳಿದ್ದೀನಿ. ಮತ್ತೆ ಮತ್ತೊಂದು ಏನು? ಒಂದು ಹೊತ್ತು ಆಗುವುದು, ಹೌದು. ಒಂದು ಹೊತ್ತು ಹೋಗುವುದು, ಇದು ಹೋದದ್ದು. ಇನ್ನೊಂದು ಹೊತ್ತು ಕೊಳ್ಳುವುದು ಅಂತ. ಅದರ್ಥ ಆಗಲಿಲ್ಲ. ಭ್ರಾಂತ ಕೇಳಾದರೆ ಕಾಶಿಯೊಳ್ಕಲಿಯುಗ ಬಂದೆಯ ಜ್ಞಾನಿಗಳಂತೆ ಗೋರುವೆಯಾಗೆ ಸಂತನ ಬಾಧೆಗಳು ಬತ್ತಳಿಕೆಯೊಳ
ಮಾತೆ ಕೂಡಲ ಬೆನ್ನಳು ತೆಗೆದು ನೋಡು ಚಿಂತೆಯಾಗೆನೆ ಮೋಸ ಬಂತೆಂದು ಗಗಿಸಿದ ಭ್ರಾಂತ. ಕೃಷ್ಣ ಆಡಿದಂತಹ ಮಾತು ಬಂಜೆಯಾಗಿದೆ. ಇಲ್ಲಿಯವರೆಗೆ ನೀನು ಕೇಳಿದ್ದುಂಟ ಅರ್ಜುನ? ಅಲ್ಲ, ಈಗ ಒಂದು ಹೊಸ ಇತಿಹಾಸ ಸೃಷ್ಟಿ ಆಯ್ತು ಅಂತ. ಕೃಷ್ಣ ಸತ್ಯ ಹೇಳಬೇಕು ಅಂತ ಇಲ್ಲ. ಕೃಷ್ಣ ಸುಳ್ಳನ್ನೇ ಹೇಳಿದ್ರು ಅದು ಸತ್ಯವಾಗುತ್ತದೆ. ಹೌದಪ್ಪ, ನೀ ಯಾವ ರೀತಿ ವಾಕ್ಯ ರಚನೆ ಮಾಡಿದ್ದಿ ಅಂತ ನನಗೀಗ ಚೋದ್ಯ ಆಗುತ್ತಾ ಇರುವುದು. ಯಾಕಪ್ಪ? ಅಲ್ಲ, ನನಗೆ ಅರ್ಥ ಆಗಲಿಲ್ಲ. ನೀ ಏನನ್ನು ಹೇಳಿದ್ದು? ವೈಶ್ವಾನರ ಅಂತ ಹೇಳಿದ್ರೆ ಏನು ಅರ್ಥ, 8 ದಿನ ಅಂತ ಹೇಳಿದ್ರೆ ಏನು, ನನಗೆ ಒಂದು ಅರ್ಥ ಆಗುದಿಲ್ಲ. ಅಂತೂ ಈಗ ನೋಡಿದ್ರೆ ವೈಶ್ವಾನರ ಅಂದ್ರೆ ಬೆಂಕಿ, 8 ದಿನ ಅಂದ್ರೆ 8 ದಿನ, ದಿನ ಲೆಕ್ಕದಿಂದ ಅಂತ ಲೆಕ್ಕ ಹಾಕು. ಹಾಗೆ ಯಾಕಂದ್ರೆ ನಾನು ಹುಟ್ಟುವುದಕ್ಕೆ ಮೊದಲೇ ನಾರದರು ಕಂಸನಲ್ಲಿ ಹೇಳಿದ್ದುಂಟು. ಹೌದಂತ? ಇವನ ಲೆಕ್ಕಾಚಾರ ಹೇಗೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. 1ರಿಂದ 8 ಆದೀತು, 6ರಿಂದ ಮತ್ತೆ ಹಿಂದೆಯೂ ಬಂದಾನು, ಮುಂದೆ ಹೋದಾನು. ಅದಕ್ಕೆ ನಾ 8 ದಿನ ಜತನದಿಂದ ಎಲ್ಲ ಲೆಕ್ಕ ಮಾಡಿ ಇಟ್ಟುಕೊಂಡದ್ದು. ನಾನು ಏನು ಮಾಡಿದ್ದು ಗೊತ್ತುಂಟ? ನಿನ್ನೊಡನೆ ಹೋರಾಟ ಮುಂದಿನಿಂದ ಮಾಡುತ್ತಾ ಹಿಂದೆಯೂ ನೋಡಿದೆ. ಹಿಂದೆ ಅಂತ ಹೇಳಿದ್ರೆ ಗತವೈಭವವನ್ನು. ನೀನು ಹೀಗೆ ಹಿಂದೆ ಗತವೈಭವನನ್ನ, ಅರ್ಜುನನ ಜೊತೆಗಿನ ಸ್ನೇಹ ಹಾಗೆಲ್ಲ ನೋಡಿ ಇದು ಬೇಡ ಅಂತಲ್ಲ? ಅಲ್ಲಲ್ಲ, ಮತ್ತೆ ಯಾವುದು ಹಿಂದೆ ನೀನಾಗಾಡಿದ ಮಾತೇ ನನಗೆ ಪ್ರೇರಣೆ. ಯಾವುದು? ಮಾತನ್ನು ಉಳಿಸುವುದಕ್ಕೆ ಬೇಕಾಗಿ ಯಾವ ಯುಕ್ತಿಯನ್ನು ಬೇಕಾದ್ರೂ ದೇವರು ಮಾಡ್ತಾನೆ ಅಂದ್ರೆ ಅಂತ ನಾನು ಆಲೋಚನೆ ಮಾಡಿ ಇಲ್ಲಿಂದಲೇ ಗೊತ್ತಾಗದಾಗ ಚಕ್ರ ಪ್ರಯೋಗ ಮಾಡಿ, ಈಗ ನಾನು ಒಂದೇ ಹೇಳು, ಏನು, ಈ ಗಾಳಿಯು ಸೋಕದ ಹಾಗೆ ಇಟ್ರೆ ಅವನು ನಿಜವಾಗಿ ಅಲ್ಲಿ ಉಸಿರು ಕಟ್ಟಿ ಸಾಯ್ಬೇಕಿತ್ತು. ಈಗ ಸುದರ್ಶನ ಪ್ರಯೋಗದಿಂದ 2 ತುಂಡಾಗಿದ್ದಾನೆ. ಒಮ್ಮೆ ಬಿಚ್ಚಿ ನೋಡು ಪುಣ್ಯಾತ್ಮ. ಏನು? ಕಾಶಿಯಲ್ಲಿ ಕಲಿಯುಗ ಬರುವುದು, ಕೃಷ್ಣನ ಮಾತು ಸುಳ್ಳಾಗುವುದು, 2 ಒಂದೇ. ಬತ್ತಳಿಕೆಯನ್ನೊಮ್ಮೆ ನೋಡಂತೆ. ಏನ್ ಆಡಿದ ಇವ, ಒಮ್ಮೆಲ್ಲ ನೋಡ್ತೇನಂತೆ. ನೋಡಿದಿರೆ ಹರಗಿರಿದ ಜತೆಯರು, ಕಂಡಿರೆ ಸುರನರ ವಿರಿಂಚರು, ನೋಡಿದಿರೆ ಕಂಡಿರೆ ದಿಗಧಿಬರು ಕಂದರು ಕಿನ್ನರರು, ಕಂಡಿರೆ ಕರಿವರದ ಮಾಡಿದ ಭಂಡ ಕೃತ್ಯವ ಎನ್ನುತ್ತ ಕಾರ್ಮಕಗೊಂಡು ಗಿಡಿಗೆ ದರುತ್ತ ನುಡಿದಳು ತೊರೆದು ಶ್ರೀಹರಿಯ. ಬತ್ತಳಿಕೆಯನ್ನು ಬಿಚ್ಚಿ ನೋಡಿದ್ರೆ ಗಯಕುಮಾರನ ರುಂಡ ಮುಂಡಗಳು ಬೇರ್ಪಟ್ಟಿ ಹೋಗಿದೆ. ಕೇವಲ ಸತ್ತು ಬಿದ್ದಂತಹ ಹೆಣವನ್ನು ಹೊತ್ತವನ ಹಾಗೆ. ನೋಡಿದೆ ಮಾಡಿದವ ಯಾರು? ಕೃಷ್ಣ. ತನ್ನ ಸುದರ್ಶನವನ್ನು ಕೃತ್ರಿಮದಿಂದ ಕಳುಹಿಸಿ ಗಯಕುಮಾರನನ್ನು ಕೊಲ್ಲುವ ದ್ವಾರ ಅರ್ಜುನನ ಮಾತು ಸುಳ್ಳು ಅಂತ ಮಾಡಿದ್ರೆ ನೋಡಿದಿರೆ ಹರಗಿರಿಜಯರು ಶಚಿಯರು. ಯಾಕೆ ಅಂತ ಹೇಳಿದ್ರೆ ಲೋಕದಲ್ಲಿ ಅವನನ್ನು ಉಳಿಸುವವ ಯಾರು ಅಂತ ಹೇಳಿದ್ರೆ ಅರ್ಜುನ ಮಾತ್ರ ಎನ್ನುವ ಹಾಗೆ ತಾವು ಕೂಡ ರಕ್ಷಣೆಯನ್ನು ಕೊಡದೆ ಕಳುಹಿದಂತಹ ಹರಗಿರಿಜಯರು ನೋಡಬೇಕು. ಲೋಕದಂತಹ ಲೋಕಪಾಲರೆಲ್ಲರೂ ನೋಡಬೇಕು ಈವ ಮೋಸಗಾರ ಮಾಡಿದಂತಹ ಕೃತ್ಯವನ್ನು. ಹಾಗಾದ್ರೆ ಇವನನ್ನು ಹೀಗೆ ಬಿಡಬಹುದೇ? ಹಾಗಾಗಿ ಧನುವನ್ನು ಎತ್ತಿ ಇವನನ್ನು ಏನು ಮಾಡ್ತಾರೆ? ಕೃಷ್ಣ, ನೀ ಮೋಸದಿಂದ ಕೊಂದದ್ದು ಗಯಕುಮಾರನನ್ನಲ್ಲ, ಅರ್ಜುನ ಇಟ್ಟಂತಹ ವಿಶ್ವಾಸವನ್ನು. ಕೆಲವ ವಿಶ್ವಾಸಘಾತುಕ. ಬಿಡಿ 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 ನಿನ್ನ ನೋಡೋಣ. ಏನಿದು ಹೋರಾಟವನ್ನು
ಯುದ್ಧವನ್ನು ಮಾಡುತ್ತಿರುವ ಹೊತ್ತಿಗೆ ನಿನ್ನದಾದಂತಹ ಬಾಣಾಘಾತದಿಂದ ನಾನು ಮೂರ್ಛಿತನಾಗಿ ಬಿದ್ದೆ. ಏನು ಯುದ್ಧದಿಂದ ಹಿಂಜರಿತಾನೆ ಕೃಷ್ಣ ಸೋಲ್ತಾನೆ ಅಂತ ತಿಳ್ಕೊಂಡಿದ್ದೀಯೋ? ನನ್ನ ಮುಂಭಾಗದಲ್ಲಿರುವಂತಹ ನಿನ್ನನ್ನು ಬಿಡು, ಯಾವ ಬ್ರಹ್ಮಾಂಡದಲ್ಲಿ ನೀನಿದ್ದೀಯೋ ಸಂಪೂರ್ಣ ಬ್ರಹ್ಮಾಂಡವನ್ನಾದರೂ ನನ್ನದಾದಂತಹ ಶಕ್ತಿಯಿಂದ ಸುಟ್ಟೇನು. ಮಾತ್ರವಲ್ಲ, ಅದನ್ನು ಮತ್ತೆ ಸೃಷ್ಟಿಸೇನು, ಅಡಿಗೆ ನಿರ್ಮಿಸುವೇನು ಈ ಕ್ಷಣ. ಬಾ ಮುಂದೆ, ಆ ಬ್ರಹ್ಮಾಂಡದಲ್ಲೂ ನೀನು ಇದ್ದೀಯಲ್ಲ, ನೋಡೋಣ. ಮುಟ್ಟಿದರೆ ಶಿವನಾಡೆ. ಈ ಪ್ರಸಂಗವನ್ನು ನಾರ್ತಿಕವಾಗಿ ನಾ ಮುಗಿಸಬೇಕು. ನೀವು ಮಧ್ಯೆ ಬಂದ್ರೆ ಉಂಟಲ್ಲ ಶಿವನೇ, ಬಾ ಬಾ ಕೃಷ್ಣ ಬಾ. ದೇವಾ ಏನಿದೇನು ದೇವ, ಚೋದ್ಯವಿದೇನು ಮನದ ಭಾವ, ಚೋದ್ಯವಿದೇನು ಮನದ ಭಾವ. ನೀನ್ಯಾರರ್ಜುನ ತಾನ್ಯಾರೆಂದು ನಿಧಾನಿಸದೆ ಬರಿ ನೀ ಮನುನಿ ಬದದೆ. ಏನಿದೇನು ಭಾವ, ಚೋದ್ಯವಿದೇನು ಮನದ ಭಾವ ದೇವ. ಏನಿದೇನು ದೇವ, ಏನಿದು ದೇವ? ಈಶ್ವರ ದೇವರೇ, ಗಯನ ಪ್ರಸಂಗ ಒಂದು ದೇವ ಬಾಂಧವರಲ್ಲಿ ನಿಮ್ಮಲ್ಲಿ ತಾರ್ಕಿಕ ಅಂತ್ಯವನ್ನು ಕಾಣ್ತದೆ ಅಂತ ನಾನು ಯೋಚಿಸಿದ್ರೆ ಇದು ಅಂತ್ಯ ಆಗುವುದು ಕಾಣುವುದಿಲ್ಲ. ಮುಟ್ಟದಿರಿ ಮುಟ್ಟದಿರಿ ಹೇಳ್ತಾನೆ ಅಂದ್ರೆ ಹೆಣ ಹೊತ್ತ ಸೂತ ಕುಂಟವನಿಗೆ. ಹಾಗಾಗಿ ಇಲ್ಲದೆ ಹೋದ್ರೆ ಕಂಡಿರೆ ಹರಗಿರಿಜೆ ಅಂತ ಹೇಳಿದ್ದು ಅವನೇ. ಈಗ ನೀವು ಇಬ್ರು ಪ್ರತ್ಯಕ್ಷ ಆಗುವಾಗ ಹತ್ತಿರ ಬಂದ್ರೆ ಜಾಗ್ರತೆ ಅಂತ ಹೇಳುದು ಅವನೇ. ಒಂದೇ ಹೇಳ, ನನ್ನಲ್ಲಿ ಎಷ್ಟು ಮಾತಾಡುವುದು ಅಲ್ಲ, ಅದೇ ಧೈರ್ಯದಿಂದ ನಾನು ಬಂದದ್ದು. ಗೊತ್ತಾಯ್ತು. ದೇವ ಪರಮೇಶ್ವರ ದೇವರೇ, ಗಯನ ಪ್ರಸಂಗ ಇದಕ್ಕೊಂದು ತಾರ್ಕಿಕ ಅಂತ್ಯ ಆಗದಿದ್ರೆ ಈ ಪ್ರಸಂಗ ಹೀಗೇ ಮುಂದುವರಿತದೆ. ಅಲ್ಲ, ನಾನು ನಿಜವಾಗಿ ಹೋರಾಟ ನಿಲ್ಲಿಸಿದ್ದೇನೆ. ಅದಕ್ಕೆ ನನಗೆ ಯೋಚನೆ ಆಗುದು, ಏನು ದೇವ ಬಾಂಧವರು ನೀವಿರುವಾಗ ನನ್ನಂತವನ ಆಗಮನ ಈ ಪ್ರಸಂಗಕ್ಕೆ ಆಯ್ತಲ್ಲ ಎಂಬುದಾಗಿ. ಯಾಕೆ ಅಂತ ಹೇಳಿದ್ರೆ, ಯಾಕೋ ಗಯನ ಪ್ರಸಂಗ ಏನು ಉಂಟು ಅದರಲ್ಲಿ? ಏನಾಯ್ತು? ಇಷ್ಟು ದೊಡ್ಡ ಪ್ರಕರಣ ಇದು, ಗಯೋಪಾಖ್ಯಾನ ಪ್ರಕರಣ ಮಾಡಿದ್ದು ನೀನು. ಇದು ಒಳ್ಳೆ ಕತೆ. ಪ್ರಕರಣ ಮಾಡಿದ್ದು ನೀನು. ಯಾಕೆ ಗೊತ್ತುಂಟು? ಯಾಕೋ? ಸಂಬಂಧದಲ್ಲಿ ನೀವು ಭಾವರು. ಹೌದು ಹೌದು ಹೌದು. ನೀವೇ ಮಾತಾಡಿ ಸರಿ ಮಾಡಬಹುದಿತ್ತು. ನಿನ್ನ ಮಾತನ್ನು ನೀನು ಒಳಿಸಿದ್ದಿ ಸತ್ಯ. ಏನು? ಗಯನನ್ನು 8 ದಿನದ ಒಳಗೆ ಅವನನ್ನು ಕೊರಳನ್ನು ಕತ್ತರಿಸ್ತೇನೆ. ಮೊದಲು ಕತ್ತರಿಸಿ. ನನ್ನ ಮಾತು ಉಳಿಲಿಲ್ಲ ಅಲ್ಲ ದೇವರೇ. ಅದು ಈಗ ಅವ ನಿನ್ನ ಭಾವನು, ನನ್ನ ಭಾವನು. ನೀವು ಮಧ್ಯದಲ್ಲಿ ಭಾವ ಬರುವುದು ಬೇಡ, ಅವನ ಭಾವ ಸಾಯ್ಬೇಕು, ಮತ್ತೆ ನಾನು ಸೂತ ಕವಚರಿಸ್ತೇನೆ. ಆದರೆ ಆ ಭಾವವನ್ನು ನೀವು ಮರೆತು ಇಲ್ಲಿಗೆ ಕಲಹಕ್ಕೆ ನಿಂತಿದ್ದೀರಿ ನೀವು. ಕೃಷ್ಣ ದೇವರೇ, ಆ ಮಾತನ್ನು ನೀನು ಒಳಿಸಿದ್ದಿ ಸತ್ಯ. ಆದರೆ ಅಂದೊಂದು ದಿನ ನೀನು ಕುಂತಿ ಮಾತಿಗೆ ಕೊಟ್ಟಂತಹ ಮಾತನ್ನು ನೀನು ಮರೆತೆಯ? ಏನು ಮಾತನ್ನು ಕೊಟ್ಟಿ? ಏನು? ಮಮ ಪ್ರಾಣ ಹಿ ಪಾಂಡವ ಎಂಬುದಾಗಿ ಆಡಿದ್ದೇನೆ. ಪಾಂಡವರ ಜವಾಬ್ದಾರಿ ನನ್ನದು, ಅವರ ರಕ್ಷಣೆ ನನ್ನದು ಎಂಬುದಾಗಿ ಹೇಳಿದ್ದೇನೆ. ಆದರೆ ಇಂದಿಗಾಗುವಾಗ ಆ ಮಾತನ್ನು ನೀನು ಮರೆತೆ ಕೃಷ್ಣ. ಸ್ವಾಮಿ, ಈ ಕೆಲವು ಸಲ ಏನಾಗ್ತದೆ ಗೊತ್ತಾ? ಏನು? ನಾವು ಅವರಿಗೆ ದೊಡ್ಡ ಕೊಡುಗೆ ಕೊಡ್ತೇವೆ, ನಾವು ಕೊಟ್ಟದ್ದನ್ನು ಅವರು ಉಳಿಸಿಕೊಳ್ಳಿಲ್ಲ ಅನ್ನುವ ಕಾರಣಕ್ಕೆ ನಾವು ಹೊಣೆ ಆಗುತ್ತೇವೆ. ಹೇಳು. ಆದರೆ ನೀನು ಪಾಶುಪತ ಮೊನ್ನೆ ಕೊಡುವಾಗಲೂ ಮುರಹರನ ಮೈದುನಾನೆ ಕೃಷ್ಣನನ್ನು ಮರಿಬೇಡ ಅಂತ ಹೇಳಿಲ್ಲ. ಇಷ್ಟೆಲ್ಲ ಹೇಳಿ ಇವನೀಗ ನನಗೆ ಎದುರು ನಿಂತದ್ದಲ್ಲ. ಆದರೆ ನೀನು ಒಂದೊಂದು ಯೋಚನೆ ಮಾಡು. ಏನು? ನಿನಗೆ ಕೃಷ್ಣ ಯಾರು, ಕೃಷ್ಣನಿಗೆ ನೀನು ಯಾರು, ಒಮ್ಮೆ ಯೋಚನೆ ಮಾಡು. ನಾನು ಯಾರು ಅಂತ ಗೊತ್ತುಂಟು ನನಗೆ. ಅರ್ಜುನನಿಗೆ ನೀನು ಯಾರು ಎಂಬುದನ್ನು ಯೋಚನೆ ನನಗೆ ಗೊತ್ತುಂಟು. ಗೊತ್ತುಂಟಲ್ಲ. ಹಾಗಾದರೆ ಈ ಗಯನ ಪ್ರಸಂಗವನ್ನು ನೀವು ಅಷ್ಟು ಒಂದು ಒಳ್ಳೆಯಲ್ಲಿ ನೀವು ಭಾವಂದಿರಿ, ನೀವು ಮಾತುಕತೆಯಲ್ಲಿ ಇವನನ್ನು ಬದುಕಿಸ್ತೇನೆ ಅಂತ ಹೇಳಿದ್ದೇನೆ, ಒಳ್ಳೇದಂತೆ. ಅದನ್ನು ಹೇಗೆ ಒಳ್ಳೇದಾಗುವುದು? ಅದು ನೀನು ಬಂದು ಹೇಳುವುದಕ್ಕೆ ಮೊದಲೇ ನಾನು ಹೋರಾಟ ನಿಲ್ಲಿಸಿದ್ದೇನೆ. ಈಗ ಅವನಲ್ಲೋ ಮುಂದೆ ನಿಂತದ್ದು. ನೀನು ಹೋರಾಟವನ್ನು ನಿಲ್ಲಿಸಿದ್ದಿ. ಯಾಕೆ? ಕಾರಣ ನಿನ್ನ ಮಾತು ಕೊನೆಗೊಂಡಿದೆ. ಆದರೆ ಅರ್ಜುನನ ಮಾತು ಇನ್ನೂ ಕೂಡ ಕೊನೆಗೊಳ್ಳಿಲ್ಲ. ಅದಕ್ಕೆ ಏನು ಮಾಡುವ ಈಗ?
ಇದು ಇರುದು ಮಾತು. ಅರ್ಜುನನ ಮಾತು ಕೊನೆಗೊಳ್ಳಬೇಕಾದ್ರೆ ಆದರೆ ಅಳಿದ ಗಯನ ನಿಂದು ಕೆಪ್ಪಿಸಿದನು ಸುಂದರನ ನಿಂದು ನಳಿನ ಜಪವರ ಕುಳಿರು ಬೆಟ್ಟಿನ ಜೊತೆ ಹಲವು ದಿನ ಜನುತಿದ್ದಲು ಎಂದೆಂದನು ಏನಿದೇನು ಭಾವ ಅರ್ಜುನ, ದೇವರೇ, ಕೃಷ್ಣ ಹೇಗೆ ಮಾತನ್ನು ಹೇಳಿದ್ದಾನ ಅದೇ ರೀತಿಯಾಗಿ ನೀನು ಕೂಡ ಪ್ರತಿಜ್ಞೆಯನ್ನು ಮಾಡಿದ್ದಿ, ಹಾ ಗಯನನ್ನು ರಕ್ಷಿಸ್ತೇನೆ ಎಂಬುದಾಗಿ. ಹೌದು. ಆದರೆ ಏನು ಮಾಡುವುದು, ಗಯ ಸತ್ತಾಗಿದೆ. ಹಾ ಆದರೆ ಅದೇ ಕಾರಣದಿಂದ ರೋಷ ನಿನ್ನ ಭಾವನ ಮೇಲೆ ತೋರ್ತಾ ಇದ್ದಿ. ಹಾ ಈಗ ನಿನ್ನ ರೋಷ ನಿನ್ನದು ಕಡಿಮೆ ಆಗಬೇಕಾದ್ರೆ ಆ ಸತ್ತ ಗಯ ಬದುಕಬೇಕು. ಅವನ ಪ್ರಾಣಗೆ ರಕ್ಷೆ ನಾನು. ಆ ಬದುಕಿಸುವಂತ ಕಾರ್ಯವನ್ನು ನಾನು ಮಾಡ್ತೇನೆ. ಕೃಷ್ಣ, ಸ್ವಾಮಿ, ನಾನು ಹೇಳಿದ್ದು ಗಯನನ್ನು ಕೊಲ್ತೇನೆ ಅಥವಾ ಅವನ ತಲೆಯನ್ನು ಕತ್ತರಿಸ್ತೇನೆ ಅಂತ. ಹೌದು. ಹಾಗಾಗಿ ಮತ್ತೆ ನೀನು ಬದುಕಿಸಬೇಕು ಅಂತ ಆದ್ರೆ ಅದಕ್ಕೆ ನನ್ನ ಆಕ್ಷೇಪ ಇಲ್ಲ. ಕೃಷ್ಣ, ಅಲ್ಲಿ ಗಯ ಸತ್ತು ಬಿದ್ದಿದ್ದಾನೆ. ಹೌದು, ನೀನೇ ಕೊಂದದ್ದು. ನಾನೇ ಕೊಂದದ್ದು ಅಂತ ಸಾಮರ್ಥ್ಯ ನಿನ್ನಲ್ಲಿ ಉಂಟು. ಹೌದು, ನಾನೇ ಕೊಂದದ್ದು. ಈಗ ಒಂದು ಕೆಲಸ ಆಗಬೇಕಲ್ಲ. ಏನು? ಈ ಪ್ರಸಂಗ ಮುಗಿಬೇಕು ಅಂತ ನಿನಗೆ ಇದ್ದರೆ ಆ ಗಯ ಬದುಕಬೇಕು. ಆ ಕೆಲಸ ನಿನ್ನಿಂದ ಆಗಬೇಕು. ಈಗ ಕೊಂದ ನಾನೇ ಬದುಕಿಸಬೇಕಲ್ವಾ? ನಿನಗೆ ಸಂಬಂಧ ಉಳಿಬೇಕಾ ಭಾವನ ಉಳಿಬೇಕು. ಹಾಗಾದ್ರೆ ಅವನನ್ನು ಬದುಕಿಸು. ಇದು ನಾನು ಆಗೊಂದು ಮಾತಾಡಿದೆ. ಏನು? ಸುಡುವೆ ನೀ ಬ್ರಹ್ಮಾಂಡ ಬಾಂಡವ ಅಡಿಗಡಿಗೆ ನಿರ್ಮಿಸುವೆ ಅಂತ. ಅಂದ್ರೆ ಯಾವುದನ್ನು ನಾನು ನಾಶ ಮಾಡ್ತೇನೋ ಅದನ್ನು ಮತ್ತೆ ಸೃಷ್ಟಿಸುವಂತಹ ಶಕ್ತಿ ನನಗುಂಟು ಅಂತ. ಈಗ ಅದನ್ನು ನಾನು ಮಾಡಬೇಕು ಅಂತ ಪ್ರಪಂಚದಲ್ಲಿ ದೇವರು ಹೇಳುದಲ್ವ? ಹೌದು. ಲಯಾಧಿಕಾರಿ ಕೃಷ್ಣ, ನೀನು ಮಾತನಾಡುತ್ತಾ ನಿಮ್ಮ ಈರುವರ ಸಂಭಾಷಣೆಯನ್ನು ನಾನು ರಚತಗಿರಿಯಲ್ಲಿ ನಾನು ಕಂಡವನೇ. ಸರಿ. ಮಾತನಾಡ್ತಾ ನೀನು ಹೇಳಿದಂತ ಮಾತೇನು? ಮಾವನಾದಂತ ಕಂಸನನ್ನು ಕೊಲ್ಲಲು ಕೂಡ ನಾನು ಹಿಂಜರಿಲಿಲ್ಲ. ಒಂದಂತೂ ಯೋಚನೆ ಮಾಡು. ಏನು? ಮಾವನಾದಂತ ಕಂಸನನ್ನು ಕೊಲ್ಲಲೇ ನಿನ್ನ ಜನ್ಮವಾದದ್ದು. ಇದು ಅಂಬರ ಪಥದಲ್ಲಿ ಅವತ್ತೇ ವಿಷಯ. ಹೌದು, ಅಶರೀರವಾಣಿ ಆಗಿದೆ. ಹೌದು. ಆದರೆ ಅರ್ಜುನನ್ನು ಹೊಡೆಯುವುದಕ್ಕಾಗಿ ನಿನ್ನ ಜನ್ಮ ಆದದ್ದಲ್ಲ. ಅದೊಂದು ಆಕಾಶವಾಣಿಯಲ್ಲಿ ಬರಲಿಲ್ಲ. ಇಲ್ಲ. ಹೌದು. ಆದ್ದರಿಂದ ಆ ಸಂಬಂಧ ಉಳಿಬೇಕು. ಈ ದೇವರೇ ಇಷ್ಟು ಹೇಳಿದ ಮೇಲೆ ಇದು ನನ್ನದಾದಂತಹ ಶಕ್ತಿಯಿಂದ ಅಳಿದು ಬಿದ್ದಂತಹ ಆ ಗಯನನ್ನು ಈ ಕ್ಷಣದಲ್ಲಿ ಬದುಕಿಸ್ತೇನೆ ನೋಡಿ. ಅರ್ಜುನ, ದೇವರೇ, ನಿನ್ನ ಮಾತು ಕೂಡ ಉಳಿದಿದೆ. ಕೃಷ್ಣ, ನೀನು ಹೇಳಿದಂತಹ ಮಾತು ಕೂಡ ಉಳಿದಿದೆ. ಅವನಿಗೆ ಒಂದು ಮಾತ್ರ, ಏನು? ಒಂದು ಕೃತಜ್ಞತೆ ಆದ್ರೂ ಹೇಳ್ಬೋದಿತ್ತವ. ಅಲ್ಲಿಂದಲೇ ಎದ್ದು ಓಡಿದ. ದೇವರೇ, ಬದುಕಿದ್ರೆ ದೊಡ್ಡದು ಅಂತ. ನೀವೊಂದು ಪ್ರಸಂಗದ ಕೊನೆಗೆ ಬರುವುದಲ್ಲ ದೇವರೇ. ನೀವು ಸ್ವಲ್ಪ ಬೇಗ ಬಂದು ಸ್ವಲ್ಪ ಹೆಚ್ಚು ಮಾತಾಡಬೇಕು ಅಂತ ಆಸೆ ಉಂಟು ನನಗೆ. ಮುಂದೆ ಎಲ್ಲಿಯಾದ್ರೂ ಪ್ರಸಂಗಕ್ಕೆ ಬರುವುದಿದ್ರು ಸ್ವಲ್ಪ ಬೇಗ ಬನ್ನಿ. ಕೊನೆಗೆ ಬಂದು ಮಾತಾಡಿ ಹೋಗುದಲ್ಲ. ಆದರೆ ಒಂದು ಕೊನೆಗೆ ಬಂದದ್ದಲ್ಲಿ ಪ್ರಸಂಗ ಹೀಗಾದ್ರೂ ಮುಗಿಯಿತು. ಸ್ವಾಮಿ, ಹರಗಿರಿಜೆಯರು ಒಂದು ಕಾಲದಲ್ಲಿ ಗಯನು ನಿಮ್ಮ ಬಳಿಗೆ ಬಂದವನೇ 6-7 ದಿನಕ್ಕೆ ಮೊದಲೇ. ಸತ್ಯ. ಈ ಪ್ರಕರಣವನ್ನು ಸುಖಾಂತ್ಯ ಮಾಡಿದ್ದೀರಿ. ಮಾತ್ರವಲ್ಲ, ಮುಂದೆ ಏನು ನಾನು ಮಾಡಬೇಕು ಅನ್ನುವುದನ್ನು ಸೂಕ್ಷ್ಮವಾಗಿ ಎಚ್ಚರಿಸಿದ್ದೀರಿ. ನೀವು ಕೈಲಾಸಕ್ಕೆ ಹೋದ್ರೆ ನಾನೊಂದು ಅರ್ಜುನನಲ್ಲಿ ಒಂದು 4 ಮಾತು ಹೇಳಲಿಕ್ಕೆ ಉಂಟು. ಶುಭವಾಗಲಿ. ಆಗಲಿ. ತೀರ ವೀರೋದ್ಧಾರ ಕೌಂತೆಯ ತುಂಬಾನವನು ಬಿಡು ಭಾರತಾಗವ ಮಲ್ಲ ಕೇಳಯ್ಯ. ಮೂರು ಲೋಕದಿ ನಿನ್ನ ಬೋಲುವ ವೀರನುಂಡೆ ತನ್ನ ಭಕ್ತ ಚಿರೋರತನ ನೀನಾದೆ ತನ್ನಯ ಭಾರ ಮಾಡ್ದವ ಕೇಳೋ ಬೇಡುವೆ. ತೀರ ವೀರೋದ್ಧಾರ ಕೌಂತೆಯ ತುಂಬಾನವನು ಬಿಡು ಭಾರತಾಗವ ಮಲ್ಲ ಕೇಳಯ್ಯ. ಕೌಂತೆಯ, ಕೃಷ್ಣ, ತಲೆಯನ್ನು ತಗ್ಗಿಸಬೇಕು ಅಂತಲೇ ಇಲ್ಲ. ಧೀರ ವೀರೋದ್ಧಾರನಾಗಿ ನನ್ನ ಮುಂಭಾಗದಲ್ಲಿ ಕಾಣಿಸಿಕೊಂಡವನು ನೀನು ಅರ್ಜುನ. ಸರಿ. ನಾಟಕ ಅಂತ ನಿನಗೊಂದು ಅನುಮಾನ ಬಂದಿದೆ. ಆದ್ರೆ ಯಾಕೆ ಹೀಗೆ ಮಾಡಿದೆ ಅಂತ ಬಹುಶಃ ನಿನಗೆ ಗೊತ್ತಾಗ್ಲಿಲ್ಲ ಅಂತ ಇಲ್ಲ. ಪಾರ್ಥ, ಕೃಷ್ಣ, 12 ವರ್ಷಗಳ ವನವಾಸ, 1 ವರ್ಷದ ಅಜ್ಞಾತವಾಸ. ವರುಷ 14ರಲ್ಲಿ ಪುಗುವುದು ತಮ್ಮ ಪಟ್ಟಣವ. ಹೌದು. ಹಾಗೆ ಅಂತ 13 ವರ್ಷ ಕಳೆದು 14ನೇ ವರ್ಷದಲ್ಲಿ ಕೌರವ ನಿಮ್ಮ ರಾಜ್ಯವನ್ನು ಕೊಟ್ಟಾನು ಅಂತ ನಿಮಗೆ ವಿಶ್ವಾಸ ಉಂಟ? ಅಷ್ಟು ದೃಢತೆ ಇಲ್ಲ ದೇವರೇ. ಖಂಡಿತ ಹೋರಾಟವನ್ನು ಮಾಡಿಯೇ ಮಾಡ್ತಾನೆ. ನಾನು ಸಂಕಲ್ಪ ಮಾಡಿದ್ದದನ್ನೇ.
ಅದಕ್ಕೆ ಅಲ್ವಾ ನಮ್ಮ ಸಿದ್ಧತೆ, ವನವಾಸದಲ್ಲಿ ಬೇಕಾದಷ್ಟು ಸಿದ್ಧತೆ ಮಾಡಿದ್ದೇವೆ. ವೇದವ್ಯಾಸರೇ ಬಂದು ಹ ನಿನ್ನ ಅಣ್ಣ ಧರ್ಮರಾಯನಿಗೆ ಹೇಳಿದ್ರಂತೆ, ಹ ನಿನ್ನ ವಿರೋಧಿಗಳಾದಂತಹ ಕೌರವರಿಗೆ ನಿವಾಸಬಹುದು ಕೃತಾಂತ ಸ್ಥಾನದಲ್ಲಿ ಅಥವಾ ಕೃತಾಂತನಪುರದಲ್ಲಿ. ಹ ಇಂದ್ರಕೀಲಕದ ಕಡೆಗೆ ಹೋಗಿ ಹ ಅರ್ಜುನ ಮಂತ್ರಾಸ್ತ್ರಗಳನ್ನು ಪಡೆಯಲಿ. ಹ ಒಂದು ಕೇಳ, ಏನು ಕೃಷ್ಣ? ಬೇಕಾದ ಮಂತ್ರಾಸ್ತ್ರಗಳುಂಟು. ಆದರೆ ಮಂತ್ರಾಸ್ತ್ರಗಳನ್ನು ಪ್ರಯೋಗಿಸುವುದಕ್ಕೆ, ಗಾಂಡೀವವನ್ನು ಹಿಡಿಯುವುದಕ್ಕೆ ಕೈ ಗಟ್ಟಿ ಬೇಕೋ ಬೇಡವಾ? ಬೇಕು. ಕೈ ಗಟ್ಟಿ ಆಗಬೇಕು ಅಂತಾದ್ರೆ ಮನಸ್ಸು ಗಟ್ಟಿ ಆಗಬೇಕೋ ಬೇಡವಾ? ಬೇಕು ಕೃಷ್ಣ. ಯಾರೋ ಒಬ್ಬ ವಿರೋಧಿಯೊಡನೆ ನಿರ್ದಾಕ್ಷಿಣ್ಯವಾಗಿ ಹೋರಾಟ ಮಾಡಿ ಆತನ ಕತ್ತನ್ನು ಕತ್ತರಿಸಬಹುದು. ನಮ್ಮ ಬಂಧುಗಳೇ ಮುಂದೆ ನಿಂತಿದ್ದಾರೆ ಅಂತಾದ್ರೆ, ಅಜ್ಜ ಇದ್ದಾರೆ, ಗುರುಗಳಿದ್ದಾರೆ, ಬಂಧುಗಳಿದ್ದಾರೆ, ಅಣ್ಣ ತಮ್ಮಂದಿರಿದ್ದಾರೆ ಅಂತ ಆಗುವಾಗ ನಮ್ಮ ಮನಸ್ಸು ಚಂಚಲವಾಗುತ್ತದೆ. ಮನಸ್ಸು ಚಂಚಲ ಆಯಿತು ಅಂತಾದ್ರೆ ಕೈಯಲ್ಲಿ ಹಿಡಿದ ಆಯುಧವೂ ಚಂಚಲವಾಗುತ್ತದೆ. ಹಾಗಾದ್ರೆ ಅರ್ಜುನನಲ್ಲಿ ಸ್ಥಿರತೆ ಉಂಟೆ? ಇದನ್ನು ಪರೀಕ್ಷೆ ಮಾಡುವುದಕ್ಕೆ ಇದೊಂದು ನಾಟಕವನ್ನು ಮಾಡಿದೆ. ನಿನ್ನನ್ನು ಕಾಯುವಂತಹ ಭಗವಂತ ಕೃಷ್ಣನೇ ನಿನ್ನ ಮುಂಭಾಗಕ್ಕೆ ಬಂದು ನಿಂತರೂ ಮಾಡಿದ ಮಾತಿನಂತೆ, ಆಡಿದ ಪ್ರತಿಜ್ಞೆಯಂತೆ ಹೋರಾಟ ಮಾಡುತ್ತೀಯೋ, ಶರಣಾಗತನಾಗುತ್ತೀಯೋ? ಸರಿ, ನೀನು ಹೋರಾಟದಲ್ಲಿ ಗೆದ್ದೆ. ಸರಿ, ನಾನು ಆಡಿದ್ದು ಗಯನನ್ನು ಉಳಿಸಿಕೊಳ್ಳುವ ವಿಚಾರ ಅಲ್ಲ, ನಿನ್ನದ್ದಾದಂತಹ ಸ್ಥಿರತೆಯಲ್ಲಿ ನೀನು ಗೆದ್ದೆ. ಸರಿ, ಭಾರತ ಹವ ಮಲ್ಲನಾಗಿ ಪ್ರಪಂಚದಲ್ಲಿ ನಾಳೆಯ ದಿನ ನೀನು ಕಾಣಿಸಿಕೊಳ್ಳಬೇಕು. ಹಾಗಾಗಿ ನಿನ್ನ ಕುರಿತಾದಂತಹ ಮೆಚ್ಚುಗೆ ನನಗಿದೆ. ನೀನಾಗೊಂದು ಮಾತು ಹೇಳಿದೆಯಲ್ಲ, ಏನು ಕೃಷ್ಣ? ನಗುತ್ತಾ ಇರುವಂತಹ ನೀನು ನನ್ನೊಡನೆ ಹೋರಾಟ ಮಾಡುವಾಗ ಕಣ್ಣು ಕೆಂಪು ಮಾಡುತ್ತಿ, ನಿನಗೆ ಸಿಟ್ಟು ಬಂದಿದೆ ಅಂತ. ಒಂದು ಹೇಳ, ಏನು ಕೃಷ್ಣ? ನಾನು ಕೊಲ್ಲುವಾಗ ನನಗೆ ಸಿಟ್ಟೇ ಬರುವುದಿಲ್ಲ, ಇದು ನಾಟಕದಲ್ಲಿ ಕೆಂಪು ಮಾಡಿದ್ದಷ್ಟೇ. ಅಂದ್ರೆ ಸಿಟ್ಟು ಬಂದಿದೆ ಕೃಷ್ಣನಿಗೆ ಅಂತ ನಿನಗೆ ಅನ್ನಿಸಬೇಕು. ಅಲ್ಲದೆ ಹೋದ್ರೆ ಒಬ್ಬ ನ್ಯಾಯಾಧೀಶ ಶಿಕ್ಷೆಯನ್ನು ಕೊಡುವಾಗ ಮುಖ ಕೆಂಪು ಮಾಡುವುದಕ್ಕುಂಟ, ಸ್ವರ ಜೋರು ಮಾಡುವುದಕ್ಕುಂಟ? ಇಲ್ವೇ ಇಲ್ಲ. ಮಾಡಿದ್ದು. ಸರಿ, ಹಾಗಾಗಿ ಚಿಂತೆ ಬೇಡ, ಸರಿ, ದುಃಖ ಬೇಡ. ಈ ಒಟ್ಟು ಪ್ರಕರಣದಲ್ಲಿ ನಿನಗಾದದ್ದು ಗೆಲುವು. ಅದು ದೈಹಿಕವಾಗಿಯೂ ಹೌದು, ಮಾನಸಿಕವಾಗಿಯೂ ಹೌದು. ಇನ್ನೂ ಒಂದುಂಟು. ಏನು ಕೃಷ್ಣ? ನಮ್ಮ ಆಯುಧ ಹರಿತವಾಗಿದೆ ಅಂತ ಆದ್ರೆ ಆಯುಧವನ್ನು ಹಿಡಿದವನಿಗೊಂದು ಸಂತೋಷ, ಒಂದು ಸಂತೃಪ್ತಿ ಬರ್ತದೆ. ಸರಿ, ನಾಳೆಯ ದಿನ ನಿಮ್ಮೆಲ್ಲರನ್ನು ನಾನು ಬಳಸಿಕೊಳ್ಬೇಕಾಗ್ತದೆ ಅಂತ. ಧರ್ಮ ಸಂರಕ್ಷಣೆ, ಧರ್ಮಕ್ಕೆ ಜಯ, ಇದು ಅನಾದಿ ಕಾಲದಿಂದ ನಾವು ಕೇಳಿಕೊಂಡು ಬರ್ತಾ ಇರುವಂತಹ ಮಾತು. ಹೌದು. ಧರ್ಮ ಸಂರಕ್ಷಣೆ ನಮ್ಮ ಹೊಣೆಯಾದ ಕಾರಣಕ್ಕಾಗಿ ಮುಂದೆ ಅಜ್ಞಾತವನ್ನು ಕೂಡ ನೀವು ನಿರ್ವಿಘ್ನವಾಗಿ ಪೂರೈಸಿ ಹೋರಾಟಕ್ಕೆ ಮಾನಸಿಕವಾಗಿಯೂ ಸನ್ನದ್ಧರಾಗಬೇಕು ಅಂತ ಹೇಳ್ತಾ ಕೃಷ್ಣ, ಸತ್ವ ಪರೀಕ್ಷೆ. ಹೌದು, ಅರ್ಜುನನ ಸತ್ವ ಏನುಂಟು ಅದನ್ನು ನಿಕಷಕ್ಕೆ ಒಡ್ಡಿದೆ. ಹಾಗೆಂದು ನಿನ್ನೊಡನೆ ಹೋರಾಡಿದೆ, ಧೈರ್ಯವಾಗಿ ಸತ್ವವನ್ನು ಉಳಿಸಿ ಹೋರಾಡಿದೆ. ಆದ್ರೆ ಮುಂದಕ್ಕೆ ನನ್ನ ಬಂಧುಗಳು ಬರುವಾಗ ಆಯುಧ ಸಡಿಲ ಆಗಲಿಕ್ಕಿಲ್ಲ ಅಂತ ಅಲ್ಲ ಹೇಳುವುದು. ಆದ್ರೆ ನೀವು ವಿರೋಧ ಪಕ್ಷದಲ್ಲಿ ನಿಂತಲ್ಲ, ನನ್ನ ಜೊತೆಗಿದ್ದು ನನಗೆ ಧೈರ್ಯ ತುಂಬುವ ಕೆಲಸ ಮಾಡಬೇಕು ಅಂತ ಕೇಳಿಕೊಳ್ತೇನೆ. ಮತ್ತೊಂದು, ಏನು ಈ ಪ್ರಸಂಗ ಯಾರಿಗೂ ಗೊತ್ತಾಗಬಾರದು ದೇವರೇ. ವೇದವ್ಯಾಸರವರಂತೂ ಅಂತವರು ಬಂದರೂ ಕೂಡ ಅವರಿಗೂ ಯಾಕಂದ್ರೆ ಮುಂದೆ ನಮ್ಮ ಕಥೆ ಯಾರಾದ್ರೂ ಬರೆಯುವುದಿದ್ರೆ ಈ ಕಥೆ ಒಂದು ಅದರಲ್ಲಿ ಆಗಬಾರದು. ಅದರಲ್ಲಿ ಬರದ ಹಾಗೆ ನೀನು ನೋಡಿಕೊಂಡ್ರೆ ಸಾಕು. ಒಂದುಂಟು, ಮತ್ತೆ ಕೃಷ್ಣಾರ್ಜುನ ಕಾಳಗ ಮತ್ತೆ ಹುಡುಕಬಾರ್ದು ಯಾರಾದ್ರೂ. ಒಂದು ಮಾತೇಳ, ಹಿಂದಿನ ಯುಗದಲ್ಲಿ ರಾಮನೇ ಆಡಿದ ಮಾತು, ಕಪಿರಾಜ ಕೇಳು ಕೈ ಮುಗಿದು ಮರೆ ಹೊಕ್ಕವರು ಕಪಟಿಗಳಾದರೆಯೂ ಪೊರೆಯುವುದೇಲೇಸು ಅಂತ. ಅದು ಕ್ಷಾತ್ರಕ್ಕೆ ಧರ್ಮ. ಹೌದು. ಆ ನೆಲೆಯಿಂದ ಯೋಗ್ಯವಾದದ್ದನ್ನೇ ನೀನು ಮಾಡಿದ್ದಿ. ಸರಿ, ಅದರ ಕುರಿತಾಗಿ ನಿನಗೆ ಯಾವ ಚಿಂತೆಯೂ ಬೇಡ. ಸರಿ, ನಿಮಗೆ ಮಂಗಲವಾಗಲಿ. ಸರಿ. ಯಕ್ಷತ್ರಿ ಮಧುರವೋ ದೇವಿ ರಕ್ಷಿಸಿ ಲಾಲಿಸಿ ಹರಸುವ ಮಡಿಲೋ, ದೇವಿ ರಕ್ಷಿಸಿ ಲಾಲಿಸಿ ಹರಸುವ ಮಡಿಲೋ, ಯಕ್ಷಗಾನವಧುವಿ ನಮ್ಮ ಸಾಕ್ಷಿಯಾಗಿ ದಾರಿ ತೋರುವ ಬಿರಣಿ, ಯಕ್ಷಗಾನವಧುವಿ ನಮ್ಮ ಸಾಕ್ಷಿಯಾಗಿ ದಾರಿ ತೋರುವ ಬಿರಣಿ, ಯಕ್ಷತ್ರಿ ಮಧುರವೋ ದೇವಿ ರಕ್ಷಿಸಿ ಲಾಲಿಸಿ ಹರಸುವ ಮಡಿಲೋ, ಓ
3 ದಿನಗಳ ಯಕ್ಷ ಸುದಿದು ಚಾರು ಕಲೆಯಲ್ಲಿ ಯಕ್ಷಗಾನದ ತೇರನೆಳೆಯುವ ನಮ್ಮ ಬಳಗದ ಹಬ್ಬ ಸಂಭ್ರಮವು 3 ದಿನಗಳ ಯಕ್ಷ ಸುದಿಯದು ಚಾರು ಕಲೆಯಲ್ಲಿ ಯಕ್ಷಗಾನದ ತೇರ ನಡೆಯುವ ನಮ್ಮ ಬಳಗದ ಹಬ್ಬ ಸಂಭ್ರಮವು ಬಂದು ನಿಲ್ಲದೇವು ನಿಲ್ಲ ಅಡಿಗಿಡಿ ಕುಂದು ಕೊರತೆಗಳ ನಿಲ್ಲ ಕಳೆಯುತ್ತ ಬಂದು ನಿಲ್ಲದೇವು ನಿನ್ನ ಅಡಿಯಡಿ ಕುಂದು ಕೊರತೆಗಳೆಲ್ಲ ಕಳೆಯುತ್ತ ಚಂದದಿಂದಲೇ ನಡೆದು ನಮ್ಮನು ತಾಯ ಕೈ ಬಿಡಿದು ಯಕ್ಷತ್ರಿ ಮಧುರವೋ ದೇವಿ ರಕ್ಷಿಸಿ ಲಾಲಿಸಿ ಹರಸುವ ಮಡಿಲೋ ಯಕ್ಷತ್ರಿ ಮಧುರ ಯಕ್ಷತ್ರಿ ಮಧುರ ಯಕ್ಷತ್ರಿ ಮಧುರ ಯಕ್ಷತ್ರಿ ಮಧುರ ಕರದೊಳು ಪರಶು ಪಾಶಾಕುಶಧಾರಿಗೆ ಋಷದಿ ಭಗತರ ಪುರೆವಗೆ ಉರಗ ಪೂಜನ ಕುಮಾರ ಗಜವದನ ಚರಣ ಕಮಲಕ್ಕೆ ಆರತಿ ಎತ್ತಿರಿ ಆರತಿ ಬೆಳಗಿರಿ ಗಜಮುಖದವಗೆ ಗಣಪಗೆ